ಸೊಸೈಟಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ, ಶ್ರೀ ನಿಂಗರಾಜು ಸರ್, ದಯವಿಟ್ಟು ವೇದಿಕೆಯಲ್ಲಿ ನಮ್ಮೊಡನೆ ಸೇರಿಕೊಳ್ಳಬೇಕು. ಇಲ್ಲಿರುವಂತಹ ಒಂದೊಂದು ಕುರ್ಚಿಗೂ ಒಂದು 20 ಕುರ್ಚಿಗಳಷ್ಟು ವ್ಯಾಲ್ಯೂ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ನಮಗೆ ಸಂಖ್ಯೆ ಯಾವತ್ತೂ ಮುಖ್ಯವಾಗುವುದಿಲ್ಲ. ನಮಗೆ ಇಲ್ಲಿರುವಂತಹ ನೆರೆದಿರುವಂತಹ ಅತ್ಯಂತ ಮೌಲ್ಯಯುತ ಮನಸ್ಸುಗಳು ಮಾತ್ರ ಮುಖ್ಯವಾಗ್ತವೆ. ಎಲ್ಲರ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಗೌರವಿಸ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಗೋಳಿತೊಟ್ಟು ಊರಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಅಪೂರ್ವವಾದ ಕ್ಷಣಗಳಿಗೆ ನಾವಿಂದು ಸಾಕ್ಷಿಯಾಗ್ತಾ ಇದ್ದೇವೆ. 3 ದಿನಗಳ ಸಂಭ್ರಮದ ಶತಸಿರಿಯ ಕೊನೆಯ ದಿನದ ಅತ್ಯಂತ ಅಪೂರ್ವವಾದ ಸ್ಮರಣೀಯವಾದ ಗುರುವಂದನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ವೇದಿಕೆಗೆ ಎಲ್ಲ ಗೌರವಾನ್ವಿತ ಅತಿಥಿಗಳು ಸೇರಿಕೊಳ್ತಾ ಇದ್ದಾರೆ. ಹಸಿರಿನ ನಡುವೆ ಹೆಮ್ಮರವಾಗಿ ಬೆಳೆದು ನಿಂತಿರುವ ನಮ್ಮ ಅಕ್ಷರದಂಗಳದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹೊಸತನದೊಂದಿಗೆ ನಮ್ಮೂರಿಗೆ ಅರ್ಪಣೆಗೊಂಡಿರುವಂತಹ ಹೆಮ್ಮೆಯ ಕ್ಷಣದ 3ನೆಯ ದಿನದ ಸಂಭ್ರಮದ ಸಭಾ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ದನಿಯಾಗಲಿದ್ದಾರೆ ನಮ್ಮ ಶಾಲೆಯ ಹೆಣ್ಮಕ್ಕಳು.
ದೀಪ ಬೆಳಗ್ತಾ ಇದೆ. 3 ದಿನಗಳಿಂದ ಬೆಳಗ್ತಾ ಇರುವಂತಹ ದೀಪ ಇವತ್ತು ಇನ್ನಷ್ಟು ಪ್ರಜ್ವಲಿಸ್ತಾ ಇದೆ. ಜ್ಞಾನವನ್ನು ಧಾರೆಯಾಗಿ ಎರೆದ ದೀಪಗಳೆಲ್ಲವೂ ಕೂಡ ನಮ್ಮೆದುರು ಅತ್ಯಂತ ಗೌರವಪೂರ್ವಕವಾಗಿ ಕುಳಿತಿರುವಾಗ ದೀಪಕ್ಕೆ ಇನ್ನಷ್ಟು ಶಕ್ತಿ ಬಂದಿದೆ. ದೀಪ ಹೀಗೆಯೇ ಬೆಳಗಲಿ ಎನ್ನುವ ಆಶಯದೊಂದಿಗೆ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ನೆರೆದಿರುವ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ, ಸಂಚಾಲಕರು ಶತಮಾನೋತ್ಸವ ಸ್ವಾಗತ ಸಮಿತಿ ಹಾಗೂ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿತೊಟ್ಟು ಇವರು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದರ 100 ವರ್ಷಗಳ ಶತಮಾನೋತ್ಸವ ಶತಸಿರಿ ಸಂಭ್ರಮದ 3ನೇ ದಿನದ ಕಾರ್ಯಕ್ರಮದ ಗುರುವಂದನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸಲಿಕ್ಕೆ ನಾನು ಇಲ್ಲಿ ವೇದಿಕೆಯಲ್ಲಿ ನಿಂತಿದ್ದೇನೆ. ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಂದು ಈ ಸಭೆಯ ಅಧ್ಯಕ್ಷರನ್ನು ವಹಿಸಿಕೊಂಡಿರತಕ್ಕಂತಹ ರವೀಂದ್ರ ಟಿ, ನಿವೃತ್ತ ಪ್ರಾಧ್ಯಾಪಕರು, ಸಂತ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ, ಇವರು ಈ ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವರು ನಮಗೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಈ ಗೋಳಿತೊಟ್ಟು ಶಾಲೆಯ ಹಿತೈಷಿ ಹಾಗೂ ನಮ್ಮ ಆಳ್ವಾಸ್ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಇವತ್ತಿನ ಕಾರ್ಯಕ್ರಮದ ಗುರುನುಡಿ ವಂದನೆಗಳನ್ನು ಮಾಡಲಿಕ್ಕಿರ್ತಕ್ಕಂತಹ ಶ್ರೀ ಅಜಿತ್ ಕುಮಾರ್ ಪಾಲೇರಿಯವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಹೈಕೋರ್ಟಿನ ವಕೀಲರಾಗಿರ್ತಕ್ಕಂಥ ಕುಮಾರಿ ತನ್ವೀರ್ ನಿಶಾ, ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಆಗಿರತಕ್ಕಂಥ ಉದಯ ಭಟ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಕ್ರಪಾಣಿ ಸರ್ ದೈವಿಕ ಪರಿವೀಕ್ಷಣಾಧಿಕಾರಿಗಳು, ವಿದ್ಯಾ ಇಲಾಖೆ, ಇವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಿಮಲ್ ಕುಮಾರ್ ನೆಲ್ಲಿಯಾಡಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಹಕಾರಿ ನೌಕರರ ಸಂಘ ಕಡಬ ತಾಲೂಕು, ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ನಿಂಗರಾಜು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಮುಖ್ಯ ಶಿಕ್ಷಕರ ಸಂಘ ಕಡಬ ತಾಲೂಕು ದಕ್ಷಿಣ ಕನ್ನಡ, ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಂತಾರಾಮ್ ಬೋಡ್ಲಾ, ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅವರೇ ಆದಂಥ ರಾಮಕೃಷ್ಣ ಭಟ್, ಆರ್ಕಿಟೆಕ್ಟ್ ಇನ್ವೋಟೆಕ್ ಬ್ಯಾಂಗ್ಳೂರು ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರು, ಇವರನ್ನು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಅನಿರೀಕ್ಷಿತವಾಗಿ ಈ ದಿನ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಮಲ್ಲಾರ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ನೌಕರ ಸಂಘ ಕಡಬ ತಾಲೂಕು, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ದಿಲೀಪ್ ಕುಮಾರ್ ಕುಡ್ನಾಡ್ಕ, ಅಧ್ಯಕ್ಷರು ಕರ್ನಾಟಕ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ದಕ್ಷಿಣ ಕನ್ನಡ, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ವೈ ಶಾಂತಪ್ಪಗೌಡ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಕಡಬ ತಾಲೂಕು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಿವಪ್ರಸಾದ್ ಶೆಟ್ಟಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಜುನಾಥ್, ಈ ಶತಮಾನೋತ್ಸವ ಸಮಿತಿಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತಿರತಕ್ಕಂಥ ಪುಷ್ಪರಾಜ್ ಕಡಮದ ಬಳಿಕೆ,
ಇವರ ಪ್ರಾಧ್ಯಾಪಕರು ಜಿಡಕಲ್ಲು ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಪುಷ್ಪರಾಜ್ ಅವರನ್ನು ನಮ್ಮ ನಿಮ್ಮೆಲ್ಲ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಜಯಂತಿ ಬಿ ಎಂ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಂಥ ಶ್ರೀ ಗೋಪಾಲ್ ಗೌಡ್ರವ್ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಆರಿಫ್ ಸರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿರತಕ್ಕಂಥ ಎಲ್ಲರನ್ನ ನಮ್ಮ ಈ ಶಾಲೆಯ ಒಂದು ಕಟ್ಟಡದ ನಿರ್ಮಾಣದಲ್ಲಿ ತನ್ನಿಂದ ಯಾವ ರೀತಿಯ ಸಹಾಯ ಆಗ್ಬೋದು ಅನ್ನೋದನ್ನು ತಿಳ್ಕೊಂಡು ತನ್ನ ಸುಪುತ್ರನ ಮುಖಾಂತರ ಈ ಶಾಲೆಗೆ ಹಲವಾರು ಲಕ್ಷಗಳ ದೇಣಿಗೆಯನ್ನು ಕೊಡಮಾಡಿದಂತಹ ನಮ್ಮ ಊರಿನ ಕಿನ್ನಿಯಡಕದ ಶ್ರೀ ಅಣ್ಣಿ ಪೂಜಾರಿಯವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೆ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾಭಿಮಾನಿಗಳನ್ನು, ಶಾಲಾ ಮಕ್ಕಳನ್ನು, ಶಾಲಾ ಪೋಷಕರನ್ನು, ಮಾಧ್ಯಮ ಮಿತ್ರರನ್ನು ಮತ್ತು ಈ ಶಾಲೆಯ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಾ ಸ್ವಾಗತಿಸಿದಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ನಮ್ಮ ಶಾಲೆಯ ಹೆಸರನ್ನು ಅಚ್ಚು ಮಾಡಿಸಿಕೊಂಡಂತಹ ಒಂದು ಶಾಲನ್ನು ನೆನಪಿನ ಉಡುಗೊರೆಯಾಗಿ ನೀಡುವುದರ ಮೂಲಕ ಮತ್ತೊಮ್ಮೆ ಸ್ವಾಗತಿಸಬೇಕು ಅಂತ ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಲ್ಲಿ SDMC ಅಧ್ಯಕ್ಷರು ಹಾಗೂ ನಮ್ಮ ಮುಖ್ಯ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಾಮಾನ್ಯವಾದ ಬಟ್ಟೆಯ ತುಂಡೊಂದು ಅತ್ಯಂತ ಉನ್ನತ ಸ್ಥಾನಕ್ಕೇರಿದಂತಹ ಸುಂದರ ಕ್ಷಣ, ಎಂದೆಂದಿಗೂ ನೆನಪಿನಲ್ಲಿ ಉಳಿಯುವಂತಹ ಉಡುಗೊರೆಯಾಗಿ 100 ವರ್ಷಗಳ ಇತಿಹಾಸದ ಕಥೆಯನ್ನು ಈ ಒಂದು ಶಾಲು ಹೇಳ್ತದೆ ಅನ್ನೋದು ಖಂಡಿತವಾಗಿ ಸತ್ಯ. ವೇದಿಕೆಯಲ್ಲಿರುವಂತಹ ಎಲ್ಲರ ಗಣ್ಯರ ಮನೆಗಳಲ್ಲಿ ಶತವಸಂತಗಳನ್ನು ದಾಟಿ ಕೂಡ ಈ ಶಾಲು ನೆನಪಾಗಿ ಉಳಿಯಲಿ ಎನ್ನುವ ಹಾರೈಕೆಯೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಬಹಳ ದೂರಿನ ನಮ್ಮ ಶಾಲೆಯ ಹಿರಿಯ ಮಕ್ಕಳು, ನಮ್ಮ ಗೋಳಿತೊಟ್ಟು ಮಾತೆಯ ಕಿರಿಯ ಮಕ್ಕಳೆಲ್ಲರೂ ಕೂಡ ಬರಲಿಕ್ಕೆ ಸಾಧ್ಯ ಆಗದವರು ಲೈವ್ ಮೂಲಕ ವೀಕ್ಷಿಸ್ತಾ ಇದ್ದಾರೆ. ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದೇವೆ, ನಾವು ಬರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ಊರಲ್ಲೆಲ್ಲ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ನೆರೆದಿರೋರೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಮ್ಮ ಮನದ ಮಾತು ನಮ್ಮ ಇಲ್ಲಿಗೆ ಮುಟ್ಟಿದೆ. ಮುಂದೆ ಪ್ರಾಸ್ತಾವಿಕ ನುಡಿಗಳಿಗಾಗಿ ಶ್ರೀ ಉದಯ VN ಭಟ್ ಗೌರವಾಧ್ಯಕ್ಷರು, ಶಾಲಾ ಶತಮಾನೋತ್ಸವ ಸಮಿತಿ ಇವರು. ಶತಸಿರಿಯ 3ನೆಯ ದಿನದ ಈ ಪೂರ್ವ ವಿದ್ಯಾರ್ಥಿಗಳ ಸಂಘದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ರವೀಂದ್ರ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ವಿದ್ಯಾಭಿಮಾನಿಗಳೇ, ಊರ ಪರವೂರ ಮಹನೀಯರೇ, ಶ್ರದ್ಧೆಯ ತಾಯಂದಿರೇ, ಮಕ್ಕಳೇ, ಪ್ರಾಸ್ತಾವಿಕ ನುಡಿ ಅಂತ ಹೇಳಿದ್ದಾರೆ. ಈ ಪ್ರಾಸ್ತಾವಿಕ ನುಡಿಯನ್ನು ನನ್ನ ಸ್ನೇಹಿತರಾದಂತಹ ಶ್ರೀಯುತ ಜೋಸೆಫ್ ಅವರು ಮಾಡಬೇಕಾಗಿತ್ತು.
ಕಾರಣಾಂತರಗಳಿಂದ ಅವರಿಗೆ ನಮ್ಮೊಡನೆ ಪಾಲ್ಗೊಳ್ಳಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಈ ಒಂದು ಜವಾಬ್ದಾರಿಯನ್ನು ನನಗೆ ಹೊರಿಸಿದ್ದಾರೆ ಅಂತ ಕಾಣ್ತದೆ. ಸಂತೋಷದಿಂದ ಒಪ್ಪಿಕೊಳ್ಳುತ್ತೇನೆ. ಪ್ರಸ್ತಾವನೆ ಯಾವಾಗಲೂ ಕೂಡ ಅತ್ಯಂತ ಚೆನ್ನಾಗಿ ಆಗಬೇಕಂತೆ. ಸ್ಟಾರ್ಟಿಂಗ್ ಟ್ರಬಲ್ ಬರಬಾರ್ದು. ಹಾಗೆ ನನ್ನಿಂದಾದಂತಹ ಸಂಪೂರ್ಣ ಪ್ರಯತ್ನವನ್ನು ಈ ನಿಟ್ಟಿನಲ್ಲಿ ನಾನು ಮಾಡ್ತೇನೆ ಅಂತ ಹೇಳುವಂಥ ಆಶ್ವಾಸನೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. 100ರ ಸಂಭ್ರಮ, ಶತಸಿರಿ ಅಂತ ಹೇಳುವಾಗಲೇ ನಮ್ಮ ಈ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತ್ತಟ್ಟು ನೋಡಿ, ನಾವೆಲ್ಲ ಹಳಬರು. ನಾವು ಹೇಳುವಾಗ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತು ಉನ್ನತೀಕರಿಸಿದ್ದು ಇದೆಲ್ಲ ಯಾವುದು ಬರೋದಿಲ್ಲ. ನಾವು ಹೇಳುವುದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತ್ತಟ್ಟು ಅಂತಾನೆ. ಅದಕ್ಕೆ ಇಂದು 100 ವರ್ಷಗಳ ಸಂಭ್ರಮ. ಈ ಒಂದು ಸಂಭ್ರಮದ ವಾತಾವರಣದಲ್ಲಿ ನಾವೀಗ 2 ದಿನವನ್ನು ಕಳೆದು ಈಗ 3ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. 2 ದಿನಗಳು ಕೂಡ ಅತ್ಯದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳ ಸಂತೋಷದಿಂದ ಸಂಭ್ರಮದಿಂದ ಇಲ್ಲಿ ನಲಿದಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬ ಹರ್ಷ ಪಡ್ತೇನೆ. 50 ವರ್ಷಗಳ ಹಿಂದೆ ಇದೇ ಶಾಲೆಯಿಂದ ಬೀಳ್ಕೊಂಡು ಹೊರಟವ ನಾನು 1976ನೇ ಇಸವಿಯಲ್ಲಿ. ಆಮೇಲೆ ಈಗ ಈ 50 ವರ್ಷಗಳ ಕಾಲ 76ರಿಂದ 26 ನನ್ನದು ಅನ್ನುವಂತಹ ಒಂದು ಸಂತೋಷ ಮತ್ತು ಹೆಮ್ಮೆ ನನಗಿದೆ. ಅದರ ಹಿಂದಿಂದ ಮಾತ್ರ ಶಾಲೆದು ಅಂತೇಳಿ ಹಾಗೆ 2 ಒಟ್ಟು ಸೇರಿ ಅದನ್ನು ನಾವು ಶತಸಂಭ್ರಮ ಅಂತ ಮಾಡಿದ್ದು ಅಂತ ನನ್ನ ಬ್ಯಾಚಿನವರು ಹೇಳೋದು. ನಾವಿವತ್ತು ಈ ಕಾರ್ಯಕ್ರಮದ ಅಂಗವಾಗಿ ನಾವು ಗುರುವಂದನಾ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಹಿರಿಯರನ್ನು ಗುರುಗಳನ್ನು ಸ್ಮರಿಸಬೇಕು. ಈ ಶಾಲೆ ಆರಂಭ ಆಗಿ 100 ವರ್ಷ ಆಯಿತು. 1958ನೇ ಇಸವಿಯಲ್ಲಿ ಈ ಶಾಲೆ ಈ ವಠಾರಕ್ಕೆ ಬಂತು. ಈ ವಠಾರದಲ್ಲಿ ಶಾಲೆ ಆರಂಭ ಆಯಿತು. ಅದಕ್ಕಾಗಿ ಶ್ರಮಿಸಿದಂಥ ಅನೇಕರಿದ್ದಾರೆ ಗಣ್ಯರು. ಅವರನ್ನು ನಾವು ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ಳುತ್ತೇವೆ. ಮೊದಲಾಗಿ ಈ ಶಾಲೆಗೆ ಇಲ್ಲಿಯ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತಹ ಈ ಊರಿನವರೇ ಆಗಿದ್ದ ಶ್ರೀಯುತ ಕುಂಜಾಲಿ ಬ್ಯಾರಿಯವರು. ಅವರು ನಮಗೆ ಈ ಜಾಗವನ್ನು ಕೊಟ್ಟಿದ್ದರಿಂದಾಗಿ ಬಹಳಷ್ಟು ಅನುಕೂಲ ಆಯಿತು. ಆ ಪುಣ್ಯಾತ್ಮನನ್ನು ನಾವು ಇವತ್ತು ಸ್ಮರಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಊರ ಅನೇಕ ದಾನಿಗಳಿದ್ದಾರೆ ಮತ್ತು 1925ರಿಂದ ಮೊದಲುಗೊಂಡು ಇಲ್ಲಿ ಅಧ್ಯಾಪಕರಾಗಿ ದುಡಿದಂತಹ ಗಣ್ಯರನೇಕರಿದ್ದಾರೆ. ಬಹಳಷ್ಟು ಮಂದಿಯವರು ನಮ್ಮೊಂದಿಗೆ ಇಲ್ಲ ಇವತ್ತು. ಆದರೂ ಕೂಡ ಅವರ ಸ್ಮರಣೆಯನ್ನು ನಾವು ಮಾಡ್ತೇವೆ. ಸ್ಮರಣೆಯನ್ನು ಮಾಡದಿದ್ದರೆ ಅದೊಂದು ದೊಡ್ಡ ಲೋಪ ಆಗ್ತದೆ. ಯಾಕೆ ಅಂತಂದರೆ ನಾವು ಇತಿಹಾಸವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇತಿಹಾಸ ಏನು ಅಂತ ಗೊತ್ತಿಲ್ಲದಿದ್ದರೆ ಮುಂದೇನು ಅಂತ ಹೇಳುವಂಥ ಪ್ರಶ್ನೆ ಬೃಹದಾಕಾರವಾಗಿ ನಮ್ಮನ್ನು ಕಾಡುತ್ತದೆ. ಹಾಗಾಗಿ ಗಣ್ಯರನೇಕರನ್ನು ನಾವು ಇವತ್ತು ಮನಸ ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಪ್ರಾಸ್ತಾವಿಕ ನುಡಿಯನ್ನು ಹೇಳಬೇಕು ಅಂತ ಹೇಳುವಾಗ ಕೇಳಿದೆ ನಾನು, ಎಷ್ಟು ಹೊತ್ತು ಕೊಡ್ತೀರಿ? 1 ನಿಮಿಷವೋ 2 ನಿಮಿಷವೋ 5 ನಿಮಿಷವೋ ಅರ್ಧ ಗಂಟೆಯೋ ಎಷ್ಟು ಅಂತ ಕೇಳಿದೆ. ಎಷ್ಟು ಬೇಕಾದರೂ ಮಾತಾಡಿ ಅಂತಂದರು. ಆದರೆ ಪ್ರಾಸ್ತಾವಿಕ ನುಡಿಯ ಜೊತೆಗೆ ನನ್ನದಾದಂತಹ ಕೆಲವು ವಿಚಾರಗಳನ್ನು ಹೇಳಿ, ಅಂದರೆ 2 ಸಾರಿ ಬರಬೇಕು ಅಂತ ಇಲ್ಲ ಅಂತ ಹೇಳೋ ಉದ್ದೇಶಕ್ಕೆ ಎಲ್ಲವನ್ನು ಸೇರಿಸಿ ಮಾತನಾಡುವ ಅಂಥೇಳಿ ಆಲೋಚನೆ ಮಾಡಿದೆ. ಹಾಗಾಗಿ ನಾವು ಆ ಸಂತೋಷಕ್ಕೆ ನನಗೆ ಇಮ್ಮಡಿ ಆಯಿತು ನನ್ನ ಸಂತೋಷ. ನಾವು ಗುರುಗಳನ್ನು ನೆನೆಸುವಾಗ ಯಾವಾಗಲೂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತೇವೆ.
ಗುರುಗಳನ್ನು ನಾವು ತ್ರಿಮೂರ್ತಿಗಳಿಗೆ ಹೋಲಿಸ್ತೇವೆ ನಾವು. ಅಂದರೆ ಗುರುಗಳಿಗೆ ಆ ಉನ್ನತ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಅಂತ ಅರ್ಥ. ನೋಡಿ, ಗುರುಗಳ ಜೊತೆಗೆ ವೇದಿಕೆಯನ್ನು ನನಗೆ ಹಂಚಿಕೊಳ್ಳುವಂಥ ಸೌಭಾಗ್ಯ ಇಲ್ಲದಿದ್ದರೂ ಕೂಡ ಇಲ್ಲಿ ಅನೇಕರಿಗೆ ಗುರುಗಳ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಒಂದು ಸುವರ್ಣಾವಕಾಶ ಒದಗಿ ಬಂದಿದೆ. ಅದು ಕೂಡ ಒಂದು ಬಹಳ ಸಂತೋಷದ ವಿಚಾರ ಅಂತ ಹೇಳಬಹುದು. ಆಮೇಲೆ ಗುರು ಅಂತ ಹೇಳುವವನಿಗೆ ಯಾವ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ, ಯಾಕೆ ಗುರುಗಳಿಗೆ ಅಷ್ಟು ಮಹತ್ವ ಅಂತ ಬರ್ತದೆ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಅಂತ ಹೇಳುವಂಥ ಒಂದು ಪ್ರಶ್ನೆ ಉಂಟು. ಶಿವನಿಗೆ ಸಿಟ್ಟು ಬಂದು ನಮ್ಮನ್ನು ಸಂಹಾರ ಮಾಡಲಿಕ್ಕೆ ಬರ್ತೇನೆ ಈಗ ಅಂತ ಹೇಳಿದರೆ, ಗುರುವಿಗೆ ಎಷ್ಟು ಶಕ್ತಿ ಉಂಟು ಅಂತ ಹೇಳಿದರೆ, ಹರನನ್ನು ಒಂದೊಮ್ಮೆಗೆ ತಡೆಯಬಲ್ಲ ನಮ್ಮ ಗುರು. ಆದರೆ ಗುರು ಮುನಿದರೆ ತಡೆಯುವವರು ಯಾರೂ ಇಲ್ಲ. ಆದ್ದರಿಂದ ಗುರುಗಳ ಸ್ಥಾನ ಏನು ಅಂತ ಹೇಳುವುದನ್ನು ಅರಿತು ಮಕ್ಕಳೆಲ್ಲರೂ ವ್ಯವಹರಿಸಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿ. ಇನ್ನು ಇಲ್ಲಿಯ ಈ ಒಂದು ಸಂಭ್ರಮದ 3 ದಿನದ ಸಂಭ್ರಮಕ್ಕೆ ಇದರ ಹಿಂದೆ ಬಹಳಷ್ಟು ವರ್ಷಗಳ ಕಾಲ ದುಡಿದಂತಹ ಕಾಣದ ಕೈಗಳಿವೆ. ನಮ್ಮಲ್ಲಿ 3 ವರ್ಷದಿಂದ ನೋಡ್ತಾ ಇದ್ದೇನೆ ನಾನು, ಡೆಬ್ಬೆಯಲ್ಲಿ ವೆಂಕಪ್ಪ ಗೌಡ್ರು ಅಂತೇಳಿ. ಅವರು ಈ ಒಂದು ಕನಸನ್ನು ಬಿತ್ತಿದವರು. 100ರ ಸಂಭ್ರಮದಲ್ಲಿ ನಾವು ಸಂಭ್ರಮಿಸಬೇಕು ನಿಜವಾಗಿಯೂ ಅಂತ ಹೇಳುವಂತಹ ಕನಸನ್ನು ಬಿತ್ತಿದ್ದಾರೆ. ಅಲ್ಲಿಂದ ತೊಡಗಿ ಆಲ್ಮೋಸ್ಟ್ ಅವರು ಈಗ 3 ವರ್ಷಗಳ ಕಾಲ ಸತತವಾಗಿ ಶಾಲೆಗೆ ಬರ್ತಿದ್ರು. ಶಾಲೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೇಳೋದು, ಬೇರೆ ಬೇರೆ ವಿಚಾರಗಳನ್ನು ನೋಟ್ಸ್ ಮಾಡಿಕೊಳ್ಳೋದು. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಇಲ್ಲಿ ಕಲಿತು ಹೋದವರದ್ದೆಲ್ಲ ಪರ್ಟಿಕ್ಯುಲರ್ಸ್ ತೆಕ್ಕೊಂಡು ಅದನ್ನೊಂದು ಲಿಸ್ಟ್ ಮಾಡೋದು, ಇಲ್ಲಿ ಶಾಲೆಯಲ್ಲಿ ಯಾರೆಲ್ಲ ಮಾಸ್ಟರ್ಗಳಿದ್ದಾರೆ ಅಂತೇಳಿ ಒಂದು ಲಿಸ್ಟ್ ಮಾಡೋದು, ಎಲ್ಲವನ್ನು ಮಾಡಿ ಸಮರ್ಪಕವಾಗಿ ಎಷ್ಟೋ 30-40 ಮೀಟಿಂಗ್ಸನ್ನು ಮಾಡಿ ಇಂದಿನ ಈ ಶುಭ ಸಮಾರಂಭಗಳು ನಡೆಯುವ ಹಾಗೆ ನೋಡಿಕೊಂಡಿದ್ದಾರೆ. ಮತ್ತು ಯಾವುದೇ ರೀತಿಯ ಒಂದು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಚಿಂತನೆಯ ವ್ಯಕ್ತಿ, ಸತತ ಹಗಲಿರುಳು ನಿದ್ರಾಹಾರಗಳಿಲ್ಲದೆ ದುಡಿದದ್ದು ಅಂತ ಹೇಳಿದರೂ ಹೇಳ್ಬೋದು. ಆಹಾರ ತಗೊಂಡಿರ್ಬೋದು, ಆದರೆ ನಾವು ಹೆಚ್ಚಾಗಿ ನಿದ್ರಾಹಾರಗಳಿಲ್ಲದೆ ಮಾಡಿದ್ದಾರೆ ಕೆಲಸ ಅಂತೇಳಿ ಹೆಚ್ಚು ಕೆಲಸ ಮಾಡುವವರಿಗೆ ಹೇಳ್ತೇವೆ. ಅಂತಹ ಒಂದು ಮಹಾನ್ ತಪಸ್ವಿಯವರು ಸಂತನಾಗಿ ತಪಸ್ವಿಯಾಗಿ ಈ ಶಾಲೆಯ ಉನ್ನತೀಕರಣಕ್ಕೆ, ಈ ಶಾಲೆಯ ಈ ಸಮಾರಂಭಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ನಮ್ಮೊಂದಿಗೆ ಇವತ್ತು ಇದ್ದಾರೆ. ನನಗೆ ಬಹಳ ಖುಷಿ ಅವರನ್ನು. ಹಾಗಾಗಿ ಅವರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟುವುದರ ಮೂಲಕ ಮಹಾನ್ ತಪಸ್ವಿ, ಗೋಳಿತಟ್ಟಿನ ಶಾಲೆಯ ಮಹಾನ್ ತಪಸ್ವಿ ಅಂತ ಹೇಳುವಂತಹ ಬಿರುದನ್ನೇ ಕೊಡಬೇಕು ಅವರಿಗೆ. ತುಂಬ ಹಿರಿಯರು ಕೂಡ ಅವರು, ಅನುಭವಸ್ಥರು. ಹಾಗಾಗಿ ಅವರ ಮಾರ್ಗದರ್ಶನ ನಮ್ಮ ಶಾಲೆಗೆ ಯಾವತ್ತೂ ಕೂಡ ಇರುತ್ತದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದಂತಹ ವಿಚಾರ ಪ್ರಸಕ್ತ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರೊಂದಕ್ಕಿದೆ. ಖಂಡಿತವಾಗಿಯೂ ಕೂಡ ದೇವರು ಅವರಿಗೆ ಆಶೀರ್ವದಿಸ್ತಾನೆ. ನಮ್ಮೆಲ್ಲರಿಗೂ ಅವರ ಸಹಾಯವನ್ನು ತೆಕ್ಕೊಂಡು ಮುಂದುವರಿಯಲಿಕ್ಕೆ ಆಶೀರ್ವದಿಸ್ತಾನೆ ಅಂತ ಹೇಳಿ ನನಗೆ ಧೈರ್ಯ ಇದೆ. ಈ ಎಲ್ಲ ಕೆಲಸಗಳಲ್ಲಿ ನಾನಂತೂ ಈ ಊರಿನಲ್ಲಿ ಇದ್ದರೂ ಕೂಡ ಒಂದು 30 ವರ್ಷಗಳ ಹಿಂದೆ ಈ ಊರು ಬಿಟ್ಟಿದ್ದೇನೆ, 50 ವರ್ಷಗಳ ಹಿಂದೆ ಶಾಲೆ ಬಿಟ್ಟಿದ್ದೇನೆ. ಆದರೂ ಕೂಡ ನನ್ನನ್ನು ಗುರುತಿಸಿ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಅಂತ ಮಾಡಿಕೊಟ್ಟ ಗೌರವಕ್ಕಾಗಿ ನಾನು ಚಿರಋಣಿ. ನಾನು ಎಷ್ಟು ಕೆಲಸಗಳನ್ನು ಮಾಡಿದ್ದೇನೋ ಗೊತ್ತಿಲ್ಲ. ಭಾಳಷ್ಟು ಮೀಟಿಂಗ್ಸ್ಗಳಿಗೆ ನನಗೆ ಬರಲಿಕ್ಕಾಗಲಿಲ್ಲ. ದೂರದ ಬೆಂಗಳೂರಿನಲ್ಲಿರೋದ್ರಿಂದ
ನನಗೆ ಸ್ವಲ್ಪ ಬರುವುದಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಖಂಡಿತವಾಗಿಯೂ ತಾವೆಲ್ಲರೂ ನಮ್ಮನ್ನು ಕ್ಷಮಿಸ್ತೀರಿ ಅಂತ ಹೇಳಿ ನಂಬಿದ್ದೇನೆ. ಈ ಗೌರವದ ಜೊತೆಗೆ ಇಲ್ಲಿ ಪೂರ್ವ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಮತ್ತು ಶಾಲಾ ಪ್ರಸಕ್ತ ಆಡಳಿತ ವರ್ಗ, ಆಮೇಲೆ ಶಾಲೆಯ ಅಧ್ಯಾಪಕರು ಎಲ್ಲರಿಗೂ ನಾನು ಚಿರಋಣಿ ಆಗಿದ್ದೇನೆ. ಹಾಗಾದರೆ ಈಗ 100 ವರ್ಷ ಆದಾಗ ಏನು ಅಂತ ಹೇಳುವಂಥ ಪ್ರಶ್ನೆ ಬರ್ತದೆ. 100 ವರ್ಷ ಅಂತ ಹೇಳಿದರೆ ಒಂದು 4 ತಲೆಮಾರುಗಳು ಹೋದ ಹಾಗೆ, ಸಂದ ಹಾಗೆ. ಒಂದು ಸಾಮಾನ್ಯ 20-25 ವರ್ಷಕ್ಕೆ ಒಂದು ತಲೆಮಾರು ಅಂತ ಹೇಳ್ತೇವೆ ನಾವು. 4 ತಲೆಮಾರುಗಳು ಸಂದ ಹಾಗೆ. ಈ ತಲೆಮಾರು, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ನಾವು ಮೌಲ್ಯಗಳ ವರ್ಗಾವಣೆಯನ್ನು ಮಾಡಬೇಕು. ಮೌಲ್ಯಗಳು, ವ್ಯಾಲ್ಯೂಸ್ ಆಫ್ ಲೈಫ್, ಅದನ್ನು ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡದಿದ್ದರೆ ಮುಂದಕ್ಕೆ ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಿ ಯಾರು. ಹಾಗೆ ಹೇಳುವಂಥದ್ದು ಆಗಬಾರದು. ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ಮೌಲ್ಯಗಳನ್ನು ಹಸ್ತಾಂತರಿಸುವಲ್ಲಿ ಖಂಡಿತವಾಗಿಯೂ ಕೂಡ ಶ್ರಮಿಸಬೇಕು. ಅದನ್ನು ಮೌಲ್ಯಗಳನ್ನು ತೆಗೆದುಕೊಂಡು ಬೆಳೆಸುವಂತಹ ಜವಾಬ್ದಾರಿ ಇಂದಿನ ವಿದ್ಯಾರ್ಥಿ ವೃಂದಕ್ಕಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳುವಂತಹದ್ದು ನಮ್ಮ ಒಂದು ಮಂತ್ರ ಆಗಬೇಕು. ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್. ಹಾಗಿದ್ದರೆ ಮಾತ್ರ ನಮ್ಮ ಸಮಾಜ ಕೂಡ ಉತ್ತಮ ಸಮಾಜ ಆಗಿ ಬೆಳೀಲಿಕ್ಕೆ ಸಾಧ್ಯ ಉಂಟು. ದೇಶದಲ್ಲಿ ಉತ್ತಮ ಪ್ರಜೆಯಾಗಿ ಒಂದು ಮಗುವನ್ನು ನಾವು ಬೆಳೆಸಬೇಕು ಅಂತೇಳಿ ಆದರೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಸಂಸ್ಕೃತದಲ್ಲಿ ಒಂದು ವಿಚಾರ ಹೇಳಿದ್ದಾರೆ, ಹೇಗೆ ಮಕ್ಕಳನ್ನು ಬೆಳೆಸುವುದು ಅಂಥೇಳಿ. ರಾಜವತ್ ಪಂಚವರ್ಷಾಣಿ ದಶವರ್ಷಾಣಿ ದಾಸವತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರೇಣ ವದಾಚರೇತ್ ಅಂತ ಹೇಳಿದ್ದಾರೆ. ಅಂದರೆ ರಾಜವತ್ ಪಂಚವರ್ಷಾಣಿ, 5 ವರ್ಷಗಳವರೆಗೆ ಮಕ್ಕಳನ್ನು ನಾವು ರಾಜರ ಹಾಗೆ ನೋಡಿಕೊಳ್ಳಬೇಕು, ರಾಣಿಯ ಹಾಗೆ ನೋಡಿಕೊಳ್ಳಬೇಕು. ಅಂದರೆ ಕೇಳಿದ್ದನ್ನು ಕೊಡಬೇಕು, ಅವರಿಗೆ ಏನು ತೊಂದರೆ ಇಲ್ಲ. ಅವರನ್ನು ಮುದ್ದು ಮಾಡಬೇಕು, ಬೆಳೆಸಬೇಕು, ತಲೆಯಲ್ಲಿ ಹೊರಬೇಕು, ಏನೇನು ಮಾಡಬೇಕು ಎಲ್ಲ ಮಾಡಬೇಕು 5 ವರ್ಷದವರೆಗೆ. 5 ವರ್ಷ ಕಳೀತೋ ಮುಂದೆ 16 ವರ್ಷ ಆಗುವ ತನಕ ದಶವರ್ಷಾಣಿ ದಾಸವತ್, 10 ವರ್ಷಗಳ ಕಾಲ ಅವರು ನಮ್ಮ ಗುಲಾಮರ ಥರ ಇರಬೇಕು. ಕೂತುಕೋ ಅಂತ ಹೇಳಿದರೆ ಕೂತುಕೊಳ್ಳಬೇಕು, ನಿಂತುಕೋ ಅಂತ ಹೇಳಿದರೆ ನಿಂತುಕೊಳ್ಬೇಕು, ಹೇಳಿದ ಹಾಗೆ ಕೇಳಬೇಕು. ಅಂದರೆ ಅವರಿಗೆ ಸ್ವಾತಂತ್ರ್ಯ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಕೊಡಬೇಕು, ಜಾಸ್ತಿ ಕೊಡಬಾರದು. ಹಾಗೆಯೇ ಅಪ್ಪ ಅಮ್ಮನ ಗುರುಗಳ ಹೇಳಿಕೆ ಮತ್ತು ಶಿಕ್ಷಣ, ನಡವಳಿಕೆ ಮತ್ತು ಭಯ ಎಲ್ಲವೂ ಆ ಮಗುವಿನಲ್ಲಿ ಇದೆ ಅಂತ ಆದರೆ ಅದು 16ನೇ ವರ್ಷಕ್ಕೆ ಬರುವಾಗ ಪುತ್ರಂ ಮಿತ್ರೇಣ ವದಾಚರೇತ್ ಅಂಥೇಳಿ, ಮಕ್ಕಳನ್ನು ನಾವು ಮಿತ್ರರ ಹಾಗೆ ನೋಡಬೇಕು ಅಂಥೇಳಿ. ಈ 10 ವರ್ಷಗಳ ಕಾಲ ದಾಸರ ಹಾಗೆ ಬದುಕಿದರೆ 16ನೇ ವರ್ಷ ಆಗುವಾಗ ಅವ ಮಿತ್ರನಾದಾನು, ಇಲ್ಲದಿದ್ದರೆ ಶತ್ರು ಆದರೂ ಆಶ್ಚರ್ಯ ಇಲ್ಲ. ಆಮೇಲೆ ವಿದ್ಯೆ ಅಂತ ಹೇಳುವಂಥದ್ದು ಬೇರೆ, ಶೈಕ್ಷಣಿಕ ಅರ್ಹತೆ ಬೇರೆ. ನಾವು ವಿದ್ಯೆ ಮತ್ತು ಶೈಕ್ಷಣಿಕ ಅರ್ಹತೆಗೆ ಅದನ್ನು ವಿಂಗಡಿಸುವಲ್ಲಿ ನಾವು ಸೋತಿದ್ದೇವೆ. ನಾವು ಶೈಕ್ಷಣಿಕ ಅರ್ಹತೆಯನ್ನೇ ವಿದ್ಯೆ ಅಂತ ಹೇಳ್ತೇವೆ, ಅದು ಬಹಳ ದೊಡ್ಡ ತಪ್ಪು. ಶೈಕ್ಷಣಿಕ ಅರ್ಹತೆ ಬೇರೆ. ನಮಗೆ BA, MA, ಇನ್ನೇನು BTech ಎಲ್ಲ ಡಿಗ್ರಿಗಳು ಸಿಗ್ತವೆ. ಅದು ಬರೇ ಒಂದು ಸರ್ಟಿಫಿಕೇಟ್ ಮಾತ್ರ. ಇಂದಿನ ಕಾಲದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ ಆ ಸರ್ಟಿಫಿಕೇಟ್ ಬೇಕು ಅಷ್ಟೇ. ಆದರೆ ವಿದ್ಯೆ ಅಂತ ಹೇಳುವಂಥದ್ದು ಸಂಪೂರ್ಣ ಬೇರೆ. ನಾವು ಸಮಾಜದಲ್ಲಿ ಯಾವ ಥರ ನಡ್ಕೊಳ್ತೇವೆ, ನಾವೊಂದು ದೇಶಕ್ಕೆ ಹೇಗೆ ಎಸೆಟ್ ಆಗ್ತೇವೆ, ಹೇಗೆ ದೇಶವನ್ನು ನಾವು ರಕ್ಷಿಸ್ತೇವೆ, ನಾವು ನಮ್ಮನ್ನು ರಕ್ಷಿಸ್ತೇವೆ, ನಮ್ಮವರನ್ನು ರಕ್ಷಿಸ್ತೇವೆ, ಹೇಗೆ ನಡ್ಕೊಳ್ತೇವೆ, ನಮ್ಮ ನಡವಳಿಕೆ ಹೇಗಿದೆ ಹೇಳುವಂಥದ್ದು ಮಾತ್ರ ವಿದ್ಯೆಯಾಗಿ ಪರಿವರ್ತನೆ ಆಗ್ಬೋದು. ಆದರೆ ಇದೆಲ್ಲವನ್ನು ನಾವು ಹೇಗೆ ತೊಡಗಿಸಿಕೊಳ್ಳಬೇಕು, ಯಾವ ಥರ ಮಾಡಬೇಕು ಅಂತ ಹೇಳಿದರೆ ಮಕ್ಕಳು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನ ಕೊಡಬೇಕು. ಇಲ್ಲದೆ ಹೋದರೆ ಏನಾಗ್ತದೆ, ಈಗ 100 ವರ್ಷಗಳ ಕಾಲ ನಾವು ಕಟ್ಟಿ ಬೆಳೆಸಿದಂತಹ ಸಂಸ್ಥೆ ನಾಳೆ ಯಾವ ಕಾರಣಕ್ಕೂ ಹಾಳಾಗಬಾರದು. ಅದಕ್ಕೋಸ್ಕರ ಎಲ್ಲ ರೀತಿಯ ಶ್ರಮವನ್ನು ಕೂಡ ನಾವು ಹೆತ್ತವರು ಹಾಕ್ತೇವೆ, ಮಕ್ಕಳು ಕೂಡ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಒಂದು ಪದ ಇದೆ, ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ.
ಮೂರು ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಂತ ಹೇಳಿದ್ದಾರೆ. ಹಾಗಾಗಿ ಏನಿದ್ರೂ ಕೂಡ ಕೊನೆಗೆ ಮಕ್ಕಳ ಮೇಲೆ ಜವಾಬ್ದಾರಿ ಬೀಳುವಂಥದ್ದು. ಮಕ್ಕಳೆಲ್ಲರೂ ಸೇರಿ ಚೆನ್ನಾಗಿ ಓದಿ, ಚೆನ್ನಾಗಿ ಬುದ್ಧಿವಂತರಾಗಿ ನಾಡಿಗೆ ಒಂದು ಶ್ರೀಮಂತ ಆಸ್ತಿಯಾಗಬೇಕು ಅಂತ ಹೇಳುವಂತಹ ಆಶಯದೊಂದಿಗೆ ನಾನು ಈ ಪ್ರಾಸ್ತಾವಿಕ ನುಡಿಯನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನನಗೆ ನಿನ್ನೆ ಇಲ್ಲಿ ಕೂತ್ಕೊಂಡಿದ್ದಾಗ ಒಂದೆರಡು ಪದ್ಯ ಬರೆಯುವ ಅಂತ ಅನ್ನಿಸ್ತು. ಹಾಗೆ ಈ ಮಕ್ಕಳನ್ನೆಲ್ಲ ನೋಡುವಾಗ, ಮಕ್ಕಳು ಓಡಾಟ ನೋಡುವಾಗ ನಾವು ಸ್ವಲ್ಪ ಬಾಲ್ಯಕ್ಕೆ ಹೋದ್ವಿ. ಹಾಗೆ ಒಂದೆರಡು ಪದ್ಯ 1 ನಿಮಿಷದ ಒಳಗೆ ಮುಗಿಸ್ತೇನೆ. ಎನ್ನ ಶಾಲೆಗೆ ಇಂದು ಶತಸಿರಿಯ ಸಂಭ್ರಮವು, ಮೊನ್ನೆಯೇ ಬಂದಿಹೆನು ಕುಣಿದಾಡಲು, ಸಣ್ಣ ಮಕ್ಕಳ ಜೊತೆಗೆ ಚಿಣ್ಣರಂತಾಡುವೆನು, ಬಣ್ಣ ಬಣ್ಣದ ನೆನಪು ನೋಡಿ ನಲಿವೆ. ವರ್ಷ 50 ಶಾಲೆಯಿಂ ಬೀಳ್ಕೊಂಡು, ಅರಳು ಮರಳಾಗಿಲ್ಲ ಇನ್ನು ತನಕ, ತರಳ ತರಳೆಯರನ್ನು ನೋಡುತ್ತಲೇ ಮೈಮರೆವೆ, ಕರೆಯುತ್ತಿದೆ ಬಾಲ್ಯವದು ಎನ್ನನೀಗ. ಧರಣಿಯಲ್ಲಿ ಮರುಹುಟ್ಟು ಇರಬಹುದೇ ಎನಗಿನ್ನು, ಧರಣಿಯಲ್ಲಿ ಮರುಹುಟ್ಟು ಇರಬಹುದೇ ಎನಗಿನ್ನು, ಬರೆದು ಕೇಳಲೆ ನಾನು ಬೊಮ್ಮನನ್ನು, ಕರುಣೆಯಿಂದಲೇ ಪೊರೆವೆ ಗೋಳಿತಟ್ಟಲ ಇರಲಿ, ಮರುಹುಟ್ಟು ನಿನಗೆಂದು ಬೊಮ್ಮ ನುಡಿದ. ನಮಸ್ಕಾರ. 100 ವರ್ಷಗಳ ಇತಿಹಾಸದ ಶಾಲೆ ಎಂದರೆ ಇಲ್ಲಿ ಮುಗಿಯದಷ್ಟು ಮಾತುಗಳು. ಅಕ್ಷರ ದರ್ಪಣೆಯ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಸರ್, ತಮಗೆ ಧನ್ಯವಾದಗಳು. ಈ ನಡುವೆ ನಮ್ಮ ಜೊತೆ ಶ್ರೀ ರಾಮಕೃಷ್ಣ ಮಲ್ಲರ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜೊತೆಯಾಗಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ನಮ್ಮ ನೆಲ್ಯಾಡಿ ಅಶ್ವಿನಿ ಆಸ್ಪತ್ರೆಯ ನಮ್ಮೆಲ್ಲರ ಆಪದ್ ಬಾಂಧವ ಡಾಕ್ಟರ್ ಮುರಳೀಧರ್ ಡಾಕ್ಟರ್ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ದಯವಿಟ್ಟು ಬರಬೇಕು. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಸರ್, ಪ್ಲೀಸ್. ಓಕೆ. ಶಾಲೆ ಎಂದರೆ ಅದು 2ನೆಯ ಮನೆ. ದಿನದ ಎಚ್ಚರವಿರುವ ಬಹುಭಾಗವನ್ನು ಶಾಲೆಯಲ್ಲಿ ಕಳೆದವರು, ಮಕ್ಕಳ ಜೊತೆ ಶಿಕ್ಷಕರು ಕೂಡ. ಇಂದಿನ ಈ ಶತಸಿರಿಯ ಸಂಭ್ರಮದಲ್ಲಿ ಗುರುವಂದನೆಗೆ ಆಗಮಿಸಿರುವಂತಹ ಎಲ್ಲ ಗುರು ಬಾಂಧವರನ್ನು ಶತಮಾನೋತ್ಸವ ಸಮಿತಿಯ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಗುರುವಂದನಾ ನುಡಿಗಾಗಿ ಶ್ರೀ ಅಜಿತ್ ಕುಮಾರ್ ಪಾಲೇರಿ, ಉಪನ್ಯಾಸಕರು, ಆಳ್ವಾಸ್ ಕಾಲೇಜು, ಮೂಡಬಿದಿರೆ ಇವರು. ಮಹತೋಬಾರ ಕುಕ್ಕೆ ಸುಬ್ರಹ್ಮಣ್ಯ ಷಣ್ಮುಖನನ್ನ ಮನಸಾರೆ ಪ್ರಾರ್ಥನೆ ಮಾಡುತ್ತಾ, ಶತಮಾನದ ದೀಪವನ್ನು ಹಚ್ಚಿ ಬಾಳಿಗೊಂದು ಬೆಳಕಾಗಿ ಈ ಶತಮಾನೋತ್ಸವಕ್ಕೆ ಸಾಕ್ಷಿಯಾಗ್ತಾ ಇರುವಂತಹ ಈ ಗೋಳಿತಿಟ್ಟಿನ ಮಣ್ಣಿಗೆ ಮತ್ತು ಎಲ್ಲ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂತಹ ನನ್ನ ಗುರುಗಳಾಗಿರುವಂತಹ ರವೀಂದ್ರ ಸರ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಮುದ್ದು ಮಕ್ಕಳೇ, ಬಹುಶಃ ನಾನು ಉಸಿರು ಬಿಗಿ ಹಿಡಿದು ಮಾತಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನ್ನನ್ನು ಕೂರಿಸಿರುವಂಥದ್ದು ನನ್ನ ಗುರುಗಳ ರವೀಂದ್ರ ಸರ ಪಕ್ಕ. ನಾನು ಯಾವ ರೀತಿ ಮಾತಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬಹುಶಃ ಇದು ಗುರುಗಳಿಗಿರುವಂತಹ ಒಂದು ಶಕ್ತಿ ಅನ್ನುವಂಥದ್ದು. ಇಲ್ಲಿ ಎಷ್ಟೋ ಗುರುಗಳಿದ್ದಾರೆ, ಸುಮಾರು ವರ್ಷಗಳ ಹಿಂದೆ ಪಾಠ ಮಾಡಿದಂತಹ ಗುರುಗಳಿದ್ದಾರೆ. ನೀವು ಕಲಿಸಿದಂಥ ವಿದ್ಯಾರ್ಥಿಗಳು ಹಿಂದೆ ಇದ್ದಾರೆ, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದ್ದಾರೆ. ಬಹುಶಃ ಹೆಚ್ಚಿನವರಿಗೆ ಇವತ್ತಿಗೆ ಕೂಡ ಗುರುಗಳಲ್ಲಿ ಬಂದು ಮಾತನಾಡುವಂಥ ಧೈರ್ಯ ಇಲ್ಲ.
ಯಾಕೆ ಧೈರ್ಯ ಇಲ್ಲ ಅನ್ನುವಂಥದ್ದು. ಹೆದರಿಕೆ ಅನ್ನುವುದಕ್ಕಿಂತ ಜಾಸ್ತಿ ಭಕ್ತಿ ಭಯ ಅನ್ನುವಂಥದ್ದು. ಬಹುಶಃ ಇವತ್ತು ಗೋಳಿತಿಟ್ಟಿನ ಊರು, ಹಳೆ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಣ ಪ್ರೇಮಿಗಳು ಈ ಒಂದು ಶತಸಿರಿ ಸಂಭ್ರಮ 100ರ ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ಒಂದು ಶುಭಗಳಿಗೆ. ಈ ಶುಭಗಳಿಗೆ ಅಥವಾ ಈ ಒಂದು ಶತಸಿರಿಯನ್ನು ಸಂಭ್ರಮವನ್ನು ಆಚರಿಸಬೇಕು ಅಂತ ಇದ್ದರೆ ಅದಕ್ಕೆ ಗುರುಗಳು ಮಾತ್ರ ಕಾರಣ. ಈ ಗುರುಗಳು ಇಲ್ಲ ಅಂತ ಇದ್ದರೆ ಇವತ್ತು ಈ ಶತ ಸಂಭ್ರಮ ಇರ್ತಾ ಇರಲಿಲ್ಲ, ನಾವು ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಸುಮಾರು 100 ವರ್ಷಗಳ ಹಿಂದೆ, ಸ್ವಾತಂತ್ರ್ಯ ಸಿಕ್ಕಿರುವುದಕ್ಕಿಂತಲೂ ಮೊದಲು 100 ವರ್ಷಕ್ಕಿಂತ ಹಿಂದೆ ಯಾವುದೋ ಒಂದು ಮರದಡಿಯಲ್ಲಿ ಗೋಳುತಿಟ್ಟು ಶಾಲೆ ಆರಂಭವಾಗಿ ಯಾವುದೇ ರೀತಿಯ ಬರೆಯುವ ಸಲಕರಣೆಗಳು ಇರಲಿಲ್ಲ. ತದನಂತರದಲ್ಲಿ ಬಹುಶಃ ನಾವು ಕಲಿಯುವಂಥ ಹೊತ್ತಿನಲ್ಲಿ ಕಪ್ಪು ಹಲಗೆ, ಸುಣ್ಣ, ಚಾಕ್ ಅನ್ನು ಬಳಸಿ ನಂತರ ಇವತ್ತಿನ ದಿನದಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ ನಾವು ನೋಡ್ತಾ ಇದ್ದೇವೆ. ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ. ಬಹುಶಃ ಇಂಥ ಸಂದರ್ಭ 100 ವರ್ಷಗಳ ಹಿಂದಿನಿಂದ ಹಿಡಿದು ಇವತ್ತಿನ ತನಕ ಕೂಡ ಬಹುಶಃ ಇಲ್ಲಿ ಜಿನ್ನಪ್ಪ ಮಾಸ್ಟ್ರು ಹಿರಿಯರು, ನಂತರ ದಿವಾಕರ್ ಸರ್, ಅನ್ನಮ್ಮ ಮೇಡಮ್ ಕೂಡ ಇದ್ದಾರೆ. ಅಲ್ಲಿಂದ ಹಿಡಿದು ತೇಜಸ್ವಿನಿ ಅಂಬೇಕಾಲ್ ಮೊನ್ನೆ ತಾನೇ ಬೇರೆ ಶಾಲೆಗೆ ವರ್ಗಾವಣೆಗೊಂಡರು. ಇಲ್ಲಿಯ ತನಕ ವಿದ್ಯಾರ್ಥಿಗಳಿಗೆ ಇವರು ಮಾಡಿದಂಥ ಪಾಠ ಅಥವಾ ಬೋಧನೆ ಅಥವಾ ಬಾಳಿಗೆ ಒಂದು ಬೆಳಕನ್ನು ಸೂಚಿಸಿದ್ದಾರೆ. ಇವತ್ತು ಸರಕಾರಿ ಶಾಲೆ, ಬಹುಶಃ ಸರಕಾರಿ ಶಾಲೆಯನ್ನು ನಾವು ಮುಚ್ಚುವಂತಹ ಸ್ಥಿತಿಗೆ ಬರ್ತಾ ಇದ್ದೇವೆ. ಇದನ್ನು ಉಳಿಸುವಂಥದ್ದು ಶಿಕ್ಷಣ ಪ್ರೇಮಿಗಳಾದಂತಹ ಅಥವಾ ಹಳೆ ವಿದ್ಯಾರ್ಥಿಗಳು, ಪೋಷಕರ ಒಂದು ಆದ್ಯ ಕರ್ತವ್ಯ. ಬಹುಶಃ ಇದು ತುಂಬ ಕಷ್ಟಕರ ಆದ್ದು. ಸರ್ಕಾರಿ ಶಾಲೆಗಳಿಗೆ ಅದರದ್ದೇ ಆದಂತಹ ಒಂದು ಪವಿತ್ರತೆ ಇದೆ, ಒಂದು ಶಕ್ತಿ ಇದೆ. ಯಾಕೆ ಅನ್ನುವಂಥದ್ದು. ಆದರೆ ಖಾಸಗಿ ಶಾಲೆಗಳಿಗೆ ಇಲ್ವಾ ಅನ್ನುವಂಥದ್ದು. ಬಹುಶಃ ಖಾಸಗಿ ಶಾಲೆಗಳಲ್ಲಿ ಕೂಡ ಇದೆ. ಆದರೆ ಯಾವುದು ಸರಕಾರಿ ಶಾಲೆಯಲ್ಲಿ ನಮಗೆ ಸಿಗ್ತದೋ ಅದು ಖಂಡಿತವಾಗಲೂ ನಮಗೆ ಖಾಸಗಿ ಶಾಲೆಗಳಲ್ಲಿ ಸಿಗುವಂಥದ್ದು ಕಡಿಮೆ ಅನ್ನುವಂಥದ್ದು. ಕಾರಣಗಳು ಇರಬಹುದು. ಅದೆಷ್ಟೋ ವಿದ್ಯಾರ್ಥಿಗಳು, ಬಹುಶಃ ನಾವು ತುಂಬ ಜನ ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿ ನಾವು ಬಂದಿರುವಂಥದ್ದು. 1ನೇ ತರಗತಿಯಿಂದ 7ನೇ ತರಗತಿಯ ತನಕ ಅಥವಾ 10ನೇ ತರಗತಿಯ ತನಕ ನಮಗೆ ಯಾರು ಕ್ಲಾಸ್ ಮಾಡಿರ್ತಾರೋ ಅವರ ನೆನಪು, ಅವರ ಆದರ್ಶ ನಮಗೆ ನಮ್ಮ ಮನಸ್ಸಿನಲ್ಲಿ ಉಳಿದಿರುತ್ತದೆ. ಯಾಕೆಂತ ಹೇಳಿದರೆ 1ನೇ ತರಗತಿಯಲ್ಲಿ ನಮಗೆ ಕನ್ನಡ ಪಾಠ ಮಾಡಿದ ಶಿಕ್ಷಕ, ಆ ಗುರು 2ನೇ ತರಗತಿಯಲ್ಲಿ ಕೂಡ ಅವನೇ ಮಾಡಿರ್ತಾನೆ, 3ನೇ ತರಗತಿಯಲ್ಲಿ ಕೂಡ ಅವನೇ ಮಾಡಿರ್ತಾನೆ. ಸಮಾಜವನ್ನು ಯಾರು ಮಾಡಿರ್ತಾರೋ, ವಿಜ್ಞಾನವನ್ನು ಯಾರು ಮಾಡಿರ್ತಾರೆ, ಗಣಿತವನ್ನು ಯಾರು ಮಾಡಿರ್ತಾನ, ಇಂಗ್ಲೀಷನ್ನು ಯಾರು ಮಾಡಿರ್ತಾನ, ಅವನು 7ನೇ ತರಗತಿ ಅಥವಾ 10ನೇ ತರಗತಿ ಆಗುವ ತನಕ ಅವನೇ ಮಾಡಿರ್ತಾನೆ. ಆದರೆ ಇವತ್ತು ನಾವು ಖಾಸಗಿ ಶಾಲೆಯನ್ನು ತೆಗೆದುಕೊಂಡಾಗ ಇಂಗ್ಲೀಷ್ ಪಾಠ ಮಾಡಲಿಕ್ಕೆ ಒಬ್ಬ, ಇಂಗ್ಲೀಷ್ನಲ್ಲಿ ಪೋಯಮನ್ನು ಮಾಡಲಿಕ್ಕೆ ಒಬ್ಬ, ಅಲ್ಲಿರುವಂಥ ಗ್ರಾಮರನ್ನು ಮಾಡಲಿಕ್ಕೆ ಇನ್ನೊಬ್ಬ. ಅವ 7ನೇ ಕ್ಲಾಸ್ ಮುಗಿಯೋ ತನಕ ಕೇವಲ ಇಂಗ್ಲೀಷಿಗೆ ಒಂದು 25 ಜನ ಗುರುಗಳು ಬಂದು ಹೋಗಿರ್ತಾರೆ. ಬಹುಶಃ ಇದು ಕೂಡ ಒಂದು ಕಾರಣ ಇರ್ಬೋದು. ಒಬ್ಬ ಆದರ್ಶ ಗುರುಗಳ ಏನು ನೀತಿ ಇದೆ, ಬೋಧನೆ ಇದೆ, ಅದನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು. ಬಹುಶಃ ಹಿಂದೆ ಇರುವಂತಹ ಗುರುಗಳ ಶಕ್ತಿ ಅಥವಾ ಇವತ್ತು ಕೂಡ ನಾವು ನೋಡುವಂಥದ್ದು ಈ ಸರಕಾರಿ ಶಾಲೆಗಳಲ್ಲಿರುವಂಥದ್ದು, ಬಹುಶಃ ಹಿಂದಿನ ಕಾಲದಲ್ಲಿ ಅಥವಾ ನಾವು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅಥವಾ ವೇದಿಕೆಯಲ್ಲಿರುವಂಥವರು ಕೂಡ ಹೋಗುವ ಸಂದರ್ಭದಲ್ಲಿ ಆ ಶಾಲೆಗೆ ಕಳಿಸುವಂಥದ್ದು ಆ ಗುರುಗಳಿಗೋಸ್ಕರ ಮಾತ್ರ. ಆ ಗುರುಗಳು ಇದ್ದರೆ ನನ್ನ ಮಗ, ನನ್ನ ಮಗಳು ಖಂಡಿತವಾಗಲೂ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡ್ತಾನೆ ಅನ್ನುವಂಥದ್ದು. ನಮಗೆ ಗೊತ್ತಿರ್ಬೋದು, ಜಿನ್ನಪ್ಪ ಮಾಸ್ಟ್ರು ಅಂತ ಇದ್ದರು. ನಾನು ಅವರ ಶಿಷ್ಯ ಅಲ್ಲ, ತುಂಬ ಜನ ಇಲ್ಲಿ ಶಿಷ್ಯಂದರು ಇದ್ದಾರೆ. ಅವರು ಕಲಿತಂಥ ವಿದ್ಯಾರ್ಥಿ ಮದುವೆಯಾಗಿ ಅವರ ಮಕ್ಕಳು ಮರಿಮಕ್ಕಳಾಗುವ ತನಕ ಕೂಡ ಆ ಗುರುಗಳು ಬಂದರೆ ಆ ದಾರಿಯಲ್ಲಿ ಹೋಗ್ತಾ ಇರಲಿಲ್ಲ, ಎಲ್ಲಿಯಾದರೂ ಓಡಿ ಹೋಗ್ತಾ ಇದ್ದರು. ನಾನು ಸಂತ ಜಾರ್ಜ್ ಪದವಿ ಪೂರ್ವ ಹೈಸ್ಕೂಲಿಗೆ ನಾನು ಸೇರಿಕೊಂಡಾಗ ನಮ್ಮ ಮನೆಯಲ್ಲಿ ಒಂದಿತ್ತು,
ನೀನು ಹೋದರೆ ಅಲ್ಲಿ ನಿಮಗೆ ಗಣಿತಕ್ಕೆ ರವೀಂದ್ರ ಮಾಸ್ಟರ್ ಸಿಗಬೇಕು ಅನ್ನುವಂಥದ್ದು. ರವೀಂದ್ರ ಮಾಸ್ಟರ್ ಸಿಕ್ಕಿದ್ರೆ ಅವ ಖಂಡಿತವಾಗಲೂ 10ನೇಯಲ್ಲಿ ಪಾಸ್ ಆಗ್ತಾನೆ ಅನ್ನೋಂಥದ್ದು ಧೈರ್ಯ. ಇವತ್ತು ಅಂಥ ಗುರುಗಳು ಕೂಡ ನಮಗೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಅದು ಸರಕಾರದ ಕೆಲವು ಕಾನೂನುಗಳಿರ್ಬೋದು, ಮಕ್ಕಳಿಗೆ ಹೊಡಿಲಿಕ್ಕೆ ಇಲ್ಲ ಅನ್ನುವಂಥದ್ದು. ಎಷ್ಟೋ ಜನ ಇಲ್ಲಿ ಗುರುಗಳಿದ್ದೀರಿ, ನಿಮ್ಮಿಂದ ನಿಮ್ಮ ಕೈಯಿಂದ ಪೆಟ್ಟು ತಿಂದ ವಿದ್ಯಾರ್ಥಿಗಳು ಬಹಳ ವಿರಳ. ಕೈಯ ಗಂಟಿಗೆ ಏನು ಹೊಡೆಯುವಂಥ ಅಧ್ಯಾಪಕ ಅನ್ನುವಂಥ ಒಂದು ಹೆಸರು ಇರ್ತಿತ್ತು. ನಾಗರ ಬೆತ್ತದಲ್ಲಿ ಹೊಡೆಯುವ ಅಧ್ಯಾಪಕ ಅಂತ ಹೆಸರು ಇರ್ತಿತ್ತು. ಬಹುಶಃ ನಾಗರ ಬೆತ್ತದಲ್ಲಿ ಒಂದು ಪೆಟ್ಟನ್ನು ತಿಂದರೆ, ಕೈಯ ಗಂಟಿಗೆ ಒಂದು ಪೆಟ್ಟನ್ನು ತಿಂದರೆ ಬಹುಶಃ ಆ ವಿದ್ಯಾರ್ಥಿಯ ಒಂದು ಹೆಮ್ಮೆ ಅಂತ ನಾವು ಅನ್ನಿಸ್ತಾ ಇದ್ವಿ. ಇವತ್ತು ಏನಾಗ್ತಾ ಇದೆ ಅನ್ನುವಂಥದ್ದು, ಇವತ್ತು ಹೊಡೆಯುವಂಥದ್ದು ಕೂಡ ಒಂದು ವೇಳೆ ಹೊಡೆಯುವಂಥದ್ದು ಬಿಡಿ, ಒಂದು ಜೋರು ಮಾಡಿದರೆ ಕೂಡ ನಾಳೆ ಮನೆಯಿಂದ ಬರ್ತಾರೆ. ನಾವೊಂದು ವಿಶೇಷ ಗಮನಿಸುವಂಥದ್ದು, ಇಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಇದ್ದಾರೆ. ಯಾಕೆ ಮಕ್ಕಳು ಕಡಿಮೆ ಇದ್ದಾರೆ ಅಂತ ಹೇಳಿದರೆ, ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಬೆಳಿಗ್ಗೆ ನಾವು ಅಲ್ಲಿರುವಾಗ ಒಂದು 2 ಮಕ್ಕಳು ಏನೋ ಒಂದು ಮೊಮೆಂಟ್ ಏನು ಬಾಕ್ಸಲ್ಲಿ ತರ್ತಾಯಿದ್ರು. ಒಂದು ವೇಳೆ ಖಾಸಗಿ ಶಾಲೆಯಲ್ಲಿ ಅದು ಆಗ್ತಾ ಇದ್ದರೆ ಹೆತ್ತವರು ನಾವೇ ಹೇಳ್ತಿದ್ವಿ, ಅಷ್ಟು ಫೀಸನ್ನು ಕೊಟ್ಟು ನಾವು ಕಳಿಸ್ತೇವೆ, ಮಕ್ಕಳಲ್ಲಿ ಕೆಲಸ ಮಾಡಲಿಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಇರ್ತೇವೆ. ಬಹುಶಃ ಸರಕಾರಿ ಶಾಲೆಯಲ್ಲಿ ಅದು ಇಲ್ಲ. ಮಕ್ಕಳು ಏನಂತ ನೋಡಿ ಕೆಲಸವನ್ನು ಮಾಡ್ತಾರೆ. ಮಾತ್ರವಲ್ಲ, ಒಂದು ಕೆಲಸವನ್ನು ಹೇಳಿದರೆ ಅಷ್ಟು ಬೇಗ ಅದನ್ನು ಮಾಡಿ ಮುಗಿಸ್ತಾರೆ. ನಾನೊಂದು ಉದಾಹರಣೆ ಕೊಡ್ತೇನೆ. ನಾನು ಕಾಲೇಜಿನಲ್ಲಿ ಪಾಠ ಮಾಡೋ ಸಂದರ್ಭದಲ್ಲಿ ಒಬ್ಬರು ಉಪನ್ಯಾಸಕರು ಒಬ್ಬರ ಹತ್ರ ಹೇಳಿದ್ರು, ಅಲ್ಲಿ ಬಾಟಲ್ ಇದೆ ತೆಗಿ ಅಂತೇಳಿ. ವರಾಂಡದಲ್ಲಿ ಬಿದ್ದಿತ್ತು, ತೆಗಿ ಅಂಥೇಳಿ. ಅವನ ಉತ್ತರ ಏನು ಅಂತೇಳಿ, ಸರ್ ಅದು ನಾನು ಹಾಕಿಲ್ಲ ಅನ್ನುವಂಥದ್ದು. ನಾನು ಹಾಕಿಲ್ಲ ಅನ್ನುವಂಥ ಉತ್ತರ. ಆದರೆ ಇದೇ ಮಕ್ಕಳಿಗೆ ನಾವು ಹೇಳಿದರೆ ನೋಡಿ ತೆಗೀತಾರೆ, ಅಥವಾ ಹೇಳಿದ ಕೂಡಲೇ ಅವರು ಅದನ್ನು ತೆಗೀತಾರೆ. ಇದು ಗುರುಗಳು ಕೊಟ್ಟಂತಹ ಶಿಕ್ಷಣ, ಅಥವಾ ಗುರುಗಳು ನಮ್ಮ ಏನು ಜೀವನಕ್ಕೆ ಒಂದು ದಾರಿದೀಪವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಸುಮಾರು 100 ವರ್ಷಗಳ ಹಿಂದೆ ಈ ಒಂದು ಗೋಳಿತಿಟ್ಟಿನಲ್ಲಿ ಒಂದು ಬೀಜವನ್ನು ಬಿತ್ತಿದ್ದಾರೆ. ಆ ಬಿತ್ತಿದಂತಹ ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಫಸಲನ್ನು ಕೊಡ್ತಾ ಇದೆ. ಎಷ್ಟೋ ಜನರಿಗೆ ನೆರಳನ್ನು ಕೊಡ್ತಾ ಇದೆ, ರೆಂಬೆ ಕೊಂಬೆಗಳಾಗಿ ಬೆಳೀತಾ ಇದೆ. ಇಲ್ಲಿರುವಂಥ ಗುರುಗಳು, ನೀವೆಲ್ಲರೂ ಕಲಿಸಿದ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದಾರೆ. ಉಪನ್ಯಾಸಕರಾಗಿದ್ದಾರೆ, ವಕೀಲರಾಗಿದ್ದಾರೆ, ನ್ಯಾಯವಾದಿಗಳಾಗಿ ಡಾಕ್ಟರ್ ಆಗಿದ್ದಾರೆ, ಅಥವಾ ಒಂದು ಕೂಲಿ ಕಾರ್ಮಿಕ ಆಗಿದ್ದರೂ ಕೂಡ, ಅಥವಾ ಒಂದು ಸಾರಣೆ ಕೆಲಸ ಮಾಡ್ತಾ ಇದ್ರು ಕೂಡ ತುಂಬ ಬದ್ಧತೆಯಿಂದ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆವಾಗ ಇಲ್ಲಿ ಮಾತನಾಡುವಾಗ ಹೇಳಿದರು ಜನಾರ್ದನ ಪಟೇರಿಯವರು, ಆ ಆಹಾರ ಸಾಮಗ್ರಿ ಅಥವಾ ಫುಡ್ಡನ್ನು ತಯಾರಿಸುವಂತಹ ಒಂದು ಭಾಗಕ್ಕೆ ಮುನ್ನೆಯಿಂದ ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಆ ಕಷ್ಟಪಡುವಂಥದ್ದು ಅದು ಬದ್ಧತೆ ಅನ್ನುವಂಥದ್ದು. ಅದು ನೀವು ಕೊಟ್ಟಿರುವಂತಹ ಒಂದು ಭಿಕ್ಷೆ ಅಂತ ಕರೆಯಿಲ್ಲ, ಅಥವಾ ಒಂದು ಜೀವನಕ್ಕೆ ಕೊಟ್ಟಿರುವಂಥ ಒಂದು ಬೆಳಕು ಅಂತ ಕರೆಯಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ದೂರದ ಊರಲ್ಲಿದ್ದಾರೆ. ಒಂದು ಮರ ಬೆಳೆದಾಗ ಮರದಲ್ಲಿ ಹಣ್ಣು ಆಗ್ತದೆ, ಕಾಯಿ ಆಗ್ತದೆ, ನೆರಳು ಕೊಡ್ತದೆ, ಅದನ್ನು ಪೋಷಣೆ ಮಾಡುವಂತಹ ಊರಿನವರು ಇರ್ತಾರೆ. ಆದರೆ ಅದರ ಬೇರು ಯಾರಿಗೂ ಕಾಣುವುದಿಲ್ಲ. ಆ ಗುರುಗಳು ಬೇರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಬೇರು ಹೋದ ನಂತರ ಅದಕ್ಕೆ ಹೊಸ ಹೊಸ ಬೇರುಗಳು ಸೇರಿಕೊಂಡಿದೆ. ಆ ಬೇರು ಯಾರಿಗೂ ಕಾಣುವುದಿಲ್ಲ, ಆದರೆ ಮರ ತುಂಬ ಉನ್ನತವಾಗಿ ಬೆಳೆದಿರುತ್ತಾರೆ. ಬಹುಶಃ ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಪ್ರಾಸ್ತಾವಿಕ ಮಾತನಾಡಿದಂತಹ ಹಿರಿಯರು ಹೇಳಿದರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ತ್ರಿಮೂರ್ತಿಗಳಿಗೆ, ಬ್ರಹ್ಮನಿಗೆ ಗುರುಗಳನ್ನು ಹೋಲಿಸಿದ್ದಾರೆ. ಬ್ರಹ್ಮ ನಮಗೆ ಜನ್ಮವನ್ನು ನೀಡುವಂಥದ್ದು, ವಿದ್ಯೆಯ ಮೂಲಕ ವಿದ್ಯೆಯನ್ನು ನೀಡಿದಂತಹ ಗುರುಗಳು ನೀವು ಅಂತ ಹೇಳಿ. ಗುರು ವಿಷ್ಣು ವಿದ್ಯೆಯನ್ನು ಮಾತ್ರ ನೀಡಿಲ್ಲ, ನೀವು ನಮಗೆಲ್ಲರಿಗೂ
ಅದನ್ನು ಉಳಿಸುವ ಹಾಗೆ ಜ್ಞಾನವನ್ನು ಉಳಿಸುವ ಆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಮಹೇಶ್ವರ ಗುರು ವಿಷ್ಣು ಗುರುಬ್ರಹ್ಮ ಗುರುಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ, ನೀವು ಸಂಹಾರ ಮಾಡಿದ್ದೀರಿ. ಯಾವುದನ್ನು ಸಂಹಾರ ಮಾಡಿದ್ದೀರಿ? ನನ್ನಲ್ಲಿರುವಂಥ ಅಹಂಕಾರವನ್ನು, ನನ್ನಲ್ಲಿರುವಂಥ ಲೋಪವನ್ನು, ನನ್ನಲ್ಲಿ ಇರುವಂಥ ಎಲ್ಲ ದುಶ್ಚಟಗಳನ್ನು ನೀವು ನಾಶ ಮಾಡಿದ್ದೀರಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಅಂತಹ ದೇವರು ನೀವು. ನಿಮಗೆ ನಾವೆಲ್ಲರೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅಂತ ಹೇಳ್ತಾ ಇದ್ದೇನೆ. ಇನ್ನೇನು ಹೆಚ್ಚು ಮಾತಾಡಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಗುರುನಮನ ಕಾರ್ಯಕ್ರಮವನ್ನು ಮಾಡಬೇಕು ಅಥವಾ ಈ ಒಂದು ಶತಸಿರಿ ಸಂಭ್ರಮವನ್ನು ಆಚರಿಸಬೇಕು ಅನ್ನುವಂಥ ಒಂದು ಸಡಗರದಲ್ಲಿರುವಂಥ ಸಂಭ್ರಮದಲ್ಲಿರುವಂಥ ಹೊತ್ತಿನಲ್ಲಿ ಕೆಲವು ನಾನು ಇಲ್ಲಿ ಮೀಟಿಂಗ್ಗೆ ಭಾಗಿಯಾಗಿದ್ದೆ. ಆ ಸಂದರ್ಭದಲ್ಲಿ ನನ್ನನ್ನು ಹೇಳಿದರು, ಗುರುನುಡಿಯನ್ನು ನೀವು ಮಾಡಬೇಕು ಅನ್ನೋಂತಲೇ ಹೇಳಿದರು. ಆದರೆ ನಾನು ತಪ್ಪಿಸಿಕೊಂಡೆ. ಮೀಟಿಂಗಿನಲ್ಲಿ ನಾವು ಅದನ್ನು ಬೇರೆಯವರಿಗೆ ಮಾಡುವಂಥ ಒಂದು ಆಲೋಚನೆ ಮಾಡದೆ ಬೇರೆಯವರಿಗೆ ಕೊಟ್ಟೆ. ನಾನು ಉದ್ದೇಶ ಎರಡು ನಂದು. ಒಂದು, ಈ ಗುರುಗಳ ಎದುರಲ್ಲಿ ನಾನು ಮಾತಾಡುವಂಥ ವ್ಯಕ್ತಿ ಅಲ್ಲ ಅನ್ನುವಂಥದ್ದು. ಬಹುಶಃ ಹಿರಿಯರು ಇದ್ದೀರಿ, ತುಂಬ ಹಿರಿಯರು. ಇವರ ಎದುರಲ್ಲಿ ನಾನು ಮಾತನಾಡುವಂಥ ಯೋಗ್ಯತೆ ನನಗೆ ಎಷ್ಟಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದರೊಟ್ಟಿಗೆ ಒಂದು ಕಡೆಯಲ್ಲಿ ರವೀಂದ್ರ ಮಾಸ್ಟರ್ನ ಕರೆದಿದ್ದಾರೆ, ಇನ್ನೊಂದು ಜೋಸೆಫ್ ಪ್ರಾಂಶುಪಾಲರು ನಿವೃತ್ತರು ಇವತ್ತು ಬರಲಿಲ್ಲ. ಅವರನ್ನು ಕರೆದು ಅವರ ಮಧ್ಯದಲ್ಲಿ ನನ್ನನ್ನು ಕೂರಿಸಿ ಗುರುವಂದನೆ ಮಾಡಿ ಅಂತ ಹೇಳಿದರೆ ನಾನು ಯಾವ ರೀತಿ ಮಾಡು ಅಂತ ನಾನು ತಪ್ಪಿಸಿಕೊಂಡೆ. 2-3 ದಿವಸ ಕಳೆದ ನಂತರ ವೆಂಕಪ್ಪ ಗೌಡರು ನನಗೆ ಒಂದು ಫೋಟೋ ಕಳಿಸಿಬಿಟ್ರು, ಇನ್ವಿಟೇಷನ್, ನನ್ನ ಹೆಸರು ಹಾಕಿ. ಬಿಡಲಿಲ್ಲ. ನಾನು ಮತ್ತೇನು ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದರೆ 100 ವರ್ಷ, ಇನ್ನು 100 ವರ್ಷದಲ್ಲಿ ನಾವು ಯಾರೂ ಇರುವುದಿಲ್ಲ. ಆದರೆ 100 ವರ್ಷದಲ್ಲಿ ಈ ಒಂದು ಅವಕಾಶವನ್ನು, ಈ ಯೋಗವನ್ನು ಈ ಊರಿನ ಜನರು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ಈ ಗುರುಗಳ ಎದುರಲ್ಲಿ ಮಾತನಾಡುವ ಅವಕಾಶವನ್ನು ಈ ನಮ್ಮ ಏನು ಹಿರಿಯರು ಅಥವಾ ಎಲ್ಲ ಸಮಿತಿಯ ಸದಸ್ಯರು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತನ್ನು ಹೇಳಬೇಕು. ನಿನ್ನೆ ಸ್ವಾಗತ ಮಾಡಿದಾಗ ವೆಂಕಪ್ಪ ಗೌಡರು ಸ್ವಲ್ಪ ತಡವರಿಸಿದರು. ಇವತ್ತು ಸ್ವಾಗತ ಮಾಡುವಾಗ ಬಾಬು ಪೂಜಾರಿಯವರು ಸ್ವಲ್ಪ ತಡವರಿಸಿದರು. ಯಾಕೆ ಅನ್ನುವಂಥದ್ದು, ವರ್ಷಗಳಾಯಿತು ನಿದ್ದೆ ಇಲ್ಲದೆ, ನೀರಿಲ್ಲದೆ. ಆವಾಗ ಮಾತನಾಡುವಾಗ ಹೇಳಿದರು, ಅಣ್ಣಿ ಪೂಜಾರಿಯವರು ನಮ್ಮ ಊರಿನ ಹಾಜಪ್ಪ, ಹರತಾಳ ಹಾಜಪ್ಪ ಅಂತ ಹೇಳಿ ನಮ್ಮ ಹಿರಿಯರನ್ನು. ಬಹುಶಃ ನಮ್ಮ ಊರಿನಲ್ಲಿ ಪದ್ಮಭೂಷಣ ಅಥವಾ ಪದ್ಮವಿಭೂಷಣ ಕೊಡಬೇಕು ಅಂತ ಇದ್ದರೆ ಅವರಿಗೆ, ಅವರೊಟ್ಟಿಗೆ ಸುಮಾರು ಜನ ಇದ್ದಾರೆ. ಬಾಬಾ ಪೂಜಾರಿಯವರು ಅಥವಾ ಜನಾರ್ದನರು, ಸುಂದರರು, ತುಂಬ ಜನ ಇದ್ದಾರೆ, ಕುಶಾಲಪ್ಪರು, ಇವರೆಲ್ಲರೂ ಸೇರಿಕೊಂಡು ಬಹುಶಃ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಅದ್ಭುತವಾದ ಕೆಲಸ ಮಾಡಿರುವಂಥದ್ದು ನಾವು ಗುರುಗಳಿಗೆ ಒಂದು ಅಭಿನಂದನೆಯನ್ನು, ಗುರುಗಳಿಗೆ ನಾವು ಒಂದು ವಂದನೆಯನ್ನು ಕೊಡುವ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇದು ಪರಿಪೂರ್ಣ ಆಗ್ತದೆ ಅಂತ ಹೇಳ್ತಾ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ನಿಮ್ಮ ಪಾದಗಳಿಗೆ ನಾನು ಮುಟ್ಟಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ತೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಅಜಿತ್ ಕುಮಾರ್ ಪಾಲೇರಿ ಸರ್, ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿ ಅಲ್ಲದಿದ್ದರೂ ಕೂಡ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ಎಲ್ಲ ಆಗು ಹೋಗುಗಳಲ್ಲಿ ಮಾರ್ಗದರ್ಶನದ ಮೂಲಕ ನಿತ್ಯ ಜೊತೆಯಾಗಿದ್ದೀರಿ ಸರ್. ತಮ್ಮ ಪ್ರೀತಿಯ ನುಡಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ಶಿವಪ್ರಸಾದ್ ಶೆಟ್ಟಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ದಕ್ಷಿಣ ಕನ್ನಡ. ಇವರು ತುರ್ತು ಕಾರ್ಯಕ್ರಮ ಇರುವುದರಿಂದ ಬೇಗ ತೆರಳ್ತೇನೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಮಯಕ್ಕೆ ನಾವು ಖಂಡಿತವಾಗಿ ಗೌರವವನ್ನು ಕೊಡ್ತಿದ್ದೇವೆ ಸರ್. ಯಾಕೆ ಅಂತ ಹೇಳಿದರೆ ಎಲ್ಲಿಯ ಗೋಳಿ ತೊಟ್ಟು ಎಲ್ಲಿಯ ಬಂಟು ಆಳ ಖಂಡಿತ. ಆದರೆ ಈ 2 ತಾಲೂಕುಗಳನ್ನು ಬೆಸೆದದ್ದು ನಮ್ಮ ಶಾಲೆ. ನಮ್ಮ ಶಾಲೆ 100 ವರ್ಷದ ಇತಿಹಾಸವನ್ನು ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲೆಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಅಲ್ವಾ. ಅವರು ಒಂದು ಕ್ಷಣ ಬಂದು ಹೋದರೂ ಕೂಡ ಅದು ನಮಗೆ ಅತ್ಯಂತ ಸಂಭ್ರಮ. ಬಹುಶಃ ನಮ್ಮ ತಾಯಿ ಅದನ್ನೆಲ್ಲ ನೋಡ್ಕೊಳ್ತಿದ್ದಾಳೆ ಸರ್, ಎಲ್ಲೋ ದೂರದಿಂದ ನೋಡಿ ನಮಗೆಲ್ಲರಿಗೂ ಖಂಡಿತ ಆಶೀರ್ವಾದ ಮಾಡ್ತಾ ಇದ್ದಾಳೆ. ನಿಮ್ಮ ನುಡಿಗಳಿಗಾಗಿ ಸರ್ ಈಗ ವೇದಿಕೆ.
ಗೋಳಿತ್ತೊಟ್ಟು ಶಾಲೆಯ ಶತರ್ಸಿರಿ ಸಂಭ್ರಮದ ವೇದಿಕೆಯಲ್ಲಿರುವಂಥ ಬೇರೆ ಬೇರೆ ಕ್ಷೇತ್ರಗಳ ವಿದ್ವಾನ್ಮಣಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಈ ಶಾಲೆಯ ಹಿತೈಷಿಗಳೇ, ಹಿರಿಯ ವಿದ್ಯಾರ್ಥಿಗಳೇ, ಶಿಕ್ಷಕ ವೃಂದದವರೇ, ಧನ್ಯತಮವೋ ಈ ಘಳಿಗೆ, ಪುಣ್ಯತಮವೋ ಈ ಘಳಿಗೆ, ನಿನ್ನ ಮಮತೆಯ ನೂಲ ವಿದ್ಯೆ ಹರಿದಂದು, ಉನ್ನತಿಯ ನಾತ್ಮವನ್ನು ತಡೆದಿಡುವ ಪಾಶಗಳು ಚಿನ್ನವಾದಂದೇ ಸೊಗೆ ಮಂಕುತಿಮ್ಮ ಅಂತೇಳಿ ಒಂದು ಕಡೆ DVG ಹೇಳ್ತಾರೆ. ನಮ್ಮನ್ನು ಉನ್ನತಿಗೆ ಏರಿಸುವಂಥ ಅಂಶಗಳು, ನಮ್ಮನ್ನು ಬಂಧಿಸಿಟ್ಟಂಥ ಪಾಶಗಳನ್ನು ಬಿಟ್ಟಾಗ ನಾವು ಔನ್ನತ್ಯಕ್ಕೆ ಏರ್ತೇವೆ ಅಂತ ಹೇಳುವಂಥದ್ದು ಈ ಮಾತಿನ ಅರ್ಥ. ಪ್ರಾಯಶಃ 100 ವರ್ಷಕ್ಕೆ ಸಂದ ಈ ಶಾಲೆ ಅಂತ ಒಂದು ದೊಡ್ಡ ಅವಕಾಶವನ್ನು ಈ ಸಮಸ್ತ ಜನರಿಗೆ ಕಲ್ಪಿಸಿದೆ ಅಂತ ಹೇಳುವಂಥ ಒಂದು ಸಂದರ್ಭಕ್ಕೆ ನಾವೆಲ್ಲ ಚಿರಋಣಿಯಾಗಿರಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ. ಆತ್ಮೀಯ ಬಂಧುಗಳೇ, ಒಂದು ಸಮಾಜ ತನ್ನನ್ನು ತಾನೇ ಶುದ್ಧೀಕರಿಸಿಕೊಳ್ತಾ ಹೊಸ ಔನ್ನತ್ಯಕ್ಕೆ, ಹೊಸ ಹಂತಕ್ಕೆ ಸಾಗುವುದು ಪ್ರೌಢಿಮೆಯ ಲಕ್ಷಣ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಇವತ್ತು ಸರಕಾರಿ ಶಾಲೆಗಳ ಔಚಿತ್ಯದ ಹಿನ್ನೆಲೆಯಲ್ಲಿ ಈ ಒಂದು 100ರ ಸಂಭ್ರಮ ಆಗ್ತಾ ಇದೆ. ಊರಿನ ಜನರ ಮನಸ್ಸು ತುಂಬಿದೆ, ಹಿರಿಯ ವಿದ್ಯಾರ್ಥಿಗಳ ಮನಸ್ಸು ತುಂಬಿದೆ. ಆದರೆ ಖಾಸಗಿ ಶಾಲೆಗಳ ವ್ಯಾಮೋಹದಿಂದಾಗಿ ಈಗಾಗಲೇ ಅನೇಕರು ಹೇಳಿದ ಹಾಗೆ ಶಾಲೆಯ ಬೆಂಚಿನಲ್ಲಿ ಕೂತ್ಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿಯಾಗಿದೆ. ಸಾವಿರಾರು ಕಾರಣಗಳಿದೆ ಅದಕ್ಕೆ. ಅದನ್ನು ನಾವು ಇಲ್ಲಿ ಭಾಷಣದಲ್ಲಿ ಮಾತಾಡುವಂಥ ವಿಷಯಗಳಲ್ಲ. ಅದಕ್ಕೆ ದೊಡ್ಡ ಸಂವಾದವೇ ಬೇಕೋ ಏನೋ ಅಂತ ಹೇಳುವಂಥ ನನ್ನ ಭಾವನೆ. ಆದರೆ ಒಂದು ಊರಿನ ದೇವಸ್ಥಾನಕ್ಕೆ ಹೇಗೆ ಬ್ರಹ್ಮಕಲಶ ನಿಯಮಿತವಾಗಿ ಆಗ್ತದ, ಒಂದು ಮಸೀದಿಯ ಉರೂಸ್ ಅಥವಾ ವಾಲ್ ಹೇಗೆ 3 ದಿನ 5 ದಿನ ಆಗ್ತದ, ನಾವು ಮಸೀದಿಯ ಬೇರೆ ಬೇರೆ ಹಬ್ಬಗಳನ್ನು, ವಾರ್ಷಿಕೋತ್ಸವವನ್ನು ಹೇಗೆ ಅನೇಕ ದಿನ ಆಚರಿಸ್ತೇವ, ಹಾಗೆ ಈ ಶತ ಸಂಭ್ರಮವನ್ನು ನೀವು 3 ದಿನಕ್ಕೆ ಆಚರಿಸಿದ್ದೀರಿ. ಭಾಳ ದೊಡ್ಡ ಸಂಭ್ರಮ ಪಟ್ಟಿದ್ದೀರಿ. ಇವತ್ತು ನಾವು ಮರೆತದ್ದನ್ನು ನೀವು ಜ್ಞಾಪಿಸಿದ್ದೀರಿ ಅಂತ ಹೇಳುವಂಥದ್ದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ಯಾಕೆ ಈ ಮಾತನ್ನು ನಾನು ಎತ್ತಿದೆ ಅಂತ ಹೇಳಿದರೆ, ನಾವು ಜಾತಿಗಂದು ಶಾಲೆಯನ್ನು ಕಟ್ತಾ ಹೋಗ್ತಾ ಇದ್ದೇವೆ. ನಾವು ನಮ್ಮ ಮನಸ್ಸಿನ ನಡುವೆ ಗೋಡೆಗಳನ್ನು ಕಟ್ತಾ ಹೋಗ್ತಾ ಇದ್ದೇವೆ. ಕವಿಯೊಬ್ಬ ಹೇಳ್ತಾನೆ, ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ಒಡೆವ ಮನಸ್ಸೇ ಸಂದಿದೆ ಅಂತೇಳಿ. ಹಾಗಾಗಿ ನಾವು ಸ್ವಸ್ಥ ಸಮಾಜದೆಡೆಗೆ ಚಿಂತಿಸಬೇಕಾಗಿದೆ. ನಮಗೆ ಉದಾಹರಣೆಗಳು ಸಾಕಷ್ಟಿದೆ, ನಾವು ಮಾತ್ರ ಕಣ್ಣು ತೆರೆದು ನೋಡಬೇಕು. ನಮ್ಮಲ್ಲಿ ನಾನೊಂದು ಬಂಟ್ವಾಳದ ಉದಾಹರಣೆ ಕೊಡ್ತೇನೆ. ನಾನು ಬಂಟ್ವಾಳದವ. ತೇಜಸ್ವಿ ಮೇಡಮ್ ನನ್ನ ಊರಿನವರು. ಅವರ ತವರು ಮನೆ ಇದಾದರೆ ಅವರ ಗಂಡನ ಮನೆ ನನ್ನ ಹತ್ತಿರ. ನಾನು ಯಾವಾಗ ಕೇಳ್ತೇನೆ ಅವರಲ್ಲಿ, ನೀವ್ಯಾಕೆ ನಮ್ಮ ಬಂಟ್ವಾಳಕ್ಕೆ ಬರುವುದಿಲ್ಲ ಅಂತೇಳಿ. ಇವತ್ತು ಗೊತ್ತಾಯಿತು ಅವರು ಕಲಿತ ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳುವಂಥದ್ದು. ಇನ್ನು ಮುಂದೆ ಕರೆಯುವುದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ನಮ್ಮಲ್ಲಿ ಒಂದು ಬಂಟ್ವಾಳದಲ್ಲಿ ದಡ್ಡಲಕಾಡು ಅಂತ ಹೇಳುವಂಥ ಶಾಲೆ ಇದೆ. ಸುಮಾರು 10 ವರ್ಷದ ಹಿಂದೆ ಅಲ್ಲಿ 29 ಮಕ್ಕಳು, 700 ಮಕ್ಕಳಿಂದ 29 ಮಕ್ಕಳಿಗೆ ಆ ಶಾಲೆ ಬಂದಿತ್ತು. ಅಲ್ಲಿ ಒಂದು ಬಂಟ್ವಾಳದಲ್ಲಿ ಒಂದು ಪ್ರಸಿದ್ಧ ಉದ್ಯಮಿಗಳಿದ್ದಾರೆ, ನೀವೆಲ್ಲ ಕೇಳಿರಬೇಕು, ಅಂಚನ್ ಬ್ರದರ್ಸ್ ಅಂತೇಳಿ. ವಸ್ತ್ರೋದ್ಯಮದಲ್ಲಿ ಭಾರಿ ದೊಡ್ಡ ಹೆಸರು ಅವರದ್ದು. ಅದೇ ಶಾಲೆಯಲ್ಲಿ ಕಲಿತವರು ಅವರು. ಒಂದು ದಿನ, ಒನ್ ಫೈನ್ ಡೇ, ಅವರೊಂದು ನಿರ್ಧಾರ ಮಾಡಿದರು. ತನ್ನ ಸ್ವತಃ ಇಂಗ್ಲೀಷ್ ಮೀಡಿಯಂನ ಮಂಗಳೂರಿನ, ನಾನು ಈಗಿನ ಶಾಲೆಗಳ ಬಗ್ಗೆ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ತನ್ನ 2 ಮಕ್ಕಳನ್ನು ತೆಗೆದು ಆ ಸರ್ಕಾರಿ ಶಾಲೆಗೆ ಸೇರಿಸಿದ್ರು. ಆನಂತರ ಆ ಶಾಲೆಯ ಪುನರುಜ್ಜೀವನಕ್ಕೆ ಟೊಂಕ ಕಟ್ಟಿ ನಿಂತರು. ನಾನು ಆ ಪ್ರಾಸೆಸ್ಸನ್ನು ಹೇಳುವುದಿಲ್ಲ, ರಿಸಲ್ಟನ್ನು ಹೇಳ್ತೇನೆ. ಈಗ ದಡ್ಡಲ್ಕಾಡು ಶಾಲೆಯಲ್ಲಿ 1,500 ಮಕ್ಕಳಿದ್ದಾರೆ. ಸರ್ಕಾರಿ ಶಾಲೆ, 10 ಸರ್ಕಾರಿ ಬಸ್ಗಳಿದೆ. ಇವತ್ತು ಅದು ನಮ್ಮ ರಾಜ್ಯದಲ್ಲಿ ಮಾದರಿ ಅಂತ ಹೇಳುವಂಥ ಶಾಲೆ. ಅಲ್ಲಿಗೆ ಸ್ಪೀಕರ್ ಬಂದಿದ್ದಾರೆ, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಶಿಕ್ಷಣ ಸಚಿವರು ಬರ್ತಾ ಇರ್ತಾರೆ. ಇಂಥ ಅನೇಕ ಉದಾಹರಣೆಗಳು ನಮ್ಮ ಬಂಟ್ವಾಳದಲ್ಲಿದ್ದು. ವಿಟ್ಲ ಆಗಿರ್ಬೋದು. ನಾನು ಕೆಲಸ ಮಾಡುವಂಥ ಶಾಲೆ ಸುರಿಬೈಲು ಅಂತ ಹೇಳುವಂಥ ಒಂದು ಶಾಲೆ, ಬಹಳ ಇಂಟೀರಿಯರ್ ಸ್ಕೂಲ್. ಅಲ್ಲಿ ಕೂಡ ಇವತ್ತು LKG UKGಯಿಂದ 10ನೇವರೆಗೆ 750 ವಿದ್ಯಾರ್ಥಿಗಳಿದ್ದಾರೆ. ನಿಮ್ಮ ಇಲ್ಲಿ ಒಬ್ಬರು ಟೀಚರ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100% ರಿಸಲ್ಟ್ ಬಂದಿದೆ. ಇದು ಸರ್ಕಾರಿ ಶಾಲೆಗಳ ಉದಾಹರಣೆಗಳು. ನಾವು ಕಣ್ಣು ತೆರೆಯಬೇಕಷ್ಟೇ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಕೊನೆಯಲ್ಲಿ
ಒಂದು ಮಾತಿದೆ, ಪೊಸಿಷನ್ಸ್ ಆರ್ ಟೆಂಪರರಿ, ರ್ಯಾಂಕ್ಸ್ ಆ್ಯಂಡ್ ಟೈಟಲ್ಸ್ ಆರ್ ಲಿಮಿಟೆಡ್, ಬಟ್ ದ ವೇ ಯು ಟ್ರೀಟ್ ದ ಪೀಪಲ್ ವಿಲ್ ಆಲ್ವೇಸ್ ರಿಮೆಂಬರ್ ಅಂತ ಹೇಳುವಂಥ ಮಾತಿನಂತೆ ನಮ್ಮ ಮನಸ್ಸನ್ನು ಬದಲಿಸಿಕೊಂಡ್ರೆ ಹೊಸ ಯುಗದ ಹತ್ತಿರಕ್ಕೆ ನಮ್ಮ ಸ್ಥಿರೀಕರಿಸಿದಂಥ ಸ್ಥಿರವಾಗಿರುವಂಥ ನಿಂತ ನೀರಾಗಿರುವಂಥ ಮನಸ್ಸನ್ನು ನಾವು ಸ್ಥಿರೀಕರಿಸಿದರೆ ನೇತ್ರಾವತಿಯಲ್ಲಿ ನೀರು ಹರಿದು ಹೋದಾಗೆ ಜಡ ಚಿಂತನೆಗಳು ನಮ್ಮನ್ನು ಕಟ್ಟಿಟ್ಟಂತಹ ಪಾಶಗಳೆಲ್ಲ ತೊಳೆದು ಹೋಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ನಮ್ಮ ಮನಸ್ಸುಗಳು ವಿದ್ಯಾರ್ಥಿಗಳ ನಮ್ಮ ಭವಿಷ್ಯವನ್ನು ಕಟ್ಟುವ ಎಡೆಗೆ ಮುಂದಕ್ಕೆ ಹೋಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಸರ್ಕಾರಿ ಶಾಲೆಗಳಾಗಲಿ ಖಾಸಗಿ ಶಾಲೆಗಳಾಗಲಿ ಒಂದು ಕಾಲದಲ್ಲಿ ನಮ್ಮ ಹಿರಿಯರು ತಾವು ಹಣ ಕಟ್ಟಿ ಈಗಾಗಲೇ ಹೇಳಿದಾಗೆ ಸ್ವತಃ ನಿವೇಶನವನ್ನು ಕೊಟ್ಟು ಅಲ್ಲಿ ತನ್ನ ಮಕ್ಕಳನ್ನು ಕಲಿಸಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಮಗುವನ್ನು ಕೂಡ ಆ ಶಾಲೆಯಲ್ಲೇ ಕಳಿಸಿ ಇವತ್ತು ನಮ್ಮ ಸಮಾಜದ ಅತ್ಯಂತ ಕಟ್ಟ ಕಡೆಯ ವ್ಯಕ್ತಿ ಕೂಡ ಉನ್ನತ ಹುದ್ದೆಗೆ ಏರಿದರೆ ನಮ್ಮ ಹಿರಿಯರ ತ್ಯಾಗ ಇದೆ. ಆ ತ್ಯಾಗವನ್ನು ನಾವು ನೆನಪಿಸುವುದರೊಂದಿಗೆ ಅದನ್ನು ಮುಂದಕ್ಕೆ ಕೊಂಡು ಆಗುವಂಥ ಒಂದು ದೃಢ ಶಕ್ತಿ ನಮ್ಮದಾಗಲಿ ಅಂತೇಳಿ ಹಾರೈಸ್ತಾ ನಿಮ್ಮೆಲ್ಲರ ಸಮಯ ತಿಂದಿದ್ದೇನೆ. ನನಗೆ ಜರೂರು ಕೆಲಸ ಇದೆ, ಹಾಗಾಗಿ ನಿಜವಾಗಿ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ನಿಲ್ಲಬೇಕು ಅಂತ ಹೇಳುವಂಥ ಆಸೆ ನಮ್ಮದು. ಇನ್ನೊಂದು ಯಾವುದಾದ್ರೂ ಸಮಾರಂಭ ಇದ್ದರೆ ನಾನು ಖಂಡಿತ ಭಾಗವಹಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಅಂತಿಮ ಸ್ಪರ್ಶ ನೀಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಕರ ಸಮಸ್ಯೆಗಳಿಗೆ ಸದಾ ಮಿಡಿಯುವ ಯುವ ಶಿಕ್ಷಕ ಶಿವಪ್ರಸಾದ್ ಶೆಟ್ಟಿ ಸರ್ ತಮ್ಮನ್ನು ಬರಿಗೈಯಲ್ಲಿ ಕಳಿಸುವವರು ನಾವಲ್ಲ. ನಿಮಗೆ ನಮ್ಮ ಶಾಲೆಯ ನೆನಪುಗಳನ್ನು ಹೊತ್ತ ಪ್ರೀತಿಯ ಕಾಣಿಕೆಯನ್ನು ನೀಡಿ ಬೀಳ್ಕೊಡಲಿದ್ದಾರೆ ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ವೆಂಕಪ್ಪಗೌಡ ಡೆಬೇಲಿ ಇವರು. ತಾವು ಉಲ್ಲೇಖ ಮಾಡಿದ ದಡ್ಡಲಕಾಡು ಶಾಲೆ ನಮ್ಮ ಶತಮಾನೋತ್ಸವ ಸಮಿತಿಯ ಬಾಬು ಪೂಜಾರಿಯವರ ಕನಸಿನಲ್ಲಿ ಆಗಾಗ ಬರ್ತದೆ. ಬಂದ ಕೂಡಲೇ ಮರುದಿನ ಶಾಲೆಗೆ ಬಂದು ಹೇಳ್ತಾರೆ, ನಮ್ಮ ಶಾಲೆಗೆ ದಡ್ಡಲಕಾಡು ಮಾದರಿಯಾಗಬೇಕು ಅಂತ ಹೇಳಿಕೊಂಡು. ಹಾಗಾಗಿ ಖಂಡಿತವಾಗಿ ಕೂಡ ನಮ್ಮ ಕನಸು ಬಂಟ್ವಾಳದ ದಡ್ಡಲಕಾಡನ್ನು ಕೂಡ ಮೀರಿ ಹೋಗಲಿ ಅಂತ ಆಶಿಸ್ತಾ ಪ್ರೀತಿಯ ಮಾತುಗಳನ್ನಾಡಿದ ಶಿವಪ್ರಸಾದ್ ಸರ್ ತಮ್ಮ ಹಾರೈಕೆಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮೂರಿನ ಸಮಸ್ತ ಮನಸ್ಸುಗಳ ಪರವಾಗಿ ತಮ್ಮನ್ನು ಪ್ರೀತಿಯಿಂದ ಬೀಳ್ಕೊಡ್ತಿದ್ದೇವೆ. ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀ ಕೆ ಅಬೂಬಕರ್ ಮಾಜಿ ಅಧ್ಯಕ್ಷರು BGM ಕೋಲ್ಪೆ, ಕೊಡುಗೈ ದಾನಿಯಾಗಿರುವಂತಹ ಶ್ರೀ ಕೆ ಅಬೂಬಕರ್ ಸರ್ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೆ ಅಬೂಬಕರ್ ಅವರಿಗೆ ಶಾಲು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಟ್ಟಡ ಇಷ್ಟು ಸುಂದರವಾಗಿ ತಲೆ ಎತ್ತಬೇಕಿದ್ರೆ ಒಂದಲ್ಲ ಎರಡಲ್ಲ ನೂರಲ್ಲ ನೂರಕ್ಕಿಂತಲೂ ದಾಟಿದ ಕೈಗಳು ಹೃದಯಗಳು ನಮ್ಮ ಜೊತೆ ಸೇರಿವೆ. ಕೆ ಅಬೂಬಕರ್ ಸರ್ ಅವರ ಪ್ರೀತಿಗೆ ನಮನಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಮ್ಮೂರಿನ ಹೆಮ್ಮೆಯ ಮಗಳು ಕುಮಾರಿ ತನ್ವೀರ್ ನಿಶಾ, ಅಡ್ವೊಕೇಟ್, ಕರ್ನಾಟಕ ಹೈಕೋರ್ಟ್ ಬೆಂಗಳೂರು, ನಮ್ಮ ಮನೆಯ ಮಗಳು, ನಮ್ಮ ಪೂರ್ವ ವಿದ್ಯಾರ್ಥಿನಿ, ನಮ್ಮ ಹೆಮ್ಮೆ ಅಂತ ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ನಿಮ್ಮ ಚಪ್ಪಾಳೆ ಖಂಡಿತ ಸಾಕಾಗೋದಿಲ್ಲ. ನಮ್ಮ ಶಾಲೆಯ ಅಂಗಳದ ಮಗಳೊಬ್ಬಳು ಬೆಂಗಳೂರಿನ ಹೈಕೋರ್ಟಿನಲ್ಲಿ ಕೆಲಸ ಮಾಡೋದಂದರೆ ಖಂಡಿತ ಸಾಮಾನ್ಯ ಅಲ್ಲ. ನಿಮ್ಮ ಮಾತುಗಳಿಗಾಗಿ ಇದೀಗ ವೇದಿಕೆ. Respected dignitaries on the stage, off the stage, and my dear parents and my dear children. ಎಲ್ರಿಗೂ ಮೊದಲನೇದಾಗಿ ನನ್ನ ನಮಸ್ಕಾರ. ಇವತ್ತಿನ ದಿನ ನಮ್ಮ ಗೋಳ್ತೋಡ್ ಶಾಲೆಯ ಇತಿಹಾಸದಲ್ಲೇ ಬರೆದಿಡಬೇಕಾದ ಒಂದು ಅತ್ಯಂತ ಸುದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಕ್ಷರ ದೀವಿಗೆಯನ್ನು ಹಚ್ಚಿ ಸಾವಿರಾರು ಬದುಕುಗಳನ್ನು ಬೆಳಗಿದ ನಮ್ಮ ಈ ಹೆಮ್ಮೆಯ ಶಾಲೆ ಇಂದು 100 ವಸಂತವನ್ನು ಪೂರೈಸಿ ಶತಸಿರಿ ಎಂಬ ಸಂಭ್ರಮದಲ್ಲಿ ಮಿಂದೇಳುತ್ತಿದೆ. ಈ ವೇದಿಕೆ ಮೇಲೆ ನಾನಿವತ್ತು ನಿಂತಿರೋದು ನನ್ನ ಜೀವನದ ಒಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇವತ್ತು ಕೇವಲ ಒಬ್ಬಳು ಅತಿಥಿಯಾಗಿ ಬಂದು ನಿಂತಿಲ್ಲ, ಈ ಶಾಲೆ ಹಳೆ ವಿದ್ಯಾರ್ಥಿಯಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಗೇಟ್ ಒಳಗಡೆ ಬರುವಾಗ ನನ್ನ ಮೆಮೊರೀಸ್ ಎಲ್ಲ ಒಂದ್ಸಲ ಕಣ್ಮುಂದೆ ಫ್ಲ್ಯಾಶ್ ಬ್ಯಾಕ್ ಥರ ಬಂತು. ಆ ಪುಟ್ಟ ಕ್ಲಾಸ್ ರೂಮ್ಗಳು, ಆ ಪ್ಲೇ ಗ್ರೌಂಡ್, ನನ್ನ ಪ್ರೀತಿಯ ಗುರುಗಳು, ಇವೆಲ್ಲವೂ ನನ್ನ ಜೀವನದ ಗಟ್ಟಿಯಾದ ಅಡಿಪಾಯ ಅಂತಲೇ ಹೇಳ್ಬೋದು. ನನ್ನ ಫ್ಯಾಮಿಲಿಯಲ್ಲಿ ನನ್ನ ತಂದೆಯಿಂದ ಹಿಡಿದು ನನ್ನಿಬ್ಬರು ಸಿಸ್ಟರ್ಸ್, ನಾನು ಎಲ್ಲರೂ ಇದೇ ಶಾಲೆಯಲ್ಲಿ ಓದಿದ್ದೀವಿ. ಹೀಗಾಗಿ ಒಬ್ಬಳು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ, ಇನ್ನೊಬ್ಳು ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಳೆ.
ಹೀಗಾಗಿ ಈ ಶಾಲೆ ನಮಗೆ ಕೇವಲ ಒಂದು ವಿದ್ಯಾಸಂಸ್ಥೆ ಮಾತ್ರವಲ್ಲ, ಇದು ನಮ್ಮ ಐಡೆಂಟಿಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಜೀವನದ ಫೌಂಡೇಶನ್ ಅಂತಲೂ ಹೇಳ್ತೇನೆ. 100 ವರ್ಷಗಳ ಈ ಸಾಧನೆಯ ಪಯಣವನ್ನು ನಾವು ನೋಡಿದಾಗ ಒಂದು ಸಣ್ಣ ಗಿಡವಾಗಿ ಮೊಳೆತ ಈ ಶಾಲೆ ಇನ್ನು ಶತಮಾನದ ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದರೆ ಹೆಮ್ಮೆ ಪಡುವಂಥ ವಿಷಯ. ಕಳೆದ 100 ವರ್ಷಗಳಿಂದ ಈ ಶಾಲೆ ಕೇವಲ ವಿದ್ಯೆಯನ್ನಷ್ಟೇ ಕೊಟ್ಟಿಲ್ಲ, ಸಂಸ್ಕಾರ, ಶಿಸ್ತು, ಆತ್ಮವಿಶ್ವಾಸ ಮತ್ತು ಬದುಕುವ ಹಾದಿಯನ್ನು ಕಲಿಸಿಕೊಟ್ಟಿದೆ. ಇಂದು ಇಲ್ಲಿ ಓದಿದ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಸಾಧನೆ ಮಾಡ್ತಿದ್ದಾರೆ ಅಂದರೆ ಈ ಶಾಲೆಯ ಬಲವಾದ ಅಡಿಪಾಯವೇ ಕಾರಣ ಅಂತ ಹೇಳ್ತೇನೆ. ಈ 100 ವರ್ಷಗಳ ಯಶಸ್ಸಿನ ಹಿಂದೆ ಸಾವಿರಾರು ಶಿಕ್ಷಕರ ನಿಸ್ವಾರ್ಥ ಸೇವೆ ಇದೆ. ಅಂದು ಶಾಲೆ ಕಟ್ಟಿದ ಹಿರಿಯರಿಂದ ಹಿಡಿದು ಇಂದಿಲ್ಲಿ ಅಕ್ಷರ ಕಲಿಸುತ್ತಿರುವ ಗುರುಗಳವರೆಗೂ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ನೆಲೆದಿರುವ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನೀವು ಇಲ್ಲಿ ಕಲಿತಾ ಇರೋದು, ಈ ಸ್ಕೂಲಲ್ಲಿ ಕಲಿತಾ ಇರೋದು ನಿಮಗೊಂದು ದೊಡ್ಡ ಆಪರ್ಚುನಿಟಿ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ, ಅದನ್ನು ನೆರವೇರಿಸುವ ಪ್ರಯತ್ನಗಳನ್ನು ಪಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಶತಸಿರಿ ಅಂದರೆ ಅದು ಕೇವಲ ಒಂದು ಹಬ್ಬ ಮಾತ್ರವಲ್ಲ, ಅದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುವ ಕ್ಷಣ ಕೂಡ ಹೌದು. ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ಸಾಗುತ್ತಾ ಈ ಶಾಲೆಯ ಕೀರ್ತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಂಕಲ್ಪವನ್ನು ಮಾಡೋಣ. ಹಾಗೂ ಈ ಸ್ಪೆಷಲ್ ಮೂಮೆಂಟಲ್ಲಿ ನಾನು ವೆಂಕಪ್ಪ ಸರ್ ಅವರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕೆಂದರೆ ಸುಮಾರು 2-3 ವರ್ಷಗಳಿಂದ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಬಹಳಷ್ಟು ರೀತಿ ಶ್ರಮಿಸಿದ್ದಾರೆ ಅವರು. ಅದೇ ರೀತಿ SDMC ಮೆಂಬರ್ಸ್ ಆಗಿರಲಿ, ಶತಮಾನೋತ್ಸವ ಸಮಿತಿಯವರಿಗೂ ಧನ್ಯವಾದ ಹೇಳಿಕ್ಕೆ ಬಯಸ್ತೇನೆ. ಕೊನೆಯಲ್ಲಿ ಈ ಶತಮಾನೋತ್ಸವ ಸಂಭ್ರಮಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಈ ಶಾಲೆ ಇನ್ನೂ ಅನೇಕ ವರ್ಷಗಳ ಕಾಲ ಜ್ಞಾನದ ಬೆಳಕು ಹರಡುತ್ತಾ ಇನ್ನಷ್ಟು ಮಕ್ಕಳ ಭವಿಷ್ಯವನ್ನು ರೂಪಿಸಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಗೌರವಾನ್ವಿತ ಕುಮಾರಿ ತನ್ವೀರ್ ನಿಶಾ, ಅಡ್ವೊಕೇಟ್, ಕರ್ನಾಟಕ ಹೈಕೋರ್ಟ್, ಬೆಂಗಳೂರು. ಇಡೀ ಮನೆಯೇ ಉನ್ನತ ಶಿಕ್ಷಣ ಪಡೆದು ಸರ್ಕಾರೇತರ ಕೆಲಸಗಳನ್ನು ಮಾಡ್ತಾ ಇರಲಿಕ್ಕೆ ಮೂಲ ಕಾರಣ ಯಾವುದು ಹೇಳ್ತೀರಾ? ಮೂಲ ಅಕ್ಷರವನ್ನು ಬಿತ್ತಿದಂತಹ ನಮ್ಮ ಗೋಳಿ ತೊಟ್ಟಿನ ಹೆಮ್ಮೆಯ ಅಂಗಳ ಅಂತ ಹೇಳಿಕೊಳ್ಳಿಕ್ಕೆ ಮತ್ತಷ್ಟು ಸಂಭ್ರಮವನ್ನು ಪಡ್ತಾ ನಿಮ್ಮ ಪ್ರೀತಿಯ ನುಡಿಗಳಿಗೆ ನಮಗೆ ಅಕ್ಷರ, ನಮಗೆ ಮಾತು ಎಲ್ಲವನ್ನು ಕಲಿಸಿದ್ದು ನಮ್ಮ ತಾಯಿ, ನಮ್ಮ ಗೋಳಿ ತೊಟ್ಟು. ಧನ್ಯವಾದಗಳು ತನ್ವೀರ್ ನಿಶಾ ಅವರಿಗೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ನೆರೆಯ ಶಾಲೆಯ SDMC ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಶಿಕ್ಷಕ ವೃಂದ ಪ್ರತಿನಿತ್ಯ ಜೊತೆಯಾಗ್ತಿದ್ದಾರೆ. ಅವರಿಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದೆ ಶುಭ ನುಡಿಗಳಿಗಾಗಿ ಶ್ರೀ ರಾಮಕೃಷ್ಣ ಮಲ್ಲಾರ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಕಡಬ ತಾಲೂಕು, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. 100 ವರ್ಷಗಳ ಹಿಂದೆ ಅನೇಕ ಹಿರಿಯರು ಸೇರಿ ಊರಿನ ಜನಗಳಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ದೊರೆಯಬೇಕು ತಿಳುವಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ಈ ಶಾಲೆಯನ್ನು ಆರಂಭಿಸಿ, ಆ ಸರಸ್ವತಿಯ ಆಲಯ ವಿದ್ಯಾದೇಗುಲವನ್ನು ಆರಂಭಿಸಿ ಇವತ್ತು ಅದಕ್ಕೆ 100 ವರ್ಷ ತುಂಬಿದಾಗ ಶತಸಿರಿ ಎನ್ನುವಂಥ ಒಂದು ಹೆಸರನ್ನ ಇಟ್ಟು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡು ಬರುವಂಥ ಈ ಒಂದು ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಗುರುಶ್ರೇಷ್ಠ ಪರಂಪರೆಗಳಿಂದ ನನ್ನ ಎಲ್ಲ ಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಊರಿನ ಪೋಷಕರೇ, ವಿದ್ಯಾರ್ಥಿಗಳೇ, ವಿದ್ಯಾಭಿಮಾನಿಗಳೇ, ಸರ್ಕಾರಿ ಶಾಲೆ ಅಂದ ತಕ್ಷಣ ಇಂದಿನ ಕಾಲಘಟ್ಟದಲ್ಲಿ ಬಹುಶಃ ಅಜಿತ್ ಕುಮಾರ್ ಹೇಳಿದರು, ಮಕ್ಕಳಿಲ್ಲದೆ ಸೊರಗುತ್ತಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಏನೇ ಇರಲಿ, ನಾವು ಅದರ ಬಗ್ಗೆ ಚಿಂತನೆಗೆ ಹೋಗುವುದಿಲ್ಲ. ಒಂದು ಕಾಲ ಇತ್ತು, ಮನೆ ತುಂಬ ಮಕ್ಕಳಿದ್ರು, ಗುರು ಹಿರಿಯರಿದ್ರು, ಎಲ್ಲ ಕೂಡು ಕುಟುಂಬದ ಸಂಸಾರ ನಮ್ಮ ಜೊತೆ ಇತ್ತು. ಆವಾಗ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಕೂಡ ತುಂಬ ಜನ ಇದ್ರು. ಇವಾಗ ಅದೆಲ್ಲ ಕಾಲ ಬದಲಾಗಿದೆ. ಹಾಗಾಗಿ ಆ ಬದಲಾವಣೆ ನಾವು ಒಗ್ಗಿಕೊಳ್ತಾ ಇದ್ದೇವೆ. ಆದರೆ ಸರಕಾರಿ ಶಾಲೆಯಲ್ಲಿ ಇವತ್ತು ಕಲ್ತಂಥ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು, ತನ್ನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಖಂಡಿತವಾಗಿ ಅವರು ಸಮರ್ಥರು ಹೇಳುವಂಥದ್ದು ಮಾತುಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆತ್ಮೀಯರೇ. ಇವತ್ತು ಖಾಸಗಿ ಶಾಲೆಗಳು ಹೆಚ್ಚಾಗಿದೆ, ಸರ್ಕಾರಿ ಶಾಲೆಗಳು ಆಗ ಕಾಲಘಟ್ಟದಲ್ಲಿ ಇರಲಿಲ್ಲ.
ಹಾಗಾಗಿ ನಾವು ವಿಮಲ್ ಸರ್ ಅವ್ರಿಗೆ ಗೊತ್ತುಂಟು, ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಸರ್ಕಾರದ ಒಂದು ಉದ್ಯೋಗಕ್ಕೆ ಸೇರಿದ್ದೇವೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಉದ್ಯೋಗವನ್ನು ಅರಸುವಂಥ ಮಕ್ಕಳು ಇಲ್ಲ. ಹಾಗಾಗಿ ಎಲ್ಲೋ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅರಸಿಕೊಂಡು ಖಾಸಗಿ ನೆಲೆಯಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂಥದ್ದು ಕೊರಗು ನಮಗಿದೆ. ಹಾಗಾಗಿ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ಬೋದು, ಒಂದು ಜಿಲ್ಲೆಯ DDPಗಳಿರ್ಬೋದು, ಒಂದು ಜಿಲ್ಲೆಯ BOಗಳಿರ್ಬೋದು, ಒಂದು ಜಿಲ್ಲೆಯ ತಹಶೀಲ್ದಾರ್ಗಳಿದೆ, ನಮ್ಮ ಜಿಲ್ಲೆಯವರು ಯಾರು ಹುಡುಕಿಕೊಂಡು ಹೋದರೆ ಭಾಳ ಕಷ್ಟ ಸಿಗೋದು ಇವತ್ತಿನ ಕಾಲಘಟ್ಟದಲ್ಲಿ. ಹಾಗಾಗಿ ಏನೇ ಇರಲಿ, ವಿದ್ಯಾಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಇವತ್ತು ಮುಂದುವರೆದಿರ್ಬೋದು, ಆದರೆ ಬದುಕಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಕೂಡ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಅದರಲ್ಲಿ ಮುಂದಿದ್ದಾರೆ ಅಂತ ಹೇಳಿಕೊಂಡು, ಆತ್ಮೀಯರೇ, ಈ ಒಂದು ಶತಸಂಭ್ರಮ ಸಿರಿಗೆ ನಮ್ಮನ್ನು ಕೂಡ ಕರೆದು ಆಹ್ವಾನಿಸಿ ನಮ್ಮಿಂದ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ, ಶಾಲೆಯ ಮುಖ್ಯೋಪಾಧ್ಯಾಯರು ಜಯಂತಿ ಮೇಡಮ್ ಇದ್ದಾರೆ. ಬಹುಶಃ ಅವರು ಈ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬಂದಾಗ ನಾವಲ್ಲಿ ಕೌನ್ಸಿಲಿಂಗ್ನಲ್ಲಿದ್ದೆವು. ಹೇಳಿದ್ರು, ನಾನು ಗೋಳಿತೋಟು ತೆಕ್ಕೊಳ್ತೇನೆ ಅಂತ ಹೇಳುವಂಥ, ಒಳ್ಳೆಯ ಶಾಲೆ, ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿದ್ರು. ಮೊನ್ನೆ ಹೇಳ್ತಾರೆ, ಸರ್ ಶಾಲೆ ಒಳ್ಳೆದಿದೆ, ಒಳ್ಳೆಯ ಕಟ್ಟಡಗಳಿದೆ, ಇವತ್ತು ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ, ಆದರೆ ಮಕ್ಕಳು ಮಾತ್ರ ಸಂಖ್ಯೆ ಕಡಿಮೆ ಇದೆ. ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದಿಷ್ಟೇ, ಶಾಲೆಗೆ ಪಕ್ಕದಲ್ಲಿ ಯಾವುದೇ ಉನ್ನತ ಶಿಕ್ಷಣ ಸಿಗುವಂಥ, ಉತ್ತಮ ಶಿಕ್ಷಣ ಸಿಗುವಂಥ ಶಾಲೆ ಇದ್ದರೂ ಕೂಡ ಸರಕಾರಿ ಶಾಲೆಯಲ್ಲಿ ಸಿಗುವಂಥ ಶಿಕ್ಷಣ ಬರುವ ವರ್ಷದಿಂದ ಬಹುಶಃ 1ನೇ ತರಗತಿಯಿಂದಲೇ ಇಂಗ್ಲೀಷ್ ಶಿಕ್ಷಣ ಮತ್ತು ಕನ್ನಡ ಶಿಕ್ಷಣ ಜೊತೆಯಲ್ಲಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಸರಕಾರಿ ಶಾಲೆಗಳತ್ತ ಒಲವನ್ನು ತೋರಿಸಿ ಅಂತ ಹೇಳಿಕೊಂಡು ನನ್ನ 2 ಮಾತುಗಳನ್ನು ವಂದಿಸಿಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ವೇದಿಕೆಯಲ್ಲಿರುವಂತಹ ನಮ್ಮ ಇವತ್ತು ಗುರುವಂದನೆ ವೇದಿಕೆಯಲ್ಲಿ ಬಹಳಷ್ಟು ಮಂದಿ ನಮ್ಮ ಗುರುಗಳಿದ್ದಾರೆ, ನಮ್ಮ ಬಳಗ ಅದು. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ನಮ್ಮ ಶಾಲೆಗೆ, ನಮ್ಮ ಜೊತೆ ಅಥವಾ ನಮ್ಮ ಮುಖ್ಯ ಗುರುಗಳ ಜೊತೆ ಆತ್ಮೀಯವಾದ ಸಂಬಂಧವನ್ನು ಹೊಂದಿದ್ದಾರೆ. ಸರ್ ಆಗಮಿಸಿ ಪ್ರೀತಿಯ ನುಡಿಗಳನ್ನು ಆಡಿದಿರಿ, ಧನ್ಯವಾದಗಳು. ಮುಂದೆ ಶ್ರೀ ನಿಂಗರಾಜು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ದಕ್ಷಿಣ ಕನ್ನಡ, ತಮ್ಮ ಶುಭ ನುಡಿಗಳಿಗಾಗಿ ವೇದಿಕೆ. ಎಲ್ಲರಿಗೆ ಮಧ್ಯಾಹ್ನದ ಶುಭ ನುಡಿಗಳನ್ನು ತಿಳಿಸ್ತಾ, ಶತಸಂಭ್ರಮ ಈ ಸಿರಿ ಸಂಪತ್ತಿನ ಸುದಿನದಲ್ಲಿ, ಈ ಒಳ್ಳೆಯ ಗಳಿಗೆಯಲ್ಲಿ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ರವೀಂದ್ರ ಸರ್ ಅವರೇ, ಎಲ್ಲರ ಬಾಯಲ್ಲಿ ಹಾಡಿ ಹೊಗಳೋದು ಅಂತಲ್ಲ, ಶ್ರಮಿಸಿದವರ ಮಾತನ್ನು, ಅವರ ನಾಮವನ್ನು ಸ್ಮರಿಸಿದಂಥ ಹಿರಿಯರು, ಇಲ್ಲಿ ಒಂದು ಶಾಲ್ ಬಿದ್ದಿತ್ತು, ಅದನ್ನು ಓಡಿಕೊಂಡು ಬಂದು ಎತ್ತಿ ಕೊಡ್ತಾರೆ ಅಂತಂದರೆ ಇವರು ನೆಲಮಟ್ಟದಿಂದ ಮೇಲ್ಮಟ್ಟದವರೆಗೆ ಕೆಲಸ ಮಾಡಿದಂಥವರು ಹಿರಿಯರು. ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗಲಿರ್ತಕ್ಕಂಥ ಗುರುವೃಂದದವರೇ, ಶಾಲಾಭಿಮಾನಿ ಬಂಧುಗಳೇ, ಹಾಗೆ ಶಿಕ್ಷಕರು, ಇಲ್ಲಿ ಕೆಲಸ ಮಾಡಿದಂಥ ಎಲ್ಲ ಶಿಕ್ಷಕರು ಇದ್ದೀರಿ. ಗುರುವಂದನೆಗಾಗಿ ನಾವು ನಿರೀಕ್ಷೆ ಮಾಡ್ತೇವೆ, ನಾವು ಕೂಡ ಕಣ್ತುಂಬಿಕೊಳ್ಳಲಿಕ್ಕೆ. ನಾನು ಹೇಳೋದಿಷ್ಟೇ, ಶಾಲೆ ಎಂಬುದು ಇದೊಂದು ಅನ್ನದ ಬಟ್ಟಲು. ಶಾಲೆ ಕೇವಲ ಶಾಲೆ ಅಲ್ಲ, ಒಂದು ಸಂಸ್ಥೆ ಅಲ್ಲ, ಎಷ್ಟೋ ಬದುಕುಗಳನ್ನು, ಎಷ್ಟೋ ಜನರಿಗೆ ಬದುಕನ್ನು ಕಟ್ಟಿಕೊಟ್ಟಂತಹ ಅನ್ನದ ತುತ್ತಿನ ಚೀಲವನ್ನು ತುಂಬಿಸುವ ಒಂದು ಕೇಂದ್ರ ಇದು. ಇಲ್ಲಿ ಒಂದಲ್ಲ ಒಂದು ರೀತಿಯ ಬದುಕನ್ನು ಹೇಗೆ ಕಟ್ಟಿಕೊಳ್ಬೇಕಂತ ಬದುಕನ್ನು ರೂಪಿಸಿಕೊಳ್ಳುವಂತಹ ಒಂದು ಸಂಸ್ಥೆ. ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ರಾಜಕೀಯ ರಾಯಭಾರಿಗಳಾಗಿ ಕೆಲಸ ಮಾಡಿದವರು ಇಲ್ಲಿಯ ಶಿಕ್ಷಕರು. ಇಡೀ ಊರಿನ ಜನರೊಟ್ಟಿಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ರಾಜಕೀಯ ಹಾಗೂ ಶಿಕ್ಷಣ ಎಲ್ಲ ರೀತಿಯ ಕೊಂಡಿಯಾಗಿ ಕೆಲಸ ಮಾಡೋರು ಶಿಕ್ಷಕರು. ಈಗಾಗಲೇ ಬೆಳಗ್ಗೆ ಹೇಳ್ತಿದ್ರು, ಲತೀಫ್ ಸರ್ ಆಗ್ಬೋದು, ತೇಜಸ್ವಿನಿ ಅಂಬೇಕಲ್ ಮೇಡಮ್ ಆಗ್ಬೋದು, ನಮ್ಮ ಜಯಂತಿ ಮೇಡಮ್ ಆಗ್ಬೋದು, ಹಾಗೆ ಈ ಹಿಂದೆ ಕೆಲಸ ಮಾಡಿದಂತಹ ತುಂಬ ಜನ ಶಿಕ್ಷಕರಿದ್ದೀರಿ. ನೀವೆಲ್ಲ ಕೂಡ ನಿಜವಾಗಿ ಈ ಊರಿನ ಸಾಂಸ್ಕೃತಿಕ ರಾಯಭಾರಿಗಳು. ನಿಮ್ಮ ನಡೆಯನ್ನು, ನಿಮ್ಮ ಹೆಜ್ಜೆಯನ್ನು ತುಳಿದು ಬದುಕಿದಂತಹ ಮಕ್ಕಳು ನಿಮ್ಮ ಹಾಗೆಯೇ ಬದುಕ್ತಾರೆ ವಿನಃ ಬೇರೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ನಡೆನುಡಿಗಳೇ ಇವರಿಗೆ ಮಾರ್ಗದರ್ಶನ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ರಾಮಕೃಷ್ಣ ಮಲ್ಲಾರ್ ಹೇಳಿದರು, ಸರ್ಕಾರಿ ಉದ್ಯೋಗಕ್ಕಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ಮುಂದೆ ಬರೋದಿಲ್ಲ ಅಂತ. ಕಾರಣ ಅವರಿಗೆ ಮಾರ್ಗದರ್ಶನ ಇಲ್ಲ. ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶದಿಂದ ಒಳ್ಳೆಯ ನ್ಯಾಯಾಧೀಶರಾಗಿ ಮೂಡಿ ಬರಬಲ್ಲಂತಹ ಮೇಡಮ್ ಇದ್ದಾರೆ.
ಈ ಚಿಕ್ಕ ವಯಸ್ಸಿನಲ್ಲಿಯೇ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡೋದು ಹುಡುಗಾಟದ ಪ್ರಶ್ನೆ ಅಲ್ಲ, ಲಾ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಮೇಡಮ್, ನೀವು ಮುಂದಿನ ದಿನಗಳಲ್ಲಿ ಈ ಪ್ರದೇಶಕ್ಕೆ ಒಳ್ಳೆಯ ನ್ಯಾಯಾಧೀಶರಾಗಿ ಮೂಡಿ ಬರಬೇಕು ಅನ್ನೋ ಹಂಬಲದೊಂದಿಗೆ ಇಲ್ಲಿ ನೆರೆದಂತಹ ಎಲ್ಲ ಬಂಧುಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಶಾಲೆ ಮೇಲೆ ಹೋಗಿದೆ. ಈಗ ನಾನು ಬರುವಾಗ ಇಲ್ಲಿಯೇ ಶಾಲೆ ಸಿಗ್ತಿತ್ತು, ಈಗ ನೋಡುವಾಗ ಅದು ಹಿಂದೆ ಹೋಯಿತು ಅಂತ ನಾನು ಹೇಳೋದಿಲ್ಲ, ಅದು ಮೇಲೆ ಹೋಗಿದೆ ಶಾಲೆ. ಅದ್ಭುತವಾದಂತಹ ಕಟ್ಟಡ, ಒಂದು ಕಾಲೇಜ್ ಕಂಡಾಗೆ ಕಾಣ್ತಾ ಉಂಟು. ಇದಕ್ಕೆ ಮಕ್ಕಳ ಸಂಖ್ಯೆ ಬೇಕು ಅಂತ ಹೇಳ್ತಿದ್ದಾರೆ. ಶಿವಣ್ಣ ಹೇಳಿ ಹೋದಾಗೆ ನೀವು ಕೂಡ ಪ್ರಯತ್ನ ಪಟ್ಟರೆ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಗೋಳಿ ತೊಟ್ಟಿನ ಎಲ್ಲ ಮನಸ್ಸುಗಳು ಗೋಣಿ ಚೀಲದಲ್ಲಿ ಹಣವನ್ನು ತುಂಬಿಸಿಕೊಂಡು ಬಂದು ಇಂತಹ ಅದ್ಭುತವಾದ ಕಟ್ಟಡ ನಿರ್ಮಾಣ ಮಾಡಿದಿರಿ. ಇದಕ್ಕೆ ಎಲ್ಲ ಮನಸ್ಸುಗಳು ಕೈ ಜೋಡಿಸಿದೆ. ನಿಮ್ಮ ನಿಮ್ಮ ಮನೆಯ ಮಕ್ಕಳನ್ನು, ಪುಳ್ಳಿಗಳನ್ನು ನಮ್ಮ ಶಾಲೆಗೆ ಸೇರಿಸುವಂತಹ ಮನಸ್ಸು ಮಾಡಿದರೆ ಇನ್ನು ಇದು ತುಂಬಿ ತುಳುಕ್ತದೆ. ನಾವು ಮಾತ್ರ ಬಸ್ಸಲ್ಲಿ ಹೋಗಲಿಕ್ಕೆ ಯೋಚನೆ ಮಾಡೋದು. ನಾನು ಮೊನ್ನೆ ಒಂದು ಸಭೆಗೆ ಹೋಗಿದ್ದೆ, ಅಲ್ಲಿ ಬಾಯಿ ತಪ್ಪಿಯೋ ಅಥವಾ ಹೇಗೆ ಹೇಳಿರ್ಬೋದು, ನಾನು ಹೇಳಿದ್ದಿಷ್ಟೇ, ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗು ಅವನನ್ನು ತಗೊಂಡೋಗಿ ನೀವು ಘಾಟಿ ಆಚೆ ಸುಬ್ರಹ್ಮಣ್ಯ ಘಾಟಿಯೋ ಆಚೆ ಸಕಲೇಶ್ಪುರಕ್ಕೋ ಅಥವಾ ಬೇಡ ಹಾಸನಕ್ಕೆ ತಗೊಂಡೋಗಿ ಬಿಟ್ಟು ಬನ್ನಿ, ಅವನು ಹೇಗಾದರೂ ಮಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿತ ಹುಡುಗ ಹೇಗಾದರೂ ಮಾಡಿ, ಯಾರನ್ನಾದರೂ ಕೇಳಿ ಹೆಂಗಾದರೂ ಮಾಡಿ ಅವನು ಮನೆಗೆ ಬರ್ತಾನೆ ವಾಪಸ್. ಅದು ಸ್ಕಿಲ್ ಅವನದು, ಹೇಗೆ ವ್ಯವಹಾರ ಮಾಡಬೇಕು ಅಂತ. ನೀವು ಖಾಸಗಿ ಶಾಲೆ ಮಗನನ್ನು ಬಿಟ್ಟಲ್ಲಿ ಅಳ್ತಾ ಕೂತ್ಕೊಳ್ತಾನೆ, ಕೂಗುತ್ತಾ ಕೂತ್ಕೊಳ್ಳೋದು. ಯಾಕೆ? ದಾರಿ ಗೊತ್ತಿಲ್ಲ, ವ್ಯವಹಾರ ಮಾಡಲಿಕ್ಕೆ ಗೊತ್ತಿಲ್ಲ, ಏನಂತ ಕೇಳಬೇಕು ಗೊತ್ತಿಲ್ಲ, ಹೇಗೆ ಕೇಳಬೇಕು ಗೊತ್ತಿಲ್ಲ, ವ್ಯವಹರಿಸುವಂತಹ ವ್ಯವಸ್ಥೆಗಳು ಮಕ್ಕಳಲ್ಲಿ ಇಲ್ಲ. ಹಾಗಾಗಿ ಬದುಕನ್ನು ಕಟ್ಟಿಕೊಡುವಂತಹ, ಜೀವನವನ್ನು ಹೇಗೆ ಮಾಡಬೇಕು ಅಂತ ಸ್ಕಿಲ್ಲನ್ನು ಹೇಳಿಕೊಡುವಂಥದ್ದು ನಮ್ಮ ಸರ್ಕಾರಿ ಶಾಲೆಗಳು. ಹಾಗಾಗಿ ಈ ಸರ್ಕಾರಿ ಶಾಲೆಗಳು ನಮ್ಮೆಲ್ಲ ತುತ್ತಿನ ಚೀಲವನ್ನು ತುಂಬಿಸುವಂತಹ ಅಕ್ಷಯ ಪಾತ್ರೆ ಆಗಲಿ. ಇವತ್ತು ನಾವು ಅಕ್ಷಯ ಪಾತ್ರೆಗೆ ಆನಂದದ ಸಡಗರವನ್ನು ಮಾಡ್ತಾ ಇದ್ದೇವೆ. ಇಲ್ಲೆಲ್ಲರೂ ಬಂದಂಥವ್ರಿಗೆ, ಇದಕ್ಕೆ ಸಹಕರಿಸಿದಂಥ ಮನಸ್ಸುಗಳಿಗೆ ಭಗವಂತ ಉತ್ತರೋತ್ತರವಾದಂಥ ಅಭಿವೃದ್ಧಿಯನ್ನು ಕೊಡಲಿ. ಮುಂದಿನ ದಿನಗಳಲ್ಲಿ ತುಂಬಿ ತುಳುಕುವಂತೆ ಮಕ್ಕಳು ಇಲ್ಲಿ ಬರಲಿ. ಮತ್ತೊಂದು ದಡ್ಡಲಕ್ಕಾಡಿನಂತಹ ಶಾಲೆಗಳಾಗಲಿ. ಶಿವಣ್ಣ ಹೇಳಿದರು ನಾವು ವೇದಿಕೆಯಲ್ಲಿ ನಿಂತು ಮಾತಾಡೋದಲ್ಲ ಅಂತ. ಇಂತಹ ಶಾಲೆಯನ್ನು ಮ್ಯಾಗ್ನೆಟ್ ಮಾಡಿದರೆ, ಮ್ಯಾಗ್ನೆಟ್ ಅಂತ ಗೊತ್ತಾಗಿದೆ ಈಗ, ಮ್ಯಾಗ್ನೆಟ್ ಅನ್ನೋ ಅನುಭವ ಎಲ್ಲರಿಗೆ ಬಂದಿದೆ, ಕೆಲವರಿಗೆ ಬರಲಿಲ್ಲ. ಅದು ಮ್ಯಾಗ್ನೆಟ್ ಅಂದರೆ ಅಂಟಿಕೊಳ್ಳೋದು ಅಂತ. ಯಾವುದೋ ಒಂದು ಶಾಲೆ ಬಂದು ಇದಕ್ಕೆ ಅಂಟಿಕೊಂಡ್ರೆ ಪರವಾಗಿಲ್ಲ, ಸೂಪರ್. ಇಂಥ ದೊಡ್ಡ ಶಾಲೆ ಮತ್ತೊಂದು ಶಾಲೆಗೂ ಅಂಟಿಕೊಂಡ್ರೆ ಈ ಶಾಲೆಯ ಕಥೆ ಏನು, ಈ ಬಿಲ್ಡಿಂಗಿನ ಕಥೆ ಏನು, ಈ ಬಿಲ್ಡಿಂಗನ್ನು ಎಂತ ಮಾಡಬೇಕು? ಹಾಗಾಗಿ ಸರ್ಕಾರ ಮಾಡಬೇಕಿಷ್ಟು, ನಾನು ಹೇಳಬಾರ್ದು ಸರ್ಕಾರದ ಇದರಲ್ಲಿ, ಪಕ್ಕದಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗಳನ್ನು ಇಂಥ ಅದ್ಭುತವಾದ ಶಾಲೆಗೆ ತಂದು ಅಂಟಿಸಿ. ಖಾಸಗಿ ಶಾಲೆಯಲ್ಲಿ ದೊಡ್ಡ ಏನೋ ಇದು ಕೊಡ್ತಾ ಇಲ್ಲ, ಸ್ಮಾರ್ಟ್ ಕ್ಲಾಸ್ ಆಗ್ಬೋದು, ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಿಂತ ಅಲ್ಲೇನು ದೊಡ್ಡದೇನಿಲ್ಲ. ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲರೂ ಕೂಡ CET-ನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಬುದ್ಧಿವಂತರನ್ನ ಆಯ್ಕೆ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಹಾಗಾಗಿ ಖಾಸಗಿ ಶಾಲೆಯಿರುವ ಮಕ್ಕಳನ್ನು ಬೇಕಿದ್ರೆ ಇದಕ್ಕೆ ಟ್ಯಾಗ್ ಮಾಡಿ ನಮ್ಮ ಶಾಲೆಗಳನ್ನು ಉಳಿಸಿ ಅಂತ ಹೇಳ್ತಾ, ಅವಕಾಶಕ್ಕಾಗಿ ನನ್ನನ್ನು ಕರೆದಿದ್ದೀರಿ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಮಕ್ಕಳು ನಮ್ಮ ಶಾಲೆಗೆ ಸೇರಲಿ, ನಿಮ್ಮ ಪುಳ್ಳಿಗಳಿಗೆ ಅದ್ಭುತವಾದಂತಹ ಅವಕಾಶ ಮತ್ತು ಬದುಕನ್ನು ಕಟ್ಟಿಕೊಡುವಂಥ ಈ ಶಾಲೆ ಉತ್ತರೋತ್ತರಗೆ ಅಭಿವೃದ್ಧಿಯಲ್ಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ನಿಂಗರಾಜು ಸರ್, ತಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಆಶಯದಂತೆ ನಮ್ಮ ಶಾಲೆ ಮತ್ತೆ ಮಕ್ಕಳಿಂದ ತುಂಬಿಕೊಳ್ಳಲಿ. ಮುಂದಕ್ಕೆ ನಮ್ಮ ಜೊತೆ ಶ್ರೀ ದಿಲೀಪ್ ಕುಮಾರ್ ಸಂಪಡ್ಕ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8 ಶಿಕ್ಷಕರ ಸಂಘದ ಜಿಲ್ಲಾ ಘಟಕ ದಕ್ಷಿಣ ಕನ್ನಡ. ಸರ್, ತಮ್ಮ ಮಾತುಗಳಿಗೆ ಈಗ ವೇದಿಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎಲ್ರಿಗೂ ಒಂದೇ ಮಾತಿನಲ್ಲಿ ನಮಿಸುತ್ತಾ, ಈ ವೇದಿಕೆಯಲ್ಲಿ ಮುಂದೆ ಇರುವಂಥ ಎಲ್ಲ ಗಣ್ಯರಿಗೂ ಹಿರಿಯರಿಗೂ ಮತ್ತೊಮ್ಮೆ ನಮಿಸುತ್ತಾ, ನಮ್ಮದು ಕಡಬ ಊರು, ಇದು ಗೋಳಿತೊಟ್ಟು. ಆದರೆ ಈ ಗೋಳಿತೊಟ್ಟಲ್ಲಿ ಈ ಶಾಲೆಯಲ್ಲಿ ಏನು ನಡೀತದೆ, ಯಾವ ಕಾರ್ಯಕ್ರಮ ನಡೀತದೆ, ಯಾರೆಲ್ಲ ದಾನಿಗಳು ಹಣ ಕೊಟ್ಟಿದ್ದಾರೆ, ಯಾರೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ, ಎಲ್ಲ ಪ್ರತಿದಿನ ಅಪ್ಡೇಟ್ ನಮಗೆ ಬರ್ತದೆ. ಯಾಕೆ ಅಪ್ಡೇಟ್ ಬರ್ತಾ ಅಂದರೆ, ನಾನು ಮತ್ತು ಇಲ್ಲಿ ಲತೀಫ್ ಸರು ನಾವು ಒಂದೇ ಬ್ಯಾಚಲ್ಲಿ ಅಪಾಯಿಂಟ್ ಆದವರು, ಮತ್ತು ನನ್ನ ಆತ್ಮೀಯರು ಕೂಡ ಅವರು ಸ್ಟೇಟಸಲ್ಲಿ ಎಲ್ಲ ಹಾಕೋರು. ಇಲ್ಲಿ ಏನೂ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಕಾರ್ಯ ಆಗ್ತದೆ,
ಎಲ್ಲದನ್ನು ಹಾಕೋರು ನಾನು ಅವರ ಸ್ಟೇಟಸನ್ನು ರೆಗ್ಯುಲರ್ ನೋಡ್ತಾ ಇರ್ತೇನೆ. ಹಾಗೆ ಆ ದಾನಿಗಳ ಮುಖ ಪರಿಚಯ ನನಗೆ ಇಲ್ಲಿ ನೋಡಿದರೂ ಸಿಗ್ತದೆ, ಅಷ್ಟು ಅವರು ಅಬ್ಸರ್ವ್ ಮಾಡ್ತೇನೆ. ಮತ್ತು ಅದು ಪ್ರೇರಣೆ ಕೂಡ ನಮಗೆ. ಒಂದು ಪೋಷಕರು ಹೇಗೆ ಇರಬೇಕು, ಊರಿನವರು ಹೇಗಿರಬೇಕು, ಹೇಗೆ ಶಾಲೆ ಬೆಳೆಸುವುದು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾಕೆಂದರೆ ನನಗೆ ಸ್ವಲ್ಪ ಹುಚ್ಚಿದೆ. ಏನು ಹುಚ್ಚು ಅಂದರೆ ಸ್ವಲ್ಪ ಅಂಕನ ಬರೆಯುವಂಥ ಹುಚ್ಚು. ಒಂದು 5-6 ಪತ್ರಿಕೆಗೆ ಅಂಕನ ಬರೀತೇನೆ. ನಾನು ಇಷ್ಟವರೆಗೂ ಸುಮಾರು ಒಂದು 600 ಅಂಕನ ಬರೆದಿರ್ಬೋದು. ಆ 600 ಅಂಕಣದಲ್ಲಿ ಸುಮಾರು ಒಂದು 500 ಸರ್ಕಾರಿ ಶಾಲೆ ಬಗ್ಗೆನೇ ಇರೋದು ಅಥವಾ ಶಿಕ್ಷಣದ ಬಗ್ಗೆ ಇರುವಂಥದ್ದು, ಬೇರೆ ಯಾವುದನ್ನು ಬರೀಲಿಕ್ಕೆ ಹೋಗೋದಿಲ್ಲ. ಫಸ್ಟಿಗೆ ನನಗೆ 6 ಪತ್ರಿಕೆಯವರು ಅವಕಾಶ ಕೊಡ್ತಾಯಿದ್ರು. ಮತ್ತು 6 ಹೋಗಿ 4 ಆಯಿತು, 4 ಹೋಗಿ 3 ಆಯಿತು, 3 ಹೋಗಿ 2 ಆಯಿತು. ಈಗ 1 ಪತ್ರಿಕೆಯವರು ಮಾತ್ರ ಅವಕಾಶ ಕೊಡೋದು. ಯಾಕೆ ಅಂದರೆ ಶಿಕ್ಷಣದ ಬಗ್ಗೆ ಒಲವಿಲ್ಲ, ಅದು ರುಟೀನ್ ಅಲ್ಲ, ಮಸಾಲೆ ಕೊಡೋದಿಲ್ಲ, ಆ ಲೇಖನಗಳು ಮಸಾಲೆ ಕೊಡೋದಿಲ್ಲ ಅಂತ ಬಿಟ್ಟುಬಿಟ್ರು 1 ಪತ್ರಿಕೆಯಲ್ಲಿ ಮಾತ್ರ ಬರೀತಾ ಇದ್ದೆ. ಹಿಂದಿನ ಶಿಕ್ಷಣ ಸಚಿವರು ಇರುವಾಗ ಒಂದು ಸಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ನಮ್ಮ ಸುರೇಶ್ ಕುಮಾರ್ ಮಿನಿಸ್ಟ್ರಿ ಇರುವಾಗ. ಸರ್ಕಾರಿ ಶಾಲೆಯ ಮುಂದೆ ಜನರು ಅಡ್ಮಿಷನ್ಗೆ ಕ್ಯೂ ನಿಲ್ಲಬೇಕು ಅಂತ. ನಂಗೆ ಆ ಸ್ಟೇಟ್ಮೆಂಟ್ ತುಂಬ ಇಷ್ಟ ಆಯಿತು. ಅದರ ಬೇಸ್ ಮೇಲೆ ಒಂದು ಆರ್ಟಿಕಲ್ ಬರೆದೆ ನಾನು. ಈ ಸರ್ಕಾರಿ ಶಾಲೆಯ ಮುಂದೆ ಕ್ಯೂ ನಿಲ್ಲಬೇಕಾದ್ರೆ ಏನು ಮಾಡಬೇಕು ಅಂತ. ಒಂದಿನ ಬೆಳಿಗ್ಗೆ 7 ಗಂಟೆ ನಾನು ಶಾಲೆ 7-7:15 ನಾನು ಮನೆಯಿಂದ ಹೊರಡ್ತಾ ಇದ್ದೆ. ಸಚಿವರು ಫೋನ್ ಮಾಡಿದರು, ಇವತ್ತು ಆರ್ಟಿಕಲ್ ಓದಿದೆ, ನೀವು ಹೇಳಿದ್ದು ಕರೆಕ್ಟ್ ಇದೆ, ಇದನ್ನೇ ಮಾಡಬೇಕು, ನಾನು ಅದನ್ನು ಅಧಿಕಾರಿಗಳಿಗೆ ಹೇಳ್ತೇನೆ ಅಂತ. ಆಯ್ತು, ಅದಾಗೆ ಹೋಯಿತು. ಹಾಗೆ ಮತ್ತೆ ಮತ್ತೆ ತುಂಬ ಆರ್ಟಿಕಲ್ ಬರಿತಾ ಹೋದ್ವಿ. ನನ್ನ ಕಾನ್ಸೆಪ್ಟ್ ಇರೋದು ಹೇಗೆ ಅಂದರೆ, ಒಂದು ಸರ್ಕಾರಿ ಶಾಲೆ ಉಳಿಸಬೇಕಾದ್ರೆ ಮೊದಲು ಬೇಕಾದು ಕಟ್ಟಡ ಅಂತ. ಕಟ್ಟಡ ನನ್ನಲ್ಲೊಂದು ಕಲ್ಪನೆ ಇತ್ತು. ಯಾಕೆ ನಾನೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೆ, ಸರ್ಕಾರಿ ಶಾಲೆ ಹೇಗಿರಬೇಕು ಅಂತ. ನನ್ನ ಕಲ್ಪನೆಯ ಕಟ್ಟಡ, ಇಲ್ಲಿರುವ ಕಟ್ಟಡ ಸರಿ ಇದೆ, 100ಕ್ಕೆ 100 ಸತ್ಯ ಇದೆ ಆ ಕಲ್ಪನೆ. ಪ್ರತಿ ಶಾಲೆಗಳು ಈ ಕಟ್ಟಡ ಈ ಥರ ಬಿದ್ದರೆ 100ಕ್ಕೆ 100 ಹೇಳ್ತೇವೆ, ಆ ಸರ್ಕಾರಿ ಶಾಲೆ ಮುಂದೆ ಕ್ಯೂ ಬರ್ತದೆ ಅಡ್ಮಿಷನ್ಗೆ 100ಕ್ಕೆ 100. ಯಾಕೆ ನಾನು ಲತೀಫ್ ಸರ್ ಹತ್ರ ಮಾತಾಡ್ತಿರ್ತೇನೆ, ಆ ಕಟ್ಟಡ ಹಾಗಿರಬೇಕು, ಮೇಲೆ ಒಂದು ಸಭಾಂಗಣ ಇರಬೇಕು, ಆ ಲಾನು ಸಹ ಇರಬೇಕು ಅಂತ. ಅದು ಇರಬೇಕು. ಹಾಗೆ ನನಗೆ ಇಲ್ಲಿ ಬರೋ ಶಾಕ್ ಆಯ್ತು, ಯಾಕೆ ನಾನು ಅಂದ್ಕೊಂಡ ಒಂದು ಕನಸು ಇಲ್ಲಿ ಎದುರು ಸಕ್ಸಸ್ ಆಗಿದೆ ಅಂತ. ಅದನ್ನು ನೀವು ಮಾಡಿದ್ದೀರಿ, ಇದು ಮಾದರಿ ಸರ್. ನಾನು ಯಾಕೆ ಲತೀಫ್ ಸರ್ ಹತ್ರ ಹೇಳಿದೆ, ಸರ್ ನಾನು ಇಷ್ಟವರೆಗೆ ಆರ್ಟಿಕಲ್ ಬರೆಯುವಾಗ ನಾನು ದಡ್ಡಲ ಕಾಡಿನ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಬೆಂಗಳೂರಲ್ಲಿ ಒಂದು ಶಾಲೆ ಇದೆ, ಅಗ್ರಹಾರ ಅಂತ. ಅಗ್ರಹಾರದಲ್ಲಿ ಒಂದು ಶಾಲೆ ಇದೆ, ಒಂದು ಸುಮಾರು 4-5 ಕೋಟಿಯಲ್ಲಿ ಆ ಶಾಲೆಯನ್ನು ಕಟ್ಟಿದ್ದಾರೆ, ದೊಡ್ಡ ಶಾಲೆ. ಅದರ 2 ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಇನ್ನು ಮುಂದೆ ನಾನು ಆರ್ಟಿಕಲ್ ಬರೆಯುವಾಗ ಗೋಳಿತೊಟ್ಟು ಬಗ್ಗೆನೇ ಬರೀತೇನೆ. ಯಾಕೆಂದರೆ ರೀಚ್ ಆಗಬೇಕು, ಇದು ಮಾದರಿ ಆಗ್ತದೆ ಅಂತ, ಇಡೀ ಕರ್ನಾಟಕ ಮಾದರಿ ಆಗ್ತದೆ. ತುಂಬ ಜನ ಮಾತಾಡೋ ಹೇಳಿದರು, ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಚೆನ್ನಾಗಿದೆ, ಖಾಸಗಿ ಶಾಲೆಯಲ್ಲಿ ಅದನ್ನು ಕಂಪೇರ್ ಮಾಡೋದು ಅವರ ಮೆಚುರಿಟಿ ಲೆವೆಲ್ಲೇ ಜಾಸ್ತಿ ಅಂತ. ನನಗೆ ಏನಾದರೂ ಫಸ್ಟ್ ಆಫ್ ಆಲ್ ನನಗೆ ಪ್ರಾಕ್ಟಿಕಲ್ ಬೇಕು, ಹೌದಾ ಅಲ್ವಾ ಅಂತ. ನಾವು ಬಾಯಲ್ಲಿ ಹೇಳ್ತೇವೆ, ಅರೆ ಪ್ರಾಕ್ಟಿಕಲಿ ಹೌದಾ ಅಲ್ವಾ ಅಂತ. ನನಗೆ 2 ಗಂಡು ಮಕ್ಕಳು, ಒಬ್ಬ 6ನೇ ಕ್ಲಾಸಲ್ಲಿ ಓದ್ತಾನೆ, ಇನ್ನೊಬ್ಬ 4ನೇ ಕ್ಲಾಸಲ್ಲಿ ಓದ್ತಾನೆ. ಅವನ ಖಾಸಗಿ ಶಾಲೆಗೆ 2 ಹಾಕಿದೆ. ಹಾಕಿ ಏನಾಯಿತು, ಚಿಕ್ಕವನಿಗೆ ಖಾಸಗಿ ಶಾಲೆ ಮ್ಯಾಚ್ ಆಗ್ತಾ ಇಲ್ಲ, ಭಯ. ಯಾಕೆ ಡಿಸೈಡ್ ಮಾಡಿಬಿಟ್ಟೆ ನಾನು, ಬೇಡ ಇನ್ನು 4th ನಾನು ಸರ್ಕಾರಿ ಶಾಲೆಗೆ ಹಾಕ್ತೇನೆ ಅಂತ. ಸರ್ಕಾರಿ ಶಾಲೆಗೆ ಹಾಕಿದೆ, ಸಕಲೇಶ್ಪುರದಲ್ಲಿ ಸರ್ಕಾರಿ ಶಾಲೆಗೆ ಹಾಕಿದೆ. ಅವನು ಕೋಪಪಾದ ಈಗ ಫುಲ್ಲು ಕಾನ್ಫಿಡೆನ್ಸ್ ಅವನಿಗೆ. ಎಷ್ಟು ಕಾನ್ಫಿಡೆನ್ಸ್ ಅಂದವನಿ, ಅವನು ಏನು ಕಲ್ತಿರ 0 ಆಗಿದ್ದ. ಈ ಬರೀಲಿಕ್ಕೆ ಬರ್ತಿಲ್ಲ, ಹೆದರ್ಕೊಂಡು 0 ಆಗಿದ್ದ. ಯಾಕಂದ್ರೆ ಈ ಹೋಮ್ವರ್ಕ್ ಅನ್ನೋದೇ ಅವನಿಗೆ ಭಯ. 11 ಗಂಟೆವರೆಗೆ ರಾತ್ರಿ ಬರಿಬೇಕು ಅನ್ನುವ ಭಯ. ಅವನೀಗ ಅವನ ಲೆವೆಲಿಗೆ ಬರಿತಾ ಇದ್ದಾನೆ. ಅದರ ಮೇಲೆ ಒಂದು ಆರ್ಟಿಕಲ್ ಬರೆದೆ, ನನ್ನ ಮಗ ಯಾಕೆ ಸರ್ಕಾರಿ ಶಾಲೆ ಸೇರಿದ ಅಂತ. ಇಡೀ ಕರ್ನಾಟಕದ ಎಲ್ಲ ಫೋನ್ ಬಂದು ಸುಮಾರು ಅವತ್ತೊಂದು 30-40 ಕಾಲ್ ಬಂತು. ಕರ್ನಾಟಕದಿಂದ ಮತ್ತು ಕೇರಳದಿಂದ ಒಂದು ಕಾಲ್ ಬಂದಿದೆ. ಅವರು ಹೇಳ್ತಾರೆ, ಸರ್ ನಮ್ಮ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ, ಹೋಮ್ವರ್ಕ್ನ ಭಯ, ಹೋಮ್ವರ್ಕ್ನ ಒತ್ತಡ. ಆದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತದೆ ಅಂದರೆ, ಒಂದು ಸಿಸ್ಟಮ್ಯಾಟಿಕ್ ಇದೆ, ಹೀಗೇನೇ ಕಳಿಸ್ಬೇಕು, ಈ ಏಜಿನ ಮಗುವಿಗೆ ಇದನ್ನೇ ಕಳಿಸ್ಬೇಕು. ಆದರೆ ಪ್ರಾಕ್ಟಿಕಲ್ ಆಗಿ ಸತ್ಯ ಆಯಿತು ಅಂತ ಯಾರು ಇಷ್ಟು ಜನ ಇಲ್ಲಿ ಹೇಳಿದ್ರಲ್ಲ, ಸರ್ಕಾರಿ ಶಾಲೆಯಲ್ಲಿ ಏನು ಸಿಸ್ಟಮ್ಯಾಟಿಕ್ ಶಿಕ್ಷಣ ಇದೆ ಅನ್ನೋದು 100ಕ್ಕೆ 100 ಸತ್ಯ. ಅದು ನಾವಿಲ್ಲಿ ನೆನೆಸ್ಕೋಬೇಕು. ತುಂಬ ಚೆನ್ನಾಗಿ ನಮ್ಮ ಪ್ರಾಣೇಶ್ ಸರ್ ಹೇಳ್ತಾರೆ, ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆ ಹೇಗೆ ಅಂತ. ಈ ಖಾಸಗಿ ಶಾಲೆಗೆ ಒಂದು ಮಗುವನ್ನು ತಗೋತಾರೆ ಅವರು, ಒಂದು ಸರ್ಕಾರಿ ಶಾಲೆ ಮಗುವನ್ನು ತಗೋತಾರೆ. ಈ ಖಾಸಗಿ ಶಾಲೆಗೆ ಕಳಿಸುವ ಮಗುವನ್ನು ನೀವೊಂದು ಅರ್ಧ ಲೀಟ್ರ್ ಹಾಲು ತಗೊಂಬನ್ನಿ ಅಂತ ಹೇಳಿದರೆ, ಪ್ರಾಣೇಶ್ ಅವರು ಹೇಳೋದು ತುಂಬ ಚೆನ್ನಾಗಿದೆ. ಅದು ಅವನು ಅಂಗಡಿಗೆ ಹೋಗ್ತಾನೆ, ಅಂಕಲ್ ನನಗೆ ಅರ್ಧ ಲೀಟ್ರ್ ಹಾಲು ಕೊಡಿ, ಆ ಚೇಂಜ್ ತಗೋತಾನೆ, ಸೀದಾ ಮನೆಗೆ ಬರ್ತಾನೆ. ಅದು ಅವನ ಟೈಮ್ ಸೆನ್ಸ್ ಸಿಸ್ಟಮ್. ಅದೇ ನೀವು ಸರ್ಕಾರಿ ಶಾಲೆಯ ಒಂದು ಮಗುವಿಗೆ ಕೊಡಿ,
ಅವನು ಹೋದರೆ 1 ಗಂಟೆ ಬರುವುದೇ ಇಲ್ಲ. ನೀವು ಅರ್ಧ ಲೀಟ್ರ್ ಹಾಲು ತಲೆಗೆ 1 ಗಂಟೆ ಬರುವುದೇ ಇಲ್ಲ ಅವನು. ಯಾಕೆ ರೋಡಲ್ಲಿ ಹೋಗುವಾಗ ಅವನ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಅಲ್ಲಿ ಸ್ವಲ್ಪ ಕ್ರಿಕೆಟ್ ಆಡಿಕೊಂಡು 4 ಮಾವಿನ ಮರಕ್ಕೆ ಕಲ್ಲು ಬಿಸಾಕಿ ಅಂಗಡಿಯವನ ಹತ್ರ ಮಾತಾಡಿ ಊರಿನವ್ರತ್ತೆಲ್ಲ ಮಾತಾಡ್ಕೊಂಡು ಬರೋದು. ಯಾಕಂದರೆ ಇದು ನಾಳೆ ಬೇಕು ಅಂತ ಅವನು ಜೀವನದಲ್ಲಿ ಬದುಕುವಾಗ. ಇದು ಡಿಫರೆನ್ಸು ಅಂತ. ಇದು ಪ್ರಾಕ್ಟಿಕಲ್, ಭಾಷೆಗೆ ಸೀಮಿತ ಅಲ್ಲ ಅಂತ. ಅದು ಸತ್ಯ. ಹೌದು. ಅರೆ ತುಂಬ ಇದೆ. ನಮ್ಮಲ್ಲಿ ಈಗ ಒಂದು ಭಯ ಇದೆ. ಯಾಕೆ ಇಷ್ಟೆಲ್ಲ ಡೆವಲಪ್ ಆದ್ರೂ ಶಾಲೆ, ಇಷ್ಟೆಲ್ಲ ಪ್ರಾಕ್ಟಿಕಲ್ ಗೊತ್ತಿದ್ರು ಯಾಕೆ ಅಡ್ಮಿಷನ್ ಆಗ್ತಾ ಇಲ್ಲ ಅಂತ. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಕೆಲವು ಕಾನೂನು ತೊಡಕಿದೆ. ಯಾಕೆ ನಾನು ಫಸ್ಟು ಸುಮಾರು 10 ವರ್ಷದ ಹಿಂದೆ ಒಂದು ಆರ್ಟಿಕಲ್ ಬರೆದಿದೆ. ಫಸ್ಟ್ ನನ್ನ ಆರ್ಟಿಕಲ್ ಅದೇ, ಶಿಕ್ಷಣ ಕಾಯ್ದೆಗೆ ಬೇಕಾಗಿದೆ ಸರ್ಜರಿ ಅಂತ. ಕಾಯ್ದೆಯಲ್ಲಿ ಕೆಲವೊಂದು ಅಂಶಗಳಿದೆ, ಅದೇ ಇವತ್ತು ನಮ್ಮಲ್ಲಿ ನಂಬಿಕೆ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಪೋಷಕರಿಗೆ ನಂಬಿಕೆ ಇಲ್ಲ, ನಮಗೆ ನಂಬಿಕೆ ಇಲ್ಲ. ನಾವು ಮಾತಾಡೋದು ಅದೇ ನೋಡಿ, ಸರ್ಕಾರಿ ಶಾಲೆ ಅಂದರೆ ಏನು? ಟೀಚರ್ಸ್ ಇಲ್ಲ ಅಂತ. ಅದಕ್ಕೆ ಕಾಯ್ದೆ ಒಂದು ಅಡ್ಡಿಯಾಗಿದೆ ಒಂದು ಕಡೆ. ಹಾಗೆ ನಾವು ಯೋಚನೆ ಮಾಡ್ತಾ ನನಗೆ ಇಲ್ಲಿ ಸ್ಟೇಜಲ್ಲಿ ನೋಡುವಾಗ ನನಗೆ ಭಾರಿ ಖುಷಿ ಆಯಿತು. ಒಬ್ಬರು ಇಲ್ಲಿಯ ಹಳೆ ವಿದ್ಯಾರ್ಥಿ, ಹಿರಿಯ ವಿದ್ಯಾರ್ಥಿಯೇ ಅವರು ಹೈಕೋರ್ಟ್ ವಕೀಲರು ಇದ್ದಾರೆ ಅಂತ. ಯಾಕೆಂದರೆ ನಾನು ಏನು ಅಂಶ ಹೇಳಿದೆಲ್ಲ ಅದನ್ನು ನಾವು ಸರಿ ಮಾಡಬೇಕಾದ್ರೆ ಕಾನೂನಲ್ಲಿ ಸರಿ ಮಾಡಬೇಕಾಗ್ತದೆ. ನನ್ನ ಒಂದು ವಿನಂತಿ ಏನಂದರೆ ಮೇಡಮ್, ನಿಮಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ, ನೀವು ನಮಗೆ ಸಹಕಾರ ಕೊಡಬೇಕು. ಅದನ್ನು ಸರಿ ಮಾಡಲಿಕ್ಕಾಗ್ತದೆ. ಆ ಕಾಯ್ದೆಯನ್ನು ನಾವು ಸರಿ ಮಾಡಿದರೆ 100% ಹೇಳ್ತೇವೆ ಫುಲ್ಲು ನಮಗೆ ಶಿಕ್ಷಕರು ಸಿಗ್ತಾರೆ. ಈ ಹೆಚ್ಚುವರಿ ಅಂತ ಒಂದು ಭೂತ ಇದೆ ಮಧ್ಯೆ ನಿಮಗೂ ಇಲ್ಲಿ ಆಗಿದೆ, ಅದು ಎಲ್ರಿಗೂ ಆ ಪ್ರಾಬ್ಲಮ್ ಗೊತ್ತಿದೆ, ಈ ಸಾರಿಯಲ್ಲಿ ಆಗಿದೆ. ಆ ಹೆಚ್ಚುವರಿ ಪ್ರಾಬ್ಲಮ್ ಆದ್ದೇ ಆ ಕಾಯ್ದೆಯ ಒಂದು ಅಂಶದಿಂದ, RTA ಕಾಯ್ದೆಯ ಒಂದು ಅಂಶದಿಂದ. ಹಾಗೆ ನಿಮ್ಮ ಇಲ್ಲಿ ಹಿರಿಯ ವಿದ್ಯಾರ್ಥಿ ವಕೀಲರಾಗಿರುವುದರಿಂದ ನಾವು ಅದರ ಮುಂದೆ ಅವರ ಹತ್ರ ಮಾತಾಡುವ, ಖಂಡಿತ ಅದನ್ನು ಸರಿ ಮಾಡಿದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಅದೊಂದು ಮಾದರಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇದಿಷ್ಟು ವಿಚಾರಗಳು ನನಗೆ ಅವಕಾಶ ಕೊಟ್ಟಿದ್ದೀರಿ. ನಿಮಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಮತ್ತೊಮ್ಮೆ ಧನ್ಯವಾದನ ಸಲ್ಲಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಕರ್ನಾಟಕ ಮಾತೆ. ದಿಲೀಪ್ ಕುಮಾರ್ ಸರ್ ಸರ್ಕಾರಿ ಶಾಲೆಯ ಬಗ್ಗೆ, ಶಿಕ್ಷಕರ ಬಗ್ಗೆ ವಾಸ್ತವದ ದನಿಯಾಗಿ ನಾಡಿನ ಪತ್ರಿಕೆಗಳಲ್ಲಿ ಬೆಳಕನ್ನು ಚೆಲ್ಲಿದರು. ಬಹುಶಃ ಅವರ ಪ್ರತಿಯೊಂದು ಮಾತುಗಳು ನಮಗೆ ಹೌದು 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 ಅನ್ನಿಸುವಷ್ಟು ದೊಡ್ಡ ಶಕ್ತಿ. ಎಲ್ಲೋ ಒಂದ್ಸಲ ಮನಸ್ಸಿಗೆ ಬೇಸರ ಆದಾಗ, ಶಿಕ್ಷಕರ ದನಿಯನ್ನು ಯಾರು ಕೇಳ್ತಾ ಇಲ್ಲ ಅಂತ ಬೇಸರ ಆದಾಗ ಮರುದಿನ ಅದು ಪೇಪರಲ್ಲಿ ಕಾಣಿಸಿಕೊಳ್ತದೆ. ಒಂದಷ್ಟು ಜನರು ಓದ್ತಾರೆ, ಎಲ್ಲೋ ಒಂದು ಕಡೆ ನ್ಯಾಯ ಸಿಗ್ತದೆ ಅನ್ನೋ ಭರವಸೆ. ಸರ್, ಈ ಭರವಸೆ ತುಂಬಿದ ತಮಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಮ್ಮ ಇಂದಿನ ಕಾರ್ಯಕ್ರಮದ ಇನ್ನೋರ ಅತಿಥಿ ಶ್ರೀ ವೈ ಶಾಂತಪ್ಪ ಗೌಡ, ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ. ಸರ್, ಶುಭ ಹಾರೈಕೆಗಾಗಿ ತಮಗೆ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಶತಸಿರಿ ಸಂಭ್ರಮ 2026 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು, ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಈಗ ಸೇರಿದ್ದೇವೆ. ಇಂದು ಗುರುವಂದನ ಸಮಾರಂಭ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ ಕಾರ್ಯಕ್ರಮದ ಈ ಒಂದು ಸಭಾಧ್ಯಕ್ಷನ್ನು ವಹಿಸಿಕೊಂಡಿರುವಂಥ ನಮ್ಮ ನಿವೃತ್ತ ಮುಖ್ಯಗುರುಗಳು ರವೀಂದ್ರ ಸರ್ ಅವರೇ, ಹಾಗೆ ವೇದಿಕೆಯಲ್ಲಿ ಒಂದೆಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಡಿಸಿದಂಥ ಎಲ್ಲ ಗುರುವೃಂದದವರೇ, ಹಾಗೆ ಶಿಕ್ಷಕ ಬಂದವರೇ ಹಾಗೂ SMCಯ ಎಲ್ಲ ಅಧ್ಯಕ್ಷರೇ, ಸದಸ್ಯರೇ ಮತ್ತು ಊರ ಪೋಷಕರೇ ಮತ್ತು ಎಲ್ಲ ಊರ ಅಭಿಮಾನಿಗಳೇ, ಪುಟಾಣಿ ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ವಂದನೆಗಳು. ಈಗಾಗಲೇ ಸಮಯ 12:20 ಆಯಿತು. ಯಾಕೆಂದರೆ ಇಲ್ಲಿ ಗುರುಗಳು ಕಲಿಸೋರು ಬೆಳಗ್ಗೆಯಿಂದ ಇಲ್ಲಿ ಕುಳಿತುಕೊಂಡಿದ್ದಾರೆ. ಯಾಕೆಂದರೆ ಈ ಶಾಲೆಯ ಬಗ್ಗೆ ನಮಗಿಂತ ಹೆಚ್ಚು ಅವರಿಗೆ ಗೊತ್ತಿದೆ. ಯಾಕೆಂದರೆ ಕಷ್ಟ ಕಾಲದಲ್ಲಿ ಏನೂ ಸವಲತ್ತಿಲ್ಲದ ಸಮಯದಲ್ಲಿ ಈ ಶಾಲೆಯನ್ನು ಅಲ್ಲಿ ಕೆಲಸ ಮಾಡಿ ಮಕ್ಕಳಿಗೆ ಒಳ್ಳೆಯ ಬೋಧನೆ ನೀಡಿದಂಥ ಗುರುಗಳಲ್ಲೇ ಇಲ್ಲಿ ಎದುರು ಕುಳಿತುಕೊಂಡಿದ್ದಾರೆ. ಅವರಿಗೆಲ್ಲ ಮೊಟ್ಟ ಮೊದಲ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಒಂದು ಭಾವನಾತ್ಮಕ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಈ ಒಂದು ಶಾಲೆಯ ಶತಮಾನ ಸಮಿತಿಯ ಅಧ್ಯಕ್ಷರಾದ ನಮ್ಮ ವೆಂಕಪ್ಪ ಅಣ್ಣನವರು, ಅವರಿಗೊಂದು ಈ ಶತಮಾನ ಸಮಿತಿಯ ಅಧ್ಯಕ್ಷರು ಸಿಗಬೇಕಾದ್ರೆ ಅದು ಸಣ್ಣ ಮಾತಲ್ಲ. ಯಾಕಂತ ಹೇಳಿದ್ರೆ ಅವರ ಒಂದು ಪ್ರತಿಭೆ ಜೊತೆಗೆ ಅವರ ಹಿರಿಯರ, ಅವರ ಒಂದು ಮನೆಯ ಅಥವಾ ಅವರೊಂದು ಮನೆತನದ ಒಂದು ಗೌರವಕ್ಕೆ ಸಂದ ಒಂದು ಗೌರವ ಅಂತ ನಾನು ಭಾವಿಸಿದ್ದೇನೆ. ಯಾಕಂತ ಹೇಳಿದ್ರೆ ಈ ಊರಿನ ಎಲ್ಲ ಜನರು ಒಕ್ಕಲಿನಿಂದ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ.
ಹಾಗೆ ಅವರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಕರ್ತವ್ಯವನ್ನು ನಿದ್ದೆ ಇಲ್ಲದೆಯೋ ಊಟವನ್ನು ತ್ಯಜಿಸೋ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ 3 ದಿನಗಳಿಂದ ಆಯೋಜನೆ ಮಾಡಲಿಕ್ಕೆ ಮಾಡಿದ್ದೇನೆ. ಮೊಟ್ಟ ಮೊದಲಿಗೆ ಅವರಿಗೆ ನಾನು ಎಲ್ಲರ ಪರವಾಗಿ ನಮ್ಮ ಶಿಕ್ಷಕ ಬಂಧುಗಳಿಗೆ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕಂತೇಳಿದ್ರೆ ನಾನು ಕೂಡ ಒಬ್ಬ ಮುಖ್ಯ ಶಿಕ್ಷಕನಾಗಿ ನಮಗೆ ಗೊತ್ತಿದೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅಥವಾ ಅದನ್ನೆಲ್ಲ ಏನು ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಅಷ್ಟು ಕಷ್ಟ ಇದೆ. ಆ ಸಂದರ್ಭದಲ್ಲಿ ನಮ್ಮ ಶತಮಾನೋತ್ಸವ ಅಧ್ಯಕ್ಷರು ಹಾಗೆ ಅದರೊಟ್ಟಿಗೆ ನಮ್ಮ ಈ ಗೋಳ್ತೋಟ ಶಾಲೆಯ SMC ಅಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಸೇರಿಕೊಂಡು ಮತ್ತು ಬಹಳ ಪ್ರಾಮುಖ್ಯವಾಗಿ ಈ ಶಾಲೆಯ ಮುಖ್ಯ ಶಿಕ್ಷಕಿ ಜಯಂತಿ ಮೇಡಮ್ ಅವರ ಜೊತೆಗೆ ಶಿಕ್ಷಕ ವೃಂದ ಇವರೆಲ್ಲರೂ ಸೇರಿಕೊಂಡು ಊರವರ ಹಲವು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಒಂದು ಸಂಭ್ರಮವನ್ನು ಮಾಡಲಿಕ್ಕೆ ಬಹಳ ಅದರ ಹಿಂದೆ ಅವರು ಶ್ರಮಪಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಮ್ಮ ಕಡಬ ತಾಲೂಕು ಮುಖ್ಯ ಸಂಘದ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಅನೇಕ ಗಣ್ಯರು ಮಾತನಾಡಿದ್ದಾರೆ. ನಮಗೂ ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆ ಈಗ ಕಟ್ಟಡ ಬಹಳ ವಿಜೃಂಭಣೆಯಾಗಿ ಹಾರೈಸ್ತಾ ಇದೆ. ನಮಗೂ ನೋಡುವಾಗ ಬಹಳ ಖುಷಿಯಾಯಿತು. ಆದರೆ ಆ ಕಟ್ಟಡ ಜೊತೆಗೆ ಮಕ್ಕಳು ಕೂಡ ಸೇರುವಲ್ಲಿ ಈ ಪೋಷಕರು ಊರಿನವರು ಸಹಕರಿಸಬೇಕಂತ ಹೇಳ್ತಾ ಈ ಶಾಲೆ ಸರ್ವತೋಮುಖ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀ ಶಶಿಧರ್ GS ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಇವರು ಆಗಮಿಸಿದ್ದಾರೆ. ಬಹಳಷ್ಟು ಅಪೂರ್ವವಾದ ಕ್ಷಣ ಇದು ನಮ್ಮ ಶಾಲೆಗೆ. ಸರ್, ಅತ್ಯಂತ ಪ್ರೀತಿ ಇಟ್ಟು ನಮ್ಮ ನೆಲಕ್ಕೆ ಕಾಲಿರಿಸಿದ ತಮಗೆ ನಮ್ಮ ಶತಮಾನೋತ್ಸವ ಸಮಿತಿ ಹಾಗೂ ನಮ್ಮೂರಿನ ಜನತೆಯ ಪರವಾಗಿ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು SMC ಅಧ್ಯಕ್ಷರ ಜೊತೆಯಾಗಿ ನಮ್ಮ ಇಲಾಖೆಯ ಬಾಸ್ ಇವರು ಶಶಿಧರ್ GS ಸರ್, ಗೌರವಾನ್ವಿತ ಶಶಿಧರ್ GS ಸರ್ ಅವರನ್ನು ಶಾಲು ನೀಡಿ ಗೌರವಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ತಾರೇಶ್ ನಾಯಕ್ ಉಪನ್ಯಾಸಕರು ಡಯಟ್ ಮಂಗಳೂರು ಇವರು ಕೂಡ ಜೊತೆಯಾಗಿದ್ದಾರೆ. ಸರ್, ತಮಗೆ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ SMC ಅಧ್ಯಕ್ಷರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮತ್ತೆ ನಮ್ಮ ಗಣ್ಯರಿಂದ ತುಂಬಿ ನಮ್ಮ ಇಂದಿನ ಶತಸಂಭ್ರಮದ ನೆನಪುಗಳನ್ನು ಮತ್ತಷ್ಟು ಸಂಭ್ರಮಿಸಲಿಕ್ಕೆ ಕಾರಣ ಆಗ್ತಾ ಇದೆ. ಶಶಿಧರ್ GS ಸರ್ ನಮ್ಮ ಪುತ್ತೂರು ತಾಲೂಕಿನ BO ಆಗಿದ್ದವರು. ಆ ಕಾಲಕ್ಕೆ ನಾವೆಲ್ಲರೂ ನಮ್ಮ ಕೆಲಸಕ್ಕೆ ಸೇರಿದಂತಹ ಸಂದರ್ಭ, ನಮ್ಮನ್ನು ಸಾಂಸ್ಕೃತಿಕವಾಗಿ ಮುನ್ನಡೆಸಿ ಪ್ರೋತ್ಸಾಹಿಸಿದ ಒಬ್ಬ ಅಪರೂಪದ ವ್ಯಕ್ತಿತ್ವ ನಮ್ಮ ಶಶಿಧರ್ GS ಸರ್. ಸ್ವತಃ ಕಲಾವಿದರವರು. ಅವರು ಇರುವಾಗ BO ಆಫೀಸಿಗೆ ಹೋದಾಗ ವರ್ಲಿ ಆ ಕಲ್ಪನೆಯನ್ನು ನಮ್ಮ BO ಆಫೀಸಿಗೆ ತಂದು ಅದನ್ನು ಸುಂದರಗೊಳಿಸಿದವರು. ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಆಫೀಸಿಗೆ ಹೋಗಿ ಬರ್ತಾ ಇದ್ದೇವೆ ಮೊದಲೆಲ್ಲ. ಆದರೆ ಶಶಿಧರ್ ಸರ್ ಬಂದ ಮೇಲೆ ನಮ್ಮ ಪುತ್ತೂರು ಸಾಂಸ್ಕೃತಿಕವಾಗಿ ಶಿಕ್ಷಕರನ್ನು ತೊಡಗಿಸಿಕೊಂಡದಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಪಡ್ತಾ ಇದ್ದೇನೆ. ಮತ್ತು ವೈಯಕ್ತಿಕವಾಗಿ ಅವರು ಬರಹಗಾರರು ಕೂಡ. ವೈಯಕ್ತಿಕವಾಗಿ ನನಗೆ ಅತ್ಯಂತ ಪ್ರೋತ್ಸಾಹ ನೀಡಿದ ಗುರುಗಳು ಶ್ರೀ ಶಶಿಧರ್ GS ಸರ್ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ. ತಮ್ಮ ಆಗಮನವನ್ನು ಎಲ್ಲರ ಪರವಾಗಿ ಮತ್ತೊಮ್ಮೆ ಪ್ರೀತಿಯಿಂದ ಗೌರವಿಸ್ತಾ ನಿಮ್ಮ ಮಾತುಗಳಿಗಾಗಿ ನಮ್ಮ ವೇದಿಕೆ ಸರ್. ಎಲ್ಲರಿಗೂ ನಮಸ್ಕಾರ. ಮಾತೆರುಕ್ಲು ಸೊಲ್ಮೆಲು ಭಾಳ ಖುಷಿ ಆಗ್ತಾ ಇದೆ.
ತುಂಬ ಖುಷಿ ಯಾಕಾಗ್ತಿದೆ ಅಂದರೆ ಎರಡು ವಿಚಾರದಲ್ಲಿ. ಒಂದು, ಗೋಳಿತಟ್ಟು ವಿಷನ್ ಪುತ್ತೂರು ಶಾಲೆಯಾಗಿ 1.5 ಕೋಟಿಯ ಒಂದು ಬೃಹತ್ ಕಟ್ಟಡವನ್ನು CSR ಫಂಡ್ ಅಡಿಯಲ್ಲಿ ಮತ್ತು ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, SDMC ಸಮುದಾಯ, ಮಾನ್ಯ ಜನಪ್ರತಿನಿಧಿಗಳು ಇವರ ಸಹಕಾರದಿಂದ ಅತ್ಯುನ್ನತ ಶತಸಿರಿಯಾಗಿರುವ ಶಾಲೆ ಇದು. ನೆನ್ನೆನೇ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, SDMC ಅವರೆಲ್ಲ ಫೋನ್ ಮಾಡಿದರು. ಆದರೆ ಒಂದು ದೊಡ್ಡ ಸಂತೋಷ, ಸುದ್ದಿ, ಸಿಹಿ ಇಡೀ ರಾಜ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ SSLCಯಲ್ಲಿ ತಂದುಕೊಟ್ಟಿದ್ದಾರೆ ಮಕ್ಕಳು. ಕರ್ನಾಟಕದಲ್ಲೇ 98.40 98.40 ಫಲಿತಾಂಶವನ್ನು ತೆಗೆದುಕೊಂಡು ದಕ್ಷಿಣ ಕನ್ನಡ ಪ್ರಥಮ ಸ್ಥಾನಿಯಾಗಿದೆ. ಕಳೆದ ಬಾರಿ 91.12 ಇತ್ತು. ಶೇಕಡ 7 ಜಂಪ್ ಆಗಿದೆ. ತುಳುವಿನಲ್ಲಿ ಒಂದು ಮಾತಿದೆ, ಪೊಲಿ 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 ಪೊಲಿ, ಸಿರಿ ಸಮೃದ್ಧಿ ಹೆಚ್ಚಾಗಲಿ ಹೆಚ್ಚಾಗಲಿ. ಆ ಹೆಚ್ಚಾಗುವುದನ್ನು 9 ವರ್ಷದ ಹಿಂದೆ ಹಿರಿಯರಾದ ರವೀಂದ್ರ ಸರ್ ಅವರು ವೇದಿಕೆಯಲ್ಲಿ ಕುಳಿತಿದ್ದಾರೆ. ದಯಮಾಡಿ ಕ್ಷಮಿಸಿ, ಅನೇಕ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಎಲ್ಲರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಸಮಯದ ಅಭಾವದಿಂದ ಕಷ್ಟ ಆಗ್ತದೆ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ವೇದಿಕೆಯಲ್ಲಿ ಮಹನೀಯರು, ಈ ಶಾಲೆಯನ್ನು ದುಡಿದವರು, ಊರಿನವರು, ಹಿರಿಯರು, ಗಣ್ಯರು, ನಮ್ಮ ಶಿಕ್ಷಕರು, ಸಂಘಗಳ ಪದಾಧಿಕಾರಿಗಳು ಎಲ್ಲರೂ ಉಪಸ್ಥಿತರಿದ್ದೀರ. ಸೊ ಹಾಗಾಗಿ ಎಲ್ಲರನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ಕೊಳ್ತಾ, ವೇದಿಕೆಯ ಮುಂಭಾಗದಲ್ಲಿ ಈ ಶಾಲೆಯ ಮೇನ್ ಪಿಲ್ಲರ್ಸ್, ಶಾಲೆಯ ಪೋಷಕರು, ಮಕ್ಕಳು, ಊರಿನವರು, ಶಾಲೆಯವರು ಎಲ್ಲರೂ ಇದ್ದೀರಾ. ಯಾಕಂದರೆ ಯಾರು ಇತಿಹಾಸವನ್ನು ಓದುವುದಿಲ್ವೋ ಅವರು ವರ್ತಮಾನವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ, ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಗೋಳಿತೊಟ್ಟು ಶಾಲೆ ಇಷ್ಟು ಅತ್ಯಾಧುನಿಕವಾಗಿ ನಮ್ಮ ಸರ್ಕಾರಿ ಶಾಲೆಗಳು ಬೆಳೀತಾ ಇರುವುದು ಒಬ್ಬ ಶಿಕ್ಷಣಾಧಿಕಾರಿಯಾಗಿ, DDPI ಆಗಿ ನನಗೆ ಬಹಳ ಹೆಮ್ಮೆ. 9 ವರ್ಷದ ಹಿಂದೆ ಪುತ್ತೂರಿನ ಈ ಕಾರಣಿಕ ನೆಲದಲ್ಲಿ ಒಂದು ಕನಸನ್ನು ಕಂಡುವು ನಾವು, ಮಿಷನ್ 95+. 9 ವರ್ಷದ ಹಿಂದೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಅದು 98.40 ಆಗಿ ಯಶಸ್ಸಾಗಿದೆ. ಅದಕ್ಕೆ ಕಾರಣ ಈ ಮಣ್ಣು, ಈ ಭೂಮಿ. ಹಾಗಾಗಿ ಇವತ್ತು ನಾವು ಸಂತೋಷ ಯಾಕೆ ಅಂದರೆ ಟಾಪ್ 10 ಯಾರು SSLCಲಿ ಟಾಪ್ 10 ಬಂದಿದ್ದಾರೆ ಆ ಮಕ್ಕಳ ಮನೆಗೆ ಹೋಗಿ ಕಾಸರಗೋಡಿನ ಕೇರಳದ ಗಡಿ ಭಾಗದಲ್ಲಿರುವ ಅನನ್ಯ, ಅಪೇಕ್ಷಾ, ಆದ್ಯ 3 ಮಕ್ಕಳ ಮನೆಗೆ ಹೋಗಿ ಬಂದಿದ್ದೇವೆ. ಬೆಳಗ್ಗೆ 8:00 ಹೋಗಿ ಅಲ್ಲಿ ಇನ್ನೂ 7 ಮಕ್ಕಳ ಮನೆಗೆ ಹೋಗಲಿಕ್ಕಿದೆ. ಹಾಗಾಗಿ ನಿಮ್ಮ ಅನುಮತಿಯನ್ನು ಪಡೆದು ಈ ಸಂತೋಷದ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಗಿ ನೆನ್ನೆ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ಆ ಮಕ್ಕಳ ಕಾರ್ಯಕ್ರಮ ನಮಗೆ ಮುಖ್ಯ ಅಂತ ಹೇಳಿ ಈ 2 ಕಾರಣದಿಂದ, ಒಂದು ಗೋಳಿತೊಟ್ಟು ಶತಸಿರಿ ಸಂಭ್ರಮ, ಇನ್ನೊಂದು ನಮ್ಮ ಮಕ್ಕಳು ಎಂಕ್ಲೆನ ಜೋಕುಲು ದೊಡ್ಡ ಗೆಲುವನ್ನು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತಂದುಕೊಟ್ಟಿದ್ದಾರೆ. ಇದು ಸಂತೋಷದ ಸುದ್ದಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಸರ್ಕಾರಿ ಶಾಲೆಗಳು ಬೆಳಿಬೇಕು, ಬಲವರ್ಧನೆ ಆಗಬೇಕು. ಬರೀ ಸರ್ಕಾರ ಇಲಾಖೆ ಅಧಿಕಾರಿಗಳು ಮಾತ್ರ ಸಾಧ್ಯ ಆಗಲ್ಲ. ಊರಿನವರು, SDMC ಅವರು, ಹಿರಿಯ ಪೂರ್ವ ವಿದ್ಯಾರ್ಥಿಗಳು, ಪಾಲಕರು, ಇಲ್ಲಿ ಕಲಿತವರು, ಬೇರೆ ಊರುಗಳಲ್ಲಿ ಸೆಟ್ಲಾಗಿರೋರೆಲ್ಲ ಬಂದು ಈ ಶಾಲೆಗೆ ಪ್ರೀತಿಯನ್ನು ತೋರಿಸ್ತಿರೋದು ನಮಗೆ ಬಹುದೊಡ್ಡ ಕೊಡುಗೆ ಆಗಿದೆ. ಇದನ್ನು ಸದಾ ಸ್ಮರಿಸ್ತೀವಿ. ಮುಂದಿನ ದಿನಗಳಲ್ಲಿ ಗೋಳಿತೊಟ್ಟು ಶಾಲೆ ಇನ್ನಷ್ಟು ಏನು ಪ್ರಬಲವಾಗಿ ಬೆಳಿಬೇಕು ಅದನ್ನು ನಾವು ಇಲಾಖೆಯಿಂದ ಮಾಡ್ತಾ ಬಹುದೊಡ್ಡ ಬೆಳವಣಿಗೆ. ಕರ್ನಾಟಕ ಸರ್ಕಾರ ಪೈಲಟ್ ಪ್ರಾಜೆಕ್ಟ್ ಆಗಿ 15 ಜಿಲ್ಲೆಗಳು ಬೈಲಿಂಗ್ವೆಲ್ ಸ್ಕೂಲ್ ಆಗಿದೆ, ಕನ್ನಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 850 ಶಾಲೆಗಳು ಬೈಲಿಂಗ್ವೆಲ್ ಸ್ಕೂಲ್ ಆಗಿ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ ಜೂನ್ನಿಂದ. ಇದು ಬದಲಾವಣೆ. ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ಅವರನ್ನು ನಾವು ಬೆಳೆಸೋಣ. ನಿಮ್ಮ ಬೆಂಬಲ ಇಲಾಖೆಯ ಜೊತೆ ಸದಾ ಇರಲಿ ಅಂತ ಹೇಳಿ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲ್ಲ. ನಾವು ಬೆಳ್ತಂಗಡಿಗೆ, ಮೂಡಬಿದಿರೆಗೆ, ಮಂಗಳೂರಿಗೆ ಹೋಗಬೇಕು. ಆ ಮಕ್ಕಳು, ಪೋಷಕರು ಕಾಯ್ತಾ ಇರ್ತಾರೆ. ಹಾಗಾಗಿ ಆ ಮಧ್ಯದಲ್ಲಿ ನಿಮ್ಮ ಜೊತೆ ಕಾಲ ಕಳೀಲಿಕ್ಕೆ ಒಂದು ಅವಕಾಶವನ್ನು ತಾವು ಕೊಟ್ಟಿದ್ದೀರಾ ಅಂತ ಹೇಳಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಸಂಘದವರು, ನಾನು ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಆಮೇಲೆ ಹೊಟ್ಟೆ ಕಿಚ್ಚಾಗ್ತದೆ, DDPI ಅವರ ಹೆಸರು ಹೇಳಿದ್ರು ಅಂತ. ಹಾಗಾಗಿ ನೋಡಿ, ಹೊಟ್ಟೆ ಕಿಚ್ಚು ಯಾರಿಗಿಲ್ಲ ಅಂತಿದ್ದಾರೆ.
ಒಳ್ಳೆಯ ಹೊಟ್ಟೆ ಕಿಚ್ಚಾಗಬೇಕು. ಎಡ್ಡೆ ಅಂತ ಹೇಳ್ತಾರಲ್ಲ, ಒಳ್ಳೆಯ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮಗೆ ಪ್ರೀತಿಯ ಧನ್ಯವಾದಗಳು. ಯಾಕಂತೇಳಿದರೆ ಇಷ್ಟೊಂದು ಬ್ಯುಸಿಯಾಗಿದ್ದರೂ ಕೂಡ ನೀವು ಆ ಚೇರಲ್ಲಿ ಕೂತ್ಕೊಳ್ಬೇಕು. ಇವತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯ ಗುರುತಿಸುವಂತೆ ಮಾಡಿದಂತಹ ನಮ್ಮ ಹೆಮ್ಮೆಯ ಶ್ರೀ ಶಶಿಧರ್ GS ಸರ್, ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಇಲ್ಲದಿದ್ದರೆ ಯಾವ ಶಿಕ್ಷಕರು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲ ಮಕ್ಕಳಿಗೂ ಎಲ್ಲ ಶಿಕ್ಷಕರಿಗೂ ಬೆನ್ನೆಲುಬಾಗಿ ನಿಂತು SSLC 10ನೇ ತರಗತಿಯ ರಿಸಲ್ಟಿನಲ್ಲಿ 98.40 ಅತ್ಯಂತ ಹೆಚ್ಚು, ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಫಸ್ಟ್. ಎಷ್ಟೊಂದು ಹೆಮ್ಮೆ ಅಲ್ವಾ? ಈ ಹೆಮ್ಮೆಗೆ ಕಾರಣ ನಮ್ಮ ಬಾಸ್, ನಮ್ಮ GS ಶಶಿಧರ್ ಸರ್. ಸರ್, ನಿಮಗೆ ನಮ್ಮ ಗೋಳಿತೊಟ್ಟಿನ ಪರವಾಗಿ ಅತ್ಯಂತ ಪ್ರೀತಿಯ ಗೌರವದ ನಮನಗಳು. ಬೆರಗಿನ ಬೆಳಕು, ಶತಮಾನದ ಬೆಳಕು, ಬೆರಗಿನ ಬೆಳಕು, ಶತಮಾನದ ಬೆಳಕು, ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು, ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು. ಧನ್ಯವಾದಗಳು ಸರ್. ನಿಮ್ಮ ಕೈಯಲ್ಲೊಂದು ಪುಸ್ತಕ ಇದೆ, ಅದು ನಮ್ಮ ಮಕ್ಕಳು ಬರೆದಂತಹ ಕಥಾ ಸಂಕಲನ. ನಿಮ್ಮ ಶುಭ ಹಾರೈಕೆ ಅದರಲ್ಲಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಸಂತೋಷ. ಬಹಳ ದೂರದಿಂದ ಇಲ್ಲಿಗೆ ಆಗಮಿಸಿ ಪ್ರೀತಿಯನ್ನೇ ಹೊತ್ತು ತಂದ ನಮ್ಮ GS ಶಶಿಧರ್ ಸರ್, ತಮ್ಮ ಕಾಳಜಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಅಬ್ದುಲ್ಲಲ್ಲ, ಇಂಗ್ಲೀಷ್ ಭಾಷೆಯಲ್ಲಿ ಅವರು ಭಾಳ ಬದಲಾವಣೆಗಳು ಮಾಡಿದ್ದಾರೆ. ಬರಲೇಬೇಕು ಅಂತ ಹೇಳಿದರು, ನಿನ್ನೆ ಬರಲಿಕ್ಕಾಗಲಿಲ್ಲಪ್ಪ, ಬಂದಿದ್ದೀನಿ, ಮಾತು ಉಳಿಸ್ಕೊಂಡಿದ್ದೀನಿ. ತುಂಬ ದೊಡ್ಡ ಭಾರವನ್ನು ಹೊರಿಸಿ ಕಳಿಸ್ತಾ ಇದ್ದೀರಾ ನೀವು. ಇದು ದೊಡ್ಡ ಜವಾಬ್ದಾರಿಗಳು, ಖಂಡಿತ ನಿಭಾಯಿಸ್ತೀವಿ. ಥ್ಯಾಂಕ್ ಯು. ಬೆರಗಿನ ಬೆಳಕು, ಶತಮಾನದ ಹೊಂಬೆಳಕಲ್ಲಿ ಮಿಂದೆದ್ದ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ಗೌರವಿಸುತ್ತಾ ಇದೀಗ ಗುರುವಂದನೆಯ ಅಪೂರ್ವ ಕ್ಷಣಕ್ಕೆ ನಮ್ಮ ವೇದಿಕೆ ಸಾಕ್ಷಿಯಾಗಲಿದೆ. ಆತ್ಮೀಯರೇ, ನೆರೆದಿರುವ ಎಲ್ಲರನ್ನ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ಶಾಲೆಯಲ್ಲಿ 100 ವರ್ಷಗಳಿಂದ ಇಂದಿನವರೆಗೆ ಅನೇಕ ಗುರುಗಳು, ಅನೇಕ ಶಿಕ್ಷಕರು ಕಲಿತು ಬೆಳೆದಿದ್ದಾರೆ. ಗುರುವಂದನೆಯ ಈ ಸಮಯ ನಮ್ಮ ಜೊತೆಗೆ ಒಂದಷ್ಟು ಶಿಕ್ಷಕರು, ಹಿರಿಯರು ಇದ್ದವರು ಈಗ ಇಲ್ಲ, ದಿವಂಗತರಾಗಿದ್ದಾರೆ. ಅವರ ಹೆಸರನ್ನು ನಾನೀಗ ವಾಚಿಸ್ತಾ ಇದ್ದೇನೆ. ಅವರ ಜೊತೆಗೆ ಒಂದಷ್ಟು ಮಕ್ಕಳನ್ನು, ಪೂರ್ವ ವಿದ್ಯಾರ್ಥಿಗಳನ್ನು ನಾವು ಕಾಲಿಕವಾಗಿ ಕಳ್ಕೊಂಡಿದ್ದೇವೆ. ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ದಿವಂಗತರಾದ ಗುರುಗಳ ಹೆಸರು ಹೀಗಿದೆ: ಶ್ರೀ ಬಿ ಕುಕ್ಕಣ್ಣ ರೈ, ಶ್ರೀ ಪಿ ಹೊನ್ನಪ್ಪ ಪೂಜಾರಿ, ಶ್ರೀ ಜತ್ತಣ್ಣ ಗೌಡ, ಶ್ರೀ ಬಿ ನಾರಾಯಣ ರೈ, ಶ್ರೀ ಕೆಂಚಪ್ಪ ಗೌಡ, ಶ್ರೀ ಲಿಂಗಪ್ಪ ಗೌಡ, ಶ್ರೀ ಸಂಜೀವ ಗೌಡ, ಶ್ರೀ ಕೆ ಜಿನ್ನಪ್ಪ ಗೌಡ, ಶ್ರೀ ನಾರಾಯಣ ಶಬರಾಯ, ಶ್ರೀ ಎಸ್ ಸಂಕಪ್ಪ ಗೌಡ, ಶ್ರೀಮತಿ ಕಮಲಾಕ್ಷಿ ಪಿ, ಶ್ರೀ ಸೈಯದ್ ಬ್ಯಾರಿ, ಶ್ರೀ ಶಂಕರಗೌಡ, ಶ್ರೀ ಸೋಮಪ್ಪ ಗೌಡ, ಶ್ರೀ ವಿ ತಿಮ್ಮಪ್ಪಯ್ಯ, ಶ್ರೀ ಲಿಗೋರಿ ಮಿನೇಜಸ್, ಶ್ರೀ ಶಂಕರಪ್ಪ, ಶ್ರೀ ಸೀತಾರಾಮ ಭಟ್, ಶ್ರೀ ಯು ಲಕ್ಷ್ಮಣ್ ಉಪ್ಪಿನಂಗಡಿ, ಹಾಗೂ ನಮಗೆ ಗೊತ್ತಿರುವ ಹಾಗೆ ಅಥವಾ ಗೊತ್ತಿಲ್ಲದ ಹಾಗೆ ಒಂದಷ್ಟು ನಮ್ಮ ಶಾಲೆಯ ಮಕ್ಕಳು ನಮ್ಮನ್ನು ಅಗಲಿದ್ದಾರೆ. ಅಂದರೆ ಪೂರ್ವ ವಿದ್ಯಾರ್ಥಿಗಳು ನಮ್ಮೊಡನಿಲ್ಲ. ಎಷ್ಟೋ ಜನ ಇಲ್ಲಿ ಇವತ್ತು ಸಂಭ್ರಮಿಸಲಿಕ್ಕೆ ನಮ್ಮ ಜೊತೆಗೆ ಇರಬೇಕಿತ್ತು. ಅಗಲಿದ ಗುರುಗಳಿಗೆ ಹಾಗೂ ಈ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಿಗೆ ಎಲ್ಲರೂ ಒಂದು ಕ್ಷಣ ಎದ್ದು ನಿಂತು ಗೌರವದ ನಮನಗಳನ್ನು ಸಲ್ಲಿಸಲಿಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಧನ್ಯವಾದಗಳು. ಈ ನೆಲದ ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕಿದ್ರೆ ಅಗಲಿದ ಎಲ್ಲ ಗುರುಗಳ ತ್ಯಾಗ ಇದೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಶಿಸ್ತಾ ಮುಂದೆ ನಾವೀಗ ಕುತೂಹಲದಿಂದ ಬಹಳ ಸಂಭ್ರಮದಿಂದ ಕಣ್ತುಂಬಿಕೊಳ್ಳಲಿರುವಂತಹ ಕಾರ್ಯಕ್ರಮ ಗುರುವಂದನೆ. ಈ ನಡುವೆ ನಾನು ವೆಂಕಪ್ಪಣ್ಣನ ಬಗ್ಗೆ ಒಂದೇ ಒಂದು ಮಾತು ಹೇಳಿದ್ದನ್ನು ಮುಂದುವರಿಸ್ತೇನೆ. ಶತಮಾನದ ಕಾರ್ಯಕ್ರಮ ಆರಂಭ ಆಗ್ತದೆ ಅಂತ ಹೇಳಿದ ಮರುದಿನ ಒಂದು ಜೋಳಿಗೆನ ಹೊತ್ತುಕೊಂಡು ವೆಂಕಪ್ಪಣ್ಣ ಬಂದು, ಅಮ್ಮ ಗಾಡ್ರೇಜ್ ಹಿಡಿತನ ನಮ್ಮ ಅಡ್ಮಿಷನ್ದ ರಿಜಿಸ್ಟರ್ ರದೆಪ್ಪುಲೆ ಅಂತ ಹೇಳಿದರು. ಒಂಜತ್ತು ಸುಮಾರುಂಡು ಅಂತ ಹೇಳಿದೆ. ಎಲ್ಲ ತೆಗೆದ್ರು. ಆರಂಭದ 1925 ಜುಲೈ ಆರಂಭ ಆಯಿತು. ಆಗಸ್ಟ್ 25 ಹಿಡಿದು ಇಂದಿನವರೆಗಿನ ಅಡ್ಮಿಷನ್ ರಿಜಿಸ್ಟರ್ನ ದಾಖಲಾತಿ ಪುಸ್ತಕವನ್ನು ಓಪನ್ ಮಾಡಿ ಒಂದು ಪುಸ್ತಕ ಇತ್ತು ಅವರಲ್ಲಿ. ನೀವು ನಂಬಲಿಕ್ಕಿಲ್ಲ ಹೇಳಿದರೆ, ಆರಂಭದಿಂದ ಇಲ್ಲಿಯವರೆಗೆ ಎಷ್ಟು ಮಕ್ಕಳು ಇಲ್ಲಿ ಕಲ್ತಿದ್ದಾರೆ ಅವರೆಲ್ಲರ ಹೆಸರನ್ನು ಬರ್ಕೊಂಡಿದ್ದಾರೆ. ಇನ್ನೊಂದು ಪುಸ್ತಕ ತೆಗೀರಿ, ಇಲ್ಲಿ ಶಿಕ್ಷಕರ ಮಾಹಿತಿ ಇಲ್ವಾ ಕೇಳಿದರು, ಅದನ್ನೂ ಬರ್ಕೊಂಡಿದ್ದಾರೆ. ಆರಂಭದಿಂದ ಇಲ್ಲಿಯವರೆಗೆ ಇದೊಬ್ಬರ ಶ್ರಮ ಮಾತ್ರ ನಾನು ಹೇಳಲಿಕ್ಕೆ ಅತಿಶಯೋಕ್ತಿ ಅಂತ ಅನಿಸಿದ್ರು ಕೂಡ ಇದು ವೆಂಕಪ್ಪಣ್ಣನ ಶ್ರಮ. ಅಂದರೆ ಇಷ್ಟೊಂದು ಶಿಕ್ಷಕರು ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲರನ್ನ ಸಂಪರ್ಕಿಸುವುದು ಸುಲಭದ ಮಾತಲ್ಲ. ಆದರೂ ಕೂಡ ಎಲ್ಲಿಯಾದರೂ ಬಿಟ್ಟು ಹೋಗಿರ್ಬೋದು ಅಂತ ನಮಗೆ ಅನ್ನಿಸ್ತದೆ ಕಣ್ತಪ್ಪಿನಿಂದಾಗಿ. ನಮಗೆ ಗೊತ್ತಿಲ್ಲದೆ ಬಿಟ್ಟು ಹೋದದಿದ್ದರೆ, ಅಂದರೆ ಇಲ್ಲಿ ಬಂದವರು ಒಂದಷ್ಟು ಜನ ನಮಗೆ ಗೊತ್ತಿದ್ದಾರೆ, ಗೊತ್ತಿಲ್ಲದೆ ಇನ್ನೂ ಸಂಪರ್ಕಿಸಲು ಸಾಧ್ಯವಾಗದ ಒಂದಷ್ಟು ಶಿಕ್ಷಕರ ಹೆಸರನ್ನು ನಾನೀಗ ವಾಚಿಸ್ತಿದ್ದೇನೆ. ಲೈವ್ ನೋಡ್ತಾ ಇರ್ಬೋದು ಅಥವಾ ಇಲ್ಲಿ ಎಲ್ಲರೂ ಬಂದಿರ್ಬೋದು, ಗೊತ್ತಿಲ್ಲ, ನಿಮಗೆ ಯಾರಿಗಾದರೂ ಪರಿಚಯ ಇರ್ಬೋದು. ಅವರನ್ನು ಮುಂದಿನ ದಿನದಲ್ಲಿ ನಾವು ಸಂಪರ್ಕಿಸುವ ಕೆಲಸವನ್ನು ಮಾಡಬೇಕಿದೆ. ಒಮ್ಮೆ ಅವರ ಹೆಸರನ್ನು ಓದ್ತೇನೆ, ಎಲ್ಲರೂ ಕೇಳಿಕೊಳ್ಳಿ. ಈ ಗುರುಗಳು ನಮ್ಮ ಜೊತೆಗಿದ್ದರೆ ಅವರನ್ನು ಕರೆಸುವ ಪ್ರಯತ್ನವನ್ನು ಮಾಡುವ. ಶ್ರೀ ಕೆ ರಾಜೀವಿ ಕುಮಾರಿ 1990 ಇಲ್ಲಿ ಕೆಲಸ ಮಾಡಿದವರು. ಶ್ರೀ ಎ ನಾಗೇಶ್ ಭಟ್, ಶ್ರೀಮತಿ ಕೆ ರತ್ನ, ಶ್ರೀ ಪ್ರಭಾನಂದ ಗೌಡ, ಶ್ರೀ ಪದ್ಮನಾಭ ಹೆಗಡೆ, ಶ್ರೀ ವಸಂತ ಶೆಟ್ಟಿ, ಶ್ರೀಮತಿ ಭವಾನಿ ಪಿ, ಶ್ರೀಮತಿ ಸೀತಾರತ್ನ ಕೆ, ಶ್ರೀ ಕೆ ರಘುಪತಿ ಭಟ್, ಶ್ರೀಮತಿ ಕೆ ಶಾರದಾ. ಇಷ್ಟು 10 ಮಂದಿ ಗುರುಗಳನ್ನು ನಮಗೆ ತಲುಪಲಿಕ್ಕೆ ಸಾಧ್ಯವಾಗದಿರುವುದಕ್ಕೆ ಕ್ಷಮೆಯನ್ನು ಕೋರ್ತಾ, ಲೈವ್ ವೀಕ್ಷಿಸ್ತಾ ಇದ್ದರೆ ಆ ಮನಸ್ಸುಗಳು ಅವರಿಗೆ ನಾವೆಲ್ಲರೂ ಗೋಳುತೊಟ್ಟಿನ ಪ್ರೀತಿಯ ಮಕ್ಕಳು ನಿಮ್ಮನ್ನು ಅತ್ಯಂತ ಗೌರವದಿಂದ ಈ ಕ್ಷಣಕ್ಕೆ ಸ್ಮರಿಸಿಕೊಳ್ತಿದ್ದೇವೆ ಅಂತ ಹೇಳ್ತಾ, ನಮ್ಮೆಲ್ಲರ ಕೈ ಚಪ್ಪಾಳೆ ಲೈವ್ ಮೂಲಕ ಕೇಳಲಿ ಅಂತ ಹೇಳ್ತಾ ಆ ಗುರುಗಳಿಗೆ ನಾವು ಶಿರಬಾಗಿ ನಮಿಸ್ತಾ ಇದ್ದೇವೆ. ಈ ನಡುವೆ ನಮ್ಮ ಜೊತೆಗೆ ವೇದಿಕೆಯಲ್ಲಿರುವಂತಹ ಶ್ರೀ ಅಣ್ಣಿ ಪೂಜಾರಿ ಕಿನ್ಯಡ್ಕ ಸರ್, ತಾವು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಶಾಲೆಯ 100ನೇ ವರ್ಷದ ಶತಸಿರಿ ಆಚರಿಸುವಂಥ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾದಿ ವ್ಯಕ್ತಿಗಳೇ ಮತ್ತು ಸಭೆಯಲ್ಲಿರುವಂತಹ ಎಲ್ಲ ನನ್ನ ಅಕ್ಕ ತಮ್ಮಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ನನ್ನ ಗುರುಗಳೇ, ನನ್ನ ಈಗ ಬಂದಂಥ ನಾನು ಓದುವಾಗ ಇರುವಂತಹ ನಾನಿರುವಾಗ ಇದ್ದರು ಶ್ರೀಧರ ಮಾಸ್ಟರ್ ಅಂತ ಈಗ ಬಂದಿದ್ದಾರೆ, ಅವರನ್ನು ಸ್ಮರಿಸುತ್ತಾ ಈ ಶಾಲೆಯ ನಾನು ಈ ಲೋಕದಲ್ಲಿ ಹುಟ್ಟಿ ಬರಲಿಕ್ಕೆ ನನ್ನ ತಂದೆ ತಾಯಿ ಕಾರಣ. ಆದರೆ ನಾನು ಜೀವನದಲ್ಲಿ ಬದುಕಲಿಕ್ಕೆ ಈ ಶಾಲೆಯ ಈ ಮಣ್ಣು ಮತ್ತು ಈ ಶಾಲೆ ಕಾರಣ ಅಂತೇಳಿ ಹೇಳ್ತೇನೆ. ನಾನು ಈ ಶಾಲೆಯಲ್ಲಿ ಓದಿದ್ದರಿಂದ ಇವತ್ತು ನಾನೇನಾದರೂ ಒಂದು 3 ಹೊತ್ತು ಊಟ ಮಾಡ್ತಿದ್ದರೆ ಈ ಶಾಲೆಯೇ ಕಾರಣ, ಇಲ್ಲಿ ಅಧ್ಯಾಪಕರುಗಳೇ ಕಾರಣ ಅಂತೇಳಿ ನಾನು ನನ್ನ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ನಾನು ಆ ಕಾಲದಲ್ಲಿ ಈ ಶಾಲೆಯನ್ನು ಬಿಡುವಾಗ 50 ವರ್ಷ, ನಾನು 1976 ಈ 7ನೇ ಕ್ಲಾಸಿನಿಂದ ಈ ಶಾಲೆಯಿಂದ ಹೊರಟು ಹೋದೆ. ಈಗ 2026 50 ವರ್ಷ ಭರ್ತಿಯಾಯಿತು. ಇವತ್ತಿಗೆ 50 ವರ್ಷದ ನಂತರ ಈ ಶಾಲೆಗೆ ಬಂದಿದ್ದೇನೆ. ನನಗೆ ಈ ಶಾಲೆಯ ಮೇಲೆ ಭಾರಿ ಆತ್ಮವಿಶ್ವಾಸ, ಪ್ರೀತಿ. ನಾನು ಈ ಮಾರ್ಗದಲ್ಲಿ ಹೋಗುವಾಗಲೂ ಕೂಡ ಈ ಶಾಲೆಯನ್ನು ನನ್ನ ಹೆಂಡತಿ ಮಕ್ಕಳೊಂದಿಗೆ, ನನ್ನ ಮಿತ್ರರೊಂದಿಗೆ ನಾನು ತೋರಿಸ್ತಾ ಇದ್ದೆ ಈ ಶಾಲೆಯಲ್ಲಿ ನಾನು ಓದಿದ್ದು ಅಂತೇಳಿ. ಈ ಶಾಲೆಯನ್ನು ಶತಮಾನೋತ್ಸವ ಆಚರಿಸುವರು ಅಂತ ಹೇಳುವಾಗ ನಾನು ಜಯಂತಿ ಮೇಡಮ್ HM ಅವರಿಗೂ ಮತ್ತು ಡಬ್ಲ್ಯೂ ವೆಂಕಟಪ್ಪನಗೌಡರಿಗೂ ಫೋನ್ ಮಾಡಿ ಕೇಳಿದೆ, ನೀವು ಭಾಳ ಸಂತೋಷದಿಂದ ಆಚರಿಸ್ತಾ ಇದ್ದೀರಿ, ಭಾರಿ ಸಂತೋಷದ ವಿಷಯ, ನನಗೆ ಭಾರಿ ಸಂತೋಷ ಆಗಿದೆ. ನನ್ನಿಂದ ಆಗುವಂಥದ್ದು ಏನಾದರೂ ನಾನು ಕಿರು ಸೇವೆ ನಿಮ್ಮೊಟ್ಟಿಗೆ ಮಾಡ್ತೇನೆ ಅಂತೇಳಿ. ಆದರೂ ಕೂಡ ನಾನು ಸ್ವಲ್ಪ ಹತ್ತಿರದ ಬೆಳ್ತಂಗಡಿಯಲ್ಲಿ ಇದ್ದರೂ ಕೂಡ ನನ್ನ ಕಾಲು ನೋವು, ಅದಕ್ಕಾಗಿ ನನಗೆ ಹೆಚ್ಚಾಗಿ ಬರಲಿಕ್ಕೆ ಆಗಲಿಲ್ಲ. ನನ್ನ ಈ ಶಾಲೆಯ ಕಟ್ಟಡ ಆಗಲಿಕ್ಕೆ
ವೆಂಕಮ್ಮಣ್ಣ ಹೇಳಿದರು, ತುಂಬ ಕಷ್ಟ ಉಂಟು, ಶಾಲೆ ಬಾರಿ ನಾವು ಅತಿ ಹಿಂದುಳಿದ ವರ್ಗದಲ್ಲಿರುವಂಥವರು, ಇಲ್ಲಿ ಹಿಂದುಳಿದ ಪ್ರದೇಶ, ಹೆಚ್ಚಿನ ಉತ್ಪತ್ತಿ ಇಲ್ಲ, ಈ ಕಾಲದಲ್ಲಿ ಆದಾಯ ಇಲ್ಲ, ನಿಮ್ಮಂಥವ್ರು ಏನಾದರೂ ಮಾಡಬೇಕು ಅಂತ ಹೇಳಿದರು. ಆ ಸಂದರ್ಭ ನಾನು ನನ್ನ ಮಗನಲ್ಲಿ ಮಂಗಳೂರಿನಲ್ಲಿ ಮಗ ಇದ್ದಾನೆ, ಅವನಲ್ಲಿ ಮಾತಾಡಿ, ಅವ NMPಯಲ್ಲಿ ಅಷ್ಟೇ ಟ್ರಾಫಿಕ್ ಮ್ಯಾನೇಜರ್ ಆಗಿದ್ದಾನೆ. ಅವ ಅಲ್ಲಿಯ ಒಂದು ಫಂಡ್ ಸಿಗುವಲ್ಲಿ ಅವ ಅಲ್ಲಿಯ ನಮ್ಮ ಮಂಗಳೂರಿನ ಲೋಕಸಭಾ ಸದಸ್ಯರಲ್ಲಿ ಮಾತಾಡಿ ಅವರಿಂದ ಒಂದು ಫಂಡ್ ತೆಗೆಸುವಲ್ಲಿ ಪ್ರಯತ್ನವನ್ನು ಮಾಡಿದ್ದಾನೆ ನಮ್ಮ ಪರವಾಗಿ. ಮತ್ತು ಇತರ ಕಂಪನಿಗಳಲ್ಲಿ ಇರುವಾಗಲೂ ಕೂಡ ಒಂದು ಮಾರ್ಗದರ್ಶನವನ್ನು ಮಾರ್ಗದರ್ಶನ ಮಾಡಿದ್ದಾನೆ. ಇಲ್ಲಿಯ ಈ ಎಲ್ಲ ಶಾಲಾ ಕಟ್ಟಡಗಳಿಗೆ ಅವರು ಎಷ್ಟು ಒಂದು ಅನುದಾನ ಬಂದರೂ ನಮ್ಮ ಹಳೆಯ ವಿದ್ಯಾರ್ಥಿಗಳು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅದು 1,000 ಇರ್ಬೋದು, 1,00,000 ಇರ್ಬೋದು, ಪ್ರತಿಯೊಬ್ಬರು ಮಾಡಿದ್ದಾರೆ. ಅದಲ್ಲದೆ ಕೆಲಸ ಮಾಡಿದ್ದಾರೆ. ಈ ನಾವೆಲ್ಲ ಏನಾದರೂ ಇದ್ದರೆ ಹೊರಗಿಂದ ಮಾತ್ರ ಈ ಶಾಲೆಯ ಎಲ್ಲ ಕೆಲಸಗಳಲ್ಲಿ ಪಾಪ ರಾತ್ರಿ ಹಗಲು ವೆಂಕಪ್ಪಣ್ಣ ಮತ್ತು ಅವರ ತಂಡ ಎಲ್ಲರೂ, ನಾನೀಗ ಹೆಸರಲ್ಲಿ ಹೋದರೆ ಎಲ್ಲರನ್ನ ಹೆಸರು ಹೇಳಬೇಕು, ಪ್ರತಿಯೊಬ್ಬರು ಕೂಡ ಈ ಒಂದು ಶಾಲೆಯ ಒಂದು ಕಟ್ಟಡ ಆಗಲಿಕ್ಕೆ ಸಣ್ಣ ವಿಷಯ ಅಲ್ಲ. ನಮಗೆ ಸಣ್ಣ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಬೃಹತ್ ಒಂದು ಶಾಲೆಯ ಕಟ್ಟಡವನ್ನು ನಮಗೆ ನೋಡೋಕೆ ಭಾರಿ ಸಂತೋಷ ಆಗ್ತದೆ. ಈ 100 ವರ್ಷದ ನಾವು ಇವತ್ತು ಇರ್ಬೋದು, ನಾವು ಹೋಗ್ಬೋದು, ಆ ಶಾಲೆ ಈ ನಮಗೆ ಯಾವಾಗಲೂ ನೆನಪಿಗೆ ಬರ್ತದೆ. ನಮ್ಮ ಮಕ್ಕಳು ಕೂಡ ಹೇಳ್ಬೋದು ಅಂತ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳಿ, ನಮಗೆ ನಾನು ಒಂದು ಹೇಳ್ತೇನೆ, ವಿದ್ಯಾದೇಗುಲ ಇದು. ವಿದ್ಯಾದೇಗುಲಕ್ಕೆ ನಾವು ಯಾವುದಕ್ಕಾದರೂ ಓದುವಾಗ ನಾವು ಒಂದು ಚರ್ಚಿಗೆ ಹೋದರೆ ಚರ್ಚಿಯ ಒಂದು ಕ್ರಿಶ್ಚಿಯನ್ನರು ಪ್ರಾರ್ಥನೆ ಮಾಡ್ತಾರೆ, ಮಸೀದಿಗೆ ಹೋದರೆ ಮುಸಲ್ಮಾನರು ಪ್ರಾರ್ಥನೆ ಮಾಡ್ತಾರೆ, ಮತ್ತು ದೇವಸ್ಥಾನಕ್ಕೆ ಹೋಗಿ ಹಿಂದೂಗಳು ಮಾಡ್ತಾರೆ. ಆದರೆ ಎಲ್ಲ ಧರ್ಮದವರು ಒಂದು ಪ್ರಾರ್ಥನೆ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿಸುವ ಒಂದು ಕೇಂದ್ರ ಇದ್ದರೆ ಅದು ವಿದ್ಯಾದೇಗುಲ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ವಿದ್ಯಾದೇಗುಲವನ್ನು ಇವತ್ತು ನಾನು ನಿನ್ನೆಯಿಂದ ನೋಡ್ತಾ ಇದ್ದೇನೆ. ನಾನು ನಿನ್ನೆ ಚಹಾ ಕುಡಿದಲ್ಲಿ ಹೋಗುವಾಗ ನನ್ನ ಬಟ್ಲನ್ನು ತೆಗೊಂಡ್ರು, ನಾನು ಬಿಡಲಿಲ್ಲ, ಯಾಕೆಂದರೆ ನಾನೇ ತುಳಿತೇನೆ. ಯಾಕೆಂದರೆ ಇದು ನನ್ನ ಶಾಲೆ, ನಾನು ಓದಿದ ಶಾಲೆ. ನನಗೆ ನಾನು ಬಟ್ಟಲು ತುಳಿಲಿಕ್ಕೆ ಆಗಲಿ ಅಥವಾ ಇನ್ನೋಗಲಿ, ನಿಮ್ಮ ಮನೆಗೆ ಬಂದರೆ ಬೇಕಾದ್ರೆ ಮಾಡಿ, ಇಲ್ಲಿ ನೀವು ಯಾವುದು ಮಾಡಬೇಡಿ. ನಾನು ಕೂಡ ನಿಮ್ಮ ಒಬ್ಬ ಸೇವಕ ಇಲ್ಲಿದ್ದಂತ ನಾನು ಭಾರಿ ಸಂತೋಷದಿಂದ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾವಾಗಲೂ ನಿಮ್ಮ ಮುಂದೆ ಇರ್ತೇನೆ ಈ ಶಾಲೆಗಾಗಿ ಎಲ್ಲರೂ ದುಡಿದಿದ್ದಾರೆ, ಇನ್ನೂ ಬೇಕು. ಈಗ ಶಾಲೆ ಇವತ್ತಿನವರೆಗೆಲ್ಲ, ಮುಂದೆ ಕೂಡ ಈ ಶಾಲೆ ಈಗ 8ನೇ ತರಗತಿವರೆಗೆ ಇದೆ. ಈ ಶಾಲೆಯಲ್ಲಿ SLC ಅವರಿಗೆ ಆಗಬೇಕು, ಮುಂದೆ PUC ಆಗಬೇಕು. ಯಾಕೆಂದರೆ ಇದು ನ್ಯಾಷನಲ್ ಹೈವೇ ಹತ್ತಿರ ಇರುವ ಇಷ್ಟು ದೊಡ್ಡ ಒಂದು ಜಾಗ, ಇಷ್ಟು ಒಳ್ಳೆಯ ಜಾಗ ಇನ್ನು ಯಾವಾಗಲೂ ಸಿಕ್ಕಲಿಕ್ಕಿಲ್ಲ. ಏನೋ ಹಿರಿಯರು ಮಾಡಿದಂಥ, ನಮ್ಮ ಗುರುಗಳು ಹಿರಿಯರು ಮಾಡಿದಂಥ ಪುಣ್ಯದಿಂದ ಸಿಕ್ಕಿದೆ ಅಂತ ಈ ಒಂದು ಜಾಗದಲ್ಲಿ ನಮಗೆ ಸಿಕ್ಕಿದ ಪುಣ್ಯವನ್ನು ಇನ್ನು ಮುಂದಿನ ನಮ್ಮ ಜನಾಂಗ, ನಮ್ಮ ಮಕ್ಕಳು, ನಾನು ಇನ್ನೊಂದು ವಿಷಯ ಹೇಳ್ತೇನೆ, ನಾವು ನಮ್ಮ ಮಕ್ಕಳಿಗೆ ಯಾವುದೇ ಆಸ್ತಿ ಮಾಡದಿದ್ದರೂ ತೊಂದರೆ ಇಲ್ಲ. ನಾವು ಮಕ್ಕಳಿಗೆ ಸರಿಯಾದ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು, ಸ್ವಂತ ಕಾಲಿನಲ್ಲಿ ನಿಲ್ಲಬೇಕು. ನಾನು ಈ ಶಾಲೆಯಲ್ಲಿ 1ರಿಂದ 7ನೇ ಕ್ಲಾಸಿನ ಓದಿ ನಾನು ಹೆಚ್ಚು ಓದಲಿಕ್ಕೆ ಹೋಗಲಿ ನಮ್ಗೆ ಕಷ್ಟ ಆಯಿತು. ನಾವು ನಮ್ಮ ಮನೆಯಲ್ಲಿ 5 ಜನ ಮಕ್ಕಳು, ನನ್ನ ತಂದೆ 5 ಜನ ಮಕ್ಕಳು ಈ ಶಾಲೆಯಲ್ಲಿ ಓದಿದ್ದೇವೆ. ಆ 5 ಜನ ಓದಿದ್ದರಿಂದಲೇ ಈ ಶಾಲೆಯ ಋಣ ನಮಗೆ ಜೀವಮಾನದಲ್ಲಿ ನಮ್ಮ ಋಣ ಹೋಗಲಿಕ್ಕಿಲ್ಲ. ನಾವು ಆ ಋಣ ನಮಗೆ ಈ ಶಾಲೆಯಲ್ಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರೂ ಪ್ರತಿಯೊಬ್ಬರು ಈ ಶಾಲೆಗೆ ನಮ್ಮಿಂದ ಆಗುವಂಥ ಸಹಾಯ ಮೊದಲು ಕೂಡ ಇನ್ನೂ ಕೂಡ ಮಾಡಬೇಕು. ನಾವು ಎಲ್ಲರೂ ಮಾಡ್ತೇವೆ ಅಂತ ಹೇಳಿ, ಈ ಶಾಲೆಯ ಭವಿಷ್ಯವನ್ನು ನಮ್ಮ ಕೈಯಲ್ಲಿದೆ, ನಮ್ಮ ಮಕ್ಕಳ ಕೈಯಲ್ಲಿದೆ. ಮತ್ತು ಎಲ್ಲರೂ ಒಳ್ಳೆಯ ವಿದ್ಯಾಭ್ಯಾಸನ ಕೊಡಿ. ಈಗ ನನ್ನ ಮಕ್ಕಳು ಕೂಡ, ನಾನು ನಿಮ್ಮಲ್ಲಿಂದ ಹೇಳೋದಂತಲ್ಲ, ನನ್ನ ತಂದೆಯವರು ಆ ಕಷ್ಟ ಕಾಲದಲ್ಲಿ 50 ವರ್ಷದ ಮೊದಲು ನಮಗೆ ಒಂದು ವಿದ್ಯಾಭ್ಯಾಸನ ಕೊಟ್ಟಿದ್ದರಿಂದ, ಇಲ್ಲಿ ಶಾಲೆಯ ಗುರುಗಳು ನಮಗೆ ಬೋಧಿಸಿದ್ದರಿಂದ ಇವತ್ತು ನಾನು ಸ್ವಲ್ಪ ಓದಿದ್ದರಿಂದ ನನ್ನ ಮಕ್ಕಳು ಇಬ್ಬರನ್ನು ಇಂಜಿನಿಯರ್ ಮಾಡಿದ್ದೇನೆ. ಆ ಇಂಜಿನಿಯರ್ ಮಾಡಲಿಕ್ಕೆ ಈ ಶಾಲೆಯ ಮೂಲ ಕಾರಣ. ನಾನೇನಾದರೂ ಈ ಶಾಲೆಯಲ್ಲಿ ಒಂದು 7ನೇ ಕ್ಲಾಸಿನಲ್ಲಿ ಇಲ್ಲೇ ಇರ್ತಿದ್ದರೆ ನಾನೇ ನನ್ನ ಮಕ್ಕಳಿಗೆ ಓದಲಿಕ್ಕೆ ಆಗ್ತಿರಲಿಲ್ಲ. ಅವರ ಕಲಿಸ್ತೀವಿ. ಇವತ್ತು ಆ ರೀತಿಯ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು. ವಿದ್ಯೆ, ನಾವು ಯಾವುದೇ ಆಸ್ತಿ ಯಾವುದೇ ಚಿನ್ನ ಮಾಡಿದರೂ ಮಾರಬಹುದು, ಆದರೆ ವಿದ್ಯೆಯನ್ನು ಮಾರಲಿಕ್ಕೆ ಆಗೋದಿಲ್ಲ. ಮತ್ತು ವಿದ್ಯೆ ಅಂದರೆ ಮನುಷ್ಯನಲ್ಲಿ ಪರ್ಮನೆಂಟಾಗಿ ಶಾಶ್ವತವಾಗಿ ಮನುಷ್ಯನಲ್ಲಿ ಉಳಿದು ಅಂತ ಇದ್ದರೆ ಅದು ವಿದ್ಯೆ ಮಾತ್ರ ಅಂತ ಹೇಳ್ತೇನೆ ನಾನು. ಅದಕ್ಕಾಗಿ ನೀವು ಸರಿಯಾದ ವಿದ್ಯೆಯನ್ನು ಮಕ್ಕಳಿಗೆ, ಪ್ರತಿಯೊಬ್ಬರು ಏನು ಆಸ್ತಿ ಮಾಡೋದಿರೋ ತೊಂದರೆ ಇಲ್ಲ, ನಿಮ್ಮನ್ನು ಮಕ್ಕಳು ಸಾಕಿಸ್ತಾರೆ, ಅವರಿಗೆ ಒಳ್ಳೆಯ ಸಂಸ್ಕಾರಯುತ ಒಂದು ವಿದ್ಯಾಭ್ಯಾಸವನ್ನು ಕೊಡಿ. ಮತ್ತು ಕನ್ನಡದಂತ ಹೇಳಬೇಡಿ. ಕನ್ನಡ ಇವತ್ತಿನ ವಿಷಯದಲ್ಲಿ ಕನ್ನಡ ಮಾಧ್ಯಮ ಅಂತ ಹೇಳುವಾಗ ಸ್ವಲ್ಪ ಇದು ಮಾಡ್ತಾರೆ. ಆದರೆ ನಾವು ಕೂಡ, ನನ್ನ ಮಕ್ಕಳು ಕೂಡ ಇಬ್ಬರು ಕೂಡ 7ನೇ ತರಗತಿಯವರಿಗೆ, ನಾವು ಎಲ್ಲ ಕನ್ನಡದಲ್ಲಿ ಓದಿದ್ದು, ನಮ್ಮ ಮಕ್ಕಳು ಕೂಡ 7ನೇ ತರಗತಿಯವರಿಗೆ ಕನ್ನಡದಲ್ಲಿ ಓದಿದ್ದಾರೆ. ಅವರು ಕನ್ನಡದಲ್ಲಿಯೇ ಓದಿ ಇವತ್ತು ಇಂಜಿನಿಯರ್ ಆಗಿದ್ದಾರೆ. ಹಾಗೆ ಈ ಕನ್ನಡ ಮಾಧ್ಯಮದಲ್ಲಿ ಓದಿದಂತ ಹೇಳಿದರೆ ಯಾವಾಗಲೂ ಇವತ್ತು ರ್ಯಾಂಕ್ ಬರುವುದನ್ನು ನೋಡೋ ಕನ್ನಡ ಮಾಧ್ಯಮದಲ್ಲಿ ಓದಿದವರೇ ಬರ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಈ ಶಾಲೆಯ ಋಣವನ್ನು ಯಾವಾಗಲೂ ಶಾಲೆಯಿಂದ ನೆನಪಿಸ್ತೇನೆ. ನನಗೆ ಒಂದು ಅವಕಾಶ ಕೊಡಲಿಕ್ಕೆ, ನಾನು ಸ್ವಲ್ಪ ಅರ್ಜೆಂಟಾಗಿ ಮಂಗಳೂರಿನಲ್ಲಿ ತುರ್ತಾರಿ ಪರಿಸ್ಥಿತಿಯಲ್ಲಿ ನಾನು ಇರಬೇಕಿತ್ತು.
ಯಾಕೆಂದರೆ ಸ್ವಲ್ಪ ಅರ್ಜೆಂಟ ಕೆಲಸ ಆದರೆ 2 ದಿವಸದಲ್ಲಿ ನಾನು ಇಲ್ಲೇ ಇದ್ದೇನೆ. ಯಾಕೆಂದರೆ ಈ ಶಾಲೆ ನನಗೆ ಊಟ ಕೊಟ್ಟದ್ದು, ಅನ್ನ ಕೊಟ್ಟದ್ದು, ಬದುಕು ಕೊಟ್ಟದ್ದು, ನನ್ನ ಜೀವಮಾನದಲ್ಲಿ ಈ ಶಾಲೆಯನ್ನು ನಾನು ಮರೆಯುವುದಿಲ್ಲ ಅಂತೇಳಿ ಇನ್ನೊಮ್ಮೆ ನನಗೆ ಹೇಳಿ, ಈ ಶಾಲೆಗೆ, ಈ ಮಣ್ಣಿಗೆ, ಈ ನನ್ನ ಕಲಿಸಿದ ಗುರುಗಳಿಗೆ, ನನ್ನ ತಂದೆ ತಾಯಿಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನನ್ನ ಎಲ್ಲರನ್ನು ಅವರನ್ನು ನನ್ನ ಮನಸ್ಸು ಹೃದಯದಲ್ಲಿ ನಾನು ಸದಾ ನೆನಪಿಸ್ತೇನೆ ಅಂತ ಹೇಳಿ ಈ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ತಮ್ಮ ಮಗನ ಮೂಲಕ ಕೂಡ ನಮ್ಮ ಶಾಲೆಗೆ ಒಂದಷ್ಟು ಅನುದಾನ ಬರಲಿಕ್ಕೆ ತಾವು ಸಹಾಯ ಮಾಡಿದ್ದೀರಿ. ನಾನು ಆಗಲೇ ಹೇಳಿದಾಗೆ ನಮ್ಮ ಶಾಲೆಯ ಶತಸಂಭ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡಿಬೇಕಿದೆ. ಬಹಳಷ್ಟು ಕೈಗಳು ಕೆಲಸ ಮಾಡಿವೆ. ನಿಮ್ಮ ಪ್ರೀತಿಯ ನುಡಿಗಳಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಕ್ಕೆ ಗುರುವಂದನಾ ಕಾರ್ಯಕ್ರಮ. ಗುರುಭ್ಯೋ ನಮಃ. ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ. ಇಂದು ಶತಸಿರಿ ಸಂಭ್ರಮ ಔಚಿತ್ಯಪೂರ್ಣ ಸಂದರ್ಭ. ಇದೀಗ ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು, ಬದುಕನ್ನು ರೂಪಿಸಿರುವ ಕೇಂದ್ರ ನಮ್ಮ ಗೋಳಿತೊಟ್ಟು ಶಾಲೆ. ಇಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಅದು ಬೆಳಕಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾದೇಗುಲದಿಂದ ವಿದ್ಯಾ ಸಂಪನ್ನರಾಗಿ ತೆರಳುವಂತಾಯಿತು. ಅವರ ಬದುಕಿನಲ್ಲಿ ನವಯುಗದ ಹೊಸ್ತಿಲ ಹೊಂಬಣ್ಣದ ಬೆಳಕು ಮೂಡಿತು. ಕನಸುಗಳು ಗದಗರಿಗಿತು. ಮೌನದೊಡಲ ಮುಗ್ಧತೆಯ ಮಾತಿದ ಮಹತ್ವವನ್ನು, ನೀತಿಯ ಪಾಠವನ್ನು, ಕನಸುಗಳೆಂಬ ಭರವಸೆಯನ್ನು ತುಂಬಿ ಸಾಕಾರಗೊಳಿಸಿದ ಗುರುವಿಗೆ ಗೌರವದ ನಮನ. ಏಟಿನ ಜೊತೆಗೂ ಪಟ್ಟು ಬಿಡದೆ ಮಕ್ಕಳ ಬದುಕಿಗೆ ಬೆಳಕಾದ ಶಿಕ್ಷಕರೆಂಬ ಅಮೂಲ್ಯ ರತ್ನಗಳೆಲ್ಲರ ಸಂಗಮ ವಿದ್ಯಾರ್ಥಿಗಳಿಗೆ ಒದಗಿದ ಭಾಗ್ಯವಿದು ಎಂದರೆ ತಪ್ಪಾಗಲಾರದು. ಇದೀಗ ತಮ್ಮ ಮುಂದೆ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಪ್ರೀತಿಯ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮ. ಇದೀಗ ತಮ್ಮ ಹೆಸರನ್ನು ಹೇಳ್ತಾ ಇದ್ದಾರೆ ತೇಜಸ್ವಿ ಮೇಡಮ್. ತಾವುಗಳು ತಮ್ಮ ಗೌರವದ ಸ್ವಾಗತದ ಶಾಲನ್ನು ಪಡೆದು ಚಂದದ ವೇದಿಕೆಗೆ ಆಗಮಿಸಿ ತಮ್ಮ ಪ್ರೀತಿಯ ಆಸನವನ್ನು ಸ್ವೀಕರಿಸಿ ನಮ್ಮ ಈ ಒಂದು ಪ್ರೀತಿಯ ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಪಡಬೇಕಂತ ತುಂಬು ಮನದ ವಿನಂತಿ ಮೇಡಮ್. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೊತೆ ಇರುವಂತಹ ಗೌರವಾನ್ವಿತ ಶ್ರೀಮತಿ ಅನ್ನಮ್ಮ ಈಜಿ ಮುಖ್ಯ ಗುರುಗಳಾಗಿದ್ದವರು. 2013ರಿಂದ 2014ರವರೆಗೆ ಕೆಲಸ ಮಾಡಿದವರು. ಶ್ರೀ ಶೀನಪ್ಪ ನಾಯಕ ಎಸ್ ಸರ್ 2014ರಿಂದ 2022ರವರೆಗೆ ನಮ್ಮ ಜೊತೆಗಿದ್ದವರು. ಶ್ರೀ ಶ್ರೀಧರ ಭಟ್ ಸರ್ 1975ರಿಂದ 1980 ಹಿರಿಯ ಗುರುಗಳಿವರು. ಶ್ರೀಮತಿ PM ಅನ್ನಮ್ಮ ಮೇಡಮ್ 83ರಿಂದ 72ರವರೆಗೆ 72ರಿಂದ 83ರವರೆಗೆ ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸಿದವರು. ಶ್ರೀಮತಿ ಯಶೋಧ ಮೇಡಮ್ 1988ರಿಂದ 2003ರವರೆಗೆ ಕರ್ತವ್ಯ ನಿರ್ವಹಿಸಿದವರು. ದಯವಿಟ್ಟು ನೀವು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಅನ್ನಮ್ಮ ಈಜಿ, ಶ್ರೀ ಶೀನಪ್ಪ ನಾಯಕ್ ಎಸ್, ಶ್ರೀ ಶ್ರೀಧರ ಭಟ್ ಸರ್, ಶ್ರೀಮತಿ PM ಅನ್ನಮ್ಮ, ಶ್ರೀಮತಿ ಯಶೋಧ, ಉಮಾವತಿ ಎ, ಶ್ರೀಮತಿ ಜೆಸ್ಸಿ KA, ಶ್ರೀಮತಿ ಸ್ವರ್ಣಲತಾ, ಶ್ರೀ ಮಹಾಲಿಂಗ ಕೆ, ಶ್ರೀಮತಿ ವತ್ಸಲ, ಶ್ರೀಮತಿ ವಾಣಿಶ್ರೀ ಎ, ಶ್ರೀಮತಿ ಪವಿತ್ರ, ಶ್ರೀಮತಿ ಸೀಮಾ, ಶ್ರೀ ಸೀತಾರಾಮಾಚಾರ್ಯ. ಇವರಲ್ಲಿ 6 ಜನ ಗುರುಗಳನ್ನು ಈಗ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಗೌರವದ ವೇದಿಕೆಯನ್ನು ಸ್ವೀಕರಿಸಲಿರುವಂತಹ ಶ್ರೀ ಅನ್ನಮ್ಮ ಈಜಿ, ಶ್ರೀ ಶೀನಪ್ಪ ನಾಯಕ ಸರ್, ಶ್ರೀಮತಿ PM ಅನ್ನಮ್ಮ, ಶ್ರೀಮತಿ ಯಶೋಧ, ಶ್ರೀ ಶ್ರೀಧರ ಭಟ್ ಸರ್, ಉಮಾವತಿಯೇ ಇಷ್ಟು ಗುರುಗಳು ವೇದಿಕೆಗೆ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ತಾನು ಸೇವೆಗೈದ ಈ ನೆಲದಲ್ಲಿ ತನ್ನ ಮಕ್ಕಳಿಂದ ಗೌರವವನ್ನ ಸ್ವೀಕರಿಸುವಂತಹ ಅಪೂರ್ವ ಕ್ಷಣ ನಮ್ಮ ಗುರುಗಳಿಗೆ. ಬಹುಶಃ ಅದಕ್ಕೋಸ್ಕರ ಇವತ್ತು ನಿನ್ನೆ ಬಾರದವರೆಲ್ಲ ಸೇರಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಮೇಣ ಉರಿ ಉರಿದು ಜಗತ್ತಿಗೆ ಬೆಳಕು ಕೊಡುವಂತೆ, ಸೀಮೆ ಸುಣ್ಣ ಸವೆದು ಅಕ್ಷರ ಸಿಗುವಂತೆ, ಗುರುವರಿಯರು ಸವೆದು ವಿದ್ಯಾರ್ಥಿ ಬೆಳಗಕ್ಕೆ ಬೆಳಕಾಗುವಂತೆ ದೇವರು ಈ ಗುರುವರಿಯರು ಈ ಒಂದು ಹಳೆ ವಿದ್ಯಾರ್ಥಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶಿಕ್ಷಣಾಮೃತವನ್ನು ಉಣಬಡಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಶ್ರೇಯಾಭಿವೃದ್ಧಿಗೆ
ಹಗಲು ഇരുಳು ಎನ್ನದೆ ಶ್ರಮಿಸಿ ವಿದ್ಯಾರ್ಥಿಗಳ ಪೋಷಕರ ವಿದ್ಯಾಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿ ವಿದ್ಯಾರ್ಥಿಗಳ ಉನ್ನತ ಪ್ರೇರಣಾ ಶಕ್ತಿಯಾಗುವಂತೆ ನಿಮಗೆಲ್ಲರಿಗೂ ಅಭಿನಂದನೆಗಳು. ಒಲವ ತೈಲದಿಂದ ಜ್ಞಾನ ದೀವಿಗೆಯ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಬೀಜವನ್ನೇ ಬಿತ್ತಿ ನವ ನಾವಿನ್ಯ ವಿಚಾರಗಳ ಚಿಂತನೆಯ ಉಗಮಕ್ಕೆ ಕಾರಣಕರ್ತರಾಗಿರೋ ತಾವಾಗಿರುವಿರಿ. ಇದು ನಿಮಗೆ ಇದೀಗ ಗುರುವಂದನಾ ಕಾರ್ಯಕ್ರಮ. ಶ್ರೀಮತಿ ಚಂದ್ರಾವತಿ ವಿಎ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಪುಷ್ಪರಾಜ್ ಸರ್ ತಾವು ಅಲ್ಲೇ ಇದ್ದೀರಿ. ಅಶ್ವಿಜ ಶ್ರೀಧರ್ ತಾವು ಕೂಡ ವೇದಿಕೆಗೆ ಬರಬೇಕು. ಉದಯ್ ಶೆಟ್ಟಿ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು. ಶ್ರೀಮತಿ ತೇಜಸ್ವಿ ಕೆ ಇದು ಇಲ್ಲಿಯ ವಿದ್ಯಾರ್ಥಿಗಳು. ಗುರುಗಳಿಗೆ ತಮ್ಮ ವಿದ್ಯಾರ್ಥಿಗಳು ಮಾಡುವ ಗುರುವಂದನೆ. ಇದಕ್ಕೆ ಚಂದ್ರಾವತಿ ವಿಎ, ಅಶ್ವಿಜಾ ಶ್ರೀಧರ್, ಪುಷ್ಪರಾಜ್ ಸರ್, ಉದಯ್ ಶೆಟ್ಟಿ, ಶ್ರೀಮತಿ ತೇಜಸ್ವಿ ಆದಷ್ಟು ಬೇಗ ಮೇಲಿನ ಚಾವಡಿಗೆ ಬಂದು ತಮ್ಮ ಗುರುಗಳಿಗೆ ತಮ್ಮ ಅಮೃತ ಹಸ್ತದ ಕೈಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇವೆ. ಅಕ್ಷರ ಅಕ್ಷರದ ಅಕ್ಷರ ಮಾಲಿನಿ ಉಚ್ಚಾರ ಉಚ್ಚಾರಗೂ. ಉದಯ್ ಶೆಟ್ಟಿ ಸಮರಗುಂಡಿ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಅವರ ಪ್ರಯುಕ್ತ ಪುರುಷೋತ್ತಮ ಕುದುಕೋಳಿ ಸರ್ ತಾವು ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಬೇಕು ಅಂತ ಕೇಳ್ತಾ ಇದ್ದೇವೆ. ತಮ್ಮ ಗುರುಗಳಿಗೆ ತಮ್ಮ ಅಮೃತ ಹಸ್ತದಿಂದ ಮುದ್ದಾದ ಹಾರ ಹಾಗೂ ಶಾಲನ್ನು ಹಾಕಿ ಪೇಟದ ಜೊತೆಗೆ ಫಲ ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಗುರುವಂದಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗುರುವಂದನ ಮಾಡಿದ ತಕ್ಷಣ ಆ ಗುರುಗಳ ಹಿಂಬದಿಯಲ್ಲಿ ನಿಂತು ತಾವುಗಳು ಗುರು ಶಿಷ್ಯರಾಗಿ ನಿಂತು ಒಂದು ಗೌರವಪೂರ್ವಕವಾದ ಗುರುವಂದನಾ ಸಲ್ಲಿಕೆಯಲ್ಲಿ ಸಾಕ್ಷಿಯಾಗಿ, ಗುರುಗಳೇ ನಿಮ್ಮ ಅವಿರತ ಪ್ರಯತ್ನ, ಅಪರಿಮಿತ ಶ್ರದ್ಧೆ, ಅವಿಚನ್ಯ ಮನೋಭಾವ ಮುಂದಿನ ಶಿಕ್ಷಣ ಸಮುದಾಯಕ್ಕೆ ಕೈ ದೀವಿಗೆಯಾಗಲಿ ಆಶಯ ಎಂಬ ನಮ್ಮದು. ತಂದಿದೆ ಹೊಸ ಹುರುಪು, ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಜೋರಾದ ಕೈ ಚಪ್ಪಾಳೆಯನ್ನು ನೀಡಿ ಇದು ಗೌರವಿಸಬೇಕು. ಗುರು ಶಿಷ್ಯರ ಸಂಗಮವಾಗಿದೆ ಈ ಒಂದು ಶತಮಾನೋತ್ಸವದ ಸಮಿತಿ. ಶತಮಾನೋತ್ಸವ ಸಂಭ್ರಮದಲ್ಲಿ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ಕೊಡಿ. ಬೆಳಕಾಗಲಿ ಅಕ್ಷರದ ಗಳವು, ಅಕ್ಷರದ ಗಳವು. ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ವಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಸೂಚನೆ: ಬಾಲಕೃಷ್ಣ ಅಲೆಕ್ಕಿ, ಸುಂದರ ಶೆಟ್ಟಿಪುರ, ಶಿವರಾಮ ಅಲೆಕ್ಕಿ, ರಂಜನ್ ಕೊಚ್ಚಿಲ, ಜನಾರ್ದನ ಗೌಡ ಪಟೇರಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಸಿರಿನ ನಡುವೆ ರಂಜನ್ ಕೊಚ್ಚಿಲ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ. ಬೆಳಗಲಿ
ಕಟೇರಿ, ಬಾಲಚಂದ್ರ ರೈ, ಶಿವರಾಮ ಅಲೆಕ್ಕಿ, ರಂಜನ್ ಕೊಚ್ಚಿಲ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಕ್ಷರದೇ ಗುಲಾಬು ಶಿಕ್ಷಣಾಮೃತವನ್ನು ಉಣಬಡಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಹಗಲು ഇരുಳು ಎನ್ನದೆ ವಿದ್ಯಾರ್ಥಿಗಳ, ಪೋಷಕರ, ವಿದ್ಯಾಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿರುವ ಈ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯ ಮೂಲಕ ಈ ಗುರುವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು, ಅಕ್ಷರದ ಗಳವು. ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನದ ಬೆಳಕಿಗೆ 100ರ ಹೊಳಪನ್ನು ನೀಡಿದಂತಹ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ಒಂದು ನಮ್ಮ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾದಂತ ತಮಗೆ ಕೂಡ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಉಮಾವತಿ ಮೇಡಮ್, ಶ್ರೀಮತಿ ಜೆಸ್ಸಿ ಕೆ.ಎ, ಶ್ರೀಮತಿ ಸ್ವರ್ಣಲತಾ ಮೇಡಮ್, ಶ್ರೀಯುತ ಮಹಾಲಿಂಗಕ್ಕೆ, ಶ್ರೀಮತಿ ವತ್ಸಲಕ್ಕೆ, ಶ್ರೀಮತಿ ವಾಣಿಶ್ರೀ ಎ ಸರ್ ಮತ್ತೆ ಮೇಡಮ್ಗಳು ಆದಷ್ಟು ಬೇಗ ಈ ಒಂದು ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇನೆ. ಉಮಾವತಿ ಮೇಡಮ್ 1992ರಿಂದ 2006ರವರೆಗೆ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಶ್ರೀಮತಿ ಜೆಸ್ಸಿ ಕೆ ಅವರು 1994ರಿಂದ 2002ರವರೆಗೆ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಮತಿ ಸ್ವರ್ಣಲತಾ ಮೇಡಮ್ ಅವರು 2003ರಿಂದ 2013ರವರೆಗೆ ಸೇವೆ ಸಲ್ಲಿಸಿದ್ದಾರೆ. ಹಾಗೂ ಶ್ರೀಯುತ ಮಹಾಲಿಂಗ ಕೆ ಇವರು 2003ರಿಂದ 2007ರವರೆಗೆ ಈ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಶ್ರೀಮತಿ ವತ್ಸಲಕ್ಕೆ 2007ರಿಂದ 2020ರವರೆಗೆ ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಹಾಗೂ ಶ್ರೀಮತಿ ವಾಣಿಶ್ರೀ ಎ ಇವರು 2007ರಿಂದ 2012ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು. ಶತಮಾನದ ಹಲೋ, ಶ್ರೀಮತಿ ಪವಿತ್ರ ಮೇಡಮ್, ಶ್ರೀಮತಿ ಸೀಮಾ ಮೇಡಮ್, ಶ್ರೀಮತಿ ಪವಿತ್ರ ಮೇಡಮ್, ಶ್ರೀಮತಿ ಸೀಮಾ ಮೇಡಮ್, ಶ್ರೀಯುತ ಮೇಡಮ್ ತಾವುಗಳು ಈ ಒಂದು ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲೊಂದು ವಿಶೇಷ ಇದೆ. ಆಚೆ ಬದಿಯಿಂದ ಹೇಳಬೇಕಿದ್ರೆ ಉಮಾವತಿ ಮೇಡಮ್ ಮತ್ತು ಅದರ ಪಕ್ಕಕ್ಕೆ ಕೂತ್ಕೊಳ್ಳಿರುವಂತಹ ಜೆಸ್ಸಿ ಮೇಡಮ್ನ ಸ್ಟೂಡೆಂಟ್ಸ್ ನಾವು ತುಂಬ ಜನ ಇಲ್ಲಿ ಇದ್ದೇವೆ. ಇವತ್ತಿಗೂ ಕೂಡ ನನ್ನ ಅಕ್ಷರವನ್ನು ನನ್ನ ಮಕ್ಕಳು ಇಷ್ಟಪಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ನನ್ನ ಉಮಾವತಿ ಮೇಡಮ್.
ಬಹಳ ಸುಂದರವಾದ ಅಕ್ಷರವನ್ನು ಬೋರ್ಡಲ್ಲಿ ಬರೆದಿದ್ದವರು. ಇವತ್ತಿಗೂ ಅದು ಪ್ರೇರಣೆ. ರಸಪ್ರಶ್ನೆಯನ್ನು ಬರೆಯುವುದವರು ಯಾವಾಗಲೂ ಕೂಡ ಬರ್ಕೊಳ್ಳಿ ಅಂತ ನಾನು ಬರ್ಕೊಳ್ತಾ ಇದ್ದೆ. ನನಗೆ ಇವತ್ತು ಜಾಬ್ ಸಿಗ್ಲಿಕ್ಕೂ, ಮೆರಿಟಲ್ಲಿ ಜಾಬ್ ಸಿಗ್ಲಿಕ್ಕೂ ಕಾರಣ ಅವರು ಅವತ್ತು ಬರೆದಂತಹ ರಸಪ್ರಶ್ನೆಯನ್ನು ಬರ್ಕೊಂಡು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿದಂತಹ ಮೋತಿ ಮೇಡಮ್ ಇರ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಗಾಳಿ ಮರದ ಅಡಿಗೆ ಕರ್ಕೊಂಡು ಹೋಗಿಯೇ ಗಾಳಿಗೆ ಬೆತ್ತಿಟ್ಕೊಂಡೇ ಪಾಠ ಮಾಡಿದ್ದು. ಪೆಟ್ಟು ಕೊಡ್ತಿರ್ಲಿಲ್ಲ, ಪ್ರೀತಿಯ ಮಾತು ಮಾತ್ರ ಅವರ ಪೆಟ್ಟು. ಇನ್ನು ಜೆಸ್ಸಿ ಮೇಡಮ್, ನಮ್ಮ ನೆಲ್ಲಿಯಾಡಿಯವರು, ಅವರು ಈಗಲೂ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಪಡುಬೆಟ್ಟು ಶಾಲೆಯ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿರುವಂತೂ. ಸ್ವರ್ಣಲತಾ ಮೇಡಮ್ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ನಮ್ಮ ಗುರುಗಳ ಅಲ್ಲ, ಆದರೆ ನಮ್ಮ ಸಹೋದ್ಯೋಗಿ. ನನ್ನ ಜೊತೆಗೆ ಸ್ವರ್ಣಲತಾ ಮೇಡಮ್ನ ಈಚೆ ವತ್ಸಲ ಮೇಡಮ್ ಇದ್ದಾರೆ, ಅವರ ಪಕ್ಕ ವಾಣಿಶ್ರೀ ಮೇಡಮ್ ಇದ್ದಾರೆ, ಅವರನ್ನು ಬಿಟ್ಟು ಈಚೆ ಬದಿಯ ಸೀಮಾ ಮೇಡಮ್ ಇದ್ದಾರಲ್ಲ. ನಾನು, ವತ್ಸಲ ಮೇಡಮ್, ವಾಣಿಶ್ರೀ, ಸೀಮಾ ಒಂದೇ ವರ್ಷ ಜಾಯಿನ್ ಆದವರು. 3 ಜನ ನನ್ನ ಶಾಲೆಗೆ ಬಂದರು ನನ್ನನ್ನು ಬಿಟ್ಟು. ಪವಿತ್ರ ಮೇಡಮ್ ಅವರು ಬರುವಾಗ ಇಲ್ಲಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕಿ. ಎಲ್ಲರ ಜೊತೆಗೆ ಒಂದಷ್ಟು ನಂಟಿದೆ. ಎಲ್ಲರೂ ಕೂಡ ನಮ್ಮ ಶಾಲೆಯ ಮಕ್ಕಳು ಈಗಲೂ ಕೂಡ ನೆನಪಿಸಿಕೊಳ್ತಾರೆ, ಮೇಡಮ್ ಸೀಮಾ ಮೇಡಮ್ ಬಂದರು, ಮೇಡಮ್ ವತ್ಸಲ ಮೇಡಮ್ ಬಂದರು ಅಂತ ಹೇಳಿಕೊಂಡು. SDMCಯ ಸದಸ್ಯರಾದಂಥ ತೇಜಶ್ರೀ ಮೇಡಮ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಅಸಿನಾ ಪರ್ವೀನ್ ರಾಜ್ ಮೇಡಮ್ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪೂರ್ಣಿಮಾ ಮೇಡಮ್, SDMCಯ ಸದಸ್ಯರು ಶ್ರೀಮತಿ ಪೂರ್ಣಿಮಾ. ಸಂಭ್ರಮದ ಹೊಸ್ತಿಲಲ್ಲಿ ನಗುತ್ತಿರುವ ಹೂಗಳು ನಾವೆಲ್ಲ. ಇಂದು ನಗುತ್ತಿರಬೇಕಾದರೆ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಗುರುಗಳಿಗೆಲ್ಲ ಪರಿಶ್ರಮ, ನಿಸ್ವಾರ್ಥ ಸೇವೆ, ಕರ್ತವ್ಯದ ಮೇಲಿನ ಅವರ ಆತ್ಮೀಯತೆಯ ಗೌರವ. ಅಂತಹ ಗುರುಗಳಿಗೆ ವಂದನೆಯ ಪುಟ್ಟ ಕಾಣಿಕೆ. ಇಂದು ಶತಸಿರಿಯ ಶತಮಾನೋತ್ಸವದ ಸಂಭ್ರಮದ ಸುದಿನದಲ್ಲಿ ಈ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗುವವರು ನಾವೆಂಬುದೇ ಒಂದು ಅದ್ಭುತ ಅನುಭವ. ಗುರುಗಳು ಶಿಷ್ಯರಿಂದ ಸಮ್ಮಿಲನ. ಇದು ಗೋಳಿತೊಟ್ಟು ಶಾಲಾ ಶತಮಾನೋತ್ಸವದ ಸಂಕೀರ್ಣ. 100 ವರ್ಷಗಳ ಪೂರೈಸಿದ ಸೂರಿದು ಗುರುಗಳಿಗೆ ಎಲ್ಲರಿಗಾಗಿ ಈ ಸುಂದರ ಸಮಯ. ಭವ್ಯತೆಯ ಭಾವ, ಸಮ್ಮಿಲನ, ವಿಧವಿಧ ಗುರುವಂದನ. ಮೇಡಮ್ ಸರಿತಾ ಮೇಡಮ್, SDMCಯ ಸರಿತಾ ಮೇಡಮ್ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇವೆ. ಹಾಗೂ ಕುಸುಮ ಮೇಡಮ್, ಗೋಪಿ ಅಕ್ಕ. ನಮ್ಮೊಳಗೊಂದು ಚಂದದ SDMC ಬಳಗ ಇದೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದು ಹಿಡಿಸುಡಿ ಹಿಡ್ಕೊಂಡು ನಮ್ಮ ಶಾಲೆಯ ಅಂಗಣವನ್ನು ಸ್ವಚ್ಛಗೊಳಿಸಿದ್ದು ನಮ್ಮ SDMCಯ ಹೆಣ್ಮಕ್ಕಳು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂಭ್ರಮ ಪಡ್ತೇನೆ. ನಮ್ಗೆ ಗೊತ್ತಿದೆ, ಈ ಶಾಲೆಯ ನೆಲ ಇಷ್ಟೊಂದು ಸ್ವಚ್ಛವಾಗಿ, ಇಷ್ಟೊಂದು ಸುಂದರವಾಗಿ ನಮ್ಮನ್ನೆಲ್ಲ ಆಕರ್ಷಿಸಬೇಕಿದ್ರೆ ಈ ಲೈವಲ್ಲಿ ನೋಡಿದ್ರೆ ಹಿಂದಿನ ಒಂದು ಕೆಲಸವನ್ನು ಯಾರಾದರೂ ನೋಡಿದರೆ ಬಹಳಷ್ಟು ನಮಗೆ ಹೆಮ್ಮೆ ಅನಿಸ್ತದೆ, ಧನ್ಯತಾ ಭಾವ ಬರ್ತದೆ. ಎಷ್ಟು ಕೈಗಳು ಹೇಳಿದೆ ಯಾರಿಗೂ ಹೇಳಲಿಕ್ಕಿಲ್ಲ. ಎಲ್ಲರ ಕೈಯಲ್ಲೂ ಇವತ್ತು ಪೊರಕೆ ಇತ್ತು, ಎಲ್ಲರ ಕೈಯಲ್ಲೂ ಒಂದಷ್ಟು ಕಸ ಇತ್ತು. ಯಾರೂ ಹಾಕಿದ ಕಸವನ್ನು ನಾವೆಲ್ಲರೂ ಹೆಕ್ಕಿ ನಮ್ಮ ಶಾಲೆಯ ನೆಲವನ್ನು ಪಾವನಗೊಳಿಸಿದ್ದೇವೆ. SDMCಯ ಸದಸ್ಯರಾದಂಥ ಆಯಿಷಾ ಮೇಡಮ್, ತಾವು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇವೆ. ಇನ್ನು ಯಾರಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ಆದಷ್ಟು ಬೇಗ SDMC ಸದಸ್ಯರು ಎಲ್ಲರೂ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀಮತಿ ಮುಮ್ತಾಜ್ ಇವರು ವೇದಿಕೆಗೆ ಹೋಗ್ಬೇಕು, ಚಿದಾನಂದಣ್ಣ ವೇದಿಕೆಗೆ ಹೋಗ್ಬೇಕು. ನಾನು ಆಗ್ಲೇ ಹೇಳಿದೆ ಹೆಣ್ಣು ಮಕ್ಕಳು ಅಂತ. ನಾಸಿರಣ್ಣ ಹೇಳ್ತಾರೆ ನಾವು ಗಂಡು ಮಕ್ಕಳು ಕೂಡ ರಾತ್ರಿ ಗುಡಿಸಿದ್ದೇವೆ ಅಂತ. ಅದು ಹೇಳದ ಬಹಳ ದೊಡ್ಡ ಕೆಲಸ. ಅದು ಹೆಣ್ಮಕ್ಕಳನ್ನ ಮೀರಿದಂತಹ ಬಹಳ ದೊಡ್ಡ ಜವಾಬ್ದಾರಿನ ಯಾವತ್ತು ನಮ್ಮ ಮನೆಯ ಗಂಡಸರು ತಗೊಳ್ತಾರಲ್ಲ, ಹಾಗೆ ನಮ್ಮೂರಿನ ಗಂಡಸರು, ಗಂಡು ಮಕ್ಕಳು, ಈ ನೆಲದ ಮಕ್ಕಳು ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇರ್ತಿದ್ರೆ ಈ ಶತಮಾನ ಈ ರೀತಿ ಒಂದು ಸಂಭ್ರಮದಿಂದ ತೆರೆದುಕೊಳ್ತಿರಲಿಲ್ಲ. ನಮ್ಮೂರಿನ ನೆಲದ ಎಲ್ಲ ಪುರುಷ ಮನಸ್ಸುಗಳಿಗೆ ಹೆಣ್ಮಕ್ಕಳ ಪರವಾಗಿ ಗೌರವದ ಧನ್ಯವಾದಗಳನ್ನು, ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಗುರುಶ್ರೇಷ್ಠರೇ, ವಿದ್ಯಾಸಂಸ್ಥೆಯನ್ನು ತನ್ನದೇ ಎಂದು ಪ್ರೀತಿಸಿ ಮಕ್ಕಳ ಬಾಳನ್ನು ಉಜ್ವಲಗೊಳಿಸಿ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ ನೀತಿ ಸತ್ಯದ ಮಾರ್ಗದಿ ನಡೆಸಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸಿ ಅವರ ಉನ್ನತಿಗಾಗಿ ಚಿಂತಿಸಿ ಕಲ್ಲನ್ನೇ ಶಿಲೆಯಾಗಿ ಮಾಡಿದಂತಹ ಮಹಾಗುರುಗಳು ತಾವುಗಳು. ಇದು ತಮಗೆ ಗುರುವಂದನ ಅಭಿನಂದನ ಕಾರ್ಯಕ್ರಮಕ್ಕೆ ಇದೇ ಸಾಕ್ಷಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿರುವಂತಹ ಗುರುಗಳೆಲ್ಲರೂ ಕೂಡ ಮುಖದಲ್ಲಿ ಒಂದು ನಗುವನ್ನು ಸುಸ್ತಾ ಮೌನದಲ್ಲಿದ್ದಾರೆ. ಬಹುಶಃ ಅವರ ಕಣ್ಣಿಗೆ ಈ ಶಾಲೆಯ ನೆನಪುಗಳು ಕಟ್ಟಿರ್ಬೋದು. ನಾನೊಂದು ಕಡೆ ಹೀಗೆ ಹೇಳಿದ್ದೆ, ನಾವು ಕೂತ್ಕೊಂಡಿರುವ ಸಭಾಂಗಣ ಮಾವಿನ ಮರದ ಆಶ್ರಯ ಆಗಿತ್ತು ಅಂತ ಹೇಳಿಕೊಂಡು.
ಇಲ್ಲೊಂದು ಬಾವಿ ಇತ್ತು, ಇಲ್ಲೊಂದು ಬೋರ್ವೆಲ್ ಇತ್ತು, ಇಲ್ಲಿ ಗಾಳಿಯ ಮರ ಇತ್ತು, ಇಲ್ಲಿ ನೀಲಗಿರಿ ಮರಗಳಿದ್ದವು. ಎಲ್ಲ ನೆನಪುಗಳನ್ನು ಎದೆಗೆಡಿಸಿಕೊಂಡು ಇಂದು ಬಹುಶಃ ಬೆಳಗ್ಗಿನ ಸಂಭ್ರಮವನ್ನು ನೋಡಬೇಕಿತ್ತು. ನಾನು ಹೇಳಿದೆ ನಿನ್ನೆಗಿಂತ ಇವತ್ತಿನ ಕ್ಷಣ ಬಹಳ ಅಷ್ಟು ಅಪೂರ್ವವಾಗಿದೆ ಅಂತ. ಎಲ್ಲ ಶಿಕ್ಷಕರು ನಮ್ಮ ಗೇಟಿನ ಒಳಗಡೆ ಕಾಲಿಟ್ಟ ಕೂಡಲೇ ಏನೋ ಒಂದು ಖುಷಿ ಅವರಿಗೆ, ಏನೋ ಒಂದು ಪುಳಕ ಹೇಳಿದರು, ನಮ್ಮ ಮನೆಗೆ ಬರುವುದಂದರೆ ನಮಗೆ ಯಾವತ್ತೂ ಕೂಡ ಅದು ಸಂಭ್ರಮವೇ ಅಂತ. ನಿಮ್ಮ ಸಂಭ್ರಮವನ್ನು ನಾವು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಗುರುವಂದನಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆ ಫಾತಿಮಾತ್ ನಿಶ್ಮಾ ಎನ್ನುವ ಹೆಣ್ಣು ಮಗಳಿದ್ದಾರೆ. ಒಮ್ಮೆ ನಿಂತ್ಕೊಳ್ಳಿ, ಎಲ್ಲಿದ್ದೀರಿ? ಇವರು ನ್ಯೂಸ್ ಆ್ಯಂಕರ್, ಪವರ್ ಟಿವಿಯ ನ್ಯೂಸ್ ಆ್ಯಂಕರ್, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಪ್ಪಾಳೆ ಬೇಡವಾ? ನಮ್ಮ ಮಗಳು, ನಮ್ಮ ಮನೆ ಮಗಳು ಇಲ್ಲಿ ಎದುರಿದ್ದಾರೆ, ಫಾತಿಮಾತ್ ನಿಶ್ಮಾ. ಎಸ್, ಕನ್ನಡವನ್ನು ಬೆಂಗಳೂರಿನಲ್ಲಿ ಬಿತ್ತುವಂತಹ ಹೆಣ್ಣುಮಗಳು. ನಮ್ಮ ನೆಲದ ಅಕ್ಷರವನ್ನು, ನಮ್ಮ ಗೋಳಿತೊಟ್ಟು ಶಾಲೆಯಲ್ಲಿ ಕಲಿತ ಅಕ್ಷರವನ್ನು ರಾಜ್ಯದಾದ್ಯಂತ ಪಸರಿಸುತ್ತಿರುವ ಹೆಣ್ಣುಮಗಳು ಫಾತಿಮಾತ್ ನಿಶ್ಮಾ. ನಿಮಗೆ ವಿಶೇಷವಾದ ಸ್ವಾಗತ ಮತ್ತು ನಮನಗಳು. ಇನ್ನು ಮುಂದಕ್ಕೆ ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದವರಿಗೆ ಈ ವೇದಿಕೆಯಲ್ಲಿ ಗುರುವಂದನ ಕಾರ್ಯಕ್ರಮ. ಶ್ರೀಮತಿ ಕಮಲಾ ಕೋಡಿಯಡ್ಕ, ಶ್ರೀಮತಿ ಯಶೋಧ ಗೌಂಡತ್ತಿಗೆ, ಶ್ರೀಮತಿ ಅಕ್ಷತಾ ಪುರ, ಶ್ರೀಮತಿ ವೇದಾವತಿ ಪಟೇರಿ, ಶ್ರೀಮತಿ ಹರ್ಷಿತಾ, ಶ್ರೀಮತಿ ದೀಪಿಕಾ ಕಾಂಚನ, ಶ್ರೀಮತಿ ಅಶ್ವಿನಿ ಬಜತ್ತೂರು, ಶ್ರೀಮತಿ ಅಶ್ವಿನಿ ಕಟ್ಟೆಮಜಲು, ಶ್ರೀಮತಿ ಭಾಗೀರಥಿ ಬಲ್ಯ. ಎಲ್ಲ ಶಿಕ್ಷಕರು ತಮಗೆ ಆಯೋಜಿಸಿದಂತಹ ಮುದ್ದಾದ ಆಸನದಲ್ಲಿ ಸ್ವೀಕಾರ ಮಾಡಬೇಕಂತ ಕೇಳ್ತಾ ಇದ್ದೇನೆ. ಶ್ರೀಮತಿ ಕಮಲಾ ಕೋಡಿಯಡ್ಕ ಇವರು 2004ರಿಂದ 2008ರವರೆಗೆ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಮತಿ ಯಶೋಧ ಗೌಡತ್ತಿಗೆ, ಶ್ರೀಮತಿ ಅಕ್ಷತಪುರ, ಶ್ರೀಮತಿ ವೇದಾವತಿ ಪಟೇರಿ, ಶ್ರೀಮತಿ ಹರ್ಷಿತಾ, ಶ್ರೀಮತಿ ಅಶ್ವಿನಿ ಬಜತೋರು, ಶ್ರೀಮತಿ ಅಶ್ವಿನಿ ಕಟ್ಟೆಮಜಲು, ಶ್ರೀಮತಿ ಭಾಗೀರಥಿ ಬಲ್ಯ. ಇದೀಗ ವೇದಿಕೆಗೆ ಶ್ರೀಯುತ ನೋಣಯ್ಯ ಗೌಡ ಹಾಗೂ ಪೂವಪ್ಪ ಕರ್ಕೇರರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಸ್ಡಿಎಂಸಿಯ ಸದಸ್ಯರು, ಅಧ್ಯಕ್ಷರು ಸರ್ವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವ ಶಿಕ್ಷಕರನ್ನು ಗೌರವಪೂರ್ವಕವಾಗಿ ಸನ್ಮಾನ ಮಾಡಲಿಕ್ಕೋಸ್ಕರ ನೀವು ಬರಬೇಕು. ಆದಷ್ಟು ಬೇಗ ಬಂದು ತಮ್ಮ ಉಪಸ್ಥಿತಿಯನ್ನು ಇಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಇವರು ಕೂಡ ಬೆಳಕಾದವರು. ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾದೇಗುಲದಿಂದ ವಿದ್ಯಾಸಂಪನ್ನರಾಗಿ ತೆರಳಿದಂತಾಗಿದೆ. ಅವರ ಬದುಕಿನಲ್ಲಿ ನವಯುಗದ ಒಸ್ತಿಳ ಒಮ್ಮಣ್ಣದ ಬೆಳಕು ಮೂಡಿಸಿದವರು ಇವರು. ಗೌರವ ಶಿಕ್ಷಕರಂದ್ರೆ ಕೆಲವರು ಕೀಳಾಗಿ ನೋಡುವುದುಂಟು. ಗೌರವ ಶಿಕ್ಷಕರಂದ್ರೆ ಅದು ಗೌರವವೇ. ಗೌರವ ಶಿಕ್ಷಕರು ಮಾಡುವಂತಹ ಕೆಲಸ ಅಷ್ಟಿಷ್ಟಲ್ಲ. ಅವರ ಮನೆ ಮಠ ಎಲ್ಲ ಬಿಟ್ಟು ತಮ್ಮ ವಿದ್ಯಾರ್ಥಿಗಳಿಗಾಗಿ, ತಮ್ಮ ಊರಿನ ಶಾಲೆಗಾಗಿ ಅವಿರತ ಪ್ರಯತ್ನ ಪಟ್ಟು ಶಾಲೆಗಾಗಿ ದುಡಿದಂತ ಜೀವ ಇದು. ತುಂಬಾ ಚಂದದ ಹೆಸರು ಗೌರವ ಶಿಕ್ಷಕರು ಅಂತ.
ಇದೀಗ ಗೌರವಪೂರ್ವಕವಾಗಿ ಎಲ್ಲ ಅತೀವ ಗೌರವರ ಸಮ್ಮುಖದಲ್ಲಿ ನಡೆಯುತ್ತಿರುವಂತಹ ತಮಗೆಲ್ಲ ಇದು ಅಭಿನಂದನೆ. ಮೌನದೊಡಲ ಮುಗ್ಧತೆಯ ಮಾತಿನ ಮಹತ್ವವನ್ನು, ನೀತಿಯನ್ನು, ಪಾಠವನ್ನು, ಕನಸುಗಳೆಂಬ ಭರವಸೆಯನ್ನು ತುಂಬಿ ಸಾಕಾರಗೊಳಿಸಿದ ಗುರುವಿಗೆ ಗೌರವದ ನಮನ. ಇದು ತಮಗೆ ಅಭಿನಂದನದ ನಮನ. ತಮ್ಮ ಇನ್ನು ಮುಂದಿನ ಬದುಕು ಆ ಭಗವಂತನ ಆಶೀರ್ವಾದದಿಂದ ತುಂಬಾ ಚಂದದಲ್ಲಿ ಹೋಗ್ಲಿ. ಅವರ ನಿಮ್ಮ ಆರೋಗ್ಯ, ಆಯುಷ್ಯ ಎಲ್ಲವೂ ತುಂಬಾ ಅದ್ಭುತವಾಗಿ ಇರ್ಲಿ ಅಂತ ಆಶಿಸುತ್ತಾ, ಇದು ತಮಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ, ಪೋಷಕರ ಸಮ್ಮುಖದಲ್ಲಿ, ತಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನೀಡುವಂತಹ ಇದು ಅಭಿನಂದನಾ ಕಾರ್ಯಕ್ರಮ. ಈ ನಡುವೆ ಆಚೆ ಬದಿಯಲ್ಲಿ ಕುಳಿತಿರುವಂತಹ ಯಶೋಧ ಮೇಡಮ್ ಗೌಡತ್ತಿಗೆ, ಶ್ರೀಮತಿ ಕಮಲಾ ಕೋಡ್ಯಡ್ಕ, ಇವರು ನನ್ನ ಗುರುಗಳು. ಇಲ್ಲಿ ಪ್ರತಿಭಾ ಇದ್ದಾಳೆ. ನಮ್ಮ ಗುರುಗಳವರೆಲ್ಲ ನಮಗೆ ಅಕ್ಷರ ಕಲಿಸಿದವರು. ಈಗಲೂ ನೆನಪಾಗ್ತದೆ, 4ನೇ ತರಗತಿ, ಈಗ ಬಿಲ್ಡಿಂಗ್ ಇಲ್ಲ, ಸಣ್ಣ ಬೆತ್ತಡಿ, ಎಲ್ಲರೂ ಹಾಗೆ ಬೆತ್ತ ಇಟ್ಕೊಂಡದು ಮಾತ್ರ, ನಮಗೆ ಯಾರು ಕೂಡ ಪೆಟ್ಟು ಕೊಡಲಿಲ್ಲ. ನಾಸಿರಣ್ಣ ಹೇಳ್ತದೆ ಎಷ್ಟು ಚಂದ ಮಹಾರಾಣಿಯರ ಹಾಗೆ ಕಂಗೊಳಿಸಿದ್ದಾರೆ ಅಂತ. ನಮ್ಮೆಲ್ಲರ ಈ ಶಾಲೆಯ ಎಲ್ಲ ಮಕ್ಕಳ ಮನಸ್ಸಿನ ಮಹಾರಾಣಿಯರು ನಮ್ಮ ಗುರುಗಳು, ನಮ್ಮ ಶಿಕ್ಷಕರು ಅಂತ ಸಂಭ್ರಮದಿಂದ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಸನ್ಮಾನಿಸಿದವರಿಗೂ ಹಾಗೂ ಸನ್ಮಾನ ಸ್ವೀಕರಿಸಿದವರಿಗೂ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಿನ ವೇದಿಕೆಗಾಗಿ ತಾವು ವಿರಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಈ ಗೋಳಿತೊಟ್ಟು ಶಾಲೆಯಲ್ಲಿ ಪ್ರಸ್ತುತವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ. ಶ್ರೀಮತಿ ಜಯಂತಿ BM, ನಮ್ಮ ಪ್ರೀತಿಯ ಹೆಮ್ಮೆಯ ಮುಖ್ಯೋಪಾಧ್ಯಾಯರು, ತಾವು ಈ ಒಂದು ಗುರುವಂದನಾ ಕಾರ್ಯಕ್ರಮದ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಶ್ರೀಯುತ ಅಬ್ದುಲ್ ಲತೀಫ್ ಸರ್, ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಮುಗುಳ್ನಗುತ್ತಾ ಯಾವುದೇ ಒಂದು ಕಾರ್ಯ ಆಗ್ಬೇಕಾದ್ರೆ ಹೇಳಿ ಮೇಡಮ್, ಹೇಳಿ ಸರ್ ಅಂತ ಹೇಳ್ತಾ ಇರುವಂತ ಶಿಕ್ಷಕರು. ಸರ್, ತಾವು ಕೂಡ ಈ ಒಂದು ಪ್ರೀತಿಯ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತದನಂತರದಲ್ಲಿ ಶ್ರೀಮತಿ ತೇಜಸ್ವಿ ಮೇಡಮ್, ಎಲ್ರಿಗೂ ಚಿರಪರಿಚಿತ ಈ ಮೇಡಮ್, ಭರತನಾಟ್ಯದಲ್ಲಿ ಸಾಧನೆ ಮಾಡಿದಂತಹ ಮೇಡಮ್, ತಾವು ಕೂಡ ಈ ಆಸನವನ್ನು ಸ್ವೀಕರಿಸಬೇಕು. ಹಾಗೂ ಶ್ರೀಮತಿ ಸಂಧ್ಯಾ ಬಿ ಮೇಡಮ್, ತಾವು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಮತಿ ಯಶಸ್ವಿನಿ KG, ಶ್ರೀಮತಿ ಸುಜಯ ಮೇಡಮ್, ಶ್ರೀಮತಿ ರಶ್ಮಿತಾ ರಾಜೇಶ್, ತಾವೆಲ್ಲರೂ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇನೆ. ಈ ಒಂದು ವೇದಿಕೆಗೆ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸರ್ವ ಸದಸ್ಯರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿ, ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಮಿತಿ,
ಎಲ್ಲ ಸಮಿತಿಗಳು SDMC ಸಮಿತಿ ಎಲ್ಲ ಸದಸ್ಯರು ವೇದಿಕೆಗೆ ಬರಬೇಕು. ಯಾಕೆಂದ್ರೆ ಇದು ಪ್ರಸ್ತುತ ಈಗ ಈ 100 ವರ್ಷ ಶತಮಾನದ ಸಂಭ್ರಮದ ಇರುವಂತಹ ಪ್ರಸ್ತುತ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ. ಆ ಕಾರಣದಿಂದ ಎಲ್ಲರೂ ಈ ಒಂದು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿ ಸಂಘದವರು, ಪೂರ್ವ ವಿದ್ಯಾರ್ಥಿ, ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಕುಳಿತಂತ ಪೋಷಕರಾಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ, ಇವರಿಗೆ ಗೌರವ ಪೂರ್ವಕವಾದಂತಹ ಚಪ್ಪಾಳೆಯನ್ನು ತಟ್ಟಿ ತಾವೆಲ್ಲರೂ ಇವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇದು ನಮ್ಮ ಶಿಕ್ಷಕರು. ಒಂದು 3 ವರ್ಷ ಅಂತ ಹೇಳ್ತಾರೆ, ವೆಂಕಪ್ಪ ಗೌಡ ಡೆಬ್ಬೇಲಿಯವರು ಶ್ರಮಿಸಿರುವಂಥದ್ದು 3 ವರ್ಷ ಅಂತ. ಅವರಿಗೆ ಬೆನ್ನೆಲುಬಾಗಿ ನಿಂತಿರುವವರು ಈ ಶಿಕ್ಷಕರು. ಪ್ರತಿಯೊಂದು ವಿಚಾರಗಳಲ್ಲಿ ಪ್ರತಿಯೊಂದು ಕರೆಗೆ ಸ್ಪಂದಿಸುತ್ತಾ ಅವರ ತಾಳ್ಮೆಯ ಮಹಾಪೂರವನ್ನೇ ನಮಗೆ ತೋರಿಸಿಕೊಟ್ಟವರು. ಇವರಿಗೆ ಇದೀಗ ಎಲ್ಲರ ಗಣ್ಯರ ಸಮ್ಮುಖದಲ್ಲಿ ಕೊಡಮಾಡುವಂತಹ ಗುರು ಅಭಿನಂದನಾ ಕಾರ್ಯಕ್ರಮ. ಅಧ್ಯಕ್ಷರ್ನ ಒಂಜಿ ಕೊರ್ಲ ಪಾತಿರದ ನೆಲೆಟ್ಟು ತುಳುಟ್ಟು ಚೂರ್ಪ ನೋಡು ಒಂದು ಪಂಡೇರು ಗುರುಕುಲು ಪಂಡ ನಮ್ಮ ದೇವರಿಗೆ ಅಂಚಾದ ಈ ಶತಸಿರಿ ಸಂಭ್ರಮಡ್ ಲೇಸಡ್ ಪೊರ್ಲ ಪೊಲಿಕೆಡ್ ಮಾನಾದಿಗೆದ ಮನೆಟ್ ಓಲಗ ಆಯ್ನಂಚಿನ ಮಾತ ಗುರುವರಿಯರ್ಗ್ಲ ಎನ್ನ ಅಭಿಮಾನದ ಮುಖಾಂತರ ಗುರು ಅಭಿನಂದನಾ ಕಾರ್ಯಕ್ರಮಗೂ ಮಾತಿರೆಗ್ಲ ಸೊಲ್ಮೇಲಿನ ಸಂದಾಯ್ತ ಮಲ್ಪೆ ಇಂದು ಬಾರಿ ಪೊರ್ಲ ಏಳ್ಯ ಪೊರ್ತೊಂದು ಪನೋಲಿ ವನಸದ ಬಡವುದ ಪೊರ್ತು ಅಂಡ ನಮ್ಮ ಗುರುಕುಲೆಗ್ ನಮ್ಮ ಏಪ ಒಂಜಿ ಗೌರವ ಕೊರ್ಪನ ಅಪ್ಪಗ ನಮ್ಮ ಪೊಪ್ಪ ಅಮ್ಮಗ್ಲ ಗೊರ್ಲೆಕ್ಕನೆ ಅನಿಸೌಂಡಿಗೆ ಅಮ್ಮ ಬೇತೆತ್ತು ಪೊಪ್ಪ ಬೇತೆತ್ತು ಗುರುಕುಲು ಬೇತೆತ್ತು ಅಂದು ಪನ್ಪೇರು ಅಂಡ ನಮ್ಮ ಈ ಒಂಜಿ ಕಜ್ಜೋಡು ಪಾಲು ಪಡೆನಗ ಈ ಪೊರ್ಲ ಕಜ್ಜೋಡು ಪಾಲು ಪಡೆನಗ ನಮಕೊಂಜಿ ಸಂತೃಪ್ತಿ ಬರ್ಪುಂಡಿಗೆ ದಾದ ಕೇಂಡ ನಮ್ಮ ಗುರುಕುಲೆನು ನಮ್ಮ ಇನಿ ತೂಪ ಪನ್ಪುನ ಒಂಜಿ ಖುಷಿ ಮೂಲಿಪ್ಪುನ ಸೊನ್ಪತ್ತ ಎನ್ಮ ಜೋಕುಲು ಉಲ್ಲೇರು ಪನ್ಪೇರು ಈ ಶಾಲೆಡ್ ಮಾತ ಜೋಕ್ಲು ಒರ ಜೋರಾಯಿನ ತಾಟಿನ ಕೊರಡು ಒಂದು ಏನು ಭಿನ್ನಯ ಮಲ್ತೊಂದುಲ್ಲೆ ದಾಯ ಪಂಡ ನಮ್ಮ ಶಾಲೆದ ಟೀಚರ್ ನಕ್ಲೆ ನಮ್ಮ ಗುರುಕುಲು ನಮ್ಮ ಪೆರ್ಮೆಂದು ಅಂಚಾದು ಪುನಗ ಮಾತಿರ್ನ ಬಿನ್ನಿರ್ನ ಸಮ್ಮುಖಡು ಈತು ಪೊರ್ಲುದ ಅಭಿನಂದನಾ ಕಾರ್ಯಕ್ರಮ ಆ ಒಂದುಂಡು ಪಂಡ ಇಂದು ನಮ್ಮ ಒಂಜಿ ದಾದ ಪನೋಲಿ ಸೌಭಾಗ್ಯ ಅಂದ್ ಪನೋಲಿ ಮಾತಿರ್ಲ ಜೋರಾದ ಪೋಷಕರು ಜೋಕುಲು ಮಾತ ಸೇರಿನ ಊರುದ ಅಭಿಮಾನಿಲು ಅವೇ ರೀತಿ ಮಾತ ಬಿನ್ನೇರು ಬತ್ತಿಂಚಿನ ಬಿನ್ನೇರು ಮಾತಿರ್ಲ ಹೊರ ಲಕ್ಕದುಂತುದು ಮುಕ್ಳೆಗೆ ಗೌರವ ಕೊರ್ಲೆ ದಾಯಕೇಂಡ ನಮ್ಮ ಈ 100 ವರ್ಷಡ್ ನಮಕ್ ಗೌರವ ತಿಕ್ಕಿಜಿ ಅಕ್ಲೆಗೆ ಈ ಪ್ಲೇಸ್ ತಿಕ್ಕದುಂಡು ಪಂಡ ಅವಕ್ಲನ ಪುಣ್ಯ ಪನೋಲಿ ಅಂಚಾದು ಪುನಗ ಈ ಲೇಸುದ ಒಂಜಿ ಪುಣ್ಯದ ಜನಕ್ಲಿ ಏರ್ಕೆಂಡ ಅವು ಅಕ್ಕಲಿ ಒಂದು ಪನೋಲಿ ಪೊರ್ಲ ಪೊಲಿಕೆದ ಲೇಸಿಡ್ ನನಾತ್ ಪೊಲುಸುನು ಎರ್ಕಾರೆಗೋಸ್ಕರ ಇಂಚಿನ ಕಜ್ಜ ನಡಪುಂಡು ಅಂಚಿನ ಕಜ್ಜವೇ ಒಂದು ಅಭಿನಂದನಾ ಕಾರ್ಯಕ್ರಮನ ಈ ಒಂಜಿ ಲೇಸಿಡ್ ಪೊರ್ಲ ಚಾವಡಿಡ್ ಶತಮಾನೋತ್ಸವದ ಕಜ್ಜದ ಗುರಿಕಾರೆ ಆಯ್ನಂಚಿನ ನಮ್ಮ ಯಾನ್ ಒರೋರಾರೆನ ಮಾಮುಂದು ಪನ್ಪೆ ಒರೋರ ಬೆಚ್ಚನ ಗಜ್ಜೆರೆಂದು ಪನ್ಪೆ ಆರೆಗ್ಲ ಒರೋರು ಕೋಪ ಬರ್ಪುಂಡು ದಾಯಕೆಂಡ ಅಪ್ಪಗೆ ಯಾನ್ ಪನ್ಪೆ ಇರೆ ಕೋಪದಾಯ ಬತ್ತದ ಕೋಪ ಬತ್ತದ ಇರ್ನ ತರೆ ಕುಜಲು ಪೋತಿನ ಪನ್ಪೆ ದಾಯ ಪಂಡ ಆ ಅಧ್ಯಕ್ಷರು ಪಂಡ ಅಂಚ ಗುರಿಕಾರರು ಪಂಡ ಒಂಥರ ಆರೆಗ್ ಮಸ್ತ್ ಜವಾಬ್ದಾರಿ ಲುಪ್ಪುಂಡು ಆರ್ನ ಒಂಜಿ ನಿಟ್ಟಿಡ್ ಈ ಒಂಜಿ ಶತಮಾನೋತ್ಸವ ಆ ಒಂದುಂಡು ಪನ್ಪು ನಾವು ನಮಕ್ ಪೆರ್ಮೆ ಅಂಚಾದು ಪುನಗ ಈ ಒಂಜಿ
7 ಜನಕ್ಕೆ ಕಾಮನ ಬಿಲ್ಲುಡು 7 ಬಣ್ಣಗೆ ಸರಿಗಮ ಸ್ವರಟ್ 7 ಸ್ವರಗೆ ಅಂಚಾದು ಪುನಗ ಈ ವೇದಿಕೆಡು 7 ಸ್ವರಕ್ಲು ಬಾರಿ ಪೊರ್ಲ ಪೊಲಿಕೆಡು ಮಿನುಕೊಂದುಲ್ಲೇರು ಮುಕ್ಲೆಗ್ ಮಾನಾದಿಕೆದ ಮಲ್ಪುನ ಪೊರ್ಲುಡು ಮಾತಿರ್ಲ ಪಾಲು ಪಡೆಯರು ಮಾತಿರಿಗ್ಲ ಸೊಲ್ಮೇಲೆನ ಕುಡೋರ ನನ್ನೋರ ಸಂದಾಯ್ತ ಮಲ್ತೊಂದು ನನ್ನ ದುಂಬುದ ಕಜ್ಜಗು ನಿಕ್ಲು ಅನು ಮಲ್ತದು ಕೊರಡೊಂದು ಭಿನ್ನಯ ಮಲ್ತೊಂದುಲ್ಲೆ ಬಳಗಕ್ಕೆ ಚಪ್ಪಾಳೆ ಸಿದ್ಧಿ ತೀಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ 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 ಪ್ರಾರ್ಥನೆ ವಚನವ ಹಾಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ ವಿದ್ಯಾಲೋಕದ ನನ್ನ ದೊಂಬುಗು ಈ ಮಿತ್ತ ಚಾವಡಿಡು ನಡಪರೋಪನವು ನಮಕ್ ಬಿಸಿಯೂಟ ಅಡುಗೆ ಮಲ್ಪುನಂಚಿನ ಗೋಪಿ ಅಕ್ಕಲ ಭವಾನಿ ಅಕ್ಕಲ ನಮ್ಮ ಈ ಮಿತ್ತ ಚಾವಡಿಡು ಓಲಗಾವಡೊಂದು ಭಿನ್ನ ಮಲ್ತೊಂದುಲ್ಲ ಯಾನ್ 5ನೇ ಕ್ಲಾಸ್ ಉಡುಪುನಗ ಮೂಲು ಬಿಸಿಯೂಟ ಸ್ಟಾರ್ಟ್ ಆಯ್ನ ಎನ್ನ ಅಜ್ಜಿ ಕಾಲಿಯಕ್ಕ ಅರ್ನ ನೆನಪು ಇತ್ತೆಲ್ಲ ಒಂದುಂಡು ಫಸ್ಟ್ ಇತ್ತೆನ್ನ ಮೇಡಮ್ ಪಂಡೇರು ಅನ್ನಮ್ಮ ಮೇಡಮ್ ಸುವರ್ಣಲತಾ ಮೇಡಮ್ ಪಂಡೇರು ಎಂಕಾಕ್ಲು ದೆತ್ತದೀದು ಕಜಿಪು ಕೊರೊಂದಿತ್ತೀರ ಅವು ನೆನಪಾಪುಂಡು ಒಂದು ಸತ್ಯ ಕಾಲ್ಯಕ್ಕ ಪನ್ಪುನ ಪುದರ್ ಅರ್ನ ನಿಜ ಪುದರತ್ ಆಕ್ಚುಲಿ ಅವು ಪೆಟ್ ನೇಮ್ ಪನ್ಪತ ನೆಕ್ ನೇಮ್ ಪನ್ಪತೆ ಅಂಚ ಆರ್ನ ಪುಳ್ಳಿ ಅದು ಎಂಕಲ ಪೆರ್ಮೆ ಉಂಡು ಇನಿ ಅಡುಗೆ ದಕ್ಲೆಗ್ ನಮ್ಮ ಸನ್ಮಾನ ಮನ್ಪ ಪಂಡ ಇಂಕ್ ಎನ್ನ ಅಜ್ಜಿನ ನೆಂಪು ಬರ್ಪುಂಡು ಅಂಚಾದ ಇತ್ತೆ ಗೋಪಿ ಬುಕ್ಕ ಭವಾನಿ ಅಕ್ಕನಕ್ಲು ಮಿತ್ತ ಚಾವಡಿಗೆ ಬತ್ತದ ಓಲಗಾವಡು ಮಾನಾದಿಗೆದ ಮನಿಟ್ ಕುಲ್ಲುಡು ಪನ್ಪುನ ಭಿನ್ನಯ ಎನ್ನ ಅಂಚಾದ ಆಯ್ನಾತ್ ಕ್ಷಮೆ ಉಪ್ಪಡು ಭವಾನಿ ಬೈಜೇರಿಗೆ ಗೋಪಿ ಮೇಡಮ್ ಇರ್ ಮಿತ್ತ ಚಾವಡಿಗೆ ಬತ್ತದ ಗಣ್ಯರ್ನ ಸಮ್ಮುಕೊಡು ಈ ಮಾನಾದಿಗೆದ ಲೇಸಿಡ್ ಓಲಗಾವಡು ಒಂದು ಈರಿಡ ಅಂಗಲಾಪು ಮಲ್ತೊಂದುಲ್ಲ ಮೇರೆಗ್ ಸನ್ಮಾನನ ತೇಜಶ್ರೀ ಮೇರ್ ಮಲ್ಪೊಡೊಂದು ಭಿನ್ನಯ ಮಲ್ತೊಂದುಲ್ಲೇರು ನಮ್ಮ ಶತಮಾನೋತ್ಸವ ಸಮಿತಿದ ಉಪಾಧ್ಯಕ್ಷರು ನಾಸಿರ್ ಸಮರಗುಂಡಿ ಮಧ್ಯಾಹ್ನದ ಬೆಚ್ಚ ಬೆಚ್ಚ ವನಸ್ಸಿನ ನಮಕ್ ಬೈಪಾದು ಕೊರ್ಪೆರು ಆ ಒಂಜಿ ಪೊರ್ಲ ವನಸ್ಸಿನ ನಮ್ಮ ಬಿಸಿಯೂಟ ಅಂದ ಸರ್ಕಾರ ನಮಕ್ ಆಯೋಜನೆ ಮಲ್ತಂಡು ಬಾರಿ ಖುಷಿ ಆಪುಂಡು ಆ ಒಂಜಿ ವನಸ್ಸಿನ ಉನಿಯರು ಆರ್ನ ಜೋರಾಯಿನ ತಾಟಿ ಬರುಡು ದಾಯಪಂಡ ನಮಕ್ ಮಧ್ಯಾಹ್ನದ ಭೋಜನ ನಮ್ಮ ಜೋಕುಲೆಗ್ ಬೈಪಾದು ಕೊರ್ಪೆರತೆ ಜೋರಾದ ತಾಟಿ ಕೊರುಡು ಬಾರಿ ಕಷ್ಟದ ಕೆಲ್ಸ ಒಂದು ಬಂಗದ ಬೇಲೆ ಅಂಡಲ ಮೋಕೆಡ್ ತೆಲಿಕೆದ ಮೋನೆಗ್ಡ್ ಒಣಸು ಬೈಪಾದು ಬಲಸುನಂಚಿನ ಕಜ್ಜೊಲ್ನ ಮಲ್ಪಿರತೆ ಮುಕ್ಲೆಗೊಂಜಿ ಸೆಲ್ಯೂಟ್ ಕೊರುಡು ಮಾತೆರೆಗ್ಲ ಅಕ್ಕ ಇರೆಗ್ ಅಭಿನಂದನೆ ಸಲ್ಲಿಸ ಒಂದು ನನಾತ್ ಜೋಕ್ಲೆಗ್ ವನಸು ಬಲಸುನಂಚಿನ ಯೋಗ ಭಾಗ್ಯ ಇರೆಗ್ ತಿಕ್ಕಡು ಪನ್ಪುನ ಒಂಜಿ ನಿಟ್ಟಡು ಇರೆಗೊಂದು ಅಭಿನಂದನೆ. ಅತ್ಯಂತ ಕಡಿಮೆ ಗೌರವಧನದೊಂದಿಗೆ ನಮ್ಮ ಎಲ್ಲ ಸರಕಾರಿ ಶಾಲೆಗಳಲ್ಲಿ ಬಿಸಿಯೂಟ ತಯಾರಿಸುವಂತಹ ಹೆಣ್ಣು ಮನಸ್ಸುಗಳಿವೆ. ನಮ್ಮ ಶಾಲೆಯ ಗೋಪಿಯಕ್ಕ ಕೂಡ ಹಾಗೆ. ಮನೆಯಲ್ಲಿ ತುಂಬ ಬಡತನ ಇದ್ರೂ ಕೂಡ ದಿನದ ಪೂರ್ತಿ ಹೆಚ್ಚು ನಮ್ಮ ಶಾಲೆಯಲ್ಲೇ ಸವಿಸುವಂಥವರು. ಮೇಡಮ್ ಇನ್ನಿದಾದ ಸಾಂಬಾರು ಮಲ್ಪಡು ಪಲ್ಲೆ ಮೇಡಮ್, ಈರೊಂತೆ ಜೋಕ್ಲಿಗೆ ಬುದ್ಧಿ ಪಲ್ಲೆ ಮೇಡಮ್ ಅಂತ ಹೀಗೆ ಹೇಳಿಕೊಂಡು ಪ್ರತಿದಿನ ಏನಾದರೂ ಒಂದು ವಿಷಯಕ್ಕಾಗಿ ನಮ್ಮನ್ನು ಮಾತನಾಡಿಸ್ತಾ ಇರ್ತಾರೆ. ಪ್ರೀತಿಯಿಂದ ಮಕ್ಕಳಿಗೆ ಒಂದೇ ಒಂದು ದಿನ ಏನೂ ಕೂಡ ಮಾತನಾಡದೆ ಎಲ್ಲ ಮಕ್ಕಳನ್ನು ತನ್ನ ಮಗು ಅಂತ ತಿಳ್ಕೊಂಡು, ತನ್ನ ಮಕ್ಕಳು ತಿಳ್ಕೊಂಡು ಅನ್ನವನ್ನು ಉಣಿಸಿದ ಅನ್ನ ಮಾತೆಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶತಮಾನ ಸಂಭ್ರಮದ ಈ ಒಂದು ಭವ್ಯ ಕಟ್ಟಡ ಇಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ಅದರ ಹಿಂದೆ ಶ್ರಮ ಪಟ್ಟಂಥ ಅನೇಕ ಗಣನೀಯ ನಾಯಕರ ಸೇವೆ ನಮ್ಮ ಮುಂದೆ ಇದೆ.
ಇವತ್ತು ವಿಶೇಷವಾಗಿ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಈ ಕಟ್ಟಡ ಇಷ್ಟೊಂದು ಅದ್ಭುತವಾಗಿ ಮೂಡಿಬರಲಿಕ್ಕೆ ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳ ಸಾಂಸ್ಥಿಕ ಸಾಮಾಜಿಕ ನಿಧಿಯಿಂದ CSR ಫಂಡ್ ಒದಗಿಸುವಲ್ಲಿ ಅತ್ಯಂತ ದೊಡ್ಡ ಮಟ್ಟಿನ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ ಶ್ರೀ ಅನ್ನಿ ಪೂಜಾರಿ ಕಿನ್ನೆಡ್ಕ ಅವರ ಮಗ ಶ್ರೀ ರಕ್ಷಿತ್ ಪೂಜಾರಿ ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಶ್ರೀ ಅನ್ನಿ ಪೂಜಾರಿ ಕಿನ್ನೆಡ್ಕರ್ ಅವರ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಳಕು ಬೆರಗಿನ ಬೆಳಕು ಶತಮಾನದ ಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು ಅಕ್ಷರದಂಗಳವು ಮಸೀದಿ ದೈವಸ್ಥಾನ ಇನ್ನು ಮುಂದಕ್ಕೆ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಹಲೋ ಹಲೋ ಈತೆ ಸನ್ಮಾನ ಮಲ್ತಿನಂಚಿನ ಸನ್ಮಾನ ನಿಜವಾದ ಇನ್ನು ಮಗೆ ಪಂತೆ ದೇತೊಂಡ್ರ ಬಲ್ಲಿ ದಯ ಬಂಡ ಸರಕಾರದ ದುಡ್ಡು ಕೊರ್ಪಣವು ಎಂಕ್ಲ ಕೈಡ್ದಾಲ ಕೊರ್ತನತ್ತು ಯಾನು ಶಾಲೆದ ಈರ್ನ ನಿಖಿಲ್ ನಮ್ಮ ಕಲ್ತಿನೇಗೆ ನಿಖಿಲ್ ಈರು ಎನ್ನ ತಿದ್ದಿ ಬಾಬು ಪೂಜಾರಿ ಪಂಚಾಯತದ ಅಂಚನೆ ಪೂರ ಕಲ್ತಿನಾರು ದೆತ್ತು ಕೊಡ್ತೀನ ಈಗ ಸನ್ಮಾನ ದೆತೋನಿಗೆ ಬಂಡ ವಿಷಯ ಇನ್ನು ಬತ್ತು ದೆತ್ತು ನೋಡ್ಚಿಂದು ಅಣಲ ಇನಿ ಶಾಲಾಭಿವೃದ್ಧಿ ಶಾಲೆದ ಮುಖ್ಯೋಪಾಧ್ಯಾಯರು ಅಕ್ಲ ಪೂರ ಅಧ್ಯಾಪಕರು ನಕಲು ಅಂಚನ SMC ದಾಖಲೆ ಶಾಲೆದ ಪೂರ ಕಮಿಟಿ ದಾಖಲ ಮಾಂತೇರ್ನ ಒತ್ತಾಯದ ಮೇರೆ ಇದೆ ತೊನ್ನ ಅಂಚಾದ ಈ ಸನ್ಮಾನ ಎಂಕತ್ ನಿಖಲೆ ಮಾಂತೇರಿಗಳ ಸನ್ಮಾನ ಈ ಸಂದೋಡುಂದು ಶಾಲೆದ ಮಾಂತೇರಿಗಳ ಸಾಲ ಸಂದೋಡಿಸಿ ಶಾಲೆದ ಅಧ್ಯಾಪಕರಿಗೆ ಆಡು ಶಾಲೆದ ಅಭಿವೃದ್ಧಿ ದಾಖಲೆ ಕಮಿಟಿ ದಾಖಲೆಗೆ ಆಡು ಡೆಬ್ಬೆಲಿ ವೆಂಕಪಣ್ಣನಾಗು ಯಾನು ಆರೇನ ಮಾತ್ರ ಆನ ತಂಡೋನು ವೆಂಕಪಣ್ಣೆ ಪಾಪ ಎಪೋಲ ಫೋನ್ ಮಲ್ಪಿದಿರು ಏನು ಮೆಗಿಲ ಫೋನ್ ಮಲ್ಪಿದ್ದೆ ಬಾಬುಲ ಒಂಜಿ ಪಾತೇರಿಯರಣ್ಣ ಪಂಡರಣ್ಣ ಮಂಡತಂದು ಹಾಗೆ ಏನು ಮಗಕ್ಕೆ ಫೋನ್ ಮಲ್ತೊಂದಿದ್ದೆ ಏತು ಬರ್ತಲ್ಲ ಐಕೆ ಆಯ್ ಪನ್ಪೆ ಇಲ್ಲಿ ಏತು ಬರ್ತಿಲ್ಲ ಫೋನ್ ಮಲ್ಪಲೆ ಐಕದಲ್ಲ ಫೋಟೋ ಹಿಡಿಸಿ ಡ್ಯೂಟಿ ಇರ್ತಲ್ಲ ಅಂಚಾದು ಆ ಒಂಜಿ ಫಂಡು ಬರ್ರ ಬಡದು ಎಂಕ್ಲದಾಲ ಮಲ್ತಾರ ಮಲ್ಲ ಅತ್ತವು ಎಂಕ್ಲ ಕರ್ತವ್ಯ ಮಲ್ತೀವಿ ನಾವು ಐಕದಾಲ ಸನ್ಮಾನ ಮಲ್ಪನ ಬಡ್ಚಿತ್ತಿನ ಗತಿ ಜಂಡು ಹಣಲ ಮಲ್ತಾರೆ ಈ ಸನ್ಮಾನ ನಿಖಲೆ ಮಾತೇರಿಲ್ಲ ಸಣ್ಣೋಡು ನನರ ಫಂಡೊಂದು ನಿಖಲ ಫಂಡೊಂದು ನೆಟ್ಟು ದಾನೆಲ್ಲ ಬೇಜಾರಿತ್ತೇನೆ ನಿಖಲೆ ಕ್ಷಮೆದಿ ಓಡು ಅನ್ನೋದು ಕೇನೊಂದು ಇದಕ್ಕೆ ಪಾತೆರೆ ಉಂತವೆ ಜೈ ಇರ್ನ ಪೊರ್ಲ ಪಾತೆರಗ್ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ನನ್ನ ದುಂಬುಗು ನಿಷ್ಮ ಮೇರೆ ಮಿತ್ತ ಚಾವಡಿಗೆ ಬರಡೊಂದು ಭಿನ್ನೆ ಮಲ್ತೊಂದುಲ್ಲ ನಿಷ್ಮಾ ಮೇಡಮ್ ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಶಿಕ್ಷಕರಾದಂತಹ ಶ್ರೀನಪ್ಪ ಸರ್ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಇಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇವೆ ಸರ್. ಶ್ರೀಯುತ KK ಅಬುಬಕ್ಕರ್ ಸರ್ ಅವರು ತೆರಳುವವರಿದ್ದಾರೆ. ಅವರಿಗೆ ನಮ್ಮ ಶತಸಿರಿ ಸಂಭ್ರಮದ ನೆನಪು ಯಾವಾಗಲೂ ಇರಬೇಕು ಅಂದರೆ ನೆನಪಿನ ಕಾಣಿಕೆ ನೀಡಬೇಕು. ಇದೀಗ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಪ್ಪ ಡೆಬ್ಬೈಲಿ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀನಪ್ಪ ಸರ್, ಒಂದು ಸಣ್ಣ ಬದಲಾವಣೆ ಉಂಟು, ಒಂದು 2 ನಿಮಿಷ ಸರ್ ಕೂತ್ಕೊಳ್ಳಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಸಂಭ್ರಮ ಈ ವರ್ಷ ನಡೀತಾ ಇದೆ. ಈ ಸಂಭ್ರಮ
ಈ ವರ್ಷ ಇಷ್ಟೊಂದು ಅದ್ಧೂರಿ ಆಗಬೇಕು ಅಂತಂದರೆ ಕಳೆದ ಹಲವಾರು ವರ್ಷಗಳ ಹಿಂದೆ ವಿವಿಧ ಮುಖ್ಯವಾಗಿ SDMCಯಲ್ಲಿ ವಿಶೇಷವಾಗಿ ಕಾರ್ಯನಿರ್ವಹಿಸಿ ಈ ಶಾಲೆಯ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಪಟ್ಟಂತಹ ಗಣನೀಯ ಸೇವೆ ಮಾಡಿದಂತಹ ನಮ್ಮ SDMC ಅಧ್ಯಕ್ಷರನ್ನು ಗುರುತಿಸುವಂಥ ಒಂದು ಸಣ್ಣ ಕಾರ್ಯಕ್ರಮ ಇದೆ. ಶ್ರೀಯುತ ನಮ್ಮ ಪ್ರಸ್ತುತ SDMC ಅಧ್ಯಕ್ಷರಾಗಿ ಎಲ್ಲ ರೀತಿಯಲ್ಲಿ ಈ ಒಂದು ಶಾಲೆಯನ್ನು ಮುನ್ನಡೆಸಿದಂತಹ ಶ್ರೀಯುತ ಗೋಪಾಲಗೌಡ ಸರ್ ತಮ್ಮನ್ನು ಒಂದು ಈ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಬಶೀರ್ ಸರ್, ಶೀನಪ್ಪ ನಾಯಕ್ ಸರ್ ಅವರು ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಶೀರ್ ಸರ್ ಅವರು ನಮ್ಮ SDMCಯ ಅಧ್ಯಕ್ಷರಾಗಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಇಲ್ಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರನ್ನು ಕೂಡ ನಮ್ಮೊಂದು ಈ ಸಣ್ಣ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ರಾಮಕೃಷ್ಣ ಭಟ್ ನಮ್ಮೊಂದಿಗೆ ಶತಮಾನೋತ್ಸವ ಸಮಿತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ವರ್ಷಗಳ ಕಾಲ SDMCಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡು ಶಾಲೆಯ ಹಿಂಬದಿಯಲ್ಲಿ ಒಂದು ದೊಡ್ಡ ಕೃಷಿಯನ್ನು ತೋಟವನ್ನು ಮಾಡುವ ಮುಖಾಂತರ ಇಡೀ ತಾಲೂಕಲ್ಲಿ ಒಂದು ಮಾದರಿಯಾದಂಥ ಒಂದು ಶಾಲೆಯನ್ನು ಮಾಡುವಂಥ ಒಂದು ಕನಸನ್ನು ಹೊತ್ತಿದ್ರು. ಆದರೆ ಕಾರಣಾಂತರಗಳಿಂದ ಆ ತೋಟವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾದಂಥ ಔಷಧಿಯ ವನ ನೀವು ಕಾಣ್ಬೋದು, ನಮ್ಮ ಶಾಲೆಯ ಬಲಭಾಗದಲ್ಲಿ ಈಗಲೂ ಉಂಟು. ಆ ಒಂದು ಔಷಧಿಯ ವನ ಅಲ್ಲಿ ನಿರ್ಮಾಣ ಆಗಬೇಕು ಅಂತಂದರೆ ಅದರ ಹಿಂದಿರುವಂಥ ಶಕ್ತಿ ಅವತ್ತು SDMC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಯುತ ರಾಮಕೃಷ್ಣ ಭಟ್ ಹಂಜರ ಅವರು. ಅದೇ ರೀತಿಯಲ್ಲಿ ಶ್ರೀಯುತ ಕುಶಾಲಪ್ಪ ಗೌಡ ಅನಿಲ, ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು SDMC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ಕುಶಾಲಪ್ಪ ಗೌಡ ಅನಿಲ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮುಂಭಾಗದಲ್ಲಿ ಕಾಣುವಂತಹ ಶಾಲಾ ಆವರಣ ಗೋಡೆ, ಆ ಒಂದು ಆವರಣ ಗೋಡೆ ನಿರ್ಮಾಣ ಆದದ್ದು ಶ್ರೀಯುತ ಕುಶಾಲಪ್ಪ ಗೌಡ ಅನಿಲರ ಅವರ ಅವಧಿಯಲ್ಲಿ. ಅವರೆಲ್ಲರನ್ನ ಗುರುತಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಶ್ರೀ ಓಡಿಯಪ್ಪ ಪೆರಣ ಅವರನ್ನು ಕೂಡ ವಿಶ್ವನಾಥ ಪೆರಣ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರು ಬಂದ ನಂತರ ಅವರಿಗೆ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಸೊ ಆಗಮಿಸಿರುವಂಥ ಎಲ್ಲ SDMCಯ ಮಾಜಿ ಅಧ್ಯಕ್ಷರುಗಳು ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ರಾಮಕೃಷ್ಣ ಭಟ್ ಅಂಜರ, ಇಲ್ಲಿ ಈಗಾಗಲೇ ಆಗಮಿಸಿರುವಂತಹ 3 ಜನ ನಮ್ಮೆಲ್ಲ ಶಾಲಾ ಅಭಿವೃದ್ಧಿಯ ಹಿಂದೆ ಇರುವಂಥ ಒಂದು ದೊಡ್ಡ ಶಕ್ತಿಯಾಗಿದ್ದೀರಿ ಸರ್. ತಮ್ಮನ್ನು ಗುರುತಿಸಿ ಒಂದು ಸನ್ಮಾನಿಸುವಂಥ ಒಂದು ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗ ನಡೀತಾ ಇದೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಇದನ್ನು ನೆರವೇರಿಸಿಕೊಡಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಳಕು ಶತಮಾನದ ಬೆಳಕು ಬೆರಗಿನ ಬೆಳಕು ಶತಮಾನದ ಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು. ಜೋರಾದ ಚಪ್ಪಾಳೆಯ ಮೂಲಕ ಇವರಿಗೆ ಗೌರವಿಸೋಣ. ತಂದಿದೆ ಹೊಸ ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ. ಮುಂದಿನ ವೇದಿಕೆ ಶೀನಪ್ಪ ಸರಿಗಾಗಿ. ಸರ್, ತಮ್ಮ ಚುಟುಕಾದ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಇದೀಗ ಎಲ್ಲ ಶಿಕ್ಷಕರ ಪರವಾಗಿ ಶ್ರೀಯುತ ಶ್ರೀನಪ್ಪ ಸರ್ ತಮ್ಮ ಚುಟುಕಾದ ಮಾತಿಗಾಗಿ ಈ ವೇದಿಕೆ. ಶತಸಿರಿ ಸಂಭ್ರಮ ಆಚರಣೆ ಮಾಡ್ತಿರುವಂಥ ಎಲ್ಲ ನಮ್ಮ ಗೋಳಿತೊಟ್ಟಿನ ಎಲ್ಲ ಸಮಾಜ ಬಾಂಧವರಿಗೆ ಹಾಗೂ ವೇದಿಕೆಯಲ್ಲಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಶ್ರೀ ರವೀಂದ್ರ ಟಿ ಅವರಿಗೆ, ಅದೇ ರೀತಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಈ ಶಾಲೆಯು ಶತಮಾನ ಪೂರೈಸಿದೆ. ಈ ಬಗ್ಗೆ ನಾವು ಈ ಕ್ಷಣದವರೆಗೂ ಇದರ ಇತಿಹಾಸದ ಬಗ್ಗೆ ನಾವು ಎಲ್ಲರ ಬಾಯಿಂದ ಕೇಳಿಕೊಂಡಿದ್ದೇವೆ. 100 ವರ್ಷ ಆಗಬೇಕಿದ್ದರೆ ಇಲ್ಲಿ ದುಡಿದಿರುವಂತಹ ಅನೇಕ ಮಂದಿಯನ್ನು ಸ್ಮರಣೆ ಮಾಡಿಕೊಂಡಿದ್ದೇವೆ. ಅದರಲ್ಲಿಯೂ ಶಿಕ್ಷಕರಾಗಿ 100 ವರ್ಷದಿಂದ ಯಾರೆಲ್ಲ ಇಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಎನ್ನುವುದನ್ನು ಕೂಡ ನಾವು ನಮ್ಮ ಪಟ್ಟಿಯನ್ನು ಇಲ್ಲಿ ವಾಚಿಸುವುದರ ಮೂಲಕ ನೆನಪಿಸಿಕೊಂಡಿದ್ದೇವೆ. ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವರನ್ನು ನೆನಪಿಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರುತ್ತಾ ಇದೆ. ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮಾತನಾಡಿದರೆ ತುಂಬ ಸಂಜೆಯವರೆಗೂ ಸಮಯ ಬೇಕಾಗ್ತಿತ್ತು. ಆದರೆ ನಾನು ಇಲ್ಲಿ ನಿಕಟಪೂರ್ವ ಮುಖ್ಯ ಶಿಕ್ಷಕನಾಗಿ ಇದ್ದ ಕಾರಣ ನಾನೊಂದು 2 ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಮಾತನಾಡುವ ಸಮಯವೂ ಅಲ್ಲ, ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ಹಾಗಾಗಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿ ಕೇಳಿಕೊಳ್ತಾ, ಎಲ್ಲ ಗುರುಗಳ ಪರವಾಗಿ ಇವತ್ತು ಅಭಿನಂದನೆಯನ್ನು ಪಡೆದುಕೊಂಡಿರುವ ಎಲ್ಲ ಗುರುಗಳ ಪರವಾಗಿ ಈ ಒಂದು ಶತಸಿರಿ ಆಚರಣೆಯ ಸಮಿತಿ ಹಾಗೂ ಊರಿನ ಹಾಗೂ ಇಲ್ಲಿಯ ಶಿಕ್ಷಕರ ಪರವಾಗಿ ನಾನು ಎಲ್ಲರಿಗೂ ಕೂಡ ಹೆಸರು ಹೇಳದೆ ಎಲ್ಲರಿಗೂ ಕೂಡ ಎಲ್ಲ ಗುರುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕಿದ್ದರೆ 3 ವರ್ಷದ ಮೊದಲೇ ಇದಕ್ಕೊಂದು ಅಡಿಪಾಯವನ್ನು ಹಾಕಲಾಯಿತು. ಆದರೆ ನಾನಿಲ್ಲಿ 2014ನೇ ಇಸವಿಯಲ್ಲಿ ಈ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಾನು ಬಂದಿದ್ದೇನೆ. ಇದು ಇತಿಹಾಸದ ಒಂದು ಪುಟವೂ ಹೌದು. ಯಾಕೆಂತ ಕೇಳಿದರೆ ಹಿಂದೇನೆಲ್ಲ ನಡೆದಿದೆ ಅದೆಲ್ಲವನ್ನು ಕೂಡ ಕಂಡುಕೊಂಡು ಮುಂದೆ ಏನಾಗಬೇಕಾಗಿದೆ ಅದೆಲ್ಲವನ್ನು ಕೂಡ ಅಭ್ಯಾಸ ಮಾಡಿ ಈ ಶಾಲೆಯನ್ನು ಮುನ್ನಡೆಸಬೇಕಾಗಿತ್ತು. ನಾವು ಈ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕಿದ್ದರೆ 2014ನೇ ಇಸವಿಯಿಂದಲೇ ಪ್ರಾರಂಭ ಮಾಡಿದ್ದೇವೆ ಎನ್ನುವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಕೇಳಿದರೆ ಇಲ್ಲಿ ಒಂದು ನಮ್ಮ ಮಾತಿನ ಮಂಟಪದ ಎದುರು ಭಾಗದಲ್ಲಿ ಒಂದು ಲೋಗೋ ಇದೆ. ಇದನ್ನು ನಾನು ಕೈಯಾರೆ ರಚನೆ ಮಾಡಿದ್ದೇನೆ, ಬಹಳ ಆಕರ್ಷಕವಾಗಿದೆ. ಈಗ ಅದನ್ನು ಸ್ವಲ್ಪ ನವೀಕರಿಸಿ ಬಹಳ ಆಕರ್ಷಕವಾಗಿ ಇದನ್ನು ಮಾಡಿಸಿಕೊಟ್ಟವರು ನಮ್ಮ ಶಾಲೆಯ ಶಿಕ್ಷಕ ಅಬ್ದುಲ್ ಲತೀಫ್ ಸರ್. ನೋಡಿ, ಆ ಲೋಗೋದಲ್ಲಿರುವ ಎಲ್ಲ ವಿಚಾರಗಳನ್ನು ಮನಸಾರೆ ಗ್ರಹಿಸಿದರೆ ನಮ್ಮ ಶಾಲೆ ಹೇಗೆ ಮುನ್ನಡೆಯಬೇಕು ಎನ್ನುವುದಾಗಿ ಇದೆ. ನಮ್ಮ ಶಾಲೆಯಲ್ಲಿ ಒಂದು ಫ್ರೇಮ್ ಹಾಕಿಟ್ಟ ನಮ್ಮ ಶಾಲೆಯ ಧ್ಯೇಯ ಇದೆ, ಧ್ಯೇಯ ವಾಕ್ಯ ಇದೆ. ಅದನ್ನು ನಾವು ವಾಚನ ಮಾಡಿದರೆ ನಮ್ಮ ಊರಿನ ಮಕ್ಕಳು ಹೇಗೆ ಇದ್ದರೆ ಮುಂದೆ ಈ ಊರು ಹೇಗೆ ಅಭಿವೃದ್ಧಿ ಆಗಬಹುದು ಎನ್ನುವುದನ್ನು ನಾವು 2014ರಲ್ಲಿ ರಚನೆ ಮಾಡಿದ್ದೇವೆ. ಅದೂ ಅಲ್ಲದೆ ಈ ಶಾಲೆಯಲ್ಲಿ ಏನೆಲ್ಲ ಕೊರತೆಗಳಿದೆ ಅದೆಲ್ಲವನ್ನು ಕೂಡ ಪಟ್ಟಿ ಮಾಡಿಕೊಂಡು ಎಲ್ಲರ ಸಹಕಾರವನ್ನು ಕೇಳಿ ಇದ್ದ ಶಾಲೆಯಲ್ಲಿ ನಾವು ಏನೇನು ನವೀಕರಣ ಆಗಬೇಕೋ ಅದೆಲ್ಲವನ್ನು ಕೂಡ ಮಾಡಿದ್ದೇವೆ.
ಹೆಚ್ಚಿನವರ ಸಹಕಾರ ಸಿಗುವುದಿಲ್ಲ. ಯಾಕೆಂತ ಕೇಳಿದರೆ ಅದಕ್ಕೊಂದು ಸರಿಯಾದ ಒಂದು ಕಾರಣ ಇಲ್ಲ. ಈಗ ಆಗ್ತಾ ಇದೆ. ಯಾಕೆಂತ ಕೇಳಿದರೆ ಇದಕ್ಕೊಂದು ಶತಮಾನ ಎನ್ನುವಂತಹ ಒಂದು ಗಡಿ ಇದೆ. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಇದು ಬಹಳ ಖುಷಿ ಅನ್ನಿಸ್ತಾ ಇದೆ. ಇಲ್ಲಿರುವ ಬಿಲ್ಡಿಂಗನ್ನು ನೋಡ್ತಿದ್ರೆ ಅದರ ಒಳಗೆ ಬಹಳಷ್ಟು ನವೀಕರಿಸಲ್ಪಟ್ಟಿತ್ತು. ಅದರ ಒಳಗೆ ಟೈಲ್ಸ್ ಹಾಕಿರುವಂಥ ನೆಲ ಬಹಳಷ್ಟು ಖುಷಿಯಾಗ್ತಿತ್ತು. ಮಕ್ಕಳದನ್ನು ಚೆನ್ನಾಗಿ ಖುಷಿಯಿಂದ ಬಳಸ್ಕೊಳ್ತಾ ಇದ್ದರು. ಅದರೊಳಗೊಂದು ವಾಚನಾಲಯ ಇತ್ತು, ಬಹಳ ಆಕರ್ಷಕವಾಗಿತ್ತು. ಇದೆಲ್ಲದಕ್ಕೂ ನಾವು ದಾನಿಗಳಿಂದ ಹಣವನ್ನು ಸಂಗ್ರಹಿಸಿದ್ದೇವೆ. ಸೂಫಿ ಇಬ್ರಾಹಿಂ ಅವರು 1 ಲಕ್ಷ ರೂಪಾಯಿಯನ್ನು ಒತ್ತೆ ಕೊಟ್ಟಿದ್ದರು. ಯಾಕೆಂದರೆ ನಮ್ಮ ಶಾಲೆ ಹೀಗೆ ಹಿಂದೆ ಇದ್ದ ಹಾಗೆ ಇರಬಾರ್ದು, ಅದು ಹೊಸದಾಗಬೇಕು ಎಂಬುದಾಗಿ. ಉಮಾವತಿ ಮೇಡಮ್ ಅವರು ಅಷ್ಟು ಹಣವನ್ನು ಕೊಟ್ಟಿದ್ದರು. ನಾನು ಇಲ್ಲಿ ಶಾಲೆಗೆ ಬಂದಾಗ E.G. ಅನ್ನಮ್ಮ ಅವರು ಕರ್ತವ್ಯದಲ್ಲಿದ್ದರು, ಮುಖ್ಯ ಶಿಕ್ಷಕಿಯ ಪ್ರಭಾರದಲ್ಲಿದ್ದರು. ಅವರು ನನಗೆ 23,000 ರೂಪಾಯಿಗಳನ್ನು ಕೊಟ್ಟರು. ಯಾಕೆಂತ ಕೇಳಿದರೆ ಅದು ಊರಿನವರು ತಂದು ಕೊಟ್ಟಿರುವಂಥ ಎಲ್ಲ ಹಣ, STMCಯ ರಶೀದಿಯಲ್ಲಿ ಆಗಿರುವಂಥ ಹಣ. ಆ ಹಣವನ್ನು ಏನು ಮಾಡುವುದು ಅಂತ ಹೇಳುವಾಗ ನಮ್ಮ ಈಗ ಕಾಣುತ್ತಿರುವಂತಹ ಆ ಶಾಲೆಯ ಆ ಕಟ್ಟಡದ ನೆಲದ ಹೊರಭಾಗದ ಎಲ್ಲ ಟೈಲ್ಸ್ಗಳನ್ನು ಹಾಕಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು. ಅನಂತರ ಇಲ್ಲಿ ಎಂಟ್ರೆನ್ಸ್ ಅದು ಆಕರ್ಷಕವಾಗಿ ಇರಲಿಲ್ಲ, ಅದೆಲ್ಲವನ್ನು ಕೂಡ ಬದಲಾಯಿಸಿ ಆಕರ್ಷಕವಾಗುವಂತೆ ಮಾಡಿದೆವು. ಆದರೆ ಈಗ ಅದೆಲ್ಲವನ್ನು ಕೂಡ ತೆಗೆದುಹಾಕಿ ಹೊಸತಾಗಿ ಇಲ್ಲಿ ತೋಟ ಮಾಡಿದ್ದೆವು. ಬಹಳ ಅದು ಎಲ್ಲಿಂದ ಅಂದರೆ ಸಕಲೇಶಪುರದಿಂದ ಹುಲ್ಲನ್ನು ತಂದು ಗಿಡಗಳನ್ನು ತಂದು ಮಾಡಿದ್ದೆವು. ಈಗ ಅದು ಹಿಂದಿನ ಕಟ್ಟಡಕ್ಕೆ ಹೋಗಿದೆ, ಬಹಳ ಖುಷಿಯಾಗಿದೆ. ಅದು ಅಗತ್ಯವಾಗಿಯೂ ಬೇಕು. ದಿಲೀಪ್ ಸರ್ ಹೇಳಿದ ಹಾಗೆ ಅಂಥ ಒಂದು ಸನ್ನಿವೇಶ, ಅಂಥ ಒಂದು ಪರಿಸರ ಶಾಲೆಗೆ ಅದು ಖಂಡಿತವಾಗಿಯೂ ಬೇಕಾಗಿತ್ತು. ನಾನೊಂದು ದಿವಸ ವನಸುಮದಲ್ಲಿ ಪ್ರಿಂಟರ್ನಲ್ಲಿ ನಾನು ಕೂಡ ಒಂದು ಕೆಲಸಕ್ಕೆ ಹೋಗಿದ್ದೆ. ಆಗ ನಮ್ಮ ಡೆಬ್ಬೇಲಿ ವೆಂಕಪ್ಪ ಗೌಡರು ಆ ಕಡೆಯಿಂದ ಒಂದು ಬ್ಯಾಗಿನೊಂದಿಗೆ ನಡೆದುಕೊಂಡು ಬರ್ತಾಯಿದ್ರು. ನಾನು ಕಾಣ್ತಾ ಇದ್ದೆ. ಒಳಗಡೆ ಬಂದರು, ಮಾತನಾಡಿಸಿದೆ. ಅವರು ನನ್ನ ಕೆಲಸಗಳನ್ನು ಮಾಡಬೇಕಿದ್ರೆ ಅವರಲ್ಲಿ ಕೂತ್ಕೊಂಡಿದ್ದರು. ಅವರು ಆಯಾಸಗೊಂಡಿದ್ದರು. ಅಲ್ಲಿ ಅವರು ನಿದ್ದೆ ಹೋಗಿದ್ದರು. ನೋಡಿ, ಒಂದೇ ಒಂದು ಸನ್ನಿವೇಶವನ್ನು ನಾನು ಹೇಳ್ತಾ ಇದ್ದೇನೆ. ಹಾಗೆ ಒಂದು ದಿವಸ ನೋಡಿದ ಅಂಥ ಒಂದು ವಿಚಾರಗಳು 3 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಅವರ ಸಾರಥ್ಯದಲ್ಲಿ ಎಲ್ಲರ ಸಹಕಾರವನ್ನು ಕೇಳಿಕೊಂಡು ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಮಹಾಭಾರತದಲ್ಲಿ ನಾವು ಭೀಷ್ಮನ ಒಂದು ಪಾತ್ರವನ್ನು ನೆನಪು ಮಾಡಿಕೊಂಡ್ರೆ, ಭೀಷ್ಮ ಒಂದು ಶಪಥ ಮಾಡಿದರೆ ಅದನ್ನು ಕೈಗೊಂಡೇ ಕೊಡುತ್ತಾನೆ. ಹಾಗೆ ನಮ್ಮ ಈ ಗೋಳಿತೊಟ್ಟಿನ ಶಾಲೆಯ ಶತಸಿರಿ ಇದರ ಭೀಷ್ಮ ಯಾರು ಅಂತ ಕೇಳಿದರೆ ಅದು ಡೆಬ್ಬೇಲಿ ವೆಂಕಪ್ಪ ಗೌಡರು ಎಂಬುದಾಗಿ ಹೇಳಲಿಕ್ಕೆ ನಾನು ಬಹಳ ಖುಷಿ ಪಡ್ತೇನೆ. ಶತಸಿರಿ ಭೀಷ್ಮ ಎಂಬುದಾಗಿ ಅವರನ್ನು ನಾವು ಕರೀಬೋದು ಎಂಬುದಾಗಿ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲರ ಸಹಕಾರ ಅಷ್ಟೇ ಅವರಿಗೆ ಸಿಕ್ಕಿದೆ. ಅದು ಅಲ್ಲದೆ ಇಲ್ಲಿ ಹಲವಾರು ಬದಲಾವಣೆಗಳನ್ನು ಮಕ್ಕಳಲ್ಲಿ ಕೂಡ, ಕಲಿಕೆಯಲ್ಲಿ, ವರ್ತನೆಯಲ್ಲಿ ಎಲ್ಲವನ್ನು ಕೂಡ ನಾವು ಒಂದು ಪಟ್ಟಿಯನ್ನು ಮಾಡಿ ಎಲ್ಲ ರೀತಿಯಲ್ಲಿ ಮುಂದುವರಿಯುವ ಹಾಗೆ ನಾವು ಮೌನವಾಗಿ ಮಾಡಿದ್ದೇವೆ. ಮೌನವಾಗಿ, ಯಾವುದೇ ಪ್ರಚಾರ ಇಲ್ಲದೆ. ಇದನ್ನು ಗುರುತಿಸಿದ ನಮ್ಮ ಶಾಲೆಯ ಲತೀಫ್ ಸರ್ ಮತ್ತು ತೇಜಸ್ವಿ ಮೇಡಮ್ ಬಹಳಷ್ಟು ಒತ್ತಾಯ ಮಾಡಿದರು. ನಮ್ಮ ಶಾಲೆಯ ಶಿಕ್ಷಕರಿಗೆ ನನಗೆ ಒಂದು ಪ್ರಶಸ್ತಿಯನ್ನು ಕೊಡಿಸಬೇಕು ಎಂಬುದಾಗಿ. ನಾನು ಅದನ್ನು ಒಪ್ಪಿಕೊಂಡಿರಲಿಲ್ಲ. ನನಗದು ಅಗತ್ಯವೂ ಇರಲಿಲ್ಲ. ಯಾಕೆಂದರೆ ನಾನು ಮಾಡುವ ಎಲ್ಲ ಕೆಲಸಗಳು ಅದು ಅಂತರಾತ್ಮನಿಗೆ ಸಲ್ಲಿಸಲ್ಪಡ್ತಿತ್ತು. ಹಾಗಾಗಿ ನಾನು ಬಹಳಷ್ಟು ಖುಷಿಪಟ್ಟಿದ್ದೇನೆ. ಈ ನನ್ನ ವೃತ್ತಿಯಲ್ಲಿ ಬಹಳಷ್ಟು ಖುಷಿಯಲ್ಲಿ ಇದ್ದದ್ದು ಅದನ್ನು ಮಾತ್ರ. ಯಾವುದೇ ಪ್ರಚಾರಕ್ಕೆ ನಾನು ಹೋಗಲೇ ಇಲ್ಲ. ಅದೂ ಅಲ್ಲದೆ ನನಗೆ ಈ ಶಾಲೆಯಲ್ಲಿ ಕೊನೆಯ ದಿನ ಏಪ್ರಿಲ್ 30ರಂದು ಪ್ರಮೋಷನ್, 2ನೆಯ ಸರ್ತಿಯ ಪ್ರಮೋಷನ್, ಅವತ್ತು ನನ್ನ ನಿವೃತ್ತಿಯ ದಿನ. ಇದು ಬಹಳಷ್ಟು ಒಂದು ಗೊಂದಲವಾಗಿ ನನಗೆ ಪರಿಣಮಿಸಿತು. ಇಲ್ಲಿಂದ ರಿಲೀವ್ ಆಗಬೇಕು, ಅಲ್ಲಿ ಪ್ರಮೋಷನ್ ತೆಗೆದುಕೊಳ್ಬೇಕು, ಬೇರೆ ಶಾಲೆಗೆ ಹೋಗಬೇಕು. ಈ ಪುತ್ತೂರಲ್ಲಿ ಅವತ್ತು ಇರಲೇ ಇಲ್ಲ, ಯಾವ ಶಾಲೆ ಕೂಡ ವೇಕೆಂಟ್ ಇರಲಿಲ್ಲ. ಬಂಟ್ವಾಳದ ಸಜಿಪ್ಪ ಪಡು ಶಾಲೆಗೆ ಹೋಗಿ ಅಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಮತ್ತೆ ನಿವೃತ್ತಿಯಾಗಿ, ಹೀಗೆ ನನ್ನ ಹಾಗೆ ಈ ಮೊದಲು ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರು, ಎಲ್ಲ ಮುಖ್ಯ ಶಿಕ್ಷಕರು ಬಹಳಷ್ಟು ಸದ್ದಿಲ್ಲದೆ ಇಲ್ಲಿ ಕರ್ತವ್ಯ ನಿರ್ವಹಿಸಿ ಶತಮಾನವನ್ನು ಪೂರೈಸಿದೆ. ಈ ಶಾಲೆ ಮುಂದೆಯೂ ಕೂಡ ಯಾರು ಕೈ ಬಿಡದೆ ಎಲ್ಲರೂ ಸಹಕಾರವನ್ನು ನೀಡಿ ಇನ್ನಷ್ಟು ಮುಂದುವರಿಯಲಿ ಎಂಬುದಾಗಿ ಹೇಳುತ್ತಾ
ಎಲ್ಲ ಗುರುಗಳ ಪರವಾಗಿ ಮತ್ತೊಮ್ಮೆ ಸಮಿತಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಊರಿನವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು. ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗೊಂದು ಸೂಚನೆ. KA 20 MB 2439 ಈ ಕಾರನ್ನು ತೆಗಿಬೇಕಾಗಿ ನಾವು ಕೇಳ್ತಾ ಇದ್ದೇವೆ. ಅಲ್ಲಿಂದ ಮೇಡಮ್ ಒಬ್ರು ಹೊರಡ್ತಾ ಇದ್ದಾರೆ, ಆ ಕಾರ್ ಒಂದು ಅಡ್ಡಿ ಆಗ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. KA 20 MB 2439 ಈ ಕಾರನ್ನು ತೆರವುಗೊಳಿಸಿ ಮೇಡಮಿಗೆ ಹೋಗ್ಬೇಕಾಗಿ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ SMCಯ ಮಾಜಿ ಅಧ್ಯಕ್ಷರಾಗಿದ್ದಂತಹ ಶ್ರೀ ವಿಶ್ವನಾಥ ಗೌಡ ಪೆರಣ ಇವರು ಉಪಸ್ಥಿತರಿದ್ದಾರೆ. ಸರ್, ನೀವು ವೇದಿಕೆಗೆ ತೆರಳಬೇಕು. ನಿಮಗೊಂದು ಗೌರವದ ಸ್ಮರಣಿಕೆಯನ್ನು ನಾವು ನಮ್ಮ ಸಮಿತಿಯ ಪರವಾಗಿ ನೀಡಲಿಕ್ಕಿದ್ದೇವೆ. ಶತಮಾನದ ದಾರಿಯುದ್ದಕ್ಕೂ ಹಲವಾರು ಕೈಗಳು, ಹಲವಾರು ಹೆಜ್ಜೆಗಳು ಸವೆಸ್ತಾ ಈ ಹಾದಿ ಇಷ್ಟೊಂದು ಸುಂದರವಾಗಿ ತೆರೆದುಕೊಳ್ಳಿಕ್ಕೆ ಕಾರಣ ಆಗಿದೆ. ನಮ್ಮೂರಿನ ಎಲ್ಲ ಹಿರಿಯ ತಲೆಗಳು ಈ ರೀತಿಯಾಗಿ ನಮ್ಮ ಶಾಲೆಗೆ ಸೇವೆಯನ್ನ ಸಲ್ಲಿಸ್ತಾ ಇವೆ. ಶ್ರೀ ವಿಶ್ವನಾಥ ಗೌಡ ಪೆರಣ SMCಯ ಮಾಜಿ ಅಧ್ಯಕ್ಷರು, ಶಿರಡಿಗುಡ್ಡೆ ದೈವಸ್ಥಾನದ ಮುಕ್ತೇಶ್ವರರಾಗಿ ಇರುವವರು ಶ್ರೀ ವಿಶ್ವನಾಥ ಗೌಡ ಪೆರಣ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ನಮ್ಮ ಶಾಲೆಗೆ ಬೆಳಕಾಗ್ಲಿ. ಈ ನಡುವೆ ನಮ್ಮ ಶಾಲೆಯ ಕಟ್ಟಡಕ್ಕೆ ಇಷ್ಟೊಂದು ಸುಂದರವಾಗಿ ತಲೆ ಎತ್ತಬೇಕಿದ್ರೆ ಕೆಲಸದುದ್ದಕ್ಕೂ ನೀರಿನ ಅವಶ್ಯಕತೆ ಇದೆ. ಪ್ರತಿಷ್ಠಿತ ಸುಲ್ತಾಜೆ ಫ್ಯಾಮಿಲಿಯ ಕೊಂಡಿಯಾದಂತಹ ರಾಮಕೃಷ್ಣ ಸರ್, ನಮ್ಮೆಲ್ಲ ಅವರ ಅಪ್ಪನ ಕಾಲದಿಂದಲೇ ಈ ಒಂದು ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಅಜ್ಜನೊಟ್ಟಿಗೆ ತೊಡಗಿಸಿಕೊಂಡಿದ್ದವರು, ನನ್ನ ಅಪ್ಪ, ನನ್ನ ದೊಡ್ಡಪ್ಪನೊಟ್ಟಿಗೆಲ್ಲ ಅವರು ಮಾತ್ರ ರಾಮಕೃಷ್ಣ ಭಟ್ ಮಾತ್ರ ಅಲ್ಲ, ಅವರ ತಮ್ಮಂದಿರಾದಂತಹ ಸುಬ್ರಹ್ಮಣ್ಯ ಭಟ್, ಹಾಗೆ ಸುಶೀಲಕ್ಕ, ಮತ್ತೆ ಅವರ ತಂಗಿಯಂದಿರು, ಹಾಗೆ ಅವರ ಧರ್ಮಪತ್ನಿಯರು ಅವರೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಬೆಂಗಳೂರು ಅಥವಾ ದೂರದ ಊರಿನಿಂದ ಬಂದು ನಮ್ಮ ಈ ಒಂದು ಸಂಭ್ರಮಕ್ಕೆ ಅವರೆಲ್ಲ ಸಾಕ್ಷಿಯಾಗಿದ್ದಾರೆ. ನಾವೆಲ್ಲ ಈ ನಾಡಿನ ಪರವಾಗಿ ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದಲ್ಲದೆ ರಾಮಕೃಷ್ಣ ಸರ್ ನಮಗೆ ಒಂದು ದೊಡ್ಡ ಡೋನರ್ ಸಹ, ಅವ್ರು ನಮಗೆ ಬಹಳ ದೊಡ್ಡ ದೇಣಿಗೆಯನ್ನು ನೀಡಿದ್ದಾರೆ ಸರ್. ನಾವೆಲ್ಲ ಇದನ್ನು ಗುರುತಿಸ್ತೇವೆ. ನಿಮ್ಮೆಲ್ಲರ ಸಹಾಯಕ್ಕಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ನಮ್ಮಿ ಈ ಕಾರ್ಯಕ್ರಮಕ್ಕೆ ಉಸ್ಮಾನ್ ಆಜಿ ಇವರು ಬಂದಿದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಶ್ರೀಯುತ ವಿಮಲ್ ಕುಮಾರ್ ನೆಲ್ಯಾಡಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಕಡಬ ಘಟಕ. ಸರ್, ತಾವು ತಮ್ಮ ಮಾತಿಗಾಗಿ ಈ ವೇದಿಕೆ. ಸರ್, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಈ ಊರಿನ ಶಿಕ್ಷಕ ಬಂಧುಗಳೇ, ಒಂದರ್ಥದಲ್ಲಿ ಈ ಕ್ಷಣದಲ್ಲಿ ನಾನು ಬಹಳ ಧನ್ಯನಾಗಿದ್ದೇನೆ. ಕನ್ನಡದ ನಿಘಂಟಿನಲ್ಲಿ ಆನಂದಕ್ಕೆ, ಅನುಭೂತಿಗೆ, ಸಂಭ್ರಮಕ್ಕೆ ಯಾವುದೆಲ್ಲ ಪದಗಳಿದೆಯೋ ಆ ಎಲ್ಲ ಅನುಭವಗಳನ್ನು ನನ್ನದಾಗಿಸಿದ್ದೇನೆ. ನಾನು ಇದ್ದ ಅಷ್ಟು ಹೊತ್ತಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ಅರ್ಪಿಸಿಕೊಂಡೆ. ನಾನು ಇಲ್ಲಿ ಗಮನಿಸಿದಿಷ್ಟೇ, ಈ ವೇದಿಕೆಯಲ್ಲಿ ಕುಳಿತವರು, ಈ ವೇದಿಕೆಗೆ ಬಂದವರು ಯಾರೂ ಕೂಡ ಅತಿಥಿಗಳಾಗಿರಲಿಲ್ಲ. ಈ ವೇದಿಕೆಗೆ ಏರಿದವರು ಪ್ರತಿಯೊಬ್ಬರೂ ಕೂಡ ಈ ಕುಟುಂಬದವರಾಗಿದ್ದರು, ಈ ಶಾಲೆಯವರಾಗಿದ್ದರು. ಇಲ್ಲಿ ಸನ್ಮಾನಗೊಂಡವರು ಪ್ರತಿಯೊಬ್ಬರು ಸ್ವೀಕರಿಸಿದ್ದು ಸನ್ಮಾನವನ್ನಲ್ಲ, ಅವರು ಸ್ವೀಕರಿಸಿದ ನಂತರ ಅವರೊಳಗೆ ಮೂಡಿದ್ದು ಯಾವುದೇ ಸಂಭ್ರಮವಲ್ಲ, ಅವರೊಳಗಡೆ ಅನುಭವಿಸಿದ್ದು ಯಾವುದೋ ಒಂದು ಸಾರ್ಥಕತೆ. ಖಂಡಿತವಾಗಿ ಇಲ್ಲಿ ನಿಂತ ಈ ಕ್ಷಣದಲ್ಲಿ ನನಗೆ ಅನಿಸ್ತಾ ಇರೋದು, ಎಲ್ಲೋ ನಾನು ಹೆಚ್ಚು ಸಂಭ್ರಮಿಸಬೇಕು, ಇನ್ನಷ್ಟು ಅನುಭವಿಸಬೇಕು ಅಂತ ಅನಿಸುತ್ತೆ. ಈ ಕ್ಷಣದಲ್ಲಿ ನಿಂತುಕೊಂಡು ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಈ ಕ್ಷಣದಲ್ಲಿ ನಿಂತುಕೊಂಡು ನಾನು ಬಹಳ ಅಚ್ಚರಿ ಪಡ್ತಾ ಇದ್ದೇನೆ. ಈ ಕ್ಷಣದಲ್ಲಿ ನಿಂತುಕೊಂಡು ನಾನು ಒಂದು ಅರ್ಥದಲ್ಲಿ ಅದೇನು ಅಂತಾರಲ್ಲ, ಅಸೂಯೆ ಪಡುವುದು ಅಂತೇಳಿ, ಅದು ಕೂಡ ಯಾವ ರೀತಿ ಅಂತಂದರೆ, ಒಂದು ಇನ್ನೊಂದು ಶಾಲೆಯ ಶಿಕ್ಷಕನಾಗಿ
ಮತ್ತು 75ನೇ ವರ್ಷವನ್ನು ಆಚರಿಸುವ ಜವಾಬ್ದಾರಿಯುಳ್ಳವನಾಗಿ ಈ ಶತಶಿರಿಯನ್ನು ಕಂಡು ಒಂದು ಪ್ರಾಮಾಣಿಕವಾದ ಜಲಸನ್ನು ಕೂಡ ಹೊಂದಿದ್ದೇನೆ. ಕಾರಣ ಇಷ್ಟೇ, ಈ ವೇದಿಕೆಯ ಅತಿಥಿವರ್ಯರು, ಇಲ್ಲಿಯ ಸಂಘಟಕರು, ಇಲ್ಲಿಯ ಈ ಕುಟುಂಬದ ಸಮಿತಿಯಲ್ಲಿದ್ದವರು ಯಾರೂ ಕೂಡ ಅಧಿಕಾರದಲ್ಲಿಲ್ಲ. ಅವರೆಲ್ಲ ಇರುವಂಥದ್ದೇನು ಅಂತಂದರೆ ಈ ಕುಟುಂಬದ ಭಾಗವಾಗಿದ್ದಾರೆ, ಈ ಜವಾಬ್ದಾರಿಯಲ್ಲಿ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂದ 3 ದಿನಗಳಲ್ಲೂ ಕೂಡ ಗಮನಿಸಿದ್ದೇನೆ, ಯಾರೂ ಆರ್ಡರ್ ಮಾಡುವವರು ಇರಲಿಲ್ಲ, ಪ್ರತಿಯೊಬ್ಬರೂ ಕೂಡ ಕೆಲಸವನ್ನು ಮಾಡುವವರೇ ಇದ್ದಾರೆ. ಆ ಕಾರಣಕ್ಕಾಗಿ ಈ ಶತಶಿರಿ ಗೆದ್ದಿದೆ. 3 ವರ್ಷದ ಹಿಂದಿನಿಂದ 100 ವರ್ಷದ ಕನಸುಗಳನ್ನು ದಾಟಿಸಿಕೊಂಡು 100 ವರ್ಷದಲ್ಲಿ ತೊಡಗಿಸಿಕೊಂಡವರನ್ನು ಇಲ್ಲಿ ಕರೆಸಿಕೊಂಡು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಿಕೊಂಡು ಅವರೆಲ್ಲರನ್ನು ಈ ಶಾಲೆಯವರನ್ನಾಗಿಸಿಕೊಂಡು ಮತ್ತಷ್ಟು 100 ವರ್ಷಗಳ ಕಾಲ ಇಲ್ಲಿ ಒಂದು ಸಾಕ್ಷಿಯನ್ನಾಗಿಸುವ ಹಾಗೆ ಕಟ್ಟಡವನ್ನು ಎಬ್ಬಿಸಿ ಸ್ಮರಣೀಯಗೊಳಿಸಿದ ಈ ವೇದಿಕೆಯಲ್ಲಿ ನಿಂತುಕೊಳ್ಳುವ ಭಾಗ್ಯ ಪಡೆದ ನಾನು ನಿಜಕ್ಕೂ ಕೂಡ ಧನ್ಯನೆನಿಸ್ತೇನೆ. ಈ ವ್ಯವಸ್ಥೆಯ ಭಾಗವಾಗಿರುವುದಕ್ಕೆ ಬಹಳ ಖುಷಿ ಪಡ್ತಾ ಇದ್ದೇನೆ. ಒಂದು ಅರ್ಥದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಸಾಧ್ಯವಿಲ್ಲವೋ ಅದನ್ನೆಲ್ಲವನ್ನು ಕೂಡ ಸಾಧಿಸಿ ತೋರುವ ನಿಟ್ಟಿನಲ್ಲಿ ಗೋಳಿತೊಟ್ಟು ನಾಳೆಯ ದಿನಗಳಲ್ಲಿ ಹಲವು ವೇದಿಕೆಗಳಲ್ಲಿ ಇವತ್ತಿನ ಗೆಲುವನ್ನು ನಾವು ಮತ್ತೆ ಮತ್ತೆ ಪುನರುಚ್ಚರಿಸುವ ಹಾಗೆ ಇಲ್ಲಿಯ ಮನಸ್ಸುಗಳು ಮಾಡಿ ತೋರಿಸಿದಿರಿ, ಗೆದ್ದು ತೋರಿಸಿದಿರಿ, ಕಾರ್ಯಕ್ರಮವನ್ನು ರೂಪಿಸಿ ತೋರಿಸಿದಿರಿ. ಪ್ರತಿಯೊಂದು ಕ್ಷಣವನ್ನು ಕೂಡ ನಿಮ್ಮದಾಗಿಸಿ ಬಂದವರನ್ನೇ ಹೇಗೆ ತೊಡಗಿಸಿಕೊಳ್ಳಬೇಕು ಅನ್ನುವುದನ್ನು ಕೂಡ ಸಾಕ್ಷಿಯಾಗಿಸಿದಿರಿ. ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ಎಲ್ಲವನ್ನು ಮಾಡಿ ತೋರಿಸುವುದರ ಮೂಲಕ ಹಿಂದೆ 100 ವರ್ಷದ ಹಿಂದೆ ಯಾವ ಪುಣ್ಯಾತ್ಮರು ಈ ನೆಲದ ಯಾವ ಮರದಡಿಯಲ್ಲಿ, ಯಾವ ಗುಡಿಸಲಿನ ಕೆಳಗೆ, ಯಾವ ಮುಳಿಹುಲ್ಲಿನ ಮನೆಯ ಕೆಳಗೆ ಯಾವ ವಿದ್ಯಾರ್ಥಿಯನ್ನು ಕುರಿಸಿ ಎಲ್ಲಿಂದ ಬಂದ ಗುರುಗಳು ಕಲಿಸಿದ್ರೋ ಗೊತ್ತಿಲ್ಲ. ಅವರು ಯಾರೂ ಈ ನೆಲದಲ್ಲಿ ಇಲ್ಲ, ಈ ಭೂಮಿಯಲ್ಲೂ ಇಲ್ಲ. ಆದರೆ ಅವರ ಪರಂಪರೆಯ ಯಾರೋ ಒಬ್ಬರು ಮತ್ತೆ ಟೊಂಕ ಕಟ್ಟಿಕೊಂಡು ಅವರದೇ ಮಣ್ಣಿನ ನೆಲದ ಈ ಶಾಲೆಯಲ್ಲಿ ಮತ್ತೆ 100 ವರ್ಷದ ನಂತರ ಇಂಥದ್ದೊಂದು ಸಂಭ್ರಮ ಆಗುವ ಹಾಗೆ ಸಾಕ್ಷಿಯನ್ನು ಬಿಟ್ಟುಕೊಂಡು ಅದಕ್ಕಾಗಿ ಹಗಲಿರುಳು ದುಡಿದುಕೊಂಡು ಮತ್ತೊಂದು ಸಾರ್ಥಕತೆಯ ಪರಂಪರೆಯನ್ನು ಉಳಿಸಿದಂತಹ ಒಂದು ದೊಡ್ಡ ವೇದಿಕೆಯಾಗಿ, ದೊಡ್ಡ ಕಾರ್ಯಕ್ರಮವಾಗಿ, ದೊಡ್ಡ ಸಾಕ್ಷಿಯಾಗಿ ಇವತ್ತನ್ನು ಗೆಲ್ಲಿಸಿಕೊಟ್ಟಂತಹ ಇಲ್ಲಿಯ ಎಲ್ಲ ಮನಸ್ಸುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 100 ರೂಪಾಯಿಯನ್ನು ಒಟ್ಟು ಮಾಡುವ ಕಷ್ಟಗೊಟ್ಟಿರುವ ಈ ಕಾಲದಲ್ಲಿ ಕೋಟಿಯನ್ನು ಗಳಿಸಿ, ಕೋಟಿಯನ್ನು ತರಿಸಿ, ಕೋಟಿಯ ಸಂಭ್ರಮಕ್ಕೆ ಪ್ರತಿಯೊಬ್ಬರನ್ನು ಒಳಗೊಳ್ಳುವ ಹಾಗೆ ಮಾಡಿದಂತಹ ಪ್ರತಿಯೊಬ್ಬರ ಹೆಸರುಗಳನ್ನು ಕೂಡ ಹೃದಯದಲ್ಲಿ ಪುನರುಚ್ಚರಿಸುತ್ತಾ ನಿಮ್ಮ ಕೆಲಸಗಳು ಹಲವು ಶಾಲೆಗಳಿಗೆ ಮಾದರಿಯಾಗಲಿಕ್ಕಿದೆ. ನಿಮ್ಮ ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತಷ್ಟು ಕಾರ್ಯಕ್ರಮಗಳಿಗೆ ಮಾದರಿಯಾಗಲಿಕ್ಕಿದೆ. ಇಲ್ಲಿಯ ಮನಸ್ಸುಗಳು ಮತ್ತು ತೊಡಗಿಸಿಕೊಂಡಿದ್ದ ರೀತಿಗಳು ಹಲವು ಜವಾಬ್ದಾರಿಗಳನ್ನು ಹೊತ್ತವರಿಗೆ ಖಂಡಿತ ಮಾದರಿಯಾಗಿ ಸ್ವೀಕರಿಸುವಂಥದ್ದಿದೆ. ಇದು ಲೈವ್ ಆಗಿ ಸಾಕ್ಷಿಯಾಗಿ 100 ವರ್ಷಗಳ ಕಾಲ ಈ ಕಾರ್ಯಕ್ರಮ ಮತ್ತೆ 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 ನೋಡುವ ಹಾಗೆ ಇರುತ್ತೆ. ಇಲ್ಲಿಯ ಮನಸ್ಸುಗಳಲ್ಲಿ ಒಂದೆರಡು ಹೆಸರು ಹೇಳಿದರೆ ತಪ್ಪಾಗತ್ತೆ. ಸರ್ ಹೆಸರು ನಾನು ಬಹಳ ಪ್ರೀತಿಯಿಂದ ಗುರುತಿಸಿಕೊಡ್ತೇನೆ. ಯಾಕೆಂದರೆ ವನಸೋಮದಲ್ಲಿ ಅದನ್ನು ಮಾತಾಡಿದರು. ನಾವು ಹೋಗುವಾಗ ಅವರಲ್ಲಿ ಇರ್ತಿದ್ರು. ಅಲ್ಲಿ ಕುಳಿತುಕೊಂಡು ಅವರು ಪ್ರತಿ ಹೆಸರನ್ನು ಬರೀತಿದ್ದುದು. ಈ 3 ದಿನದ ಕನಸಿಗಾಗಿ 3 ವರ್ಷ ದುಡಿದಿದ್ದಾರೆ. ಮತ್ತು ಆ ದುಡಿದ ಪ್ರತಿಯೊಂದರಲ್ಲೂ ಕೂಡ ಅವರದ್ದೇ ಆದೊಂದು ಛಾಪಿದೆ ಮತ್ತು ಅವರು ಎಲ್ಲರನ್ನೂ ಸ್ವೀಕರಿಸಿದ್ದಾರೆ, ಎಲ್ಲರನ್ನೂ ಒಳಗೊಂಡಿದ್ದಾರೆ. ಇಲ್ಲಿ ಬಂದವರನ್ನೆಲ್ಲರನ್ನು ಕೂಡ ಇದರ ಭಾಗವಾಗುವ ಹಾಗೆ ಅವರೇ ಅರ್ಪಿಸಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಗೆದ್ದಿದ್ದೇವೆ. ಅದೊಂದು ಮಾದರಿ. ಅಜನಪ್ಪ ಸರ್ ಅವರು ಹೇಗೆ ಸರ್ ಹೇಗೆ ನಮಗೆ ಮಾದರಿಯಾಗಿದ್ದಾರೋ ಗೋಳಿತಟ್ಟಿನ ಈ ಶಾಲೆಯು ಕೂಡ ದಂತಕಥೆಯಾಗಿದೆ. ಇಲ್ಲಿಯ ಮನಸ್ಸುಗಳು ಕೂಡ ಹಲವು ದಂತ ಕಥೆಗಳನ್ನು ಸೃಷ್ಟಿಸ್ತಾ ಇದೆ. ಹಲವು ಸಾಕ್ಷಿಗಳನ್ನು, ಹಲವು ಮಾದರಿಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಮತ್ತು ಒಂದು ಮಾತಷ್ಟೇ, ಯಾವ ಶಾಲೆಯನ್ನು ಕೂಡ ಮುಗಿಸಲು ಸಾಧ್ಯವೇ ಇಲ್ಲ. ಏಕೆಂತಂದರೆ ಸರ್ಕಾರಿ ಶಾಲೆಯ ವ್ಯವಸ್ಥೆ ಮತ್ತೆ ವಾಪಸ್ ಬರುತ್ತೆ. ನಾವೆಲ್ಲೋ ಒಂದಷ್ಟು ಪ್ರಯೋಗಗಳಿಗೋಸ್ಕರ ಖಾಸಗಿ ವ್ಯವಸ್ಥೆಯ ಬೆನ್ನು ಹತ್ತಿದ್ದೆವು. ಇಲ್ಲಿ ನಿಂತವರೆಲ್ಲ ಒಮ್ಮೆ ಕೈ ಎತ್ತಿ ಬಿಡುವ. ಈ ವೇದಿಕೆಯಲ್ಲಿ ಇದ್ದವರೇ ಇರ್ಬೋದು. ಸರ್ಕಾರಿ ಶಾಲೆಯಲ್ಲಿ ಕಲಿತವರು ಮಾತ್ರ ಒಮ್ಮೆ ಕೈ ಮೇಲೆ ಎತ್ತಿ ನೋಡುವ. ಒಮ್ಮೆ ಸರ್ಕಾರಿ ಶಾಲೆಯಲ್ಲಿ ಕಲಿತವರೆಲ್ಲ ಒಮ್ಮೆ ಕೈ ಮೇಲೆ ಎತ್ತಿ ಅಂತ ಹೇಳಿದರೆ ಇಲ್ಲಿ ಲೆಕ್ಕ ಹಾಕಿ ನೋಡಿ, ನಾವೇ ಇರುವುದು. ನಾಳೆಯ ದಿನವೂ ಕೂಡ ಇಂಥದೇ ವೇದಿಕೆಗಳಿಗೆ ಬಂದು ಇಂತಹದರಲ್ಲಿ ತೊಡಗಿಸಿಕೊಂಡವರಲ್ಲಿ ಕೈ ಎತ್ತಿ ಆಗಲೂ ನಾವೇ ಇರ್ತೇವೆ. ಮತ್ತೆ 100 ವರ್ಷ ಆದಾಗಲೂ ಕೂಡ ಅಲ್ಲೂ ನಾವೇ ಇರುವ ಹಾಗೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಹೇಳುತ್ತಾ ಕರೆಸಿ, ಮಾತಾಡಿಸಿ, ಗೌರವಿಸಿ, ಒಳಗೊಳ್ಳುವ ಹಾಗೆ ಮಾಡಿ ನಿಮ್ಮವರನ್ನಾಗಿಸಿದ ಇಲ್ಲಿಯ ಎಲ್ಲ ಮನಸ್ಸುಗಳಿಗೂ ಕೂಡ ಧನ್ಯತೆಯ ಭಾವದೊಂದಿಗೆ ನಮಸ್ಕರಿಸುತ್ತಾ ನನ್ನ ಮಾತಿಗೆ ವಿದಾಯ ನೀಡುತ್ತಿದ್ದೇನೆ. ವಂದನೆಗಳು. ಪಕ್ಕದ ನೆಲ್ಯಾಡಿ ಶಾಲೆಯ ವಿಮಲ್ ಸರ್ ಅವರಿಗೆ ನಮ್ಮ ಶಾಲೆ ನೋಡುವಾಗ ಜಲಸ್ ಆಗ್ತದೆ. ನಾನು ಪ್ರತಿ ಸಲ ಅವರಲ್ಲಿ ಜಗಳ ಮಾಡೋದು, ನೀವು ಅಷ್ಟು ದೊಡ್ಡ ಶಾಲೆಯನ್ನು ಕಟ್ಟಿ 500, 600, 700 ಮಕ್ಕಳೆಲ್ಲ ಅಲ್ಲಿಗೆ ಹೋಗುವಾಗ ಆಗ್ತದೆ, ಬಸ್ಸನ್ನು ಈ ಕಡೆ ತಿರುಗಿಸಿ ಅಂತ. ಖಂಡಿತ ನಾವು ತಿರುಗಿಸ್ತೇವೆ.
ನಮಗೂ ಜಲಸಿದೆ, ನಾವು ಅದನ್ನು ಸಾಧಿಸಿ ತೋರಿಸ್ತೇವೆ. ನಮ್ಮ ಶಾಲೆಯ ಪ್ರತಿಯೊಂದು ಆಗುಹೋಗುಗಳಿಗೆ, ನನ್ನೆಲ್ಲ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಆತ್ಮೀಯರಾದ ಶ್ರೀ ವಿಮಲ್ ಸರ್ ನೆಲ್ಲಿಯಾಡಿ ಇವರಿಗೆ ನಮ್ಮ ಶಾಲಾ ಸಹೋದ್ಯೋಗಿ ಬಂಧುಗಳ ಪರವಾಗಿ, ಶತಮಾನೋತ್ಸವ ಸಮಿತಿಯ ಪರವಾಗಿ ನಿಮ್ಮ ಪ್ರೀತಿಯ ನುಡಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಾವು ಪ್ರತಿ ಸಲ ಅವರನ್ನು ಏನಾದರೂ ಸಲಹೆ ಇದ್ದಾಗ ಕೇಳಿಕೊಳ್ತೇವೆ, ವಿಮಲ್ ಸರ್ ಅಲ್ಲಿ ಕೇಳುವ ಅಂತ. ಹಾಗೆಲ್ಲ ನನಗೆ ಅತ್ಯಂತ ಪ್ರಾಮಾಣಿಕವಾಗಿ ಬೆಂಬಲ ಕೊಡುವವರು. ಧನ್ಯವಾದಗಳು ಸರ್. ಆಗ್ಲೇ ಹೇಳಿದ ಹಾಗೆ ನಮ್ಮ ಇಲ್ಲಿ ಪಕ್ಕದಲ್ಲಿ ಒಂದು ಮನೆ ಇದೆ, ಒಂದು ತೋಟ ಇದೆ, ತೋಟದ ನಡುವೆ ಒಂದು ಮನೆ ಇದೆ, ಆಶಾ ಜೀಪಿನ ಮನೆ ಅಂತ ನಾವು ಹೇಳುದು. ಅಲ್ಲಿಯ 3 ಗಂಡು ಮಕ್ಕಳಿದ್ದಾರೆ, ಅಬ್ದುಲ್ ರಹೀಮಾನ್, ಕಲಂದರ್ ಶಾಫಿ ಮತ್ತು ಅಶ್ರಫ್ ಅಂತ. ಯಾಕೆ ಅವರ ಹೆಸರನ್ನು ಇಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಬಹಳಷ್ಟು ಸಂದರ್ಭ ನೀರು ಕೈ ಕೊಡ್ತದೆ ನಮಗೆ, ನೀರಿಲ್ಲ ಅಂತ. ನೀರಿಲ್ಲದಿದ್ರೆ ಹೇಳುವಾಗ ಆಶಾ ಜೀಪಿನವರ ಮನೆಗೆ ಕಾಲ್ ಮಾಡುದು. ಇವತ್ತು ಆ ಬಿಲ್ಡಿಂಗಿನ ಪೂರ್ತಿ ನೀರಿದ್ರೆ ಅದು ನಮ್ಮ ಆಶಾ ಜೀಪಿನ ಮನೆಯವರ ಉದಾರ ಮನಸ್ಸಿನಿಂದ ಕಾರಣ. ಅದು ಖಂಡಿತವಾಗಿ ಕೂಡ ಕೆಲವೊಮ್ಮೆ ನೀರು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನಮ್ಮ ಸಾಮಾನ್ಯ ನಾವು ಗಮನಿಸುವಾಗ. ಆದ್ರೆ ನನ್ನ ಶಾಲೆ ನನ್ನದೆನ್ನುವ ಪ್ರೀತಿಯಿಂದ ನಮ್ಮ ಕಟ್ಟಡ ಇಷ್ಟೊಂದು ಸುಂದರವಾಗಿ ಭದ್ರವಾಗಿರ್ಬೇಕಿದ್ರೆ ಈ ಸಹಾಯವನ್ನ ಮಾಡಿದ್ದಾರೆ. ಶ್ರೀ ಕಲಂದರ್ ಶಾಫಿ ನಮ್ಮ ಜೊತೆಗಿದ್ದಾರೆ, ಅಬ್ದುಲ್ ರಹೀಮಾನ್ ಜೊತೆಗಿದ್ದಾರೆ. ಅಣ್ಣ ತಮ್ಮಂದ್ರೆ ಇಬ್ರು ವೇದಿಕೆಗೆ ಬಂದು ಒಂದು ಸ್ಮರಣೆ ಸ್ವೀಕರಿಸಿ ನಮ್ಮ ನೆನಪುಗಳನ್ನ ತಮ್ಮ ಮನೆಯಲ್ಲಿ ಅಕ್ಷಯವಾಗಿಸಿ ಅಂತ ಕೋರಿಕೆ. ಕಲಂದರ್ ಶಾಫಿ ಅವರು ಏನಪೋಯದಲ್ಲಿ ಉಪನ್ಯಾಸಕರಾಗಿದ್ದಾರೆ. ನಮ್ಮ ಶಾಲೆಯ SMCಯ ಅಧ್ಯಕ್ಷರು ಕಲಂದರ್ ಶಾಫಿ, ಅಬ್ದುಲ್ ರಹೀಮಾನ್ ಇಬ್ಬರು ಗಂಡು ಮಕ್ಕಳನ್ನು ಇಡೀ ನಮ್ಮೂರಿನ ಜನತೆಯ ಪರವಾಗಿ ನಮ್ಮ ಶಾಲೆಯಲ್ಲಿ ಕಲಿತಂತಹ ಇಬ್ಬರು ಮಕ್ಕಳು, ಇವರನ್ನು ನೆನಪಿನ ಸ್ಮರಣಿಕೆ ಇತ್ತು ಗೌರವಿಸಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಹೆಚ್ಚು ಕಡಿಮೆಯಾಗಿ ಯಾರ್ಯಾರ್ದೋ ಹೆಸರು ಬಿಟ್ಟು ಹೋಗಿರ್ತದೆ, ಕ್ಷಮೆ ಇರಲಿ. ನೆನಪಾದಾಗ ಯಾರಿಗಾರು ನೆನಪಾದರೆ ಮತ್ತೆ ಮತ್ತೆ ನೆನಪಿಸಿ, ಯಾವ ಮೂಲಕ ಆದರೂ ಕೂಡ. ಆದರೆ ಮರೆಯದೆ ಎಲ್ಲರನ್ನ ಸ್ಮರಿಸುವುದು ನಮ್ಮ ಕರ್ತವ್ಯ ಕೂಡ. ಈ ಎಲ್ಲ ಗೌರವಗಳು ನಿಮ್ಮ ಮನೆಯಲ್ಲಿ ಭದ್ರವಾಗಿರಲಿ. ಮತ್ತೆ ಇನ್ನಷ್ಟು ಇಂತಹದೇ ಮಕ್ಕಳು, ಉದಾರ ಮನಸ್ಸಿನ ಮಕ್ಕಳು ನಮ್ಮ ಶಾಲೆಗಳಲ್ಲಿ ಹುಟ್ಟಿಕೊಳ್ಳಲಿ ಎನ್ನುವ ಆಶಯದೊಂದಿಗೆ ನಿಮ್ಮ ಪ್ರೀತಿಗೆ ನಮ್ಮ ನಮನಗಳು. ನಾವಾಗ ನಮ್ಮ ವಿಶ್ವನಾಥ್ ಸರ್ ಪೆರಣಗುತ್ತವರಿಗೆ ನಾವು ಒಂದು ಸನ್ಮಾನ ಮಾಡಿದ್ದು ಸ್ವಲ್ಪ ಎಡವಟ್ಟಾಗಿದೆ ಅಂತ ಹೇಳಿದರೆ ದಯವಿಟ್ಟು ವಿಶ್ವನಾಥ್ ಸರ್ ಅವರಲ್ಲಿ ಮೇಲೆ ಹೋಗಬೇಕು. ಅಲ್ಲಿ ಪೂವಪ್ಪ ಕರ್ಕೆರವರು ಇದನ್ನು ಸರಿಪಡಿಸಲಿದ್ದಾರೆ. ನಾವೆಲ್ಲ STMCಯ ಅಧ್ಯಕ್ಷರುಗಳಿಗೆ ನಾವು ಪೇಟವನ್ನು ಹಾಕಿದ್ದೆವು. ಅವರು ಒಂದು ಪೆರಣಗುತ್ತು ಒಂದು ಪ್ರಸಿದ್ಧ ಮನೆತನದ ಒಂದು ವ್ಯಕ್ತಿ, ಈ ನಾಡಿನ ಈ ಶಿರಾಡಿ ಗುಡ್ಡೆಯ ಒಂದು ಧರ್ಮದೈವದ ಎಲ್ಲ ಸಕಲ ಜವಾಬ್ದಾರಿಗಳನ್ನು ಹೊಂದಂತಹ ಒಂದು ಮಹಾನ್ ಕುಟುಂಬದ ವ್ಯಕ್ತಿತ್ವ. ನಮಗೆ ವಿಶ್ವನಾಥ ಸರ್ ಅವರು ನಮ್ಮ ಇದಕ್ಕೆ ಒಂದು ದೊಡ್ಡ ದಾನಿಗಳು ಹೌದು. ಅವರ ಕುಟುಂಬದ ಬೆಂಬಲ ಸದಾ ನಮ್ಮ ಜೊತೆಗಿರ್ತದೆ. ಧನ್ಯವಾದಗಳು ವಿಶ್ವನಾಥ್ ಸರಿಗೆ. ಬೆರಗಿನ ಬೆಳಕು ಶತಮಾನದ ಇನ್ನು ಮುಂದಕ್ಕೆ ನಾವೆಲ್ಲ ನಮ್ಮ ಸರಿಗೆ ಈಗ ಹಸಿವಾಗಿರ್ಬೋದು ಅವರು ಅಂತ ಹೇಳಿದರೆ, ಈಗೆಲ್ಲ ವಯಸ್ಸಾಯ್ತಲ್ಲ, ಹಾಗೆ ರವೀಂದ್ರ ಸರಿಗೆ ಹಾಗೆ ನಮ್ಮೆಲ್ಲ ಬಹಳ ತಾಳ್ಮೆಯಿಂದ ನಾವೆಲ್ಲ ನಮ್ಮ ಗುರುಗಳು ರವೀಂದ್ರ ಸರ್, ನಿಮ್ಮ ಬಗ್ಗೆ ಸರ್ ನಾನು 1 ನಿಮಿಷ ಹೇಳಲಿಕ್ಕುಂಟು ಅಂತ ಹೇಳಿದರೆ, ನಾನು ಇಲ್ಲಿ 7ನೇ ತರಗತಿಯನ್ನು ಪಾಸಾಗಿ ನಾನು 8 ಮತ್ತು 9 10ನೇ ತರಗತಿಗೆ ನಾನು ಉಪ್ಪಿನಂಗಡಿ ಹೈಸ್ಕೂಲಿಗೆ ಹೋಗಿದ್ದೆ. ಉಪ್ಪಿನಂಗಡಿ ಹೈಸ್ಕೂಲಿಗೆ ಹೋಗಿ ನಾನು 10th 2-3 ಸಬ್ಜೆಕ್ಟಲ್ಲಿ ಫೈಲ್ ಆದೆ ಅಂತ ಹೇಳಿದರೆ, ನಾನು ಆವತ್ತಿಂದ ನಾನು ಗ್ರಹಿಸಿದ್ದೇನೆ, ಒಂದು ಶಾಲೆಯ ವಾತಾವರಣ ಒಂದು ಒಳ್ಳೆಯದಿದ್ದರೆ ಮಾತ್ರ ನಮಗೆ ಅಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಅಂತೇಳಿ. ಹಾಗೆ ನನ್ನ ಫೈಲಾದವನನ್ನು ಈ ನೆಲ್ಲಿಯಾಡಿಯ ರವೀಂದ್ರ ಸರ್ ಹತ್ರ ಕಳಿಸಿದರು 3 ಸಬ್ಜೆಕ್ಟಿಗೆ ನನ್ನ ಅಪ್ಪ ಅಂತ ಹೇಳಿದರೆ, ಇಂಗ್ಲೀಷ್ ಮತ್ತು ಈ ಮತ್ತೊಂದು ಯಾವುದೋ 2-3
ಅಂತೂ ಮೂರನ್ನು ಸಹ ಒಂದು ನಮ್ಮ ಸರ್ ನನಗೆ ಗಣಿತಕ್ಕೆ ನನಗೆ ಟ್ಯೂಷನ್ ಕೊಟ್ಟವರು. ಅವರು ಟ್ಯೂಷನ್ ಕೊಟ್ಟಾಗ ನಾನು 5 ಮಾರ್ಕ್ ತಗೊಂಡ ಗಣಿತದಲ್ಲಿ, ನಾನು 75 ಮಾರ್ಕ್ ತಗೊಂಡು ನಾನು ಪಾಸ್ ಆದೆ. ಆದ್ರೆ ನನಗೆ SLCಯನ್ನು ಪೂರ್ತಿ ಮಾಡಲಿಕ್ಕೆ ಖಂಡಿತ ಸಾಧ್ಯವಾಗಲಿಲ್ಲ. ಇಂತಹ ಮಹಾನ್ ಗುರುಗಳ ಶಿಷ್ಯರಾದ ನನ್ನ ತಮ್ಮ ಸೂಫಿ ಇಬ್ರಾಹಿಂ ಇಂದು ಒಂದು ಬಹಳ ದೊಡ್ಡ ಕನ್ನಡ ಪಂಡಿತರು, ಮತ್ತೆ ರವೀಂದ್ರ ಸರ್, ಮತ್ತೆ ಒಂದು ಸುಮಾರು ಅಲ್ಲಿ ನಮ್ಮ ಅಬ್ರಾಮ್ ವರ್ಗೀಸ್ ಸರ್, ಈ ನೆಲ್ಯಾಡಿ ಭಾಗ ಅಂತ ಹೇಳಿದ್ರೆ ಈ ನೆಲ್ಯಾಡಿ ಹೈಸ್ಕೂಲ್ಗಳೆಲ್ಲ ಇಲ್ಲಿ ಬರದೇ ಇರ್ತಿದ್ರೆ ನಮ್ಮ ಈ ಊರಿನ ಮಕ್ಕಳು ಇಂದು ಬಹಳ ಹಿಂದೆ ಉಳಿತಿದ್ರು ಸರ್. ನೀವೆಲ್ಲ ಆ ಒಂದು ಶಾಲೆಯನ್ನು ಬೆಳೆಸಿ ನಮ್ಮ ಮಕ್ಕಳನ್ನೆಲ್ಲ ಒಂದು ದೊಡ್ಡ ಜನಗಳನ್ನಾಗಿ ನೀವು ಮಾಡಿದ್ದೀರಿ ಸರ್. ನಿಮ್ಮ ಮೇಲೆ ನಾವು ಬಹಳ ಅಪಾರವಾದ ಗೌರವ ಅಭಿಮಾನವನ್ನು ಇಟ್ಟುಕೊಂಡಿದ್ದೀವಿ ಸರ್. ನೀವೆಲ್ಲ ನಮಗೆ ಆಶೀರ್ವದಿಸಬೇಕಾಗಿ ವಿನಂತಿ ಮಾಡ್ತೇವೆ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ನನ್ನ ಆಪದ್ ಬಾಂಧವ ಗಣ್ಯರೇ, ಯಾಕಂದರೆ ಯಾರು ಆಚೆ ಈಚೆ ಕದಲಿದರೂ ಕೂಡ ನೀವು ನನ್ನ ಬೆಂಬಲಕ್ಕೆ ನನ್ನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇರ್ತೀರಿ ಅಂತ ಹೇಳ್ತಕ್ಕಂಥ ಧೈರ್ಯ ನನಗಿದೆ. ಅದೇ ರೀತಿ ವೇದಿಕೆಯ ಮುಂದುಗಡೆ ಎಷ್ಟೋ ವರ್ಷ ಸೇವೆಯನ್ನು ಸಲ್ಲಿಸಿದಂತಹ ನಿವೃತ್ತರಾದಂತಹ ಎಲ್ಲ ಗುರುವೃಂದದವರೇ, ನನ್ನ ಎದುರುಗಡೆ ಬಹಳ ಅಭಿಮಾನದಿಂದ ನಾನು ಯಾವತ್ತೂ ಹೇಳ್ತಕ್ಕಂಥದ್ದು ನನ್ನ ಶಿಷ್ಯರೇ, ಅದೇ ರೀತಿ ಈ ಊರಿನ ಸಂಭ್ರಮಿಸತಕ್ಕಂತಹ ಎಲ್ಲ ಆಗ ಶಶಿಧರರು ಬರುವಾಗ ಅವರು ಯಾವಾಗಲೂ ಅವರ ಅಕ್ಷರ ಬಹಳ ಸುಂದರ. ಅವರು ಯಾವುದೇ 4 ಮಾತನ್ನು ಬರೆಯುವಾಗಲೂ ಕೂಡ ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಇಟ್ಟು ಅದನ್ನು ಚಂದ ಮಾಡಿಕೊಡುವುದು. ಅಂತಹ ಸುಂದರವಾದ ಮನಸ್ಸಿನ ಸಹೃದಯಿ ಈ ಊರಿನ ವಿದ್ಯಾಭಿಮಾನಿಗಳೇ, ನನಗೆ ನಿಮ್ಮೊಂದಿಗೆ ಬೆರೀಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನನ್ನ ಮಿತ್ರರಾಗಿರ್ತಕ್ಕಂತಹ ನೀವೆಲ್ಲ ಆಗಾಗ ಬಹಳಷ್ಟು ನೆನಪು ಮಾಡಿಕೊಳ್ತಿರ್ತಕ್ಕಂತಹ ನಮ್ಮ ಈ ಒಂದು ಕಾರ್ಯಕ್ರಮದ ಶ್ರೀಯುತ ವೆಂಕಪ್ಪಗೌಡ ದಬ್ಬೇಲಿ ಜೊತೆಗೆ ನಮ್ಮ ನಾಜೀರ್, ಇವರಿಬ್ಬರು ಮನೆಗೆ ಬರ್ತಾರೆ. ಎಲ್ಲ ನನ್ನ ಹೆಸರನ್ನು ಪ್ರಿಂಟ್ ಮಾಡುವ ಹಂತಕ್ಕೆ ತಂದು ನಿಲ್ಲಿಸಿ ನನ್ನ ಮನೆಗೆ ಬರ್ತಾರೆ. ಯಾಕಂದರೆ ಎಂಕಲ್ನ ಮಾಸ್ಟ್ರು ಅರು ಪಿರಾರ್ ಬರೋಡು ಅಂತ ಹೇಳತಕ್ಕಂಥದ್ದು. ಸೊ ಅವರು ಬಂದಾಗಲೇ ನನಗೆ ಈ ವೆಂಕಪ್ಪರನ್ನು ನೋಡುವಾಗ, ಇವರನ್ನು ನನ್ನ ನಾಜೀರ್ ಅವರನ್ನು ನೋಡುವಾಗ ಒಂದು ರೀತಿ ಎಷ್ಟು ಸಂತೋಷ ನನಗೆ ನನ್ನ ಪತ್ನಿಗೆ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಡೀ ಸಮಾರಂಭದ ಏನೆಲ್ಲ ನಿನ್ನೆಯಿಂದ ಮೊನ್ನೆಯಿಂದ ಅಥವಾ ಕಳೆದ ವಾರ ಏನು ಸ್ಪೋರ್ಟ್ಸ್ ಮೀಟ್ ಆಯಿತಾ, ಅದರಿಂದ ಆ ಕಲ್ಪನೆಗಳು ಬಾಯಿಪಾಠವಾಗಿ ಅವರಿಂದ ಬರ್ತಾಯಿತ್ತು. ಯಾವುದೇ ವರದಿ ಬೇಡ ಅವರಿಗೆ, ಯಾವುದೇ ಚೀಟು ಬೇಡ, ಏನು ಬೇಡ, ಅದನ್ನೆಲ್ಲ ಟಪ ಹೇಳಿಕೊಂಡು ಇಂಥ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂತ ಹೇಳುವಾಗ ಯಾರಾದರೂ ಕೂಡ 37 ವರ್ಷ ಸೇವೆ ಸಲ್ಲಿಸಿದ ಒಂದು ಅಧ್ಯಾಪಕನಿಗೆ ಬರುವುದು ಬೇಡ ಅಂತ ಆದೀತಾ? ಖಂಡಿತ ಆಗಲಿಕ್ಕಿಲ್ಲ. ಅದಕ್ಕಾಗಿ ನಾನು ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಅಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೋಡಿದ್ದೇನೆ. ನಾನು ಬರ್ತಾ ಇರಬೇಕಿದ್ರೇ ನನಗೆ ಅನೇಕ ಗೆಳೆಯರು ಸಿಕ್ಕಿದ್ರು. ಅಣ್ಣಮ್ಮ ಮೇಡಮ್ ಅಂತ ನೆರೆಕೆರೆಯಲ್ಲಿದ್ದವರು ಅವರು, ಅಂತಹ ಇಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಅದೇ ರೀತಿ ಅನೇಕ ಶಿಷ್ಯರು ಸಿಕ್ಕಿದ್ರು. ಆನಂತರ ಅನೇಕ ಶಿಷ್ಯರು ಅದು ಹೇಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಕ್ಕಂಥದ್ದು ನಿಮಗೆ ಕೆಲವರಿಗೆ ಹೇಳಿದರೆ ನಿಮಗೆ ಹೊಟ್ಟೆಗಿಚ್ಚಾದೀತು. ಕೆಲವರು ಹೇಳೋದು ಇನ್ನೊಬ್ಬರಿಗೆ, ಸರ್ ನಮ್ಮ ಮಾಸ್ಟ್ರು ಆಗ ಹೀಗಿದ್ದರು, ಅವರು ಹಾಗಿತ್ತು, ಅವರ ಮೀಸೆ ಹೀಗಿತ್ತು, ಕೆಲವರು ಹಾಗೆ ಹೇಳೋದು. ಇನ್ನು ಕೆಲವರು ನಮ್ಮ ಗುರುಗಳ ಹಾಗೆ ಇದ್ದರು, ಅವರು ಹೀಗೆ ಇದು ಮಾಡ್ತಿದ್ರು, ಹೀಗೆ ಕಡ್ಡಾಯ ಮಾಡ್ತಿದ್ರು, ಹೀಗೆ ಸ್ಫೂರ್ತಿಯನ್ನು ಕೊಡ್ತಿದ್ರು. ಇಂತಹ ಎಲ್ಲ ಹೊಗಳಿಕೆಗಳು ಈ ಭೂಮಿಯಲ್ಲಿ, ಈ ಜೀವನದಲ್ಲಿ ಮನುಷ್ಯನಿಗೆ ಸಿಗುವುದಿದ್ರೆ ಆತ ಗುರುಗಳಾಗಿ ಹುಟ್ಟಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿದರೆ ಮಾತ್ರ ಆ ಗುರುಗಳಿಗೆ ಸಿಗ್ತದೆ. ಅಂತಹ ಗುರು ನಾನು ಒಬ್ಬ ಅಂತ ಹೇಳ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಬರುವಾಗಲೇ ಇಡೀ ವಠಾರವನ್ನು ನಾನು ನೋಡಿದೆ. ಇದನ್ನು ಆಳ್ವಾಸ್ನ ನಮ್ಮ ಅಜಿತ್ ಸರ್ ಇರ್ತಕ್ಕಂಥ ಆಳ್ವಾಸ್ನವರೆಲ್ಲ ಮಾಡೋದಿದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ. ಆದರೆ ಹಳ್ಳಿಯ ಬಡವರು, ತುಂಬ ವಿದ್ಯೆಯನ್ನು ಹೆಚ್ಚಿನವರು ಪಡೀಲಿಲ್ಲ. ಆದರೂ ಕೂಡ ಈ ಒಂದು ಊರಿನವರು, ಈ ಪೂರ್ವ ವಿದ್ಯಾರ್ಥಿಗಳು, ಆನಂತರ ಇಲ್ಲಿಯ ಸಂಘಟಕರೆಲ್ಲ ಸೇರಿ ಇಂಥ ಅದ್ಭುತವಾದಂತಹ ಒಂದು
ಸೌಂದರ್ಯಭರಿತವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಶಾಲೆ 100 ವರ್ಷವನ್ನು ದಾಟಿ ಬಂದಿದೆ ಅಲ್ಲ, ಅದು ಇನ್ನು ಮುಂದೆ 100 ವರ್ಷ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಾಗಿ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಶಾಲೆಗೆ ಬಂದಾಗ ನಮಗೆ ಶುರುವಿಗೆ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳಿ ಅಲ್ಲ ಥಾಮಸ್ ಸರ್? ಹೌದು. ಅಲ್ಲಿಗೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಪುಳಕಿತ ಆಗಬೇಕು, ಬರ್ತಾ ಇರಬೇಕಿದ್ರೆ ಈ ಶಾಲೆಯ ವಾಸ್ತು ಪ್ರಕಾರ ಅತ್ಯಂತ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂತಿದೆ ಅಂತ ಹೇಳಿದು ನನ್ನ ಅಭಿಪ್ರಾಯ. ಯಾಕಂತ ಹೇಳ್ತಾರೆ ಶಾಲೆಯ ಎದುರುಗಡೆ ರಾಜಾ ರಸ್ತೆ ಇದೆ. ಆಲೋಚನೆ ಮಾಡಿ, ಈ ಶಾಲೆಯನ್ನು ಆರಂಭಿಸುವಾಗ ಈ ಪ್ರದೇಶದಲ್ಲಿ ಒಂದಾದರೂ ರಸ್ತೆ ಇದ್ದಿರಬಹುದಾ? ಒಂದಾದರೂ ಪಕ್ಕಾ ಬಿಲ್ಡಿಂಗ್ಗಳಿದ್ದಿರಬಹುದಾ? ಆದರೂ ಕೂಡ ಅವರು ಈ ಶಾಲೆಯನ್ನು ಆರಂಭಿಸಿದ್ದಾರೆ. ಆನಂತರ ಎಡಭಾಗದಲ್ಲಿ ಇದಕ್ಕೆ ಧೈರ್ಯವನ್ನು ತುಂಬುವ ಶಕ್ತಿ ಬೆಟ್ಟ ಇದೆ ಆ ಕಡೆ, ಅದು ಇನ್ನೊಂದು ವಿಶೇಷವಾದಂತಹ ವಾಸ್ತು ಲಕ್ಷಣ. ಇದರ ಬಲಗಡೆ ನಾವೀಗ ಕಾಣ್ತೇವೆ ಕಿರುಪೇಟೆ, ಅದು ಬೆಳೆಯುವಂತಹ ಪೂರ್ತಿ ಸಾಧ್ಯತೆಗಳು ಇದೆ. ಯಾಕಂತೇಳಿದರೆ ಇಲ್ಲಿಯ ಬುದ್ಧಿವಂತರು ಎಷ್ಟು ಅಂತ ಹೇಳಿದರೆ, ಇತ್ತೀಚೆಗೆ ನಮ್ಮ ರಾಜಾ ರಸ್ತೆ ಆರಂಭ ಆಯಿತು. ರಾಜಾ ರಸ್ತೆ ಆರಂಭ ಆಗುವಂತಹ ಸಂದರ್ಭದಲ್ಲಿ ನಾವು ನೆಲ್ಯಾಡಿಯವರೇ ತುಂಬ ಗೊಂದಲಕ್ಕೊಳಗಾಗಿದ್ದೆವು, ಹೆದರಿಕೊಂಡಿದ್ದೆವು. ನಮ್ಮ ಪೇಟೆ ಏನಾಗ್ತದೆ ಅಂತ ಹೇಳಿ ಆ ಹೆದರಿಕೆ ಈಗಲೂ ಕೂಡ ಹೋಗಿಲ್ಲ. ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿರ್ತಕ್ಕಂತಹ ಈ ಪ್ರದೇಶದ ಜನ ಇವತ್ತು ಈ ಒಂದು ಗೋಳಿತೊಟ್ಟು ಪ್ರದೇಶವನ್ನು, ಅಂಗಡಿಗಳನ್ನು ಸ್ವಲ್ಪ ಸುಸ್ಥಿರವಾಗಿ ಮಾಡಿಕೊಂಡಿದ್ದಾರೆ, ಬಲಿಷ್ಠವನ್ನಾಗಿ ಮಾಡಿದ್ದಾರೆ. ಮಾತ್ರವಲ್ಲ, ಇವರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತದೆ ಅಂತ ಹೇಳುವಂತಹ ಹಂತಕ್ಕೆ ಈ ಒಂದು ಊರು ಮುಟ್ಟಿದೆ ಅಂತ ಹೇಳಿದರೆ ನಿಮಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಅಂತಹ ಮಹಾನ್ ವ್ಯಕ್ತಿಗಳು ತಾವುಗಳು ಇಲ್ಲಿ ಇದ್ದೀರ. ತುಂಬ ನಮ್ಮ ವೆಂಕಪ್ಪಗೌಡ ಇವರ ಬಗ್ಗೆ ಹೇಳಿದರು, ಅದು ಹೇಳಲೇಬೇಕು. ಹೇಳಿದರೆ ಮಾತ್ರ ಈ ಮಕ್ಕಳಿಗೆ ಅದರ ಅರ್ಥ ಆಗತಕ್ಕಂಥದ್ದು. ನಮ್ಮ ಊರಿನಲ್ಲಿ ಇಂತಹ ಒಂದು ಅವರ ಪ್ರಾಯಕ್ಕೆ ಅವರು ಅಜ್ಜ, ನಿಮ್ಮ ಪ್ರಾಯಕ್ಕೆ ಅವರು ಯುವಕ. ಅವರ ಅಜ್ಜ ಅಲ್ಲ, ಅವರು ಯುವಕ. ಅವರ ಶಕ್ತಿ ದೇವರು ನಮಗೆ ಎಲ್ಲರಿಗೂ ಕೊಡ್ತಿದ್ರೆ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೊಡ್ತಿದ್ರೆ, ನಾಸಿರ್ರೆ ನಿಮ್ಮಂಥವರು ತುಂಬ ಜನ ಇಲ್ಲಿ ಇರ್ತಿದ್ರೆ ಖಂಡಿತ ಇಲ್ಲಿ ದಶಮಾನದ ಬಳಿಕದ ಈ ಒಂದು ಶತಮಾನದ ಬಳಿಕದ ಮೊದಲ ದಶಮಾನ ಬರುವಾಗ ಇಲ್ಲಿ ಒಂದು ಹೈಸ್ಕೂಲ್ ಆದರೂ, ಪದವಿ ಪೂರ್ವ ಕಾಲೇಜ್ ಆದರೂ ನಾವು ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಮಗೆ ಸಾಧ್ಯ ಇದೆ. ಅಂತಹ ಬಲಿಷ್ಠ ವ್ಯಕ್ತಿಗಳು ತಾವುಗಳು ಇದ್ದೀರಿ. ಯೂನಿವರ್ಸಿಟಿಯಲ್ಲಿ ಆದರೆ ರಿಜಿಸ್ಟ್ರಾರ್ ಅಂತ ಇರ್ತಾರೆ, ಅವರು ಈ ಕಡತಗಳನ್ನೆಲ್ಲ ಬರೆಯುವವರು. ಅವರಲ್ಲಿ ಎಲ್ಲ ದಾಖಲೆಗಳು ಇರಬೇಕು. ಅಂತಹ ದಾಖಲೆಗಳನ್ನೆಲ್ಲ ಹೊತ್ತುಕೊಂಡು ಈ ವ್ಯಕ್ತಿ ಹೀಗೆ ನಡೀತಾರೆ ಅಂತ ಹೇಳಿದರೆ, ಗುರುಗಳೇ, ನಾನು ನಿಮ್ಮನ್ನು ಇಷ್ಟೊಂದು ಅಗಾಧವಾದಂತಹ ವ್ಯಕ್ತಿತ್ವದ ಒಂದು ವ್ಯಕ್ತಿ ಅಂತ ನಾನು ನೋಡಿರಲಿಲ್ಲ, ತಿಳಿದಿರಲಿಲ್ಲ. ಇವತ್ತು ತಿಳ್ಕೊಳ್ಳುವಂಥ ಒಂದು ಭಾಗ್ಯ ಬಂತು. ನಿಮ್ಮಿಂದ ನಾನು ಕೂಡ ಶಕ್ತಿಗೊಂಡಿದ್ದೇನೆ, ತುಂಬ ಕಲ್ತಿದ್ದೇನೆ. ಏನು ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವ್ಯಕ್ತಿಗಳ ಬಗ್ಗೆಯೂ ಕೂಡ ಇದೊಂದು ಮಾಡೆಲ್ ಕಾರ್ಯಕ್ರಮ, ಊರಿಗೆ ತೋರಿಸ್ತಕ್ಕಂತಹ ಕಾರ್ಯಕ್ರಮ. ಒಳ್ಳೆಯ ಅತಿಥಿಗಳನ್ನು ಯಾಕೆ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಿದ್ದಾನೆ ಅಂತ ಹೇಳಿದರೆ, ನಿನ್ನೆಯ ಕಾರ್ಯಕ್ರಮ ನಾನು ನೋಡಿದ್ದೇನೆ, ಮುಂಜಾನೆಯ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಬಾರದಿದ್ದರೂ ಕೂಡ ನಾನು ಅದನ್ನು ನೋಡಿದ್ದೇನೆ, ಸಂತೋಷಪಟ್ಟಿದ್ದೇನೆ. ಅಪರಾಹ್ನದ ಕಾರ್ಯಕ್ರಮವನ್ನು ನೋಡಿದ್ದೇನೆ. ಇದೆಲ್ಲವನ್ನು ಕಂಡಾಗ ಬಹಳ ಸೂಕ್ತವಾಗಿ ಇಡೀ ಒಂದು ಕಾರ್ಯಕ್ರಮದ ಈ ಒಂದು ಶತಾಭಿನಂದನಾ ಕಾರ್ಯಕ್ರಮವನ್ನು ತಾವುಗಳು ಏರ್ಪಾಡು ಮಾಡಿದ್ದೀರಾ. ಅದು ಇವತ್ತು ಜಾಗತಿಕ ಮಟ್ಟಕ್ಕೆ ಮುಟ್ಟಿದೆ. ಯಾಕಂತೇಳಿದರೆ ಇವತ್ತು ನ್ಯೂಸ್ ಚಾನಲ್ಗಳ ಮೂಲಕ ಇದ್ದಾರೆ ಮೇಡಮ್, ಅವರು ಬಂದು ಬೆಳಿಗ್ಗೆ ನನ್ನಲ್ಲಿ ಮಾತನಾಡುವಾಗ ಅವರ ಭಾವನೆಗಳು, ನೀವು ಈಗೇನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ನಮ್ಮ ಟಿ ವಿ ಮೇಡಮ್ ಒಮ್ಮೆ ನಿಲ್ಲಬೇಕು, ಯಾಕಂದರೆ ಈ ರೀತಿ ನಿಂತು ನಿಮ್ಮನ್ನು ಟಿ ವಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಇಲ್ಲಿ ಬಂದಿದ್ದೀರಿ, ಅವರ ಭಾವನೆಗಳು, ಅವರು ಮಾಡ್ತಕ್ಕಂಥ ಸಾಧನೆಗಳು, ಅದೇ ರೀತಿ ನಮ್ಮ ವಕೀಲರು ಅವರು ಮಾಡ್ತಕ್ಕಂಥ ಸಾಧನೆಗಳು, ಇವರೆಲ್ಲ ಗ್ರೇಟ್. ಈ ಊರಿನ ದೊಡ್ಡ ಪರ್ಸನಾಲಿಟಿಗಳು. ನಾನು ಈ ಊರನ್ನೆಲ್ಲ ನಮಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದರು ಇಲಾಖೆ. ಅದೇನಪ್ಪ ಅಂತ ಹೇಳಿದರೆ ಮನ ಭೇಟಿ ಅಂತೇಳಿ ಈ ಪ್ರದೇಶವನ್ನು ಎಲ್ಲ ಸುತ್ತಿದವ. ಯಾಕಂದರೆ ನನ್ನ ವಿದ್ಯಾರ್ಥಿಗಳು ಯಾವುದು ಮನೆಯಲ್ಲಿದ್ದಾರೆ ಆ ಮನೆಯನ್ನು ನೋಡುವ, ಮನೆಯವರಲ್ಲಿ ಮಾತನಾಡುವ,
ಮನೆಯವರಲ್ಲಿ ಸಂಭ್ರಮಿಸ್ತಕ್ಕಂಥ ಒಂದು ಅವಕಾಶ ಬಂತು. ಎಷ್ಟೋ ಜನ ಮಾತೆಯವರಿಗೆ ಅದು ಗೊತ್ತು. ಇಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟಕರುಗಳು ತಾವುಗಳಿದ್ದೀರಿ, ನನ್ನ ಶಿಷ್ಯರು ಇಲ್ಲೆಲ್ಲ ಇದ್ದಾರೆ, ವಿಮಲ್ನಂಥವರು ತಾವುಗಳ, ಅದೇ ರೀತಿ ಇತರ ಸಂಘಟಕರೆಲ್ಲ ಇದ್ದಾರೆ, ಅಲ್ಲಿ ಪುಷ್ಪರಾಜ್ ಇದ್ದಾರೆ. ಈ ರೀತಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಇವತ್ತು ನಮ್ಮ ಅಧ್ಯಕ್ಷೆ JC ಸಂಸ್ಥೆಯಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡಿದಂತಹ ನನ್ನ ಸಂಸ್ಥೆಯ JC ಪೂರ್ವ ಅಧ್ಯಕ್ಷೆ ಜಯಂತಿ ಮೇಡಮ್ ಅವರಿದ್ದಾರೆ. ನೀವು ಭಾಗ್ಯಶಾಲಿಗಳು ಅಂತ ಹೇಳಿದೆ. ಯಾಕೆಂತ ಹೇಳಿದರೆ ಇವರ ಕಾಲದಲ್ಲಿ ಅಂದರೆ ಯಾವುದಕ್ಕೂ ಕೂಡ ಒಂದು ಅದೃಷ್ಟ ಬೇಕು ರೀ, ಸುಮ್ಮನೆ ಯಾವುದು ಕೂಡ ನಮಗೆ ಆಗುವುದಿಲ್ಲ. ದೇವರು ಒಂದು ಅದೃಷ್ಟವನ್ನು ಕೊಟ್ಟಿರ್ತಾರೆ. ಇವರಿಗೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಅದೃಷ್ಟ ಸಿಕ್ಕಿದೆಯಲ್ಲ, ಅದು ಗ್ರೇಟ್. ಎಲ್ಲ ಇಲ್ಲಿರ್ತಕ್ಕಂಥ ಕೆಲವು 2-3 ಶಿಷ್ಯರ ಅಣ್ಣವರು ನನ್ನ ಅವರು ಇಲ್ಲ ಅಂತ ಹೇಳಿರ್ತಕ್ಕಂಥದ್ದು ಈಗ ನನಗೆ ಮಸಾಲಾಗ್ತಾ ಇದೆ. ನೀವು ಕೂಡ ಇರಬೇಕಿತ್ತು ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ಎಲ್ಲ ನಗುಮುಖಗಳು ನನ್ನ ಶಿಷ್ಯರು ಇವತ್ತು ಕೂಡ ಹೆಚ್ಚಿನವರು. ಒಂದು ವಿಷಯ, ಇವತ್ತು ಏನಾದರೂ ನಿಮ್ಮ ಪೂರ್ವ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಟವರು ಇದ್ದರೆ ಅದರಲ್ಲಿ 75% ವಿದ್ಯಾರ್ಥಿಗಳಿಗೆ ನಾನು 37 ವರ್ಷದಲ್ಲಿ ಗಣಿತವನ್ನು ಕಲಿಸಿಕೊಟ್ಟಿದ್ದೇನೆ. ನಾನು ಅಷ್ಟು ವರ್ಷ ಗಣಿತವನ್ನೇ ಕಲಿಸಿಕೊಟ್ಟವ. ನಮ್ಮ ಬಾಸ್ ಅಬ್ರಾಮ್ ವರ್ಗೀಸರು ಬೇರೆ ಯಾವ ಸಬ್ಜೆಕ್ಟು ನನಗೆ ಕೊಡ್ತಿರಲಿಲ್ಲ. ಯಾರಿಗೆ ಆಗದ್ದನ್ನು ಇದು ತೆಗಪ್ಪ ನೀನು, ಇದನ್ನೇ ಮಾಡು ಅಂತ ಹೇಳಿ ನನಗೆ ಅಷ್ಟು ವರ್ಷವೂ ಕೊಟ್ಟಿದ್ದು. ನಮ್ಮಲ್ಲಿ ಪ್ರತಿಭೆ ಇದ್ದರೆ ನಾವು ಅದನ್ನು ಬಳಸಿಕೊಳ್ಬೇಕು. ಇಲ್ಲಿ ಅನೇಕರು ಯುವಕರಿದ್ದೀರಾ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ಶಾಲೆಯನ್ನು ಬೆಳೆಸುವಲ್ಲಿ ನಿಮ್ಮ ದೊಡ್ಡ ಕೊಡುಗೆ ಇದೆ. ಇಲ್ಲಿ ಕೆಲವರಿಗೆಲ್ಲ ಪ್ರಾಯ ಆಯಿತು, ಅವರನ್ನು ನೋಡಿ ನೀವು ಕಲಿಬೇಕು. ಅತ್ಯುತ್ತಮವಾದಂತಹ ಒಂದು ಕ್ರಿಕೆಟ್ ಕ್ರೀಡಾಕೂಟವನ್ನು ನಿಮಗೆ ಸಂಘಟನೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ತೋರಿಸಿಕೊಟ್ಟಿದ್ದಾರೆ. ಅವರೊಂದಿಗೆ ಕಮೆಂಟ್ರಿ ಹೇಳಿದವ ನಾನು ಅವರ ಕ್ರೀಡಾಕೂಟಕ್ಕೆ. ಅಂತಹ ವಿದ್ಯಾರ್ಥಿಗಳು ಇದರಲ್ಲಿ ಎಲ್ಲ ಈ ಶಾಲೆಯನ್ನು ಬೆಳೆಸುವಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕೆಂತೇಳಿದರೆ ಒಂದು ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟುವುದು, ಹೌದಲ್ಲ? ಖಂಡಿತ ಹೌದು ತಾನೇ. ಅದೇ ರೀತಿ ಈ ಒಂದು ಸಶಕ್ತವಾಗಿರತಕ್ಕಂತಹ ಶಾಲೆಯಲ್ಲಿ ಹೊರಬರತಕ್ಕಂತಹ ವಿದ್ಯಾರ್ಥಿಗಳು ಸಶಕ್ತವಾದಂತಹ ವಿದ್ಯಾರ್ಥಿಗಳೇ ವಿನಃ ಅವರು ಯಾವುದೇ ಅಂಜುಬುರುಕರು ಅಲ್ಲ, ಸಾಧಕರವರು. ಇವತ್ತು ಏನಾದರೂ ಇವರ ಸಂಬಳ ಇಲ್ಲಿಂದ ಪೂರ್ವ ವಿದ್ಯಾರ್ಥಿಗಳು ಆಗತಕ್ಕಂಥದ್ದನ್ನು ಪಟ್ಟಿ ಮಾಡಿದಂತಹ ನಮ್ಮ ಇವರೇ ಏನು ವೆಂಕಪ್ಪ ಗೌಡ್ರೆ, ಈ ಪೂರ್ವ ವಿದ್ಯಾರ್ಥಿಗಳ ಪಟ್ಟಿ ಮಾಡಿದ್ದೀರಲ್ಲ, ಅವರ ಟೋಟಲ್ ಸ್ಯಾಲರಿಯನ್ನು ನೋಡಿದರೆ ನೀವು ತಿಂಗಳಿಗೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಕ್ಕಂಥ ಅಷ್ಟು ಮೊತ್ತ ಅವರು ಸಂಪಾದನೆ ಮಾಡ್ತಕ್ಕಂಥ ಅಷ್ಟು ಅತ್ಯುತ್ತಮವಾದಂತಹ ನಾಡಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾಡಿನ ಶಕ್ತಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಅಲ್ಲೋ ಸುಬ್ರಹ್ಮಣ್ಯ ಅಂತ ಹೇಳಿದರೆ ನಾನು ಸುಬ್ರಹ್ಮಣ್ಯ ದೇವರಷ್ಟೇ ಪ್ರೀತಿ. ಯಾಕಂತ ಹೇಳಿದರೆ ನನ್ನ ಗಣಿತದಲ್ಲಿ ನನ್ನ ಮರ್ಯಾದೆಯನ್ನು ಹೆಚ್ಚಿಸಿದಂಥ ಒಬ್ಬ ಹುಡುಗ ಅವ. ಅದೇ ರೀತಿ ಸೂಫಿ ಇಬ್ರಾಹಿಂ ಅವರು ಹೇಳಿದ್ರಾಗ ನನಗೆ ಉಲ್ಲೇಖಿಸಲೇಬೇಕಾಗಿರ್ತಕ್ಕಂಥ ಹೆಸರುಗಳು ತುಂಬ ಇದೆ. ಅದರಲ್ಲಿ ನಾನು ಹೇಳ್ತಕ್ಕಂಥದ್ದು ಅಂತಹ ಶ್ರೇಷ್ಠ ಪ್ರತಿಭೆಗಳಿಗೆ ಈ ಶಾಲೆ ಅವಕಾಶವನ್ನು ಕೊಟ್ಟಿದೆ. ಈ ಶಾಲೆಯ ಒಂದು ಸಾಮಾನ್ಯವಾಗಿ ಹೇಳುತ್ತೇವೆ, ಇಲ್ಲೆಲ್ಲ ಗುರುಗಳಿದ್ದೀರಾ, ಗುರುಗಳು ಆದವ ನಾವು ಕಾಲೇಜಿನ ಶಿಕ್ಷಕರು ಇರ್ಬೋದು, ಯೂನಿವರ್ಸಿಟಿಯ ಶಿಕ್ಷಕರು ಇರ್ಬೋದು, ಅಥವಾ ನಾವು ಹೈಸ್ಕೂಲ್ನ ಶಿಕ್ಷಕರು ಇರ್ಬೋದು. ಆದರೆ ಪುಣ್ಯಾತ್ಮರೇ, ನಿಮ್ಮಂತಹ ಶಿಕ್ಷಕರ ಆ ಒಂದು ಕೆಲಸದ ಹೊಣೆ, ಮಾಡ್ತಕ್ಕಂತಹ ಕರ್ತವ್ಯ, ನೀವು ಮಾಡಿದಂತಹ ಕರ್ತವ್ಯ ನಾವು ಮಾಡಿಲ್ಲ. ನೀವೇ ಶ್ರೇಷ್ಠರು. ಇಲ್ಲಿ ನಾನು ಮಾತಾಡ್ತಾ ಇರಬೇಕಿದ್ರೆ ಕಾರ್ಯಕ್ರಮ ನಿರೂಪಕರಿದ್ದಾರೆ, ಅಥವಾ ಇಲ್ಲಿರ್ತಕ್ಕಂಥ ಅಜಿತ್ನಂತಹ ಶ್ರೇಷ್ಠ ಭಾಷಣಗಾರರು, ಸಂಘಟನಾ ಚತುರರು. ಅಜಿತ್ರು ತಿರ್ಲೆ ನಮ್ಮ ಬ್ರಹ್ಮಕಲಶದಲ್ಲಿ ಮಾಡಿದಂತಹ ಆವತ್ತು ನಾನು ಮನಸೋತೆ, ಈ ವ್ಯಕ್ತಿಯಲ್ಲಿ ಇಂತಹ ಒಂದು ಅದ್ಭುತವಾದಂಥ ಶಕ್ತಿ ಉಂಟಲ್ಲ, ಎಂಥ ಮಾತು, ಎಂಥ ಕೆಲಸ, ಅದನ್ನೆಲ್ಲ ಕಂಡು ನನಗೆ ಈ ಒಂದು ಅಧ್ಯಾಪಕರುಗಳ ಬಗ್ಗೆ ಇವತ್ತು ಹೇಳಬೇಕು ಅಂತಾಗಿದೆ. 3 ವಿಷಯಗಳನ್ನು ತಿದ್ದಿದವ ಶ್ರೇಷ್ಠ ಅಧ್ಯಾಪಕ. ಒಂದು ಅವನ ಮಾತು, ಅಸ್ಖಲಿತವಾದಂತಹ ಮಾತುಗಳು ಯಾರಿಂದ ಮೂಡಿ ಬರುತ್ತದೆ ಅದಕ್ಕೆ ತಿದ್ದಿ ಬೆಳೆಸಿದಂತಹ ಗುರುಗಳು ಶ್ರೇಷ್ಠ ಗುರುಗಳು. ಅತ್ಯಂತ ಉತ್ತಮವಾಗಿರತಕ್ಕಂತಹ ಆ ಓದುಗಳು ಒಂದು ಟಿ ವಿಯ ಮುಂದೆ ಓದ್ತಾರೆ, ಅಥವಾ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾರೆ, ಅಥವಾ ಇನ್ನು ಸಂವಹನ ಮಾಡ್ತಾರೆ. ಇದೆಲ್ಲ ಇವತ್ತು ವ್ಯಕ್ತಿಯನ್ನು ಬೆಳೆಸಿರ್ತಕ್ಕಂಥದ್ದು. ಗಮನಿಸಿ, ಒಂದು ವಿದ್ಯಾರ್ಥಿ ಮುಂದಕ್ಕೆ ಒಂದು ಕೆಲಸವನ್ನು ಸಂಪಾದನೆ ಮಾಡಲಿಕ್ಕೆ ಹೋಗುವಾಗ ಆತ ಕಲ್ತಂಥ ಸರ್ಟಿಫಿಕೇಟ್ಗಳು ಉಂಟಲ್ಲ, ಅದು ಅವನಿಗೆ ಅಲ್ಲಿ ಬಾಗಿಲಿನ ಜಸ್ಟ್ ಒಳಗೆ ಹೋಗಲಿಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತದೆ.
ಆದರೆ ಅದರ ಒಳಗೆ ಆತನಲ್ಲಿ ಸಂವಹನ ಮಾಡಿ ಆತನನ್ನು ಅಪಾಯಿಂಟ್ ಮಾಡ್ತಾರಲ್ಲ, ಅದು ಈ ಪ್ರಾಥಮಿಕ ಶಾಲೆಯಲ್ಲಿ ಬೆಳೆಸಿದಂತಹ ಶಿಕ್ಷಕರು, ತಿದ್ದಿದಂತಹ ಶಿಕ್ಷಕರು ಮಾಡಿದಂತಹ ಕೆಲಸದ ಕಾರಣದಿಂದ ಆಗ್ತದೆ. ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು 5 ಪ್ರಮುಖರನ್ನು. ಒಂದು, ಈ ಶಾಲೆ ಕಟ್ಟಿದ್ದಾರಲ್ಲ ಅವರು, ಕಟ್ಟಿದವರನ್ನು ಒಮ್ಮೆ ನೆನೆಸಿಕೊಳ್ಳಿ. ಕೆಲವು ವಿದ್ಯಾರ್ಥಿಗಳನ್ನು ಪಾಪ ಅವರು ಎಲ್ಲೆಲ್ಲಿಂದಲೋ ಹೊತ್ತುಕೊಂಡು ಬಂದಿರ್ಬೋದು, ಯಾಕಂದರೆ ಶಾಲೆ ಆರಂಭ ಆಗಬೇಕಲ್ಲ. ಅದಕ್ಕಾಗಿ ಕೆಲವರು ತಮ್ಮ ಕೊಟ್ಟಿಗೆಯ ಒಂದು ರೂಮನ್ನು ಕೊಟ್ಟಿರಬಹುದು, ಅವರನ್ನು ನೆನೆಸಿಕೊಳ್ಳಿ. ಕೆಲವರನ್ನು ಅವರ ಒಂದು ಮನೆಯ ಕೊಠಡಿಯನ್ನು ಕೊಟ್ಟು ಈ ಶಾಲೆಯನ್ನು ಆರಂಭ ಮಾಡುವಲ್ಲಿ ಅವರು ಪ್ರಯತ್ನವನ್ನು ಮಾಡಿರಬಹುದು. ಆ ಬಳಿಕ ಶಾಲೆ ಮುಂದುವರಿಯುತ್ತದೆ. ಸೊ ಇಂತಹ ಆ ಪುಣ್ಯಾತ್ಮರಿಗೆ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರುವ, ಅವರಿಗಿಲ್ಲ, ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರತಕ್ಕಂತಹ ಮಾತ್ರವಲ್ಲ, ಅವರು ಮಾಡಿದಂತಹ ಸಾಧನೆಯನ್ನು ನೆನಪು ಮಾಡಿಕೊಳ್ಳುವ, ಯಾರು ಮಾಡಿದ ಉಪಕಾರವನ್ನು ನೆನಪು ಮಾಡಿಕೊಳ್ಳುತ್ತಾನೋ ಅಂತಹ ವ್ಯಕ್ತಿಗೆ ಯಾವತ್ತೂ ಕೂಡ ದೇವರು ಕೈ ಬಿಡುವುದಿಲ್ಲ. ಅಂತಹ ಒಂದು ನೆನಪು ಮಾಡುವಂತಹ ಕಾರ್ಯಕ್ರಮವನ್ನು ನೀವು ಈ ಒಂದು ಶತಸಿರಿ ಸಂಭ್ರಮದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಆಲೋಚನೆ ಮಾಡುತ್ತಾ ಮಾಡಿದ್ದೀರಿ. ಅದಕ್ಕಾಗಿ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ನಾನು ಕೊಡ್ತಾ ಇದ್ದೇನೆ. ಎರಡನೇದಾಗಿ, 100 ವರ್ಷ ಈ ಶಾಲೆಯನ್ನು ಎಳೆದುಕೊಂಡು ಬಂದಿದ್ದಾರಲ್ಲ, ಏಳು ಬೀಳುಗಳನ್ನೆಲ್ಲ ತಮ್ಮದೇ ಸಂತೋಷ ಅಂತ ತಿಳ್ಕೊಂಡು ಎಷ್ಟೋ ಜನ ಪಾಪ ಶಿಕ್ಷಕರು ಹಿಂದೆ ತನ್ನ ಹೆಗಲ್ನ ಮೇಲೆ, ನನಗೆ ಒಬ್ಬರು ಸುಬ್ರಹ್ಮಣ್ಯ ಮುಚ್ಚಿಂತಾಯ ಅಂತ ಶಿಕ್ಷಕರಿದ್ದರು, ಬಹುಶಃ ಶ್ರೀನಾಥ್ಸರಿಗೆಲ್ಲ ಗೊತ್ತಿರಬಹುದು, ಪಡುವೆಟ್ನಲ್ಲಿ ಕೂಡ ಅವರಿದ್ದರು. ಅವರು ನಾನು ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳಿ ಕೂಗುವಾಗ ನನ್ನನ್ನು ಹೆಗಲ್ನಲ್ಲಿ ಇಟ್ಟುಕೊಂಡು 1.5 ಕಿಲೋಮೀಟರ್ ಉದ್ದ ಹಿಡ್ಕೊಂಡು ಹೋಗಿದ್ರು. ಅಂತಹ ಎಷ್ಟೋ ಜನ ಶಿಕ್ಷಕರು ನೀವು ಮಾಡಿರಬಹುದು, ಅಥವಾ ನಿಮಗಿಂತ ಆರಂಭದಲ್ಲಿದ್ದಂತಹ ಶಿಕ್ಷಕರು ಖಂಡಿತ ಮಾಡಿದ್ದಾರೆ. ಅಂತಹ ಶಿಕ್ಷಕರ ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ, ಈ ಶಾಲೆಗೆ ಸದಾ ಸಿಕ್ಕಿಯೇ ಸಿಗ್ತದೆ. ಮತ್ತು ಮೂರನೇದಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಇಲ್ಲಿ ದುಡಿದಿರ್ತಕ್ಕಂತಹ ಶಿಕ್ಷಕರು. ಈಗಾಗಲೇ ಅದಕ್ಕೆ ನೀವು ಸನ್ಮಾನಗಳನ್ನೆಲ್ಲ ಮಾಡಿದ್ದೀರಿ. ಅಧ್ಯಕ್ಷ ಅಂತ ಹೇಳಿದರೆ ನಾನು ಹಾಗೆ ಓಡಲಿಕ್ಕೆ ಆಗೋದಿಲ್ಲ, ಯಾಕಂತೇಳಿದರೆ ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಾಗಿದೆ. ನಾನು ಇವತ್ತು ಭಾಷಣ ಮಾಡ್ತಕ್ಕಂಥ ಒಂದು ಶುಭಗಳಿಗೆ ಅಂತ ತಿಳ್ಕೊಂಡಿದ್ದೇನೆ. ಯಾಕಂದರೆ ಆಗ ಕುರ್ಚಿನಲ್ಲಿ ಸ್ವಲ್ಪ ಖಾಲಿ ಇದ್ದರು, ಈಗ ಎಲ್ಲ ಪಕ್ಕ ಊಟ ಮಾಡಿ ಬರ್ತಾ ಇದ್ದಾರೆ. ಇದೊಂದು ಓಪನ್ ಥಿಯೇಟರ್, ಅಲ್ಲಿ ಕೂತು ನೋಡಿ ನನ್ನ ಎಲ್ಲ ಆತ್ಮೀಯರು ಅಲ್ಲಿ ಭಾಷಣವನ್ನು ಕೇಳ್ತಾ ಇದ್ದಾರೆ, ಊಟವನ್ನು ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಆಡಿಸ್ತಾಲೂ ಇದ್ದಾರೆ. ಎಂತಹ ಸಂಭ್ರಮ! ನಿಮಗೆಲ್ಲ ಭಾಷಣ ಮಾಡುವಾಗ ಕೆಲವರಿಗೆ ಅದು ಸಿಕ್ಕಿರಲಿಲ್ಲ, ಎಲ್ಲ ಇಲ್ಲಿಯೇ ಬಂಧನದಲ್ಲಿ ಇದ್ದರು, ಈಗ ತುಂಬ ಫ್ರೀ ಆಗಿದ್ದಾರೆ. ಆದ ಕಾರಣ ನನಗೆ ಸರಿಯಾದಂತಹ ಸಮಯದಲ್ಲಿ ನಾನು ಭಾಷಣಕ್ಕೆ ನಿಂತಿದ್ದೇನೆ ಅಂತ ಹೇಳಿ ನನಗೆ ಹೆಮ್ಮೆ ಆಗ್ತಾ ಇದೆ. ಸೊ ಈ ರೀತಿ ಅವರನ್ನು ಇವತ್ತು ಸನ್ಮಾನ ಮಾಡಿ ನಿಮ್ಮ ಮೇಲಿರತಕ್ಕಂತಹ ಜವಾಬ್ದಾರಿಯನ್ನು, ಮಾತ್ರವಲ್ಲ ಈ ಶಾಲೆಯ ಸಂಸ್ಕಾರ ಏನು ಎಂಬುದನ್ನು ತಾವುಗಳು ತೋರಿಸಿಕೊಟ್ಟಿದೆ. ಅದಕ್ಕಾಗಿ ಅವರನ್ನು ಹುಡುಕತಕ್ಕಂಥದ್ದು, ಅವರ ಅಡ್ರೆಸ್ ಪಡೆಯುವಂಥದ್ದು, ಅವರಿಗೆ ಫೋನ್ ಮಾಡ್ತಕ್ಕಂಥದ್ದು ತುಂಬ ದೊಡ್ಡ ಕೆಲಸ. ಆ ದೊಡ್ಡ ಕೆಲಸವನ್ನು ನೀವು ಯಾರು ಕೂಡ ಅಷ್ಟೇ, ತಾನು ಮಾಡ್ತಕ್ಕಂತಹ ಕೆಲಸವನ್ನು ಯಾರು ಪ್ರೀತಿಸ್ತಾರೋ ಅವರು ಕೆಲಸದಲ್ಲಿ ಸಕ್ಸಸ್ ಆಗ್ತಾರೆ. ಇದು ಯಾಕೆ ನನಗೆ ಬೇಕು, ಇವರನ್ನೆಲ್ಲ ಯಾಕೆ ಮಾಡಬೇಕು, ಇದು ನಮಗೆ ಬೇಕಿತ್ತಾ ಅಂತ ಹೇಳ್ತಕ್ಕಂಥವರ ನಡುವೆ ನೀವು ಇದನ್ನು ಮಾಡಿದ್ದೀರಿ. ಅದಕ್ಕಾಗಿ ವಿಶೇಷವಾದಂತಹ ಅಭಿನಂದನೆಗಳು. ಇನ್ನು 4ನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಪೂರ್ವ ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸಿರ್ತಕ್ಕಂಥದ್ದು. ಇದು ಅತ್ಯಂತ ಸಂಭ್ರಮಿಸತಕ್ಕಂತಹ ಕ್ಷಣವಾಗಿತ್ತು. ನಾನು ಬೆಳಿಗ್ಗೆ ಹೀಗೆ ನೋಡ್ತಾ ಇದ್ದೆ, ಅಲ್ಲಿ ಹೋಗ್ತಾ ಇರಬೇಕಿದ್ರೆ ಊಟದ ಕೊಠಡಿಯಲ್ಲಿ ಅಯ್ಯೋ ಒಬ್ಬೊಬ್ಬರು ಸಿಕ್ಕಿದಾಗ ಅವರು ಅಪ್ಪಿಕೊಳ್ಳುವುದು ಏನೋ, ಅವರು ಮುದ್ದಿಸುವುದು ಏನೋ, ಅವರ ಮುಖವನ್ನು ಇದು ಮಾಡ್ತಕ್ಕಂಥದ್ದು ಏನು, ಎಷ್ಟು ಒಂದು ಪ್ರೀತಿ ಪೂರ್ವ ವಿದ್ಯಾರ್ಥಿಗಳ ಆವತ್ತಿನ ನೆನಪು. ಎಲ್ಲ ನೆನಪುಗಳನ್ನು ಹೇಳಿದರೆ ಅದು ಸರಿಯಾದ ವೇದಿಕೆ ಕೂಡ ಅಲ್ಲ ಸರ್. ಅಂತಹ ಸಂಭ್ರಮದ ಕಾಲದಲ್ಲಿ ತಮ್ಮ ಬಾಲ್ಯದ ವಿದ್ಯಾಭ್ಯಾಸದ ನೆನಪುಗಳನ್ನು ಮೆಲುಕು ಹಾಕತಕ್ಕಂತಹ ಒಂದು ಅತ್ಯದ್ಭುತವಾದಂತಹ ಕ್ಷಣವನ್ನು ತಾವುಗಳು ಹೊಂದಿದ್ದೀರಾ. ಅದಕ್ಕಾಗಿ ಇವತ್ತು ಈ ಶಾಲೆಗೆ ಬಂದದ್ದು ನಿಮಗೆ ಖುಷಿಯಾಗಿದೆ. ಆದರೆ ಶಾಲೆ ಮುಂದುವರಿಬೇಕು, ಮತ್ತೆ 100 ವರ್ಷಗಳತ್ತ ಈ ಶಾಲೆ ಹೋಗಬೇಕು. ಅದಕ್ಕೆ ನೀವು ಖಂಡಿತವಾಗಿ ಸಹಕಾರ ಕೊಡಬೇಕು. ಕೊಟ್ಟರೆ ಪರಮಾತ್ಮ ನಮಗೆ ಅಲ್ಲ, ನಮ್ಮ ಮಕ್ಕಳಿಗೆ ಎಲ್ಲಿಯಾದರೂ ಒಳ್ಳೆಯದು ಮಾಡಿಯೇ ಮಾಡುತ್ತಾನೆ, ಖಂಡಿತ ಮಾಡ್ತಾನೆ. ಆದ ಕಾರಣ ಪೂರ್ವ ವಿದ್ಯಾರ್ಥಿಗಳೇ, ಈ ಶಾಲೆ
ಮತ್ತು ಇತರ ಹತ್ತಿರದ ಆಸುಪಾಸಿನ ಶಾಲೆಗಳಿಗೆ ಕಾಂಪಿಟೇಷನ್ ಕೊಡಬೇಕು ಅಂತ ಹೇಳಿದರೆ ಇಲ್ಲಿಗೆ ಕೆಲವೊಂದು ಅಗತ್ಯಗಳು ಇವೆ. ಆ ಅಗತ್ಯಗಳನ್ನು ಪೂರೈಸುವಲ್ಲಿ ತಾವುಗಳು ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ಎಲ್ಲ ಸಂಘಟಕರ ಪರವಾಗಿ, ಊರಿನವರ ಪರವಾಗಿ, ನನ್ನ ಪೂರ್ವ ವಿದ್ಯಾರ್ಥಿಗಳು ಅಂತ ಹೇಳ್ತಕ್ಕಂತಹ ಕೆಲವರಲ್ಲಿ ನಾನು ಕಳಕಳಿಯಿಂದ ತಾವು ಒಂದು ಮನವಿಯನ್ನು ಕೂಡ ಮಾಡಿಕೊಳ್ತೇನೆ. ಅದನ್ನು ಮುಂದುವರಿಸಲಿಕ್ಕೆ ಏನಿಲ್ಲ ನೀವು ಏನಿಲ್ಲ, ಈ ಊರಿಗೆ ಬಂದಾಗ ಯಾರು ಬೇಕಿದ್ರೆ ದೂರದವರು ಬರಲಿ, ನೀವೇನು ಮಾಡಬೇಕು ಅಂತ ಹೇಳಿದರೆ ಆ ವಿದ್ಯಾರ್ಥಿಯನ್ನು ಶಾಲೆಗೆ ಕರ್ಕೊಂಡು ಬರಬೇಕು. ಪೂರ್ವ ವಿದ್ಯಾರ್ಥಿಯನ್ನು ಅವನು ಅಮೆರಿಕದಲ್ಲಿ ಇರಲಿ, ಜರ್ಮನಿಯಲ್ಲಿ ಇರಲಿ, ಎಲ್ಲಿ ಇರಲಿ, ಅದ್ಭುತವಾದಂತಹ ಪ್ರತಿಭಾಶಾಲಿಗಳಲ್ಲಿ ನೇರ ಕ್ಲಾಸಿಗೆ 7ನೇ ಕ್ಲಾಸಿಗೆ 8ನೇ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಕರ್ಕೊಂಡು ಹೋಗಿ ಮಕ್ಕಳ ಎದುರು ಇವ ಇಂಥವ, ಇವ ಇಲ್ಲಿಯವ, ಇಂಥ ಸಾಧನೆ ಮಾಡಿದ್ದಾನೆ, ಅವನಿಂದ ಒಂದು ಮಾತು ಹೇಳಿಸಬೇಕು ಮಕ್ಕಳಿಗೆ. ಇಷ್ಟು ಮಾಡಿದರೆ ಅದರಷ್ಟು ದೊಡ್ಡ ನಿಮ್ಮ ದೇಣಿಗೆ ಬೇರೆ ಯಾವುದೂ ಇಲ್ಲ. ನಾವು ಊರಿಗೆ ಬರ್ತೇವೆ, ನಮ್ಮ ಪ್ರಾಥಮಿಕ ಶಾಲೆಗೆ ಹೋಗದೇ ಇದ್ದರೆ ಅದರಷ್ಟು ದೊಡ್ಡ ಕೃತಜ್ಞತೆಯೂ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ಇಂತಹ ಸಮಾರಂಭಗಳಲ್ಲಿ ಬರ್ತಕ್ಕಂತಹ ಅವಕಾಶಗಳನ್ನು ಇಲ್ಲಿಯ ಮುಖ್ಯ ಗುರುಗಳಿರ್ಬೋದು, ಇತರರು ಇರ್ಬೋದು, ಸದ್ಬಳಕೆ ಮಾಡಿಕೊಳ್ಳಿ. ಅವರಿಂದ ಏನು ಈ ಶಾಲೆಗೆ ಬೇಕಾಗಿರ್ತಕ್ಕಂತಹ ಅಗತ್ಯಗಳುಂಟೋ ಅದನ್ನು ಇದು ಮಾಡಿಕೊಳ್ಳಿ. ಕೊನೆಯದಾಗಿ 5ನೇದಾಗಿ ನಾನು ಇಲ್ಲಿ ನೆನೆಸಿಕೊಳ್ಳಲೇಬೇಕಾಗಿರತಕ್ಕಂಥದ್ದು ಈ ಒಂದು ಸಂಭ್ರಮ ಶತಾಭಿನಂದನಾ ಕಾರ್ಯಕ್ರಮದ ಸಂಘಟಕರಿದ್ದಾರಲ್ಲ, ನಿಮ್ಮನ್ನು ಇಲ್ಲಿಯ ಇತಿಹಾಸ ಯಾವತ್ತೂ ಮರೆಯುವುದಿಲ್ಲ, ಯಾವತ್ತೂ ಮರೆಯುವುದಿಲ್ಲ. ಅದು ದಾಖಲಾಗುತ್ತದೆ, ಅದು ದಾಖಲಿಸಲ್ಪಡ್ತದೆ, ಅದು ಮಾಧ್ಯಮಗಳಲ್ಲಿ ಸೇರಿ ಹೋಗಿದೆ, ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸೇರಿ ಹೋಗಿದೆ. ಇಂತಹ ಒಂದು ಕಾಲದಲ್ಲಿ ಇಂತಹ ವ್ಯವಸ್ಥೆಗಳು ಕಡಿಮೆ ಇದ್ದರೂ ಕೂಡ ಇಂತಹ ಒಂದು ಕಾರ್ಯಕ್ರಮವನ್ನು ನೀವು ಕೊಟ್ಟಿದ್ದೀರಲ್ಲ ಅಂತ ಹೇಳಿ ಯಾವುದಕ್ಕೂ ಕೊರತೆ ಇಲ್ಲ. ಹೈಸ್ಕೂಲ್ನಲ್ಲಿ, ಪದವಿ ಪೂರ್ವ ಕಾಲೇಜಿನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟು ಹೋಗತಕ್ಕಂಥ ಅಲ್ಲಿ ಎಂತಹ ಔಷಧೀಯ ವನಗಳಂತೆ ಎಷ್ಟೊಂದು ಸಂದರ್ಭೋಚಿತವಾಗಿ ಮಾಡಿದ್ದಾರೆ. ಶೇಖರ್ ಹೇಳ್ತಾರೆ, ಕೆಲವು ಎಂಕಳ ಪೂತಾಗ ದೈಕ್ ಮಾತ್ರ ಮಲ್ಪರ ಗಾರ್ಡನ್ ಮಲ್ಪರೆಗೆ ಎಂಕಲ ಒಂದು ಅವಕಾಶ ಸಿಕ್ಕುತ್ತುಂಟು ಸರ್, ಅದಕ್ಕೆ ಭಾರಿ ಹೆಮ್ಮೆ ಪಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಬೇರೆ ಬೇರೆ ವಿಭಾಗಗಳಿಗೆ ಆಗ ಯಾರನ್ನು ಅನೌನ್ಸ್ ಮಾಡ್ತಾಯಿದ್ರು ಊಟದ ಬಗ್ಗೆ. ಆ ರೀತಿ ಇನ್ನು ಬಹುಶಃ ಇದನ್ನೆಲ್ಲ ನೋಡಿ ಕೆಲವು ಸ್ಪಾನ್ಸರ್ ಇನ್ನು ಮುಂದೆ ಬರಲಿಕ್ಕೆ ಸಾಕು ನಜೀರ್ರೆ, ನಮ್ಮ ಬೆಡಿ ಹಾಕೋದಕ್ಕೆಲ್ಲ ಸ್ಪಾನ್ಸರ್ ಆಗಲಿಲ್ಲ, ಅದಕ್ಕೆಲ್ಲ ಸ್ಪಾನ್ಸರ್ ಆಗತಕ್ಕಂಥ ಸಾಧ್ಯತೆಗಳು ಕೂಡ ಖಂಡಿತವಾಗಿ ಆಗಿದೆ. ನಮಗೆ ಸ್ಪಾನ್ಸರ್ ನಿಮಗೆ ಭಾಷಣ ಆದ ತಕ್ಷಣ ಹೇಳ್ತೇನೆ. ಓಕೆ ಈ ರೀತಿ ಎಲ್ಲವನ್ನು ಕೂಡ ತಾವು ಮಾಡಿದ್ದೀರಿ. ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಹೆಮ್ಮೆ ಪಟ್ಟಿದ್ದೇವೆ. ಹೊರಗಿನಿಂದ ಬಂದವರು, ನಾವು ಬೇರೆ ಬೇರೆ ಇಲಾಖೆಯವರು ಕೂಡ ಹೆಮ್ಮೆ ಪಟ್ಟಿದ್ದಾರೆ. ಇಲ್ಲದಿದ್ದರೆ DDPI ಅವರು ಅಷ್ಟು ದೂರದಿಂದ ಮೂಡಬಿದಿರೆ ಕಡೆಗೆ ಹೋಗುವವರು ಈ ಶಾಲೆಯ ಮೇಲೆ ಅಭಿಮಾನ ಇಲ್ಲದಿದ್ದರೆ, ಇಡೀ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಶಾಲೆ ಅಂತ ಹೇಳತಕ್ಕಂಥ ಅಭಿಮಾನ ಇಲ್ಲದಿದ್ದರೆ ಬರ್ತಿರಲಿಲ್ಲ. ಅವರು ಬಂದಿದ್ದಾರೆ, ಹರಸಿದ್ದಾರೆ. ಎಲ್ಲ ಸಂಘಟನೆಯವರು ಕೂಡ, ಮುಖ್ಯಸ್ಥರು ಕೂಡ ಬಂದಿದ್ದಾರೆ. ನಿಮ್ಮ ಬೆಂಬಲಕ್ಕೆ ಶಿಕ್ಷಕರೇ ನಾವಿದ್ದೇವೆ ಅಂತ ಹೇಳಿ ಅವರು ಕೂಡ ಪ್ರಸ್ತುತವನ್ನು ಪಡಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಾವು ನನ್ನನ್ನು ಈ ಒಂದು ಸಂಭ್ರಮದ ಗಳಿಗೆಗೆ ಬರಮಾಡಿಕೊಂಡಿದ್ದೀರಿ, ಬರಲಿಕ್ಕೆ ಹೇಳಿದ್ದೀರಿ. ನಾನು ಆ ಸಂತೋಷವನ್ನು ಹಂಚಿಕೊಂಡಿದ್ದೇನೆ. ಇದರಿಂದ ನನ್ನ ವಯಸ್ಸು 1-2 ವರ್ಷ ಜಾಸ್ತಿ ಆದದ್ದು ಹಿಂದೆ ಹೋಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಎಲ್ಲ ಸಂಘಟಕರನ್ನು ಅತ್ಯಂತ ಪ್ರೀತಿಯಿಂದ ನಾನು ವಂದಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಎಲ್ಲ ನನ್ನ ಶಿಷ್ಯರಿಗೂ ಸುಖ, ಸಂತೋಷ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯ ಎಲ್ಲವನ್ನು ಭಗವಂತ ಕಲ್ಪಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನೀವು ಬಂದದ್ದು ನಮಗೂ ಒಂದು ದೊಡ್ಡ ಸಂಭ್ರಮ. ನೀವೆಲ್ಲ ಬಂದು ಕಣ್ತುಂಬಿಕೊಂಡಾಗ ಮಾತ್ರ ನಮ್ಮ ಶ್ರಮಗಳೆಲ್ಲ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಸರ್. ನೀವು ಹೇಳಿದಾಗೆ ನಾನು ಇಲ್ಲಿ ಪ್ರತಿ ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೆ, ಟೀಚರ್ಗಳಲ್ಲೆಲ್ಲ ನಮಗೆ ಒಂದು 10 ವೆಂಕಪ್ಪಣ್ಣಗಳು ಇರ್ತಿದ್ರೆ ನಾವು ಇದನ್ನೊಂದು ವಿಶ್ವವಿದ್ಯಾನಿಲಯ ಮಾಡ್ತಿದ್ದೆವು ಅಂತೇಳಿ. ಆದರೂ ಸರ್ ವೆಂಕಪ್ಪಣ್ಣನವರು ಇಲ್ಲದಿದ್ದರು ಬಾಬಣ್ಣ, ಸುಂದರಣ್ಣ, ಜನಾರ್ದನನ್ನ, ಅದೇ ರೀತಿ ಬೇರೆ ಬೇರೆ ಕುಶಲಪ್ಪಣ್ಣ, ಕೊರಗಪ್ಪಣ್ಣ, ಪುರುಷಣ್ಣ ಅಂತ ಹೇಳುವ ನಮ್ಮಲ್ಲಿ ಒಂದು ಮೋದಿಜಿಯವರಾಗಿ ಒಂದು ದೊಡ್ಡ ಟೀಮೇ ಇದೆ ನಮ್ಮಲ್ಲಿ. ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ನಾವು ಖಂಡಿತವಾಗಿ ಈ ನಾಡನ್ನೊಂದು, ನಾನು ನಿನ್ನೆ ನನ್ನ ಸರ್ ಹೇಳಿದ್ರು, ಬಸ್ ಬರ್ತಾ ಇತ್ತು, ಬಸ್ಸಲ್ಲಿ ಜನಗಳನ್ನು ಇಲ್ಲಿಂದ ಒತ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ. ಇನ್ನು ಒಂದು 4-5 ವರ್ಷದಲ್ಲಿ ಒಂದು 10 ಬಸ್ಸುಗಳು ಬಂದು ನಮ್ಮ ಶಾಲೆ ಹತ್ರ ನಿಂತು ಅದನ್ನು ಆ ಮಕ್ಕಳನ್ನು ಇಳಿಸಿ ಹೋಗುವ ಕನಸನ್ನು ನನಸು ದೇವರು ಮಾಡಲಿ, ಭಗವಂತನು ಮಾಡಲಿ ಎಂದು ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ನಾನು ಆಶಿಸ್ತಾ ಇದ್ದೇನೆ ಸರ್. ಅದೇ ರೀತಿ
ನಮಗೆ ದುಡ್ಡುಗಳು ಸರ್. ನಿಮ್ಮ ಶಿಷ್ಯರು ಸರ್, ಯಾರು ಸೂಫ್ ಇಬ್ರಾಹಿಂ, ಸುರೇಶ್ ರೈ ಕೊನಾಲುಗುತ್ತು, ಅಸ್ಕಾಫ್ ಅವರು, ಅದೇ ರೀತಿ ಉದಯನ್ನ, ಬೇರೆ ಬೇರೆ ರೀತಿಯ ನಮ್ಮ ರಾಮಕೃಷ್ಣನ್ನ, ಸುಬ್ರಹ್ಮಣ್ಯ ಸರ್, ನಮಗೆಲ್ಲ ನಮ್ಮ ಒಂದು ಹಿಂದೆ ಒಂದು ಶ್ರೀಮಂತರ ಒಂದು ದಂಡು ಇದೆ. ನಾವು ಅವರನ್ನೆಲ್ಲ ಈಗ ಸ್ವಲ್ಪ ಹೀಗೆ ಮುಟ್ಟಿದ್ದೇವೆ ಅಷ್ಟೇ. ನಾವು ಸ್ವಲ್ಪ ಗಟ್ಟಿಯಾಗಿ ಮುಟ್ಟಿದ್ರೆ ಹಾಗೆ ನಮಗೆ ಒಳ್ಳೆ ಜೇನ್ನೊಣಗಳಾಗಿ ಅದರಿಂದ ನಮಗೆ ತುಪ್ಪ ಹರಿದು ಬಂದಿತ್ತು ಸರ್. ಅದಕ್ಕೆ ಬೇಕಾಗಿ ಈಗ ರಾಮಕೃಷ್ಣ ಸರ್ ಪತ್ನಿಯವರು ಹೇಳಿದ್ರು, ನಜೀರ್ ಅವರೇ, ನೀವು ದುಡ್ಡಿಗೆ ಯಾವುದೇ ತಲೆಬಿಸಿ ಮಾಡಬೇಡಿ, ಏನಾದರೂ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆದ್ರೆ ನಾವೆಲ್ಲ ನಮ್ಮ ಜೊತೆ ಇದ್ದೇವೆಂಬ ಒಂದು ಭರವಸೆಯ ನುಡಿಯನ್ನು ಆಡಿದ ನಾವು ಆ ಒಂದು ಕುಟುಂಬಕ್ಕೂ ನಾನು ಈ ನಾಡಿಗೆ ನಮಗೆಲ್ಲ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೂ ನಾನು ಈ ನಾಡಿನ ಶತಮಾನೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಹಾರ್ದಿಕವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾತ್ರಿ ಬಂದು ನೋಡುವಾಗ 12 ಗಂಟೆಯಲ್ಲಿ ಪಾತ್ರೆ ತೊಳೆಯುವ ಹೆಂಗಸರು, 1 ಗಂಟೆ ರಾತ್ರಿಗೆ ಗುಡಿಸುವ ಗಂಡಸರು, ಚೇರುಗಳನ್ನು ಸರಿ ಮಾಡುವವರು, 6:30 ಗಂಟೆಗೆ ಬಂದು ಗುಡಿಸುವವರು, 6 ಗಂಟೆಗೆ ಬಂದು ನೆಲ ಒರೆಸುವವರು ಸರ್. ಇಂತಹ ಜನಗಳು ನಿಮಗೆ ಯಾವ ಊರಲ್ಲಿಯೂ ಸಿಗ್ಲಿಕ್ಕಿಲ್ಲ. ಅದೊಂದು ನಮ್ಮ ಗೋಳಿತೊಟ್ಟಿನ ಹೆಮ್ಮೆ. ನಾನು ಈ ನಾಡಿನ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡ್ತಾ ಸರ್, ನೀವೆಲ್ಲ ಬಂದಿದ್ದೀರಲ್ಲ, ನಾವು ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಸರ್. ಹೊಟ್ಟೆ ತಾಳ ಹಾಕ್ತಿದೆ, ಆದರೆ ಈ ಸಂಭ್ರಮದ ಹಸಿವು ಖಂಡಿತ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಸಂದರ್ಭ. ಎಲ್ಲ ಗಣ್ಯರಿಗೂ ಸ್ಮರಣಿಕೆಯನ್ನು ಕೊಡ್ತಾ ಎಲ್ಲ ಗಣ್ಯರಿಗೂ ಕೂಡ ಸ್ಮರಣಿಕೆಯನ್ನು ಕೊಡುವಂತಹ ಸುಂದರವಾದ ಕ್ಷಣ ಇದು. ಈ ನಡುವೆ ನಮ್ಮ ಜೊತೆಗೆ ಶ್ರೀ MI ಥೋಮಸ್ ಸರ್, ಸಂತ ಜಾರ್ಜ್ ಸಂಸ್ಥೆಯ ಗುರುಗಳು, ನಮ್ಮೆಲ್ಲರ ಗುರುಗಳು ಕೂಡ ಜೊತೆಗಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ ಸರ್. ಈಗ ಧನ್ಯವಾದಕ್ಕಾಗಿ ಶ್ರೀಮತಿ ಅಶ್ವಿಜಾ ಶ್ರೀಧರ್ ಇವರು. ಸಿರಿಯೊಡಲ ಸಂಭ್ರಮ, ಗುರುವಂದನೆ ಮತ್ತು ಪೂರ್ವ ವಿದ್ಯಾರ್ಥಿಗಳ ಸಮ್ಮಿಲನ ಗೋಳಿತಟ್ಟು. ವೇದಿಕೆಯಲ್ಲಿ ಆಸೀನರಾಗಿರುವ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ರವೀಂದ್ರ ಟಿ ಸರ್ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಲಂಕೃತವಾದ ಮಂಟಪದಲ್ಲಿ ಉಪಸ್ಥಿತರಿರುವ ಸಾಧಕರಿಗೂ ಸರ್ವ ಅಭ್ಯಾಗತರಿಗೂ ಒಂದೇ ಮಾತಿನಲ್ಲಿ ಹೃದಯಾಂತರಾಳದಿಂದ ವಂದನೆಗಳು. ಕೈಯ ಹಿಡಿದು ನಡೆದ ಹಾದಿ ಕಲ್ಲು ಮುಳ್ಳಲು ಹೂವು ಗಿಡದಿ, ಮರೆತೆ ಎಂದರೆ ನಲಿವು ಕಾಣದು, ಹಾಗಾಗಿ ಮರೆವೆಂಬುದು ಹತ್ತಿರ ಬರಬಾರದು ಎಂಬಂತೆ ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾದದ್ದು ಸರ್ವರ ಸಹಕಾರ. ಪ್ರತಿ ಹಂತದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ವೇದಿಕೆಯ ಹಿಂಭಾಗ ಮುಂಭಾಗದಲ್ಲಿ ಕಾರ್ಯಕ್ರಮದ ಸಫಲತೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಮನದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಚುಕ್ಕಿ ಇಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಟಿವಿಯಲ್ಲಿ ಕೇಳಿದ ಧ್ವನಿಯನ್ನು ಈಗ ರಿಯಲ್ ಆಗಿ ನೋಡುವಂತಹ ಒಂದೇ ಒಂದು ಅವಕಾಶ. ಖಂಡಿತ ಯಾವ ಹಸಿವು ದೊಡ್ಡದಲ್ಲ, ಕ್ಷಮೆ ಇರಲಿ. ಫಾತಿಮಾ ನಿಶ್ಮಾ, ಒಂದೇ ಒಂದು ನಿಮಿಷ ಮಾತಾಡಬೇಕು ನೀವು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರ. ಆ್ಯಕ್ಚುಲಿ ನ್ಯೂಸಲ್ಲಿ ಮಾತಾಡೋದಕ್ಕೆ ನನಗೆ ಭಯ ಆಗಲ್ಲ, ಪಟಪಟ ಅಂತ ಮಾತಾಡ್ಬಿಡ್ತೀನಿ. ಇವತ್ತು ನನ್ನ ಗುರುಗಳ ಮುಂದೆ ನನಗೆ ಮಾತಾಡುವಾಗ ತುಂಬ ಭಯ ಆಗ್ತಾ ಇದೆ, ನರ್ವಸ್ ಆಗ್ತಾ ಇದೆ. ಯಾಕಂತ ಹೇಳಿದರೆ ಆ ಭಯ ಮೊದಲಿತ್ತಲ್ಲ, ಇವತ್ತಿಗೂ ನನ್ನನ್ನು ಕಾಡ್ತಾ ಇದೆ. ಅಯ್ಯೋ ಸರ್ ಬಂದರು, ರವೀಂದ್ರ ಸರ್ ನನಗೆ ಗಣಿತ ಪಾಠ ಹೇಳಿಕೊಟ್ಟವರು, ಅವರನ್ನು ನೋಡುವಾಗ ನನಗೆ ಆ ನೆನಪುಗಳು ತುಂಬ ಕಾಡಿದ್ದು. ಅವರನ್ನು ಮತ್ತೆ ಇವತ್ತು ನೋಡಿ ತುಂಬ ಖುಷಿನೂ ಆಯಿತು. ಅದೇ ರೀತಿ ಇಲ್ಲಿ ನಮ್ಮ ಈ ಶಾಲೆಯಲ್ಲಿ ಕಲಿತಂತಹ ಒಂದಷ್ಟು ಕಲಿಯುವಂತಹ ಇದ್ದಂತಹ ಶಿಕ್ಷಕರು ಕೂಡ ಸಿಕ್ಕಿದ್ರು. ಅವರಿಗೆ ನಮ್ಮ ಪರಿಚಯ ಸಿಗದಿದ್ರು, ನಮಗೆ ಅವರ ಪರಿಚಯ ಸಿಕ್ಕಿದ್ದು. ಹೋಗಿ ಮಾತಾಡಿದಂತಹ ಸಂದರ್ಭದಲ್ಲಿ
ಅವ್ರು ಹೇಳಿದರು, ನಿಮ್ಮ ಬ್ಯಾಚ್ನ ಒಂದಷ್ಟು ಮಕ್ಕಳ ಹೆಸರು ನಮಗೆ ಗೊತ್ತಾಗಲಿಲ್ಲ, ನಿಮ್ಮ ಬ್ಯಾಚ್ನ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ನಾವು ಮಾತಾಡ್ತಾ ಇದ್ವಿ ಅಂತ. ಇವತ್ತು ನಮ್ಮ ಈ ಶಾಲೆ ಶತಸಿರಿಯನ್ನು ಆಚರಿಸ್ತಾ ಇದೆ ಅಂತ ಹೇಳಿದರೆ ಇದರ ಹಿಂದೆ ಸಾಕಷ್ಟು ಕೈಗಳು ಕೆಲಸ ಮಾಡಿದೆ. ಇದರ ಹಿಂದೆ ಒಂದು ದೊಡ್ಡ ತಂಡವೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಶತಸಿರಿ ಅಂತ ಹೇಳಿದರೆ ಅಂದರೆ 100 ವರ್ಷ ಅಂತ ಹೇಳಿದರೆ ಒಂದು ನಂಬರ್ ಮಾತ್ರ ಅಲ್ಲ, ಅದರ ಹಿಂದೆ ಪರಿಶ್ರಮ ಇದೆ, ಕಷ್ಟ ಇದೆ. ಒಂದು ಶಾಲೆ ಇತ್ತು ಅಂತ ಹೇಳಿದರೆ ಅದನ್ನು ಅದನ್ನು ಕೆಡವಿ ಬೇರೆ ಒಂದು ಶಾಲೆ ಕಟ್ಟಿದ್ದಾರೆ ಅಂತ ಹೇಳಿದರೆ ಅದು ಎಷ್ಟು ಈ ಶಾಲೆ ಜನರನ್ನು ತಲುಪಿದೆ, ಈ ಗ್ರಾಮಸ್ಥರನ್ನು ತಲುಪಿದೆ ಅಂತ ಹೇಳಿ ಇದರಲ್ಲೇ ಗೊತ್ತಾಗುತ್ತೆ. ಈಗ ನಿಮಗೆ ಗೊತ್ತಿರ್ಬೋದು, ಸರ್ಕಾರಿ ಶಾಲೆಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲಿ ನೋಡಿದ್ರು ಸರ್ಕಾರಿ ಶಾಲೆಗಳು ಪಾಳು ಬಿದ್ದು ಹೋಗಿದೆ. ಒಂದಷ್ಟು ಜನರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದಿಲ್ಲ, ಯಾಕಂತ ಹೇಳಿದರೆ ಅಲ್ಲಿ ಎಜುಕೇಷನ್ ಸರಿ ಕೊಡೋದಿಲ್ಲ ಅಂತ ಹೇಳುವಂತಹ ಒಂದು ಮಾತಿದೆ. ಆದರೆ ಆ ಮಾತು ಸುಳ್ಳು ಅಂತ ಹೇಳೋದಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ನಾನೊಬ್ಳು ಪತ್ರಕರ್ತೆಯಾಗಿ ಈ ಸ್ಟೇಜಲ್ಲಿ ನಿಂತು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರೆ ಇದೇ ಗೋಳಿತೊಟ್ಟಿನ ಈ ಸರ್ಕಾರಿ ಶಾಲೆ ನನಗೆ ಅಡಿಪಾಯ ಹಾಕಿ ಕೊಟ್ಟಿದ್ದು. ಇವತ್ತು ಇಷ್ಟು ಧೈರ್ಯವಾಗಿ ಈ ವೇದಿಕೆಯ ಮೇಲೆ ಮುಂದೆ ನಿಂತು ನಿಮ್ಮ ಮುಂದೆ ಮಾತಾಡೋದಕ್ಕೆ ನನಗೆ ಈ ಶಾಲೆಯೇ ಅಡಿಪಾಯ. ಒಂದು ಚಿಕ್ಕ ಚಿಕ್ಕ ಭಾಷಣದಿಂದ ಹಿಡಿದು ಸ್ಟೇಜ್ ಫಿಯರ್ ಹೋಗೋ ಥರ ನನಗೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಶಾಲೆ ನನ್ನ ಹೆಮ್ಮೆಯ ಗೋಳಿತೊಟ್ಟು ಶಾಲೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಾನೊಂದು ವಿಷಯವನ್ನು ಹೇಳಬೇಕು, ಸರ್ಕಾರಿ ಶಾಲೆಗಳ ಸಂಖ್ಯೆ ಹೆಚ್ಚಾಗಬೇಕು. ಅಲ್ಲಿರುವಂತಹ ಶಿಕ್ಷಕರು ನಮಗೆ ಉತ್ತಮ ಜ್ಞಾನವನ್ನು ಕೊಡ್ತಾರೆ, ಆತ್ಮವಿಶ್ವಾಸವನ್ನು ತುಂಬ್ತಾರೆ, ಮುಂದಿನ ಜೀವನ ಯಾವ ರೀತಿ ಆಗಿರಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಡ್ತಾರೆ. ಈಗಾಗಲೇ ಒಂದಷ್ಟು ಜನರು ಹೇಳಿದರು, ಪ್ರೈವೇಟ್ ಶಾಲೆಗೂ ಸರ್ಕಾರಿ ಶಾಲೆಗೂ ವ್ಯತ್ಯಾಸ ಇದೆ. ಮಕ್ಕಳನ್ನು ಹೋಗಿ ಎಲ್ಲಾದರೂ ಬಿಟ್ಟು ಬಂದರೆ ಸರ್ಕಾರಿ ಶಾಲೆಯ ಮಕ್ಕಳು ಹೇಗಾದರೂ ಬಂದು ಬಿಡ್ತಾರೆ, ದಡ ಸೇರ್ತಾರೆ ಈಜಿ ಅಂತ. ನಿಜ ಆ ಮಾತು. ಯಾಕಂತ ಹೇಳಿದರೆ ನಾವು 3 ಜನ ಹೆಣ್ಮಕ್ಳು, ಅಪ್ಪನಿಗೆ ನನ್ನನ್ನು ಬೆಂಗಳೂರಿಗೆ ಕಳ್ಸೋಕ್ಕೆ ತುಂಬ ಭಯ. ಆದರೂ ನನ್ನನ್ನು ಬೆಂಗಳೂರಿಗೆ ಕಳಿಸಿದ್ರು, ಹೋಗು ಸಾಧನೆ ಮಾಡು ಅಂತ ಹೇಳಿ. ಬೆಂಗಳೂರಿನಂತಹ ಆ ಸಮುದ್ರದಲ್ಲಿ ಒಂಟಿಯಾಗಿ ಈಜಿ ದಡ ಸೇರಿದ್ದೀನಿ ಅಂತ ಹೇಳಿದರೆ ಇಲ್ಲಿ ನಮಗೆ ಹಾಕಿದಂತಹ ಒಂದು ಆತ್ಮವಿಶ್ವಾಸ ಅಡಿಪಾಯವೇ ಕಾರಣ ಅಂತ ಹೇಳ್ತೀನಿ. ಇವತ್ತು ಸರ್ಕಾರಿ ಶಾಲೆಯನ್ನು ಉಳಿಸೋದಕ್ಕೆ ಕೇವಲ ಸರ್ಕಾರ ಮಾತ್ರ ಪ್ರಯತ್ನ ಪಟ್ಟರೆ ಸಾಲೋದಿಲ್ಲ, ಸರ್ಕಾರಕ್ಕೆ ನಾವು ಒತ್ತಡ ಹಾಕಿದರೆ ಸಾಲೋದಿಲ್ಲ. ನಾವು ಗಟ್ಟಿಯಾಗಿ ನಿಲ್ಲಬೇಕು, ನಮ್ಮ ಶಾಲೆಗೆ ನಾವು ಗಟ್ಟಿಯಾಗಿ ನಿಲ್ಲಬೇಕು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನು ಈ ಶತಸಿರಿ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದರೆ ಈ ಶಾಲೆಯ SDMC ತಂಡದವರಿರ್ಬೋದು, ನಮ್ಮ ವೆಂಕಪ್ಪ ಸರ್ ಅವರಿರ್ಬೋದು, ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಅವರಿಗೆ ಒಂದು ಕ್ಷಮೆ ಕೇಳಬೇಕು. ನನ್ನನ್ನು ಸುಮಾರು ದಿನದಿಂದ ಬಂದು ಹೇಳಿದರು, ಒಂದು ಸಂವಾದ ಮಾಡಿ ಮಕ್ಕಳ ಜೊತೆ ಬಂದು, ನೀವು ಪತ್ರಕರ್ತರಲ್ವಾ ಅಂತ. ಆದರೆ ನನಗೆ ಮಗು ಚಿಕ್ಕದಿರೋದ್ರಿಂದಾಗಿ ನನಗೆ ಆ ಅವಕಾಶ ಮಿಸ್ ಆಯಿತು. ಸರ್, ನಿಮಗೆ ಈ ಕ್ಷಣದಲ್ಲಿ ನಾನೊಂದು ಮಾತು ಕೊಡ್ತಾ ಇದ್ದೀನಿ, ಮುಂದಿನ ದಿನದಲ್ಲಿ ನೀವು ಯಾವಾಗ ಕರೀತೀರಾ ಸರ್, ಅದು ನಾನು ಎಲ್ಲೇ ಇದ್ರೂ ಬಂದು ನಮ್ಮ ಶಾಲೆಯ ಮಕ್ಕಳ ಜೊತೆ ಒಂದು ಸಂವಾದವನ್ನು ಮಾಡ್ತೀನಿ ಸರ್. ಇದು ನಾನು ನಿಮಗೆ ಕೊಡ್ತಿರುವಂತಹ ಮಾತು ಸರ್. ದಯವಿಟ್ಟು ನಾನು ಬರದಿರೋದಕ್ಕೆ ನನಗೆ ಕ್ಷಮೆ ಇರಲಿ. ಇದೇ ರೀತಿ ನಮ್ಮ ಈ ಗೋಳಿತೊಟ್ಟು ಶಾಲೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಇನ್ನಷ್ಟು ವಿದ್ಯೆಯನ್ನು ಕೊಡ್ತಾ, ಇನ್ನಷ್ಟು ಒಳ್ಳೆಯ ಜನರನ್ನು ಈ ಶಾಲೆ ಸೃಷ್ಟಿಸಲಿ. ಒಳ್ಳೆಯ ದೇಶ ವಿದೇಶಗಳಲ್ಲಿ ದುಡಿಯುತ್ತಿರುವಂತಹ ಮಕ್ಕಳು ನಮ್ಮ ಶಾಲೆಯಲ್ಲಿ ಬೆಳೆದಂತಹ ಮಕ್ಕಳೇ. ಅವರೆಲ್ಲರನ್ನ ಈ ಕ್ಷಣದಲ್ಲಿ ನೆನೆಸ್ಕೊಳ್ತಾ ಅವಕಾಶ ಕೊಟ್ಟಂತಹ ಎಲ್ರಿಗೂ ಕೂಡ ಈ ಕ್ಷಣದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಜೊತೆಗೆ ಮತ್ತೊಂದು ಮಾತು, ನಾನಿಲ್ಲಿ ಅದನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಇವತ್ತು ಎಲ್ಲ ಗುರುಗಳನ್ನು ನಾನು ನೆನೆಸ್ಕೊಂಡೆ, ಆದರೆ ನನ್ನ ಅಪ್ಪನ ಬಗ್ಗೆ ನನಗೊಂದು ಮಾತು ಹೇಳಲೇಬೇಕು. ನಾವು ಈ ಕ್ಷಣದಲ್ಲಿ ಈ ವೇದಿಕೆಯಲ್ಲಿ ನಿಂತು ಮಾತಾಡ್ತಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಮ್ಮ ಅಪ್ಪನೂ ತುಂಬ ಕಾರಣ. 3 ಹೆಣ್ಮಕ್ಳು ಅಂತ ಹೇಳಿ ಮನೇಲಿ ಕೂತ್ಕೊಳ್ಳಿ ಅಂತ ಯಾವತ್ತೂ ಅವ್ರು ಹೇಳಲಿಲ್ಲ. ಹೋಗಿ ದುಡೀರಿ, ಏನಾದರೂ ಮಾಡಿ, ಸಾಧನೆ ಮಾಡಿ, ನಿಮ್ಮ ಇಷ್ಟದಂತೆ ನೀವು ಬದುಕಿ ಅಂತ ಹೇಳಿ ನಮ್ಮ ಬೆನ್ನು ತಟ್ಟಿ ಕಳಿಸಿದವರು ಅವರು. ಹಾಗಾಗಿ ಎಲ್ಲರೂ ಎದ್ದು ನಿಂತು ಒಂದು ಸಲ ನನ್ನ ಅಪ್ಪನಿಗೆ ಚಪ್ಪಾಳಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಪ್ಪ. ಅವರು ಇದೇ ಶಾಲೆಯಲ್ಲಿ ಕಲ್ತವರು,
ಇದೇ ಶಾಲೆಯ ಆಸ್ತಿಯವರು NPS ಯೂಸುಫ್, ಇಲ್ಲಿ ಗೋಳಿತೊಟ್ಟು ಸಂಕದ ಬಳಿ ಅವರು. ಈ ಶಾಲೆಯಲ್ಲಿ ಮೊದಲೆಲ್ಲ ನಾಟಕ ನಡೀತಿತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಒಂದಷ್ಟು ಜನ ಮಾತಾಡುವಾಗ ಹೇಳಿದರು ಅಪ್ಪನ ಮಗೆ ಈಸ್ಪಾಕನ ಮಗಳ ಇರೆ ಅಂತ. ಹೌದು ಅಂತ ಹೇಳಿದೆ. ಓ ಆರ್ನ ನಾಟಕ ಪೂರ ಎಂಕ್ಲ ತೂ ಒಂದು ಬತ್ತದ ಅಂತ ಎಲ್ಲ ಹೇಳಿದರು. ತುಂಬ ಖುಷಿಯಾಯಿತು, ಅಪ್ಪನನ್ನು ಇವತ್ತಿಗೂ ನೆನ್ಪಿಟ್ಕೊಂಡಿದ್ದೀರಲ್ಲ ಅಂತ. ಆದರೆ ನಾವು ಈ ಊರು ಬಿಟ್ಟು ಒಂದು 10 ವರ್ಷ ಆಗ್ತಾ ಬಂತು. ಹಾಗಾಗಿ ಅವರಿಗೂ ಆರೋಗ್ಯದ ಸಮಸ್ಯೆ ಇರೋದ್ರಿಂದಾಗಿ ಶತಮಾನೋತ್ಸವದ ಒಂದಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕಾಗಿಲ್ಲ. ಇವತ್ತು ಅವರ ಇಲ್ಲಿ ಬಂದಿದ್ದಾರೆ. ಕೊನೆಯದಾಗಿ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ, ಹೀಗೆ ನಮ್ಮ ಶಾಲೆ ಇನ್ನಷ್ಟು ಸಾಧನೆಯನ್ನು ಮಾಡ್ತಾ ಮುಂದಕ್ಕೆ ಇನ್ನೂ ಉನ್ನತ ಮಟ್ಟದಲ್ಲಿ, ಇದಕ್ಕಿಂತಲೂ ಇವತ್ತು ಶತಸಿರಿ ಆಚರಿಸ್ತಾ ಇದೆ, ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡ್ತಾ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನೆನಪಿನ ಚಿತ್ತಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದಂತ ನಿಶ್ಮಾ ಮೇಡಮ್ ತಮಗೆ ತುಂಬು ಮನದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ಒಂದು ವೇದಿಕೆಯಲ್ಲಿ ಕೈಗಿತ್ತ ಪುಸ್ತಕದ ಬಗ್ಗೆ ಒಂದು ಮಾತು ಹೇಳದಿದ್ದರೆ ತಪ್ಪಾಗುತ್ತೆ. ಇಲ್ಲಿಯ SDMC ತಂಡಕ್ಕೆ, ಮುಖ್ಯ ಗುರುಗಳು ಮತ್ತು ಬಳಗಕ್ಕೆ ಮತ್ತು ಈ ಶತಮಾನೋತ್ಸವ ಸಮಿತಿಯ ಇಡೀ ತಂಡಕ್ಕೆ ಈ ಪುಸ್ತಕದ ಕಾರಣಕ್ಕಾಗಿ ಖಂಡಿತವಾಗಿಯೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. 4 ಸಾಹಿತಿಗಳು ಹುಟ್ಟಿಕೊಂಡಿದ್ದಾರೆ ಈ ವೇದಿಕೆಯಲ್ಲಿ, 4 ಕಥಾಗಾರರು ಹುಟ್ಟಿಕೊಂಡಿದ್ದಾರೆ. ಎಲ್ಲಿದ್ದಾರೋ ಗೊತ್ತಿಲ್ಲ. ಚಿಂತನ, ಶ್ರೀರಕ್ಷಾ KJ, ಆರಾಧ್ಯ K, ಫಾತಿಮಾ ತಾಶುರ. ಇದೇನು ಸಣ್ಣ ಸಾಧನೆ ಅಲ್ವೇ ಅಲ್ಲ. ಕೈಯಲ್ಲಿ ಪುಸ್ತಕದ ರೂಪದಲ್ಲಿ ಕಥೆಯನ್ನು ಬರೆದು ಅದನ್ನು ನಮ್ಮ ಕೈಗೆ ಸ್ಮರಣಿಕೆಯಾಗಿ ಕೊಟ್ಟು ಶತಮಾನೋತ್ಸವದ ಈ ವೇದಿಕೆಯ ನೆನಪಾಗಿಸಿದಂತಹದ್ದು ಈ ಶಾಲೆಯ ದೊಡ್ಡ ಶಕ್ತಿ. ಅದು ಅವರು ಇವತ್ತು ನೆನಪಿಸ್ಕೊಂಡ್ರು. ಈ ವೇದಿಕೆಯ ಮೂಲಕ ನಾನು ಸಣ್ಣ ಸಣ್ಣ ವೇದಿಕೆಯಲ್ಲಿ ಏರಿದ ಕಾರಣಕ್ಕಾಗಿ ಬಹಳ ಗಟ್ಟಿಯಾಗಿ ಇಡೀ ರಾಜ್ಯಕ್ಕೆ ಮಾಹಿತಿಯನ್ನು ಕೊಡ್ತೇನೆ ಅಂತ. ಇದರ ಒಳಗಿಂದನೂ ಕೂಡ ಒಬ್ಬರು ಕಥೆಗಾರರು ವೈದೇಹಿ ಹುಟ್ಟಿಕೊಳ್ಳುವಂಥದ್ದಕ್ಕೆ ಇದು ಕಾರಣ ಆಗುತ್ತೆ. ಅಭಿನಂದನೆಗಳು ತೇಜಸ್ವಿ ಮೇಡಮ್, ಇದರ ಹಿಂದೆ ನಿಮ್ಮ ಕೆಲಸ ಇದೆ. ಈ ಮನಸ್ಸಿಗೆ ಮತ್ತು ಇದನ್ನು ಬೆಂಬಲಿಸಿದವರಿಗೂ ಮತ್ತು ಆ ವಿದ್ಯಾರ್ಥಿಗಳು ಎಲ್ಲಿದ್ದರು ಗೊತ್ತಿಲ್ಲ ನನಗೆ, ಅವರಿಗೂ ಅಭಿನಂದನೆಗಳು. ಅವರ ಪ್ರೀತಿಯ ಪೋಷಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ಹೆಮ್ಮೆ ಪಡುವಂತಹ ಸಾಧನೆಗಳಲ್ಲಿ ಇದು ಒಂದು. ಈ ವೇದಿಕೆಯಲ್ಲಿ ಇದು ಕೈಗೆತ್ತಿದ್ದಕ್ಕೆ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ತಮ್ಮ ಸಾಹಿತ್ಯ ಆಸಕ್ತಿಗೆ ತಮಗೂ ಸರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಊಟ ಆಗದವರು ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ತದನಂತರದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಸ್ಮೃತಿ ಸಂಭ್ರಮ ಅಕ್ಷರದ ಅಂಗಳದ ನೆನಪುಗಳ ಸಂಗಮ ಎನ್ನುವ ಕಾರ್ಯಕ್ರಮ. ಅದೇ ರೀತಿ ಸಮಯ ರಾತ್ರಿ 8 ಗಂಟೆಗೆ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಪ್ರಾಯೋಜಕತ್ವದಲ್ಲಿ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಗಾಳಿಪಟ ಎನ್ನುವ ನಾಟಕವು ತುಡರ್ ಕಲಾವಿದರು ಕಲ್ಲಡ್ಕ ಇವರ ಅರ್ಪಿಸುವಂತಹ ನಾಟಕ. ಹಾಗೂ ಈಗ ಊಟ ಮಾಡಲಿಕ್ಕೆ ಯಾರಾದ್ರೂ ಬಾಕಿ ಇದ್ದವರು ಆದಷ್ಟು ಬೇಗ ಊಟ ಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಊಟ ಮಾಡಿ ಮತ್ತೆ ನಮ್ಮ ಸಭಾಂಗಣದೊಳಗೆ ಬರಬೇಕು. ಎಲ್ಲ ಪೂರ್ವ ವಿದ್ಯಾರ್ಥಿಗಳೊಮ್ಮೆ ಕೂತ್ಕೊಂಡು ಪಟ್ಟಾಂಗ ಹಾಕ್ಲಿಕ್ಕಿದೆ. ನಮ್ಮ ಶಾಲೆಯ ನೆನಪುಗಳನ್ನು ಪರಸ್ಪರ ಹಂಚಿಕೊಳ್ಳುವ ಮೂಲಕ ಶತ ನೆನಪುಗಳನ್ನು ನೆನಪಿನ ನಮ್ಮ ಸ್ಮೃತಿ ಪಟಲದಲ್ಲಿ ದಾಖಲಿಸುವಂತಹ ಕೆಲಸ ಆಗಲಿಕ್ಕಿದೆ. ಈ ಶಾಲೆಯಲ್ಲಿ ಕಲಿತಂತಹ ಪೂರ್ವ ವಿದ್ಯಾರ್ಥಿಗಳು ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೊಂದು ನಿಜವಾದ ಅರ್ಥವನ್ನು ಕೊಡಬೇಕು. ವೆಂಕಪ್ಪಣ್ಣ, ನಾಸಿರಣ್ಣ, ಸುಂದರಣ್ಣ, ಬಾಬಣ್ಣ ಇವರು ನಮಗೊಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನು ಮುಂದುವರಿಸುವ ಜವಾಬ್ದಾರಿ ನಮ್ಮದಿದೆ ಅಂತ ಹೇಳ್ತಾ ನಾವೇನು ಮಾಡ್ಬೋದು ನಮ್ಮ ಶಾಲೆಗೆ ಮುಂದಕ್ಕೆ ಅಂತ ನಿರ್ಧಾರ ಕೈಗೊಳ್ಳುವಂತಹ ಮಹತ್ವವಾದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೀಲಿಕ್ಕಿದೆ. ಇಂದಿನ ನಮ್ಮ ಶಾಲಾ ಮಕ್ಕಳ ಕಥಾ ಸಂಕಲನ ಮಾತನಾಡುವ ಪುಸ್ತಕ ನಮ್ಮ ಕಾರ್ಯಾಲಯದ ಪಕ್ಕ ಮಾರಾಟಕ್ಕಿದೆ. ದಯವಿಟ್ಟು ಸಾಹಿತ್ಯ ಆಸಕ್ತರು ಅದನ್ನು ಅಲ್ಲಿಂದ ಪಡ್ಕೊಳ್ಬೋದು. ಯಾವ ಪೂರ್ವ ವಿದ್ಯಾರ್ಥಿಗಳು ಇವತ್ತು ಪೂರ್ತಿ ಕಾರ್ಯಕ್ರಮ ಮುಗಿಸದೆ ಹೋಗ್ಲಿಕ್ಕಿಲ್ಲ.
ಯಾವ ಪೂರ್ವ ವಿದ್ಯಾರ್ಥಿಗಳು ಇವತ್ತಿನ ಕಾರ್ಯಕ್ರಮ ಮುಗಿಸದೆ ಖಂಡಿತ ಹೋಗ್ಲಿಕ್ಕಿಲ್ಲ. ಎಲ್ಲ ಅರ್ಜೆಂಟ್ಗಳನ್ನು ಬದಿಗಿರಿಸಿ, ಇದು 1-2 ವರ್ಷದ ನೆನಪುಗಳ ಸಂಭ್ರಮ ಖಂಡಿತ ಅಲ್ಲ, 100 ವರ್ಷಗಳ ಇತಿಹಾಸ ಇರುವ ಶಾಲೆಯ ಅಂಗಳದಲ್ಲಿ ಈ ಕಾರಣಕ್ಕಾಗಿ ಸೇರಿದ್ದೇವೆ ಅಂತ ಹೇಳಿದರೆ ಬೇರೆಲ್ಲ ಕೆಲಸಗಳು ಕೂಡ ನಮಗೆ ಖಂಡಿತ ಅದನ್ನು ಬದಿಗಿರಿಸುವಂತಹ ಒಂದು ದೊಡ್ಡ ಮನಸ್ಸು ನಾವು ಮಾಡಬೇಕಾಗಿದೆ. ಹಾಗಾಗಿ ಊಟದ ಬಳಿಕ ಮತ್ತೆಲ್ಲರೂ ನಮ್ಮ ನೆನಪುಗಳನ್ನು ಮೆಲುಕು ಹಾಕುವ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿ. ಇದುವರೆಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಈ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಸಹಕರಿಸಿದಂತಹ ನಮ್ಮೂರಿನ ಮನೆಮಗಳು ತೇಜಸ್ವಿನಿ ಮೇಡಮ್ ಅವರು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೆ ನಾವು ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸುಪ್ರೀತಾ ಚರಣ್, ಸಂಧ್ಯಾ ಮೇಡಮ್, ಅಶ್ವಿಜ ಅವರು, ಹಾಗೆ ಪಲ್ಲವಿ, ಹಲವಾರು ಮಂದಿ ಆಗ ಒಂದು ಚೀಟಿ ಕೊಟ್ಟಿದ್ದಾರೆ ನನಗೆ. ನಾನು ಅವರನ್ನು ಸಂಜೆಗೆ ಹೇಳ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮವನ್ನು ಒಂದು ಅತ್ಯದ್ಭುತವಾಗಿ ಮೂಡಿಬರುವ ಹಾಗೆ ಮಾಡಿದ್ದಾರೆ. ಎಲ್ಲರಿಗೂ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲ ಈಗ ಕಮಲಾಕ್ಷ ಪಂಡಿತರ ನೇತೃತ್ವದಲ್ಲಿ ಅಲ್ಲಿ ಒಳ್ಳೆಯ ಸವಿಯಾದ ರುಚಿಯಾದ ಅಡುಗೆಯನ್ನು ಮಾಡಿಟ್ಟಿದ್ದೇವೆ ನಾವು. ದಯವಿಟ್ಟು ನೀವೆಲ್ಲರೂ ಸ್ವೀಕರಿಸಬೇಕು. ಮತ್ತು ಸಂಜೆ ನಮ್ಮದು ವಿವಿಧ ಕಾರ್ಯಕ್ರಮಗಳಿದೆ. ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಮತ್ತು ಬೇರೆ ಬೇರೆ ರೀತಿಯ ನಮ್ಮ ತೇಜಸ್ವಿನಿ ಮೇಡಮ್ ಅವರಿಂದ ಕ್ವಿಜ್ ಕಾರ್ಯಕ್ರಮ, ಅದೇ ರೀತಿ ನಾಟಕಗಳು, ಡ್ಯಾನ್ಸ್ಗಳು, ಸ್ಕಿಟ್ಗಳು. ಅಂದರೆ ಇವತ್ತು ನಾವೊಂದು 2 ಗಂಟೆ ರಾತ್ರಿವರೆಗೆ ನಾವೆಲ್ಲ ಸುಲ್ತಾಜಿ ಅವರೆಲ್ಲ ತುಂಬ ದೂರದಿಂದ ಬಂದಿದ್ದೀರಿ ಸರ್. ಇವತ್ತೆಲ್ಲ ನಮ್ಮ ಈ ಹಳೆ ವಿದ್ಯಾರ್ಥಿಗಳೆಲ್ಲ ನಾವೆಲ್ಲ ಒಂದು ದಿವಸ ಎಲ್ಲ ಸುಖದಲ್ಲಿ ಒಂದು ಸಂತೋಷದಲ್ಲಿ ಮಾತಾಡುವಂತಹ ಒಂದು ಅವಕಾಶ. ನಾವೆಲ್ಲ ಹೀಗೆ ಸೇರದೆ ಮಾತನಾಡದೆ ನಾವು ಹಲವು ವರ್ಷಗಳೇ ಕಳೆದಿವೆ. ನಾವೆಲ್ಲ ಮತ್ತೊಮ್ಮೆ ಮಕ್ಕಳಾಗೋಣ, ಈ ಎಲ್ಲ ಸಂಭ್ರಮದಲ್ಲಿ ಈ ನಾಡು ಸಂಭ್ರಮಿಸೋಣ ಎಂಬ ಆಶಯದೊಂದಿಗೆ. ಬ್ಯಾಚ್ ವೈಸ್ ಫೋಟೋ ತೆಗೆಸ್ಲಿಕ್ಕೊಳ್ಳಿಕ್ಕಿದೆ. ಯಾವ ಬ್ಯಾಚಲ್ಲಿ ಹೆಚ್ಚು ಮಕ್ಕಳು ಬಂದಿದ್ದಾರೆ ಅವರಿಗೆ ಗಿಫ್ಟ್ ಕೂಡ ಇದೆ. ಹಾಗಾಗಿ ಎಲ್ಲರೂ ಎಲ್ಲೆಲ್ಲಿದ್ದರೂ ಕೂಡ ಖಂಡಿತ ಬರಬೇಕು. ನಮ್ಮ ಬ್ಯಾಚಿಗೆ ಹೆಚ್ಚು ಗಿಫ್ಟ್ ಸಿಗಲಿ ಅಂತ ನಾವೀಗ ಎಲ್ಲರಿಗೆ ಫೋನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಯಾಕಂದರೆ ಇಲ್ಲೆಲ್ಲರೂ ಅಲ್ಲಲ್ಲೇ ಎಲ್ಲೋ ಕೇಳ್ತಾ ಇದ್ದಾರೆ, ಈ ಸಭಾಂಗಣದೊಳಗೆ ಬರಲಿಲ್ಲ. ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಚಿನ ಮಕ್ಕಳನ್ನು ಒಟ್ಟು ಸೇರಿಸ್ಕೊಳ್ಳಿ. ನಾವು ಮಾತಾಡಲಿಕ್ಕಿದೆ, ನಾವು ಸಂಭ್ರಮಿಸಲಿಕ್ಕಿದೆ.
भूतगणादि सेवित उमा सुदं शोक विनाश कारणम् नमामि विघ्नेश्वर पाद पंकजम् उच्चकुम्भा विनायक मूषिक वाहन मोदक प्रिय तडस्संगळ तगर्तेरियू वळिगळ ನೀ ತೆಳಿಚ್ಚುದರು ಗಂ ಗಂ ಗಣಪದಯೇ ಗಂ ಗಂ ಗಣಪದಯೇ ಮೂಲಾಧಾರ ಮೂರ್ತಿ ಪ್ರಥಮ ಪೂಜಿತ ಕೀರ್ತಿ लं 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 तगद्रीं ನಾವೆಲ್ಲ ಈ ಶತಮಾನೋತ್ಸವ ಸಮಿತಿಯವರು ಒಂದು ಹೆಸರನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಅಂದರೆ ನಮ್ಮ ಮತ್ತು ಪ್ರಚಾರ ಮತ್ತು ಮಾಧ್ಯಮ ಇದನ್ನೆಲ್ಲ ನಾವು ಸುಮಾರು 1-2 ವರ್ಷಕ್ಕೆ ಮೊದಲೇ ಪ್ರಾರಂಭ ಮಾಡಿದ್ದೇವೆ. ಇದರೆಲ್ಲ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಶ್ರೀ ಎಸ್ ಶೇಖರಗೌಡ ಅನಿಲ ಬಾಗಿಯವರು. ಇವರು ನಮ್ಮೊಂದಿಗೆ ಸಹಕರಿಸೋದು ಮಾತ್ರ ಅಲ್ಲ, ಈ ಶಾಲೆಗೆ ಬೇಕಾಗಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಅವರು ನೀಡಿದ್ದಾರೆ. 1 ಲಕ್ಷ ದೇಣಿಗೆ ನೀಡುವುದು ಮಾತ್ರ ಅಲ್ಲ, ಆ ಗಾರ್ಡನಿಗೆ ಎಲ್ಲ ಬೇಕಾದಂತಹ ಎಲ್ಲ ನಿರ್ವಹಣೆಯ ಜವಾಬ್ದಾರಿಯನ್ನು ಸಹ ಅವರು ವಹಿಸಿಕೊಂಡಿದ್ದಾರೆ. ಹಲವಾರು ಸಮಯದಿಂದ ಇಲ್ಲಿ ಬ್ಯಾನರ್ ಹಾಕುವುದಿರಲಿ ಅಥವಾ ವಿವಿಧ ರೀತಿಯ ನಮ್ಮ ಪ್ರತಿಯೊಂದು ಸಭೆಗೂ ಬಂದು ನಮ್ಮೊಟ್ಟಿಗೆ ಪ್ರೀತಿಯಿಂದ ನಮ್ಮೊಂದಿಗೆ ಸಹಕರಿಸುವಂತಹ ಶ್ರೀ ಎಸ್ ಶೇಖರಗೌಡ ಅನಿಲಬಾಗ್ ಇವರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಶತಮಾನೋತ್ಸವ ಸಮಿತಿಯ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಲವಾರು ಯುವಕರೆಲ್ಲ ಈ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಗೊಡ್ತಾ ಇದ್ದಾರೆ. ಆರಿಫ್ ಅವರ ಸಂಗಡಿಗರಿರ್ಬೋದು ಅಥವಾ ಅನೀಪ್ ಮರ್ಲಾಪ್ ಅವರ ಸಂಗಡಿಗರು ಇರಬಹುದು, ಅದೇ ರೀತಿ ನಮ್ಮ ಕಮಲಾಕ್ಷ ಪಂಡಿತರ ತಂಡ ಇರಬಹುದು.
ಶಿವರಾಮ್ ಅಲಕ್ಕಿಯವರ ತಂಡ ಇರ್ಬೋದು, ಅದೇ ಪುರುಷನ್ನ ಕುದ್ಕೋಲಿಯವರ ತಂಡ ಅಂತ ನಮ್ಮ ಊರಿನ ಹಲವಾರು ಯುವಕರ ತಂಡಗಳು ನಮ್ಮೆಲ್ಲ ನಾವೊಂದು ಮರಗಳಾಗಿ ಇದ್ ಮಾಡಿದಾಗ ಒಂದು ನಮ್ಮ ಜೊತೆ ಗೆಲ್ಲುಗಳಾಗಿಯೂ ಬೇರುಗಳಾಗಿಯೂ ಎಲ್ಲ ಈ ನಾಡಿನ ಜನತೆ ನಮಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಶತಮಾನೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ആദിയിലല്ലോ അന്തമില്ലല്ലോ കാലം പോയ യുഗത്തിൽ തന്നാനേ ദാനാ ദിന തന്നാനം ദാനാ 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 വെട്ടമില്ലല്ലോ വെളിച്ചമില്ലല്ലോ കാലം പോയ യുഗത്തിൽ 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 തന്നാനേ ദാനാ ദിന തന്നാനം ദാനാ തന്നാനേ ദാനാ ദിന തന്നാനം ദാനാ തന്നാനേ ദാനാ ദിന തന്നാനം ദാനാ തന്നാനേ
DJ. Hello, 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 test, hello, hello, hello. 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 हरि ओम हरि ओम हरि ओम
ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಓಂ ಹರಿ ಓಂ. Hello, 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 hello. Hello, 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 Hari Om, Hari Om, Hari Om, Hari Om. ಹರಿ ಓಂ. Hal. ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಯಾರೇ ನೀನು ಚೆಲುವೆ, ನಿನ್ನ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ.
ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದೀಪದಲ್ಲಿ, ಮುಂಜಾನೆ ಹೊತ್ತಿನಲ್ಲಿ ನಮ್ಮೂರಿನ ದೀಪದಲ್ಲಿ ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ, ಬಂಗಾರದ ತಿಳಿ ಬಣ್ಣದ ಸೂರ್ಯನ ನೋಡಲು ಕಾಯುತ್ತಿದ್ದೆ. ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ, ಎಲ್ಲಿಂದಲೋ ನೀನು ಬಂದೆ ಸೂರ್ಯನ ಮರೆ ಮಾಡಿ ನಿಂದೆ. ದಾಳಿಂಬೆ ಹಣ್ಣಂತೆ ನೀನು ನಗು ಚೆಲ್ಲಿದ ಕಾರಣವೇನು, ಇನ್ನೊಮ್ಮೆ ನಕ್ಕರೆ ನೀನು ಆ ಸೂರ್ಯನೇ ನಾಚಿಕೊಂಡಾನು. ಯಾರೇ 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 ನಿನ್ನತಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ ನಿನ್ನತಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ ನಿನ್ನತಕ್ಕೆ ನೀನೇ ಏಕೆ ನಗುವೆ. ಬೆಳದಿಂಗಳ ಬೆಳಕಿನಲ್ಲಿ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ. ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ. ನೀನೇ ನಿಂತಿದ್ದೆ ಅಲ್ಲಿ ಹಾಲಿನಂಥ ನಗುವನ್ನು ಚೆಲ್ಲಿ, ಚಂದ್ರನಿಲ್ಲ ಬಾನಿನಲ್ಲಿ ನೀನಿದ್ದೆ ನನ್ನ ಕಾವ್ಯದಲ್ಲಿ. ಯಾರೇ 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 ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸುಶ್ರಾವ್ಯವಾಗಿ ಹಾಡನ್ನು ಹಾಡಿದ ಶತಮಾನೋತ್ಸವ ಕಾರ್ಯಕಾರಿ ಸಮಿತಿಯ ಜೊತೆ ಕಾರ್ಯದರ್ಶಿಯಾದ ಶ್ರೀಯುತ ಐತಪ್ಪ ಶೆಟ್ಟಿ ಡೆಮ್ಮೆಜಲು ಇವರಿಗೆ ಧನ್ಯವಾದಗಳು. ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಯಾರಾದರೂ ಹಾಡುವವರಿದ್ರೆ ಇದೀಗ ವೇದಿಕೆಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಈ ದಿನ ಸಂಜೆ ಸಮಯ 6 ಗಂಟೆಗೆ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಮೃತಿ ಸಂಭ್ರಮ ಅಕ್ಷರ ದಂಗಳದ ನೆನಪುಗಳ ಸಂಗಮ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ಬಳಿಕ ರಾತ್ರಿ 8ರಿಂದ ಶಾಲಾ ಪೂರ್ವ ವಿದ್ಯಾರ್ಥಿಗಳ ಪ್ರಾಯೋಜಕತ್ವದಲ್ಲಿ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ಗಾಳಿಪಟ ಇದೇ ವೇದಿಕೆಯಲ್ಲಿ ಮೂಡಿಬರಲಿದೆ. ಎಲ್ಲ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ವೀಕ್ಷಿಸಬೇಕು. ಹಾಗೆಯೇ ಪೂರ್ವ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ.
ಅರಳು بدیرو جمالی افکنده به رخسار جان موی سیاهی بشینم سر راه با امید نگاهی بشینم سر راهی با امید نگاهی خدایا تو گواهی Buka. अब ना हाँ 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 आंडा
ನಮಸ್ತೆ ಎಲ್ಲರಿಗೂ. ನಾನು ಉಕ್ರಗೌಡ ಅನಿಲ ಹಾಗೂ ಸೋಮನಗೌಡರ ಮಗನಾದ ಎ ಶೇಖರಗೌಡ ಅನಿಲ ಬಾಗ್. ನಾನು BSNನಲ್ಲಿ 35 ವರ್ಷ ಕೆಲಸ ಮಾಡಿ ನಾನು ಈ ಊರಿಗೆ ಬಂದು ಈಗ ಶಾಲೆಯ ಇರುವಾಗ ತುಂಬ ಖುಷಿ ಪಡ್ತೇನೆ. 2-3 ವರ್ಷ ನನಗೆ ರಿಟೈರ್ಡ್ ಆದೆ 2023ರಲ್ಲಿ. ಈಗ 3 ವರ್ಷ ಈಗ ಸ್ವಲ್ಪ ಫ್ರೀ ಆಗಿದೆ. ಆದರೆ ಸ್ವಲ್ಪ ನಮ್ಮ ಶಾಲೆಯ ಹಿಸ್ಟ್ರಿ 1920ರಿಂದ ನನ್ನ ತಾತ ಅಜ್ಜಿ ಮತ್ತು ತಂದೆ ಎಲ್ಲ ವಿಷಯ ನನಗೆ ಗೊತ್ತಿದೆ. 1920ರಲ್ಲಿ ನಮ್ಮ ಪೆರಣದಲ್ಲಿ ಸುತ್ತುಪಡಿ ಆ ಸುತ್ತುಪಡಿ ಮನೆಯಲ್ಲೇ ಪಾಠ ಮಾಡ್ತಾ ನೆಲದಲ್ಲಿ ಹಾಗೆಲ್ಲ ಅದು ಎಲ್ಲ ನನ್ನ ಹಿರಿಯವರು ಹಾಗೆ ಅಲ್ಲಿಂದ ಸೀದಾ ಮತ್ತೆ ಸಂಕದ ಬಳಿ ಹೋಗಿ ಆಗ ಗವರ್ಮೆಂಟ್ ಅಲ್ಲಿ ಪೋಸ್ಟ್ ಆಫೀಸ್ ಇತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಇತ್ತು. ಆಗ ಹೋಗಿ ಅಲ್ಲಿಗೆ ಬಂದು ಇಲ್ಲಿ ಸಂಕದ ಪಾಠ ಅದಕ್ಕೆ ಮೊದಲು 1925 ಮಾಡಿದ್ದು ಅನಿಲ ಉಕ್ರಗೌಡರು ಮತ್ತೆ ಕೋಡಿಯರ್ಕ ರಾಮನಗೌಡರು ಹಾಗೆ ಪೆರಣದ ದಾಮು ಕೋಡಿಗೌಡರು ಸೇರಿಕೊಂಡು ಅಲ್ಲಿ ಮಾಡಿ 1930 ಅಲ್ಲಿಂದ ಅಲ್ಲೇ ಇದು ಅಲ್ಲಿಂದ 40 ವರ್ಷದ ಅದ ನಂತರ ನಮ್ಮ ಊರಿನ ಕುഞ്ഞാಳಿ ಬ್ಯಾರಿಗಳು ಕಡಬದಿಂದ ಇಲ್ಲಿ ವ್ಯಾಪಾರಸ್ಥರಾಗಿ ಬಂದಾಗ ಆಗ ನನ್ನ ಅಜ್ಜ ಅವರೆಲ್ಲ ಫ್ರೆಂಡ್ಶಿಪ್ ಆದರು. ಏನು ಮಾಡಿ ಶಾಲೆಗೆ ಅವರು ವ್ಯಾಪಾರಸ್ಥರು ದೊಡ್ಡ ಕೊಂಡೋಗಲಿಗೆ ಬರಲಿಕ್ಕೆ ಬದ್ರಿಯ ಆರ್ಯ ಆ ಬದ್ರಿಯಲ್ಲಿ ಆರಿ ಇದ್ದಾಗ ಇಲ್ಲಿ ಒಂದು ಸೆಡ್ ಆಗ ಇಲ್ಲಿ ಮತ್ತೆ ನಾವು ಬೇರೆ ಮಾಡುವ ಅದೇ ರೀತಿ ಕುഞ്ഞാಳಿ ಬ್ಯಾರಿಗಳು ಹಾಗೆ ಅನಿಲ ಉಕ್ರಗೌಡರು ಹಾಗೆ ಕೋಡಿಯರ್ಕ ರಾಮಣ್ಣ ಅವರು 3 ಸೇರಿ ಜೊತೆಯಾಗಿ ಆ ಟೈಮ್ ನನಗೆ ಒಳ್ಳೆ ಆ ಟೈಮಲ್ಲಿ ಜೊತೆಯಾಗಿ ಸೇರಿಸಿ ಮತ್ತೆ ಇಲ್ಲಿ ಒಂದು ಬಿಲ್ಡಿಂಗ್ ಹಾಕಲಿಕ್ಕೆ ಶುರು ಮಾಡುವಾಗ ಅದಕ್ಕೆ ಹಣದ ಕಾಸು ಬೇಕಲ್ಲ. ಆ ಹಣದ ಕಾಸು ಎಲ್ಲಿಂದ ತರಬೇಕು ಅಂತ ಆಗ ಕುഞ്ഞാಳಿ ಬ್ಯಾರಿಗಳು ಟಿಂಬರ್ನ ಕೆಲಸ ಮಾಡ್ತಿದ್ರು. ಆಗ ಅನಿಲದಲ್ಲಿ ಮರ ಇತ್ತು ತುಂಬ, ಕೋಡಿಯರ್ಕದಲ್ಲಿ ಮರ ಇತ್ತು ತುಂಬ. ಆಗ ಅವರು ಕುഞ്ഞാಳಿ ಬ್ಯಾರಿಗಳು ಅಲ್ಲಿಂದ ಮರ ತಂದು ಮಾರಿ ಇಲ್ಲಿ ಹಂಚಿ ತಂದು ಮಾಡಿಗೆ 2-3 ಜನ ಒಪ್ಪಿಕೊಂಡು ಹಾಗಾಗಿ ಈ ಜಾಗ ಮೊದಲೇ ಕುഞ്ഞാಳಿ ಬ್ಯಾರಿಗಳು ಅದನ್ನು ಅವರು ಶಾಲೆಗೆ ಮಾಡಿಸುವ ಅಂತ ಹೇಳ್ತೀವಿ. ಹಾಗೆ ಇವರು ಸೇರಿ ಅಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಶಾಲೆ ಇಲ್ಲಿ ಮುಳಿಯುಳ್ಳಿನಾಗೆ ಮಾಡಿ ಇಲ್ಲಿ ಪಾಠ ಮಾಡ್ತಿದ್ರು. ಅದು ನನ್ನ ತಾಯಿ ತಂದೆ ಅವರೆಲ್ಲ ನನ್ನ ತಾಯಿ ಸಂಕದ ಬದಿಯ. ತದನಂತರ ಇವರು 3 ಜನ ಫ್ರೆಂಡ್ ಆದರು. ಕುഞ്ഞാಳಿ ಬ್ಯಾರಿಗಳು, ಉಕ್ರಗೌಡರು ಮತ್ತೆ ರಾಮನವರು 3 ಜನ ಅವರ ಮನೆ ಎಲ್ಲ ಮರ ಕಡಿದ್ರು. ಎಲ್ಲೋ ದೊಡ್ಡ ಮರ ಕಡಿದು ಇವರು ಕುഞ്ഞാಳಿ ಬ್ಯಾರಿಗಳಿಗೆ ಸಾಗಾಟ ಮಾಡಿ ಅಲ್ಲಿ ಶಾಲೆಗೆ ಕೊಡ್ತಿದ್ರು. ಆಗ 25 ಶಾಲೆಗೆ ಒಂದು 75 ಮಾರಿದ ಶಾಲೆಗೆ ಹಣ ಇಲ್ಲ. ಅದಕ್ಕೋಸ್ಕರ 25% ಸ್ಕೂಲ್ಗೆ ಹಾಕಿದ್ರು, 75% ಮಾರಿದ ನಮ್ಮ 2 ಮನೆಯಿಂದ ಮಂಗಳೂರಿಗೆ ಸಾಗಾಟ ವ್ಯಾಪಾರ ಮಾಡಿ ಬರುವಾಗ ಇಲ್ಲಿ 5,000 ಹಂಚಿ ತಂದಿದ್ರು. ಹಂಚಿ ತಂದದನ್ನು ಇಲ್ಲಿ ಹಂಚಿ ತಂದಿದ್ರು. ಹಾಗೆ ಇದ್ದದನ್ನು ಅವರೆಲ್ಲ ಶಾಲೆ ಬೇಕಂದ್ರೆ ಅದಕ್ಕೆ ಮೇನ್ ಇವರು ಶಾಲೆ ಇಲ್ಲಿದ್ದ ಶಾಲೆ ಮೇನ್ ಅವರು ಕುഞ്ഞാಳಿ ಅಂದ್ರೆ ಅವರ ಮರ 2 ಮನೆಯಿಂದ ಮರ ಕೊಟ್ಟರು. ಇವರು ಅದರ ಬಿಲ್ಡಿಂಗ್ ಇದು ಮಾಡಿದ್ರು. ಹಾಗೇನೆ ಮರ ಮಾರಿದ ಸ್ವಲ್ಪ ಹಣ ಬಂತು. ಅದನ್ನೆಲ್ಲ ಕಟ್ಟಿ ಮತ್ತೊಂದು ಇವರು ಮೊದಲೇ ಅವರು ಮಾಡಿದ್ದಾರೆ.
ಕುഞ്ഞಾಲಿ ಜಾಗ ಅಂತಲೇ ಹೇಳ್ತಾರೆ. ಮತ್ತೆ ಇದು ಅದಕ್ಕೆ ಸಪೋರ್ಟ್ ಇದ್ದವರು ಯಾರು ಮಾತಾಡಲಿಲ್ಲ. ಆ ಕುഞ്ഞാಲಿ ಬೇರಿನ ಬೆಳ್ಳೊಟ್ಟಿಗಿದ್ದವರು ಅನಿಲ ಉಗ್ರಗೌಡರು, ಕೋಡಿಯರ್ಗ ರಾಮಣ್ಣ ಅವರು 3 ಜನ ಸೇರಿ ಇದು ಎಲ್ಲ ಅಲೆ ತೆಗೆದಿರಲ್ಲ ಆ ಸ್ಕೂಲಲ್ಲಿ ಮಾಡಲಿಕ್ಕೆ ಅವರೇ ಕಾರಣ. ಯಾಕೆಂದ್ರೆ ನನಗೆ ನಾನು 8th ಕ್ಲಾಸ್ಗೆ ನೆಲ್ಲೇಡಿ ಹೋಗುವವರು ನನ್ನ ಅಜ್ಜಿದ್ರು, ತಾತನ ಹೆಂಡತಿ ಅಕ್ಕು ಹೆಂಗಸು, ಅವರಿಗೆಲ್ಲ ಗೊತ್ತಿತ್ತು ಎಲ್ಲ ಸ್ಟೋರಿ. ಹಾಗೆ ನಾನು ಸಾಧಾರಣ ತಿಳ್ಕೊಂಡಿದ್ದೆ ಯಾರೆಲ್ಲ ಶಾಲೆಗೆ ದುಡಿದಿದ್ರು ಮೊದಲು, ಈಗಲ್ಲ 1940 ನಮ್ಮ ಕುഞ്ഞാಲಿ ಬೇರೆ ಕಡಬದಿಂದ ಇಲ್ಲಿಗೆ ಬಂದು ವ್ಯಾಪಾರಸ್ಥರಾಗಿ. ಆಗ ಇವರಿಗೆ ಬಲ ಬಂದಾಗ 3 ಜನ ಸೇರಿ ಮಾಡಿ ತದನಂತರ ಈ ಬಿಲ್ಡಿಂಗ್ ಕಟ್ಟುವಾಗ ಬೇರೆ ಜನ ಸೇರಿಕೊಂಡು ಯಾರಂದ್ರೆ ಈ ಕೋಡಿಯರ್ ಕದರು, ಅನಿಲದ ಉಗ್ರಗೌಡರು ಇದ್ರೆ ಮತ್ತೆ ಬೇರೆ ಜನ ಸೇರಿ ಎಡಪಟ್ಟರು, ಮತ್ತೆ ತೋಟ ರೈತರು, ಮತ್ತೆ ಪಟೇಲರು, ಅವರು 5-6 ಜನ ಸೇರಿಕೊಂಡು 1956 ಸೇರಿಕೊಂಡು ಮಾಡಿ ಯಾರು ನನಗೆ ಅದು ಸ್ಥಾಪನೆ ಮಠ ಅಂತ ಹೇಳ್ತಾರೆ. ಆ ಸುತ್ತುಪಡಿಗಳಲ್ಲಿ ನಮ್ಮ ಪಿಜಕ್ಕಳದಲ್ಲಿ 2-3 ಅಧ್ಯಾಪಕರು ಅವರು ಇದರಲ್ಲಿ ಮರಳಲ್ಲಿ ಕೊಡ್ತಿದ್ರಂತೆ. ಅದು ಹೇಳಿದೆ. ಮತ್ತೆ ಈ ಕಡೆ ಸಂಕದ ಬಳಿ ಪೊಲೀಸ್ ಇತ್ತು, ಮತ್ತೆ ಪೋಸ್ಟ್ ಅದೆಲ್ಲ ಗೊತ್ತಿದೆ. ಈಗಲೂ ಅದರ ಅಲ್ಲಿ ಕಾಣ್ತಾ ಇದೆ. ಅದು ತದನಂತರ ನಮ್ಮ ಅಲ್ಲಿ ಪಾಠ ಪ್ರವಚನ ಮಾಡಿದ ನಂತರ ನಮ್ಮ ಉಸ್ಮಾನ್ ಅಕ್ಕ ಇದ್ದಾರೆ, ಅವರಿಗೆ ಗೊತ್ತಿರ್ತದೆ. ಉಸ್ಮಾನ್ ಅಕ್ಕ ಅವರಿಗೆ ಗೊತ್ತಿರ್ತದೆ. ಅವರೆಲ್ಲ ಅಲ್ಲ ಸತ್ಯ ಬೇಕಿದ್ರೆ ನಾನು ಏನು ಮಾತಾಡಿದ್ರೆ ಅದು ನಮ್ಮ ಉಸ್ಮಾನ್ ಅಕ್ಕ ಇದ್ದಾರೆ, ಎಲ್ಲ ಗೊತ್ತಿರ್ತದೆ. ಒಳ್ಳೆ ಫ್ರೆಂಡ್ಶಿಪ್. ಅದನಂತರ ನಿಮ್ಮ ತಂದೆ ಕುഞ്ഞാಲಿ ಅವರು ಬಂದರು. ಮತ್ತೆ ಯಾರು ತುಂಬಾ ಒಟ್ಟಿಗೆ ಕೆಲಸ ಮಾಡ್ತಾರೆ. ಈಗಿನ ಜಾತಿ ಹಾಗೆ ಇರಲಿಲ್ಲ. ನಮ್ಮ ಅನಿಲದಿಂದ ಮತ್ತೆ ಕೋಡಿಯರ್ಗದಿಂದ ಮರ ಅದನ್ನು ಕೊಂಡೋಗಿ ಮಂಗಳೂರಲ್ಲಿ ಮಾರಿ ಅಲ್ಲಿ ಬರುವಾಗ ಅಲ್ಲಿಂದ ಹಂಚಿ ತಂದರು. ಚಂದು ಮರವನ್ನು ಈ ನಮ್ಮ ಶಾಲೆಗೆ ಸೇರಿಸಿ. ಈಗ ಎಷ್ಟಾಯ್ತು ವರ್ಷ? ಒಂದು 60 ವರ್ಷ ಆಗ್ಬೋದು. ಅದಕ್ಕೆ ನಾನು 1969 ಹುಟ್ಟಿದ್ದೇನೆ. ನಾನು 1ನೇ ಕ್ಲಾಸಿಗೆ ಶಾಲೆಯಲ್ಲಿ ಕಲಿತ 2-3. ತದನಂತರ ಇಲ್ಲಿ ಬಿಲ್ಡಿಂಗ್ ಇತ್ತಲ್ಲ, ಆ ಬಿಲ್ಡಿಂಗ್ 4, 5, 6, 7 ಕಲಿತೆ. ಆಗ ಬರುವಾಗ ನಮಗೆ ಚಪ್ಪಲಿ ಇಲ್ಲ, ಚಡ್ಡಿ ವರ್ಷಕ್ಕೆ ಒಂದು, ಮತ್ತೆ ಕೆಡಂಜೋಳು ಹಾಕೊಂಡು ಬರೋದು, ಮತ್ತೆ ಚಪ್ಪಲಿ ಇಲ್ಲದೆ ಬರೋದು, ಒಂದೇ ಚಡ್ಡಿ ಒಂದೇ ಅಂಗಿ ವಾರಕ್ಕೊಮ್ಮೆ ತೊಳೆದು ಬರುವುದು. ಆ ಪರಿಸ್ಥಿತಿ ಆಗ ನಾನೀಗ ಇಡೀ ಊರು ದೇಶ ವಿದೇಶ ಎಲ್ಲ ಹೋಗಿ ಬಂದೆ. ಮಂಗಳೂರಿಗೆ ಇದಾಯ್ತು. ಮತ್ತೆ ಇಂಡಿಯಾ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ಸದ್ದಾಮ್ ಹುಸೇನ್ ಕುವೈಟ್ನಲ್ಲಿ ನಮ್ಮ ಟೆಲಿಫೋನ್ ಎಲ್ಲ ಉಳಿ ಮಾಡಿ. ಆಗ ವಾಜಪೇಯಿ ಸರ್ಕಾರಗಳು ಇಂಡಿಯಾ ಗವರ್ಮೆಂಟ್ 1,000 ರೆಪ್ರೆಸೆಂಟೇಟಿವ್ ಆಗಿ ಪೇಮೆಂಟ್ ಅಲ್ಲಿ ಕೊಡ್ತಿದ್ರು. ನಾನು ಒಬ್ಬನಲ್ಲ, ಮಂಗಳೂರಿನ 3 ಜನ ಆಲ್ ಓವರ್ ಇಂಡಿಯಾದಲ್ಲಿ 1,000 ಜನ ಇದ್ರು.
ಅಲ್ಲಿಂದ ಬೇಕಾದ ಸ್ಥಳಕ್ಕೆ ನಮ್ಮನ್ನು ಕಳಿಸಿ. ತುಂಬಾ ಬೇಸರ ಕಳಿಸಿ ಹೋದಾಗ ಹಸಿ ಬಾಂಬುಗಳು ಆ ಸ್ವಾತಂತ್ರ್ಯ ಹಾಕಿದಂಥ ಬಾಂಬುಗಳು ನನಗೆ ಎದುರಿಗೆ ಆಗ್ತಿತ್ತು. ಹಾಗೆ ಹೋಗಿದ್ದರು 4 ವರ್ಷ ಈ ಎಲೆಕ್ಷನ್ನಲ್ಲಿ ಒಬ್ಬನಲ್ಲ 1,000 ಜನ ಅದನ್ನು ಮಾಡಿ ನಾನು 4 ವರ್ಷ ಬಿಟ್ಟು ಈಗ ನನಗೆ ಅನಿಸ್ತದೆ ಈ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಸಣ್ಣ ಶಾಲೆಯಲ್ಲಿ ಕಲಿತು ನಾನು ದೇಶ ವಿದೇಶಕ್ಕೆ ಹೋಗಿ ಹಳ್ಳಿಯೆಲ್ಲ ಗವರ್ಮೆಂಟ್ ಕೂಡ ಬಂದು ಇಲ್ಲಿಗೆ ಬಂದು ಈಗ ನನಗೆ ಇದು ಯಾವ್ದು ನಮ್ಮ ಬಹಳ ಸಂತೋಷ. ಅಷ್ಟು ಹೇಳಿ ನಾನು ತುಂಬು ಹೃದಯದ ಧನ್ಯವಾದಗಳು ಸುಧಾಶೇಖರ್ ಗೌಡರಿಗೆ. ತಮ್ಮ ಹಳೆಯ ನೆನಪುಗಳನ್ನು ನಮಗೆ ಮತ್ತೊಮ್ಮೆ ನೆನಪಿಸಿದಿರ, ಧನ್ಯವಾದಗಳು. ಈಗ ನಮ್ಮ ಜಯಂತಿ ಮೇಡಮ್ ಅವರಿಂದ ಒಂದು ಹಾಡು, ಜಾನಪದ ಗೀತೆಯೊಂದಿಗೆ ನಮ್ಮ ಈಗ ಮೇಡಮ್ ವೇದಿಕೆಗೆ. ಹಲೋ, ನಮ್ಮ ಈ ಶತಸಿರಿ ಸಂಭ್ರಮದ ಈ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿ ಭಾಗದ ಫಾರೆಸ್ಟ್ ಆಫೀಸರ್ ರವಿಚಂದ್ರ ಇವರು ಆಗಮಿಸಿದ್ದಾರೆ. ನಿಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮಕ್ಕೆ ನಾವು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ಮೂಲವಾ ನಾನೊಂದು ಚಲನಚಿತ್ರ ಗೀತೆ ಇದ್ದೇನೆ. ಚಿತ್ರದ ಹೆಸರು ಮಠ. ಗಾಯಕರು ಸಿ ಅಶ್ವಥ್. ತಪ್ಪು ಮಾಡದವರೇ, ತಪ್ಪೇ ಮಾಡದವರೇ, ತಪ್ಪು ಮಾಡದವರೇ, ತಪ್ಪೇ ಮಾಡದವರೇ, ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ತಪ್ಪು ಮಾಡದವರೇ, ತಪ್ಪೇ ಮಾಡದವರೇ, ತಪ್ಪು ಮಾಡದವರೇ, ತಪ್ಪೇ ಮಾಡದವರೇ, ಘಮ 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 ಗಾಳಿ ಕೂಡ ಗಬ್ಬು ತರುತ್ತಿಲ್ಲ, ಪರಮಪಾವನೆ ಬೇಗೆಯುಳ್ಳ ಹೇಳುತ್ತಿಲ್ಲ, ಕಳ್ಳರ ಜೈಲಿಗೆ ಹಾಕದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ಲ, ಕಳ್ಳರ ಜೈಲಿಗೆ ಹಾಕೋದಾದ್ರೆ ಭೂಮಿಗೆ ಬೇಲಿ ಹಾಕಬೇಕಲ್ಲ, ತೀರ್ಥ ಕುಡಿದ್ರು ಶೀತಗಲ್ಲ, ಮಂಗಳಾರತಿನೂ ಸುಡೋದಿಲ್ಲ, ದೇವರೇ ತಪ್ಪಾಡಿಲ್ಲ, ತಪ್ಪು ಮಾಡದವರೇ, ತಪ್ಪೇ ಮಾಡದವರೇ, ತಪ್ಪು ಮಾಡದವರೇ, ತಪ್ಪೇ ಮಾಡದವರೇ, ಹೆಣ್ಣು ಮಣ್ಣು ಊರಲಿ
ಬುದ್ಧಿ ಲದ್ದಿ ಬುದ್ಧಿ ಮಾಡು ಶುದ್ಧಿ ತಪ್ಪು ಮಾಡದೋ ಯಾರವ್ರೆ ತಪ್ಪೇ ಮಾಡದೋರವ್ರೆ ತಪ್ಪು ಮಾಡದೋ ಯಾರವ್ರೆ ತಪ್ಪೇ ಮಾಡದೋರವ್ರೆ ನಾವು ನೀವು ಎಲ್ಲ ತಪ್ಪು ಮಾಡಕೊಳ್ಳಿ ಮುಂದೆ ನಾವು ನೀವು ಎಲ್ಲ ಮುಂದೆ ತಪ್ಪು ಮಾಡಕೊಳ್ಳಿ ಮುಂದೆ ತಪ್ಪು ಮಾಡಲು ಯಾರೇ ತಪ್ಪೇ ಮಾಡದವರೇ ತಪ್ಪು ಮಾಡಲು ಯಾರೇ ತಪ್ಪೇ ಮಾಡದವರೇ ತಪ್ಪಿ ತಪ್ಪಿ ತಪ್ಪಾಗುತ್ತೆ ಬೆಳ್ಳಿ ಕೂಡ ತಪ್ಪಾಗುತ್ತೆ ತೆಕ್ಕೊಳ್ಳಕ್ಕೆ ದಾರಿಯಂತೆ ತಪ್ಪು ಮಾಡಲು ಯಾರೇ ತಪ್ಪೇ ಮಾಡಲು ತಪ್ಪು ಮಾಡಲು ಯಾರೇ ತಪ್ಪೇ ಮಾಡಲು ಥ್ಯಾಂಕ್ ಯು ತಪ್ಪೇ ಮಾಡದವರು ಯಾರವರೇ ಅಂತ ಬಹಳ ಸೊಗಸಾಗಿ ಹಾಡಿದಂತಹ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕಿ ಜಯಂತಿ ಅವರಿಗೆ ಅಭಿನಂದನೆಗಳು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ನಿನ್ನಲ್ಲಿ ಬೆರೆವಂತ ಮನಸಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಬಾಳಲ್ಲಿ ನೀ ಬರಿದೆ ಕಣ್ಣೀರ ಕಾದಂಬರಿ ಅಲ್ಲಾದ ಹೃದಯಕ್ಕೆ ಈಗಾದೆ ನೀ ಮಾದರಿ ಉಸಿರಾಗುವೆ ಎಂದ ಮಾತೆಲ್ಲಿದೆ ಈ ಮಗೆ ಎಂದು ವಿಷವಾಗಿದೆ ಉಸಿ ಪ್ರೀತಿಯ ನಂಬಿದೆ ಒಡೆ ಬಿಲ್ಲಿಗೆ ಕೈ ಚಾಚಿದೆ ಒಡವೆ ಚೆಲುವೆ ನನ್ನ ಮರೆತು ನಗುವೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ
ನಿನಗಾಗಿಯೇ ಈ ಜೀವನ ನಿನ್ನ ಸುಖಕ್ಕಾಗಿಯೇ ನನ್ನಾಸೆಯ ಹೂವಂತೆ ನೀ ಇರುಳಲ್ಲಿಯೂ ಬೆಳಗಂತೆ ನೀ ನಗುತ್ತಾ ಇರುಳಿ ನನ್ನ ಪ್ರೀತಿ ಮಗುವೇ ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆಲಗ ನನ್ನಲ್ಲಿ ಬೆರೆವಂತ ಮನಸ್ಸಾಗಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಪಡೆಯಲಿದೆ. ಈ ಬಂಧನ ಬಹುಜನ್ಮದ ಕಥೆಯೆಂದು ಪಡೆಯಲಿದೆ. ಥ್ಯಾಂಕ್ ಯು. ನೀ ಹಾಡಿದ ಈ ಹಾಡು ಬಹಳಷ್ಟು ಸೊಗಸಾಗಿದೆ. ನಮ್ಮನ್ನು ರಂಜಿಸಿದ ಪುರುಷ ಕೋಳಿಯವರಿಗೆ ಧನ್ಯವಾದಗಳು. ಎಂಬತ್ತರ ದಶಕದ ಒಂದು ದಿವಂಗತ ಕಾಳಿಂಗನವರಿಂದ ಯಕ್ಷಗಾನ ಹಾಡು ಶ್ರೀ ಕಾಳಿಂಗನವರೇ ಬರೆದು ಅವರೇ ಹಾಡಿದ ಒಂದು ಹಾಡು ನಾಗಸ್ತಿಯದ ವ್ಯಾಖ್ಯಾನದ ಒಂದು ಹಾಡು. ಅರಳಿದ ಸುಮಾದಲಿ ದೊಂಬಿಗಳು ಝಂಕರಿಸುವ ಧ್ವನಿಯು ಮಧುವ ಹೀರುತ್ತಿದೆ ನೋಡೆ 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 ಅರಳಿದ ಸುಮಾದಲಿ ದೊಂಬಿಗಳು ಝಂಕರಿಸುವ ಧ್ವನಿಯು ಮಧುವ ಹೀರುತ್ತಿದೆ ನೋಡೆ ಜಲದಲ್ಲಿ ಮತ್ಸ್ಯಗಳು ಈಜುತ್ತವೆ ಜಲದಲ್ಲಿ ಮತ್ಸ್ಯಗಳು ಈಜುತ್ತವೆ ಕಣ್ಣರಳಿಸುತ್ತಲಿದೆ ನೋಡೆ 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 ಅರಳಿದ ದೊಂಬಿಗಳು ಝಂಕರಿಸುವ ಧ್ವನಿಯು ಮಧುವ ಹೀರುತ್ತಿದೆ ನೋಡೆ ಚಿಗಲೆಯ ಮರಿಗಳು ಜಿಗಿಯುವ ಚಂದವನೋಡೆ
ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ನಿತ್ಯ ಜಯ ಮಂಗಳಂ. ಧನ್ಯವಾದಗಳು. Check.
ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು
ಕೊನೆಯದಾಗಿ ಏಕತೆಯ ಹಾಡು ಶ್ರೀಮತಿ ವೀಣಾ ರಾಮಕೃಷ್ಣ ಭಟ್, ಶ್ರೀಮತಿ ತೇಜಸ್ವಿ ಅಂಬೇಕಲ್ಲು, ಶ್ರೀಮತಿ ಅಶ್ವಿಜಾ ಶ್ರೀಧರ್ ಇವರಿಂದ. ಶ್ರೀಮತಿ ಸುಪ್ರೀತಾ ಚರಣ್ ಬನ್ನಿ. ನಾವೆಲ್ಲರೊಂದಾಗಿ ಬಾಳೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೊಂದಾಗಿ ಬಾಳೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ. ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ. ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೊಂದಾಗಿ ಬಾಳೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ರವಿಚಂದ್ರರೊಂದೇ, ನೆಲ ಜಲವು ಒಂದೇ, ಧರ್ಮಗಳು ಒಂದೇ, ಜನಬಲವು ಒಂದೇ. ರವಿಚಂದ್ರರೊಂದೇ, ನೆಲ ಜಲವು ಒಂದೇ, ಧರ್ಮಗಳು ಒಂದೇ, ಜನಬಲವು ಒಂದೇ. ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಲ್ಲರೊಂದಾಗಿ ಬಾಳೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಂದು ಒಂದಾಗಿ ಬಾಳೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ, ನಾವೆಂದು ಹೊಸ ನಾಡ ಕಟ್ಟೋಣ ಬನ್ನಿ. ಆತ್ಮೀಯರೇ, ಇದುವರೆಗೆ
ಜ್ಯೋತಿರ್ವೈದ್ಯ ಸಂಗೀತ ಸಂಗಮದ ಮೂಲಕ ನಮ್ಮ ನಾಡಿನ ಪುಟಾಣಿ ಪ್ರತಿಭೆಗಳಿಗೆ ನಾವು ವೇದಿಕೆಯನ್ನು ಒದಗಿಸಿದ್ದೇವೆ. ಈ ವೇದಿಕೆಯಲ್ಲಿ ಬಹಳ ಸುಂದರವಾಗಿ ತಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದಂತಹ ಎಲ್ಲ ಪುಟಾಣಿ ಕಲಾವಿದರಿಗೂ ಹಾಗೂ ಮಾರ್ಗದರ್ಶನ ನೀಡಿದಂತಹ ಡಾಕ್ಟರ್ ರಾಮಕೃಷ್ಣ ಭಟ್ ಆಂಜರ ಹಾಗೂ ಶ್ರೀಮತಿ ಕೃಷ್ಣವೇಣ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮುಂದಕ್ಕೆ ನಾವೆಲ್ಲರೂ ಬಹಳ ಕುತೂಹಲದಿಂದ ಆಸಕ್ತಿಯಿಂದ ಎದುರುಗೊಳ್ಳಲಿರುವಂತಹ ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ಇದರ ಕೊಯಿಲ ಬಳಗದ ಯುವ ಕಲಾವಿದರಿಂದ ಚೆಂಡೆ ವಾದನ, ಇದರ ಜೊತೆಗೆ ನಮ್ಮ ಶಾಲೆಯ ಹೆಮ್ಮೆಯ ಮಗಳು ಕುಮಾರಿ ಅಂಜಲಿ ಎಆರ್ ಭಟ್ ಇವರ ವಯಲಿನ್ ಸಂಯೋಗವಿದೆ. ನಮ್ಮ ಜೊತೆಗೆ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಶಾಂತಾರಾಮ ಓಡ್ಲ ಸರ್ ಹಾಗೂ ಕೊಣಾಲು ಶಾಲೆಯ ಶಿಕ್ಷಕರು ಶ್ರೀ ಶಶಿಧರ್ ಸರ್ ಇದ್ದೀರಿ. ತಮ್ಮನ್ನು ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇಂದಿನ ಅತಿಥಿಗಳಾಗಿರುವ ಶಾಂತಾರಾಮ್ ಸರ್, ತಡವಾಗಿ ಆದರೂ ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ನಮ್ಮ ಜೊತೆ ಸೇರಿದ್ದೀರಿ. ತಮಗೆ ಮತ್ತೊಮ್ಮೆ ಗೌರವಪೂರ್ವಕ ಸ್ವಾಗತ. ಶ್ರೀ ಶಾಂತಾರಾಮ್ ಸರ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶತ ಸಂಭ್ರಮದ ನೆನಪನ್ನು ತಮ್ಮ ಮನೆಗೊಯ್ಯುವಂತಹ ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಡ್ತಿಗೊಂಡು ನಮ್ಮ ಪಕ್ಕದೂರಿನ ಕೊಣಾಲಿನಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀ ಶಾಂತಾರಾಮ ಓಡ್ಲ ಸರ್, ಶತಮಾನೋತ್ಸವ ಸಮಿತಿಯ ಪರವಾಗಿ ತಮಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೇವಲ 1-2 ವರ್ಷಗಳಲ್ಲಿ ನಮ್ಮ ಪಕ್ಕದೂರಿನ ಅಂದರೆ ನಮ್ಮದೇ ಊರಿನ ಕೊಯಿಲದ ಯುವ ಕಲಾವಿದರು ನಮ್ಮ ಊರನ್ನು ದಾಟಿ ನಮ್ಮ ರಾಜ್ಯವನ್ನು ದಾಟಿ ಪರ ಊರಿನಲ್ಲಿ ಕೂಡ ಪರ ಜಿಲ್ಲೆಗಳಲ್ಲಿ ಕೂಡ ಚೆಂಡೆ ವಾದನವನ್ನು ನೀಡುವಂತಹ ಕಲಾವಿದರು, ಪ್ರತಿಷ್ಠಿತ ಕಲಾವಿದರು, ಹೆಮ್ಮೆಯ ಕಲಾವಿದರು, ಬಹುಬೇಡಿಕೆಯ ಕಲಾವಿದರು. ನಾವು ಅಲ್ಲಿ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸನ್ನೆಲ್ಲ ನೋಡ್ತೀವಿ. ಚೆಂಡೆ ವಾದನದ ವಿಡಿಯೋ ಕ್ಲಿಪ್ಸ್ ಹರಿದಾಡ್ತಾ ಇರ್ತದೆ. ಅದರಲ್ಲಿ ನಮ್ಮ ಹುಡುಗಿ ಕೂಡ ಕಾಣ್ತಾಳೆ, ಅಂಜಲಿ ಕಾಣ್ತಾಳೆ. ಅವರ ಜೊತೆಗೆ ಈ ಪಂಚ ಉಟ್ಕೊಂಡ ಮಕ್ಕಳನ್ನು ಯುವಕರನ್ನು ನೋಡಿದ ಕೂಡಲೇ ಗೊತ್ತದು ಇದು ನಮ್ಮವರು ಅಂತ ಹೇಳಿಕೊಂಡು ಒಂದು ಬ್ರ್ಯಾಂಡ್ ಇದೆ ಅವರಿಗೆ. ಹಾಗಾಗಿ ನಮ್ಮ ನೆಲದ ಕಲಾವಿದರು, ಯುವ ಕಲಾವಿದರು ಬಹಳಷ್ಟು ಹೆಮ್ಮೆ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸ್ತಾ ಇರುವಂಥವರು ನಮ್ಮ ಪೂರ್ವ SDMC ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಕೃಷ್ಣ ಆಂಜರ. ತಮ್ಮ ಉದಾರ ಮನಸ್ಸಿಗೆ ಅಂದರೆ ಬಹಳಷ್ಟು ಇದೊಂದು ಕಲಾ ಮನೆತನ, ಆಂಜರ ಮನೆತನ ಅಂತ ಹೇಳಿದ್ರೆ ನಮಗೆ ಯಾವತ್ತಿಗೂ ಕೂಡ ಹೆಮ್ಮೆ. ಜ್ಯೋತಿರ್ವೈದ್ಯ ಆಯುರ್ವೇದದ ಜೊತೆಗೆ ಸಂಗೀತವನ್ನು ನಮ್ಮ ಊರಿನ ಜನತೆಗೆ ಹಂಚುವವರು. ಇದೊಂದು ಪ್ರೀತಿಯ ಕಾಯಕ. ನಾನೇ ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳಿಕೊಂಡು ಇಡೀ ತಂಡವನ್ನು ನಮಗೆ ಪರಿಚಯಿಸ್ತಾ ಇರುವಂಥದ್ದು ಬಹಳಷ್ಟು ಸಂಭ್ರಮ. ಮೊನ್ನೆ ಬೆಳಗಿನಿಂದ ನಮ್ಮ ಶತಮಾನದ ಸಂಭ್ರಮ ಆರಂಭವಾದ 24ರ ಬೆಳಗಿನಿಂದ ಇಂದಿನವರೆಗೆ ನಮ್ಮ ಜೊತೆಗೆ ಇದ್ರವರು. ಆದರೆ ಇವತ್ತು ವಿಶೇಷವಾಗಿ ವಿಶೇಷ ಪ್ರದರ್ಶನಕ್ಕಾಗಿ ವೇದಿಕೆಯನ್ನು ಇರಲಿಕ್ಕಿದ್ದಾರೆ. ಇದರ ಜೊತೆಗೆ ಬಹಳಷ್ಟು ಸಂಗೀತದ ಮ್ಯಾಜಿಕ್ಗಳು ನಮ್ಮ ವೇದಿಕೆಯಲ್ಲಿ ನಡೀತಾ ಇವೆ. ನಮ್ಮೂರಿನ ಜನತೆಗೆ ನಾಟಕವನ್ನು ನೋಡಿ ಗೊತ್ತಿದೆ, ಯಕ್ಷಗಾನ ನೋಡಿ ಗೊತ್ತಿದೆ. ಬಹುಶಃ ಈ ರೀತಿಯ ಕಲಾವಿದರನ್ನ ನಮ್ಮೂರಲ್ಲಿ ಮೊದಲ ಬಾರಿಗೆ ಆಯೋಜಿಸಿದ್ರೆ ಅದು ನಮ್ಮ ಶಾಲೆ ಶತ ಸಂಭ್ರಮದ ನೆನಪಿಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ನಾನು ಅದನ್ನೇ ಹೇಳ್ತಾ ಇರೋದು. ಈ ಕಲಾವಿದರನ್ನ ಬೇರೆ ಬೇರೆ ಊರಿಗೆ ಮೆರವಣಿಗೆಗಾಗಿ ಆಹ್ವಾನ ಮಾಡ್ತಾರೆ,
ಮದುವೆ ಫಂಕ್ಷನ್ಗೆ ಆಹ್ವಾನ ಮಾಡ್ತಾರೆ, ವಿಶೇಷವಾದ ಕಾರ್ಯಕ್ರಮ ಇದ್ರೆ ಆಹ್ವಾನ ಮಾಡ್ತಾರೆ ಹೊರತು ಅವರದ್ದೇ ಒಂದು ಕಾರ್ಯಕ್ರಮಕ್ಕಾಗಿ ವೇದಿಕೆ ನೀಡುವಂಥದ್ದು ಬಹಳ ವಿರಳವಾದಂತಹ ಒಂದು ಪ್ರಯತ್ನ. ಈ ಪ್ರಯತ್ನವನ್ನು ನಮ್ಮೂರಿಗೆ ಒದಗಿಸಿರುವಂತಹ ನಮ್ಮ ಹೆಮ್ಮೆಯ ವೈದ್ಯ ಡಾಕ್ಟರ್ ರಾಮಕೃಷ್ಣ ಭಟ್ ಆಂಜರ. ನೀವಲ್ಲಿ ಪಕ್ಕದಲ್ಲಿ ಒಂದಷ್ಟು ಔಷಧೀಯ ಸಸ್ಯಗಳನ್ನು ನೋಡ್ಬೋದು. ಇದು ಕೂಡ ನಮ್ಮ ಶಾಲೆಯ ಮೇಲಿನ ಪ್ರೀತಿಯಿಂದ ನಮಗೆ ಉಚಿತವಾಗಿ ನೀಡಿರುವಂತಹ ಸೇವೆ. ನಮ್ಮ ಮಕ್ಕಳು ಈ ಔಷಧೀಯ ಗಿಡಗಳ ಪರಿಚಯವನ್ನು ಜೊತೆಗೆ ಮಾಡಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ಸಂಗೀತ, ವೈದ್ಯ ವೃತ್ತಿ ಜೊತೆಗೆ ಸಮಾಜಕ್ಕೆ ಕೂಡ ತೆರೆದುಕೊಂಡಿರುವಂತಹ ಜ್ಯೋತಿರ್ವೈದ್ಯ ಸಂಗೀತ ಸಂಗಮದ ಪ್ರಾಯೋಜಕತ್ವದಲ್ಲಿ ಇದೀಗ ನಮ್ಮ ವೇದಿಕೆಯಲ್ಲಿ ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ಇದರ ಕೊಯ್ಲ ಶಾಖೆಯ ಯುವ ಕಲಾವಿದರು ಎಲ್ಲರನ್ನೂ ನಮ್ಮ ಗೋಳಿ ತೊಟ್ಟಿನ ನೆಲದ ಸರ್ವ ಮನಸ್ಸುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಕರತಾಡನದ ಮೂಲಕ ಸ್ವಾಗತಿಸೋಣ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೊನಾಲು ಶಾಲೆಯ STMC ಅಧ್ಯಕ್ಷರಾದಂತಹ KE ರಫೀಕ್ ಅವರು ಆಗಮಿಸಿದ್ದಾರೆ. ನಾವು ನಿಮ್ಮನ್ನು ಈ ನಾಡಿನ ಎಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಶಾಮಿಯಾನದವರು ದಯವಿಟ್ಟು MC ಪಾಯಿಂಟ್ ಹತ್ರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಸ್ಥಾಪಿಸಿದ ಹಿರಿಯ ಪ್ರಾಥಮಿಕ ಶಾಲೆ, ನಮ್ಮ ಹೆಮ್ಮೆಯ ಶಾಲೆ, ನಮ್ಮ ಮಕ್ಕಳು ಓದಿದ ಶಾಲೆ, ನಮ್ಮ ಮಕ್ಕಳು ನೀಡ್ತಾ ಇರುವಂತಹ ಕಾರ್ಯಕ್ರಮವನ್ನು ನೀವೆಲ್ಲ ಆಸ್ವಾದಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೀರಿ. ಎಲ್ಲರನ್ನೂ ಬಹಳ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಒಂದು ಶಾಲೆ ಅಂದರೆ ಅದು ಬರೇ ಒಂದು ಪುಸ್ತಕದ ವಿಷಯಗಳನ್ನು ಮಾತ್ರ ಹೇಳಿಕೊಡುವಂತಹ ಒಂದು ಕೇಂದ್ರ ಆಗಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ. ಅದಲ್ಲಿ ಎಲ್ಲ ರೀತಿಯ ಪಠ್ಯದೊಟ್ಟಿಗೆ ಪಠ್ಯೇತರವಾದಂತಹ ಎಲ್ಲ ವಿಷಯಗಳು ಸಮ್ಮಿಳಿತಗೊಂಡು ಜೀವನಕ್ಕೆ ಒಂದು ಪಾಠ ಆಗಬೇಕದು. ಆಗ ಮಾತ್ರ ಆ ಶಾಲೆಗೆ ಸರಿಯಾದ ಒಂದು ಅರ್ಥ ಬರ್ತದೆ, ಆ ಶಾಲೆ ಗಾಂಭೀರ್ಯತೆಯನ್ನು ಪಡ್ಕೊಳ್ತದೆ, ಶತ ಸಂಭ್ರಮ, ಶತ ಸಿರಿ, ಸತತ ಸಿರಿ ಆಗ್ತದೆ. ನಿಜವಾದ ಸಂಪತ್ತು ಅದು ಅಂತ. ಆ ಮಕ್ಕಳೇ ನಮ್ಮ ಸಂಪತ್ತು. ಆ ಮಕ್ಕಳು ನಾಳೆ ಬೇರೆ 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 ರೀತಿಯ ಕ್ಷೇತ್ರಗಳಿಗೆ ಹೋಗಬಹುದು. ಅದು ಎಲ್ಲದರಲ್ಲಿಯೂ ಅವರು ಮಿಂಚಬೇಕಿದ್ರೆ ಕಲೆ ಬೇಕು, ಕೃಷಿ ಬೇಕು, ಇಂಜಿನಿಯರ್ಸ್ ಬೇಕು, ಡಾಕ್ಟರ್ಸ್ ಬೇಕು ಅಲ್ವಾ? ಇಂತಹ ಒಂದು ಪ್ರಯತ್ನ ನಮ್ಮ ಶಾಲೆಯಲ್ಲಿ 100 ವರ್ಷದಿಂದೂ ಆಗಿದೆ, ಇಂದಿಗೂ ಆಗ್ತಾ ಇದೆ. ಬರೇ ಕಟ್ಟೋಣ ಕಟ್ಟಿದ್ದಲ್ಲ, ನಾವಿಲ್ಲಿ ಅಡಿಕೆ ತೋಟವನ್ನು ನೆಟ್ಟಿದ್ದೇವೆ, ಮಕ್ಕಳಿಗೆ ಅದಕ್ಕೆ ಬೇಕಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಔಷಧೀಯ ವನವನ್ನು ಮಾಡಿದ್ದೇವೆ. ಸಂಗೀತ ಕಲೆ ಇಲ್ಲಿ ಕೊಳಲು ತರಗತಿಗಳು ಆಗಿದೆ, ಸಂಗೀತ ತರಗತಿಗಳು ಆಗಿದೆ. ಅದರೊಟ್ಟಿಗೆ ಈಗ ಚೆಂಡೆ ತರಗತಿಯೂ ಇವರು ಮಾಡ್ತಾ ಇದ್ದಾರೆ. ಈಗ ನಮ್ಮ ಟೀಮಿನವರು ಶ್ರೀ ಚಾರ್ವಾಕ ಕಲಾ ಸಮಿತಿ ಅವರನ್ನು ಪ್ರೀತಿಪೂರ್ವಕವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ನಿಮ್ಮನ್ನೂ ಕೂಡ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದರಲ್ಲಿ ಏನು ಅಂದರೆ ಯಾರು ಕೂಡ ಮುಸುಡನ್ನು ಮುಖವನ್ನು ತೋರ ಮಾಡಿಕೊಂಡು ಕೂತ್ಕೊಳ್ಳಿಕ್ಕಿಲ್ಲ. ಬಿ ಹ್ಯಾಪಿ, ಸಂತೋಷವಾಗಿರಿ. ನಿಮಗೆ ಕುಣಿಬೇಕು ಅಂತಾದರೆ ಕುಣಿಯಿರಿ, ನಲಿಯಿರಿ, ಫ್ರೀಯಾಗಿರಿ, ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ. ಮಾತ್ರ ಒಂದು ಕಂಡೀಷನ್, ಮಹಿಳೆಯರ ಪಡೆ ಬೇರೆ ಇರಬೇಕು, ಪುರುಷರ ಪಡೆ ಬೇರೆ ಇರಬೇಕು. ಇದೊಂದು ಕಂಡೀಷನ್ ಇದೆ ನೀವು ಯಾವ ಕುಣಿತ ಮಾಡೋದಿದ್ರು. ಯಾಕಂದರೆ ಎಲ್ಲರೂ ಇದನ್ನು ಸರಿಯಾಗಿ ಆಸ್ವಾದಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾನು ಇದನ್ನು ಹೇಳಿದೆ. ಖಂಡಿತವಾಗಿ ಎಲ್ಲರೂ ಇದನ್ನು ಆನಂದಿಸ್ತೀರಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಚಾರ್ವಾಕ ಸುಮಾರು 15 ಮಂದಿ ಇದ್ದಾರೆ. ಇಲ್ಲಿ ಒಬ್ಬ ಸಣ್ಣ ಮಾಸ್ಟರ್ ಕೂಡ ಇದ್ದಾರೆ. ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಇಂದು ಸಂಗೀತ ವಾದ್ಯವಾಗಿ ತಂತಿ ವಾದ್ಯ ಅಂತ ಹೇಳೋದು ವಯಲಿನ್. ಇದರಲ್ಲಿ ನನ್ನ ದ್ವಿತೀಯ ಪುತ್ರಿ ಅಂಜಲಿ AR ಭಟ್, ಇವಳು 1ನೇಯಿಂದ 7ನೇವರೆಗೆ ಇದೇ ಗೋಳಿತೊಟ್ಟ ಶಾಲೆಯಲ್ಲಿ ಓದಿ ಈಗ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಆದರೆ ತಲೆ ಇರುವುದು ಇಂಜಿನಿಯರಿಂಗಿನ ಒಟ್ಟಿಗೆ ಇದರಲ್ಲಿ ವಯಲಿನ್ನಲ್ಲಿ. ಇದು ಯಾಕೆ ಬಂತು ಅಂದರೆ ಈ ಶಾಲೆಯ ಪ್ರೋತ್ಸಾಹ ಅದಕ್ಕೆ ಕಾರಣ. ಈ ಶಾಲೆ ಆ ಮಗುವನ್ನು ಆ ರೀತಿ ತಯಾರು ಮಾಡಿದ್ದದಕ್ಕೆ ಕಾರಣ. ಅದಕ್ಕೆ ಯಾರು ಕಾರಣ ಅಂದರೆ ಈ ಶಾಲೆಯ ಗೋಡೆ ಹಾಗೂ ಇಲ್ಲಿಯ ಗಿಡ ಮರಗಳು, ಇಲ್ಲಿದ್ದಂತಹ ಟೀಚರ್ಸ್ ಆಗಿರ್ಬೋದು ಅಥವಾ ಊರಿನ ಪೋಷಕರು ಇದಕ್ಕೆ ಕಾರಣ. ಅದರ ಕಾರಣ ಈ ಕ್ರೆಡಿಟ್ ಏನಾದ್ರು ಬರೋದಿದ್ರೆ ನಿಮಗೆಲ್ಲರಿಗೂ ಬಂತದ್ದು. ಇದು ನನ್ನ ಒಬ್ಬನ ಒಂದು ಇದಲ್ಲ, ನಮ್ಮ ಊರಿಗೆ ಸಿಗುವಂತಹ ಒಂದು ಹೆಮ್ಮೆ ಅಂತ ನಾನು ಹೇಳ್ತಾ, ಇದು ಇನ್ನೂ ಹೀಗೆ ಇಲ್ಲಿ ಕೂತಿರುವಂತಹ ಮಕ್ಕಳಲ್ಲಿ ಕೂಡ ಇಂತಹ ಪ್ರತಿಭೆಗಳು ಬೆಳಗಲಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಅನುಮತಿಯನ್ನು ಕೇಳ್ತಾ ಇದ್ದೇವೆ.
ಹರಿ ಓಂ.
ದೊಡ್ಡ ಚಪ್ಪಾಳೆ.
ಲಕ್ಷ್ಮಿ ಬರೀ ದುಡ್ಡಲ್ಲ, ವಿದ್ಯೆ ಕೂಡ ಲಕ್ಷ್ಮಿ. ದುಡ್ಡು ಮಾತ್ರ ಅಲ್ಲ, ವಿದ್ಯೆಯು ಲಕ್ಷ್ಮಿ, ವಿದ್ಯೆಯು ಲಕ್ಷ್ಮಿ, ಜ್ಞಾನವು ಲಕ್ಷ್ಮಿ, ಎಲ್ಲವೂ ಲಕ್ಷ್ಮಿ. ಯಾವುದಕ್ಕೆ ಒಳ್ಳೆಯದು ನಮ್ಮ ಜೀವನಕ್ಕೆ ಬೇಕಾದುಂಟು ಅದೆಲ್ಲವೂ ಲಕ್ಷ್ಮಿ. ಆ ಲಕ್ಷ್ಮಿ ನಮಗೆ ಬರಲಿ, ನಮ್ಮ ಶಾಲೆಗೆ ಬರಲಿ ಅಂತ ಹೇಳುವಂತಹ ಆರೈಕೆಯೊಂದಿಗೆ ನಿಮ್ಮೆಲ್ಲರ ಚಪ್ಪಾಳೆ ಹೊಡ್ತೀನಿ.
ಧನ್ಯವಾದ ಧನ್ಯವಾದ. 3 ದಿವಸದ ಕಾರ್ಯಕ್ರಮ ಇಲ್ಲಿ ನಡೆದರೂ ಕೂಡ ಎಲ್ಲರೂ ಒಂದು ಉತ್ಸಾಹಭರಿತರಾಗಿ ಈಗ ಈ ಒಂದು ಕಾರ್ಯಕ್ರಮವನ್ನು ಆನಂದಿಸ್ತಾ ಇದ್ದೀವಿ. ಇಂತಹ ಶಕ್ತಿ ಭಾಗವನ್ನು ನಮಗೆ ನಿರಂತರವಾಗಿ ಕೊಡಿ. 3 ದಿವಸವನ್ನು 3 ದಿವಸ ಮಾಡಿದರೂ ಕೂಡ ನಮ್ಮ ಉತ್ಸಾಹ ಹೀಗೆ ಇದೆ. ಒಳ್ಳೆಯ ಆರೋಗ್ಯ, ವಿದ್ಯೆ, ಬುದ್ಧಿ ಎಲ್ಲವೂ ನಮಗೆಲ್ಲರಿಗೂ ಲಭಿಸ್ತು ಅಂತ ಹೇಳ್ತಾ ಡಾಕ್ಟರ್ ರಾಮಕೃಷ್ಣ ಕಾಂಜಾರಿಯವರ ಹುಡುಗುತ್ತವರೇ ತಾಯಿತ ಚಪಾಲೆ. ಡಾಕ್ಟರ್ ಆ ಉತ್ಸಾಹ ನಮ್ಮನ್ನೆಲ್ಲ ಒಂದು 18 ವರ್ಷದ ಒಂದು ಯುವಕರ ಉತ್ಸಾಹಕ್ಕೆ ಬರಬೇಕು. ಅಲ್ಲಿ ವಯಲಿನ್ ಮಾಡುತ್ತಾ ಇರುವಂಥವರು ಅದರಲ್ಲಿ ನಮ್ಮ ಇಲ್ಲಿ ಹುಡುಗಿನ ವಿದ್ಯಾರ್ಥಿ ಇದ್ದಾರೆ, ಡಾಕ್ಟರ್ ಮಗಳು. ಧನ್ಯವಾದಗಳು ಮೇಡಮ್, ನಿಮಗೆ ಒಂದು ಒಳ್ಳೆಯ ಆನಂದವನ್ನು ನೀಡಿ ನಮಗೆ ಏನು ಇನ್ನೂ ಒಂದುಂಟಾ ಓಕೆ ಎಷ್ಟು ಸರ್? ಓಕೆ, ಥ್ಯಾಂಕ್ ಯು.
ವಿಷಯ ಅಲ್ಲ. ಇದಕ್ಕೆ ಯಾವುದೇ ಜಾತಿ ಧರ್ಮ ಭೇದಗಳಿಲ್ಲ. ಇದು ಭಾವ ತುಂಬಿದಂತಹ ಒಂದು ಸಾಗರ. ಯಾಕಂದ್ರೆ ಸಂಗೀತ ಇನ್ಸ್ಟ್ರೂಮೆಂಟ್ ಮ್ಯೂಸಿಕ್ ಮಾಡೋದಂತೂ ಅದಕ್ಕೆ ಅನ್ಲಿಮಿಟೆಡ್ ಒಂದು ಓಷನ್ ಇದ್ದಾಗೆ ಇರ್ತದೆ. ಅಂದ್ರೆ ಅದು ಖಂಡಿತವಾಗಿ ಕೂಡ ಯಾರು ಕೂಡ ಆಸ್ವಾದಿಸಬಹುದು, ಯಾರು ಕೂಡ ಕಲಿಬಹುದು, ಯಾರು ಕೂಡ ಅದನ್ನು ಎಂಜಾಯ್ ಮಾಡಬಹುದು. ಇಂತಹ ಒಂದು ಅವಕಾಶವನ್ನು ನಮಗೆ ನೀವು ಕೊಟ್ಟಿದ್ದೀರಿ. ನಾವು ಈ ಶಾಲೆಯ ಮಕ್ಕಳು, ನಮ್ಮ ಮಕ್ಕಳೊಟ್ಟಿಗೆ ನಿಮ್ಮ ಮಕ್ಕಳು ಕೂಡ ಸೇರಿಕೊಂಡು ನಿಮ್ಮ ಬೆಳೆಯುವಂತಾಗಿ ಈ ಶಾಲೆ ಇನ್ನು ಮೂಲಕಾರ ಬೆಳಗಲಿ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟಂತಹ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ SDMC ಹಾಗೂ ನೋಡಿಕೊಟ್ಟು ಪರಿಸರದ ಎಲ್ಲ ವಿದ್ಯಾಭಿಮಾನಿಗಳಿಗೂ ಹಾಗೂ ಎಲ್ಲ ಊರ ಪರವರ ಬಂಧುಗಳಿಗೂ ಅನಂತ ವಂದನೆಗಳು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಮುಂದಿನ ನಾಟಕ ನಡೆಯುತ್ತಿದೆ. ಧನ್ಯವಾದಗಳು ಸರ್. ಖಂಡಿತವಾಗಿ ನಮ್ಮೆಲ್ಲ ಒಂದು ಅತ್ಯುತ್ತಮವಾದ ಆಯೋಗಕ್ಕೆ ತರಬೇತಿ ಖಂಡಿತವಾಗಿ ನಾವು ನಿಮಗೆ ದೊಡ್ಡದಂತ ಉಡುಗೊರೆಗಳನ್ನು ಕೊಡಲಿಕ್ಕೆ ಸಾಧ್ಯವಾಗದಿದ್ದರೂ ಸರ್ ನಾವೊಂದು ಸಣ್ಣ ನೆನಪಿನ ಕಾಣಿಕೆಯನ್ನು ನೀಡಿದ್ದೇವೆ. ನಿಮಗೆ ನಮ್ಮ ವೆಂಕಟಪ್ಪ ಸರ್ ಅವರು ನೀಡಿದ್ದಾರೆ. ನಮ್ಮ ಆ ನೆನಪಿನ ಕಾಣಿಕೆಗೆ ನಾವೆಲ್ಲ ಕೊಡುವ ಪ್ರೀತಿ, ನಮ್ಮನ್ನೆಲ್ಲ ಈ ಒಂದು ಮಾಯಾಲೋಕಕ್ಕೆ ಕರೆದಿದ್ದಂತಹ ಶ್ರೀ ಕಪಿಲೇಶ್ವರ ಕಲಾತಂಡ ಚಾಲಕ ಮಾಧ್ಯಮ ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತೊಂದು ಸರ್ ಎಲ್ಲ ದಯವಿಟ್ಟು ಗಮನಿಸಬೇಕು. ದಯವಿಟ್ಟು ಎಲ್ಲ ಒಂದೊಂದು ನಿಮಿಷ ನಮಗೆ ಸುಮಾರು ಜನ ನಮಗೆ ದಾನವಾಗಿ ಹಲವಾರು ಸಹಾಯಗಳನ್ನು ಮಾಡಿದ್ದಾರೆ. ಅಂತಹ ಸಹಾಯ ಮಾಡಿದ ಎಲ್ಲ ಮಹನೀಯರನ್ನು ನಾವು ಗೌರವಿಸಲಿದ್ದೇವೆ. ನಮಗೆ 100 ರೂಪಾಯಿ ಕೊಟ್ಟವರಿರ್ಬೋದು, 5 ಲಕ್ಷ ಕೊಟ್ಟವರಿರ್ಬೋದು, 10 ಲಕ್ಷ ಕೊಟ್ಟವರಿರ್ಬೋದು, 1 ರೂಪಾಯಿ ಕೊಟ್ಟವರಿರ್ಬೋದು. ಅದು ಎಲ್ಲರೂ ಭಗವಂತನಲ್ಲಿ ಯಾವುದು ಸ್ವೀಕಾರ ಆಗ್ತದೆ. 1 ಲಕ್ಷ ಕೊಟ್ಟವನಲ್ಲ, 5 ಲಕ್ಷ ಕೊಟ್ಟವನಲ್ಲ ಎಂಬುದು ನಮಗೆ ಅರಿವಿರುವುದಿಲ್ಲ. ಭಗವಂತನು ಎಲ್ಲರ ದಾನಗಳನ್ನು ಸ್ವೀಕಾರ ಮಾಡಿ ಎಂಬ ಆರೈಕೆಯೊಂದಿಗೆ ನಾನು 5,000ಕ್ಕಿಂತ ಮೇಲ್ಪಟ್ಟು ನಮಗೆ ಕೊಡುಗೆ ನೀಡಿದಂತಹ ಎಲ್ಲ ಮಹನೀಯರನ್ನು ನಾವು ಗೌರವಿಸಲಿದ್ದೇವೆ. ಅವರು ದಯವಿಟ್ಟು ಅವರು ಯಾರಾದರೂ ಇದ್ದರೆಲ್ಲ ವೇದಿಕೆಯ ಹತ್ರ ಬರಬೇಕು. ನಮ್ಮ ನಾಡಿನ ಕಲೆಗೆ ಹಾಗಾಗಿ ಪ್ರೀತಿಯಿಂದ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು. ಹೌದು, ಶಾಲೆಯು ಶತಮಾನದ ಹಾದಿಯ ನಡುವೆ ಬಹಳ ದೂರ 100 ವರ್ಷಗಳವರೆಗೆ ಸಾಗಿ ಬಂದಿದೆ. ಈ ನಡುವೆ ಇನ್ನಷ್ಟು ಈ ಶಾಲೆಗೆ ದುಡಿದ ಮಹನೀಯರನ್ನು ನಾವು ಈ ವೇದಿಕೆಯಲ್ಲಿ ಸ್ಮರಿಸಲಿಕ್ಕೆ ಇದ್ದೇವೆ. ಈಗಾಗಲೇ ವೇದಿಕೆಗೆ ಅದರದ್ದೇ ಆದ ಒಂದು ಘನತೆ ಬಂದಿದೆ. ಅಷ್ಟು ಪಾವನಗೊಂಡಿದೆ ನಮ್ಮ ನೆಲ, ನಮ್ಮ ವೇದಿಕೆ. ಈ ನೆಲದಲ್ಲಿ ನಮ್ಮ ಶಾಲಾ SDMC ಸಮಿತಿಯ ಮಾಜಿ ಅಧ್ಯಕ್ಷರುಗಳಾದ ಶ್ರೀ ಕೊರಗಪ್ಪಗೌಡ ಕಲ್ಲಡ್ಕ, ಶ್ರೀಮತಿ ಶೇಷವೇಣಿ ಹಾಗೂ ಡಾಕ್ಟರ್ ರಾಮಕೃಷ್ಣ ಭಟ್ ಆಂಜರ ಇವರು ವೇದಿಕೆಗೆ ಆಗಮಿಸಬೇಕು. ಬೆಳಿಗ್ಗೆನೇ ಈ ಗೌರವ ಸನ್ಮಾನ ನೀಡುವ ಕಾರ್ಯಕ್ರಮವು ನಾವು ಆರಂಭಿಸಿದ್ದೆವು. ಇದೀಗ ಮತ್ತೆ ಅದು ಮುಂದುವರಿತಿದೆ. ಸಾಂದರ್ಭಿಕವಾಗಿ ಜೊತೆಯಾಗ್ತಾ ಇದ್ದಾರೆ ನಮ್ಮ ನೆಲದ ಈ ಊರಿನ ಪೂರ್ವ ವಿದ್ಯಾರ್ಥಿಗಳು ಕೂಡ ಹೌದು. ಹಾಗಾಗಿ ದಯವಿಟ್ಟು ಶ್ರೀ ಕೊರಗಪ್ಪಗೌಡ ಕಲ್ಲಡ್ಕ, ಡಾಕ್ಟರ್ ರಾಮಕೃಷ್ಣ ಭಟ್ ಆಂಜರ, ಶ್ರೀಮತಿ ಶೇಷವೇಣಿ ಇವರು ವೇದಿಕೆಗೆ ಆಗಮಿಸಿ SDMC ಮಾಜಿ ಅಧ್ಯಕ್ಷರ ನೆಲೆಯಲ್ಲಿ ನಮ್ಮ ಶಾಲೆ ಕೊಡಮಾಡುವ ಶತಮಾನೋತ್ಸವ ಸಮಿತಿಯ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ತಂದಿದೆ ಹೊಸ ಹುರುಪು
ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ಶತಮಾನದ ಸಂಭ್ರಮದ ನೆನಪುಗಳನ್ನ ಅನುಪಮವಾಗಿಸುವ ಹೊತ್ತು ಸೇರಿರುವ ಸಾವಿರಾರು ಸಂಖ್ಯೆಯ ಜನತೆಯ ಮುಂದೆ ನಮ್ಮ SDMCಯ ಅಧ್ಯಕ್ಷರಾಗಿದ್ದಂತಹವರು ಇವರು 3 ಜನ ಅಲ್ಲ, ಇನ್ನು ಉಳಿದವರಿಗೂ ಕೂಡ ನಾವು ಆಗ ಬೆಳಗ್ಗೆ ಸನ್ಮಾನವನ್ನ ಮಾಡಿದ್ದೇವೆ. ಇದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಶಾಲೆ ಸಾಗಿ ಬಂದ ಹಾದಿಯಲ್ಲಿ ಇವರೆಲ್ಲರ ಬೆವರ ಹನಿಯ ಶ್ರಮವಿದೆ. ನಿಮ್ಮ ಶ್ರಮವನ್ನು ನಾವು ಗೌರವಿಸ್ತಾ ಇದ್ದೇವೆ. ಅಂತೆಯೇ ಶ್ರೀಮತಿ ಶೇಷವೇಣಿಯವರು ಆಶಾ ಕಾರ್ಯಕರ್ತೆಯಾಗಿಯೂ ಕೂಡ ನಮ್ಮ ಈ ಊರಿನ ಎಲ್ಲರ ಆರೋಗ್ಯದ ಕಾಳಜಿಯನ್ನ ಮನೆ ಮನೆಗೆ ತಲುಪಿ ಆ ಕಾಳಜಿಯನ್ನು ತೋರಿಸಿದವರು. ಶಾಲೆಯ ಹಿಂದೆ ಕೂಡ ದುಡಿದವರು. ನಿಮ್ಮ ಮೂವರನ್ನು ಕೂಡ ಗೌರವಿಸಲು ನಮ್ಮ ಶತಮಾನೋತ್ಸವ ಸಮಿತಿ ಅತ್ಯಂತ ಹೆಮ್ಮೆ ಪಡ್ತಾ ಇದೆ. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು ಅಕ್ಷರದಂಗಳವು. ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು. ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಆತ್ಮೀಯರೇ, ನೀವೀಗ ಕೇಳ್ತಾ ಇರುವಂತಹ ಹಾಡಿಗೆ ರಾಗವನ್ನು ಸಂಯೋಜಿಸಿ ಹಾಡಿದವರು ಸಮರ್ಥನ್ ಎಸ್ ರಾವ್ ಬೆಳ್ತಂಗಡಿಯವರು. ಅತ್ಯಂತ ಸುಂದರವಾಗಿ 3 ದಿನ ಕೂಡ ಈ ಹಾಡಿನ ದನಿಯನ್ನು ನಾವು ಆಲಿಸಿದ್ದೇವೆ. ನಾನಿದು ನನಗೆ ಒಂದು ನೆನಪಿನ ಕ್ಷಣ. ಯಾಕೆ ಅಂತ ಹೇಳಿದ್ರೆ ಈ ಸಾಲುಗಳನ್ನು ಬರ್ದದ್ದು ನಾನು. ಈ ಏನು ಪ್ರೀತಿ ಇದ್ರೂ ಕೂಡ ಅದು ನನ್ನ ಶಾಲೆಗೆ ಸಲ್ಲಿ ಅಂತ ಆಶಯದೊಂದಿಗೆ ಮತ್ತೆ ಮತ್ತೆ ಕೇಳಲಿಕ್ಕೆ ಈ ಸಾಲನ್ನು ಖುಷಿ ಆಗ್ತದೆ. ಮಂದಿರ ಮಸೀದಿ ದೈವಸ್ಥಾನವು ಎಲ್ಲವೂ ಆಗಿರುವ ನಮ್ಮೂರಿನ ಒಂದೇ ಒಂದು ತಾಣ ಅಂತ ಇದ್ರೆ ಅದು ನಮ್ಮ ಹೆಮ್ಮೆಯ ನಮ್ಮ ಗೋಳಿ ತೊಟ್ಟು ಶಾಲೆ ಅಂತ ಹೇಳಲಿಕ್ಕೆ ಸಂತಸ ಪಡ್ತಾ ಮುಂದೆ. ಆದರೆ ಇದನ್ನು ಬರೆದವ್ರು ಯಾರಂತ ಅವ್ರು ಹೇಳಲಿಲ್ಲ. ಇದನ್ನು ಯಾವಾಗ ಹೇಳಿದ್ದು? ಇಲ್ಲ ನನಗೆ ಕಂಪ್ಲೇಂಟ್ ಸಹ ಬಂತು ಅವ್ರದ್ದು. ಇದನ್ನು ಬರೆದವರು ಯಾರಂತ ಹೇಳಲಿಲ್ಲ. ಇದನ್ನು ಬರೆದವರು ನಮ್ಮ ನಾಡಿನ ನಮ್ಮ ಮಗಳು ತೇಜಸ್ವಿನಿ ಅಂಬೇಕಲ್ ಅವರು ಇದನ್ನು ತಯಾರು ಮಾಡಿದವರು. ದೊಡ್ಡ ಚಪ್ಪಲೆಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅಕ್ಷರದಂಗಳವು ಅಕ್ಷರದಂಗಳವು. ನಮ್ಮ ಈ ವೇದಿಕೆಯಲ್ಲಿ ಇನ್ನೊಬ್ಬರ ನಾವು ವಿಶೇಷವಾಗಿ ಗುರುತಿಸಲಿಕ್ಕಿದ್ದೇವೆ. ಈಗಾಗಲೇ ನಾವು ನಮ್ಮ ಶಾಲೆಗೆ ದೇಣಿಗೆಯನ್ನು ಕೊಟ್ಟಂತಹ ಎಲ್ಲ ಮಹನೀಯರನ್ನ ವೇದಿಕೆಗೆ
ಆಹ್ವಾನಿಸ್ತಾ ಇದ್ದೇವೆ, ದಯವಿಟ್ಟು ಬರಬೇಕು. ಈ ನಡುವೆ ಭೂಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ಶ್ರೀ ಕರುಣಾಕರ್ ಇವರು ಕೂಡ ದೇಣಿಗೆಯನ್ನು ನೀಡುವ ಮೂಲಕ ನಮ್ಮ ಅಕ್ಷರ ದೇಗುಲ ಇಷ್ಟೊಂದು ಸುಂದರವಾಗಿ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಶ್ರೀ ಕರುಣಾಕರ್ ಇವರು ಎಲ್ಲಿದ್ರೂ ಕೂಡ ವೇದಿಕೆಗೆ ಬಂದು ನಮ್ಮ ಶತಮಾನೋತ್ಸವ ಸಮಿತಿಯ ಪರವಾಗಿ ಕೊಡಮಾಡುವ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಅತ್ಯಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. 5,000ಕ್ಕಿಂತ ಮೇಲ್ಪಟ್ಟು ದೇಣಿಗೆಯನ್ನು ಕೊಟ್ಟಿರುವಂತಹ ಎಲ್ಲರೂ ಕೂಡ ನಮ್ಮನ್ನು ದಯವಿಟ್ಟು ಯಾವುದೇ ಒಂದು ಹಿಂಜರಿಕೆ ಅಥವಾ ಸಂಕುಚಿತ ಮನೋಭಾವ ಖಂಡಿತ ಬೇಡ. ನನ್ನ ಶಾಲೆಗೆ ನಾನು ಕೊಡುಗೆ ಕೊಟ್ಟಿದ್ದೇನೆ ಅಂತ ಹೇಳುವುದೇ ನನಗೊಂದು ಹೆಮ್ಮೆ. ಹಾಗಾಗಿ ಯಾರೆಲ್ಲ ಕೂಡ ಈ ಆರ್ಥಿಕ ಸಹಾಯಕ್ಕೆ ನಮ್ಮ ಜೊತೆಯಾಗಿದ್ದೀರಿ, ದಯವಿಟ್ಟು ವೇದಿಕೆಯ ಬಳಿ ಬರಬೇಕು. ಶ್ರೀ ಕರುಣಾಕರ್ ಅವರು ದಯವಿಟ್ಟು ನಾವು 5,000 ರೂಪಾಯಿಗಿಂತ ಮೇಲೆ ಕೊಟ್ಟವರಿಗೆ ಮಾತ್ರ ಸನ್ಮಾನ ಮಾಡ್ತೇವೆ ಅಂತ ತಪ್ಪು ಗ್ರಹಿಕೆ ನೀವು ಖಂಡಿತ ಮಾಡಬಾರ್ದು. ನೀವು ಯಾರೇ ಅಣ್ಣಂದಿರು ನಮಗೆ 10 ರೂಪಾಯಿ ಕೊಟ್ಟಿದ್ದರು ಅದು ಬಹಳ ದೊಡ್ಡ ಮೊತ್ತ. ಆದರೆ ನಿಮ್ಮನ್ನು 10 ರೂಪಾಯಿ ಕೊಟ್ಟವರನ್ನು ಗೌರವಿಸಬೇಕೆಂಬ ಒಂದು ಸಂಕಲ್ಪ ನಮಗಿದೆ. ಆದರೆ ಅಷ್ಟು ಸಮಯವನ್ನು ನಮಗೆ ನೀಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನೀವೆಲ್ಲ ಕೊಟ್ಟ ಸಹಾಯಗಳು ಈ ನಾಡಿನ ಜನರ ಮನಸ್ಸಲ್ಲಿ ನಿಮಗೆ ಸನ್ಮಾನ ಮಾಡದಿದ್ದರೂ ಅದು ಅಚ್ಚಳಿಯದೆ ಉಳಿಯುತ್ತದೆ. ಅಕ್ಷರದಂಗಳದ ಹೆಮ್ಮೆಯ ವೇದಿಕೆಯಲ್ಲಿ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಅಲ್ಲದೆ ಶಾಲೆ ಎನ್ನುವ ಪ್ರೀತಿಯಿಂದ ದುಡಿದದ್ದು ನಮ್ಮ SDMC ಬಳಗ. ಇದೀಗ ನಿಮ್ಮೆಲ್ಲರ ಮನರಂಜನೆಗಾಗಿ ನಮ್ಮ SDMC ಬಳಗದ ಹೆಣ್ಮಕ್ಕಳಿಂದ ಒಂದು ಮನರಂಜನಾ ಕಾರ್ಯಕ್ರಮ. ಗ್ರಾಮದ ರಕ್ಷಣೆ ಮಾಡುವ ತಾಣ, ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು, ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಈಗಾಗಲೇ ನೆಲದ ಅಭಿಮಾನಕ್ಕೆ ಸಾಕ್ಷಿಯಾಗಿದೆ. ಹಾಡಿನ ಸಾಲಲ್ಲಿ ಹೇಳುವಂತೆ ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು. ಶತಮಾನದ ಸಂಭ್ರಮ ನೆನಪಿದು ಅನುಪಮ, ನವ ಪುಳಕದ ನವ ಭಾವವು. ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು, ಅಕ್ಷರದಂಗಳವು. ಮಂದಿರ ಮಸೀದಿ ದೈವಸ್ಥಾನ, ಗ್ರಾಮದ ರಕ್ಷಣೆ ಮಾಡುವ ತಾಣ. ಮಂದಿರ ಮಸೀದಿ ದೈವಸ್ಥಾನ, ತದರೆ ದನಿ ಧಿಂ ತದರೆ ದನಿ ಧಿಂ ತನದರೆ ನಾ ಧಿಂ ತದರೆ ದನಿ ಧಿಂ ತದರೆ ದನಿ ಧಿಂ ತನದರೆ ನಾ. ಓ ದನಿ ದಿರ್ ದಿರ್ ತಾನಿ ತನದರೆ ನಾ, ಓ ದನಿ ದಿರ್ ದಿರ್ ತಾನಿ ತನದರೆ ನಾ. ಧಿಂ ತದರೆ ದನಿ ಧಿಂ ತದರೆ ದನಿ
ఊజి మోనే తోజొందుండు ఆజి కన్ను తూవందుండు లెత్తన ఈయన లెత్తిని ఇచ్చిండ లెప్పులగే బచ్చిర తిన్నెర పోడు సున్న కొర్పన పన్లగా పొర్లు పొర్లు ఈ ತುಳುನಾಡು ಅಸಾರ ಎಸಳದ ತಾಮರ ನಮ್ಮ ಭಾಷೆ ಪೊರ್ಲು 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 ಈ ತುಳುನಾಡು ಅರಸಾರ ಎಸಳದ ತಾಮರ ನಮ್ಮ ಭಾಷೆ ಕೆದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡರ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರ ನಮ್ಮ ಭಾಷೆ. ವಾವ್, ಸೂಪರ್. ನಮ್ಮ ಹೆಣ್ಮಕ್ಳು ಕೆಲಸಕ್ಕೂ ಸೈ, ಕಲೆಯನ್ನು ಪ್ರದರ್ಶಿಸು ಸೈ. ಬೆಳಿಗ್ಗೆ ನಾನು ಆಗ್ಲೇ ಹೇಳಿದ 6 ಗಂಟೆಗೆ ಬಂದು ಹಿಡಿಸೂಡಿ ಹಿಡಿದ ಈ ಹೆಣ್ಣು ಮಕ್ಕಳು SMCಯ ತಂಡ ಇಡೀ ನಮ್ಮ ವರಾಂಡವನ್ನು ಸ್ವಚ್ಛಗೊಳಿಸಿ ಈ ನೆಲದಲ್ಲಿ ಸಂಭ್ರಮಿಸಬೇಕಿದ್ರೆ ನಾವೆಲ್ಲರೂ ಮತ್ತೊಮ್ಮೆ ಅವರಿಗೆ ಕೈ ಚಪ್ಪಾಳೆಯ ಮೂಲಕ ಗೌರವಿಸುತ್ತಾ ಮುಂದಕ್ಕೆ ಶ್ರೀ ಯಶೋಧರ ಆಚಾರ್ಯವರು ನಮ್ಮ ಶಾಲೆಗೆ ಅತ್ಯಂತ ಪ್ರೀತಿಯಿಂದ ಒಂದು ಡ್ರಮ್ಮನ್ನು ಕೊಡುಗೆಯಾಗಿ ನೀಡಿದ್ದಾರೆ. ನಮ್ಮ ಶಾಲೆಯ SMC ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ವೇದಿಕೆಗೆ ತೆರಳಿ ಈ ಕೊಡುಗೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶತಮಾನದ ಇದೆ ಮಧ್ಯ ಮಧ್ಯದಲ್ಲಿ, ದಯವಿಟ್ಟು ಬನ್ನಿ. ಬೆರಗಿನ ಬೆಳಕು ಶತಮಾನದ ಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಯಶೋಧರ ಆಚಾರ್ಯವರು ನಮ್ಮ ಶಾಲೆಗೆ ಒಂದು ಡ್ರಮ್ ಅನ್ನ ಕೊಡುಗೆಯಾಗಿ ನೀಡಿದ್ದು ಬಹಳ ದೊಡ್ಡ ಮನಸ್ಸು. ಇದರಲ್ಲಿ ನೀರು ತುಂಬಿದ್ರೆ ಅದು ನಮ್ಮ ಮಕ್ಕಳ ದಾಹವನ್ನು ತಣಿಸ್ತದೆ. ಈ ಪ್ರೀತಿಯ ಕೊಡುಗೆಗಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲಾ ನಾಯಕ ರಾಫಿಹ್ ಹಾಗೂ ಕಳೆದ ವರ್ಷದ ಶಾಲಾ ನಾಯಕಿ ಶರಣ್ಯ, ಈ ಇಬ್ಬರು ಮಕ್ಕಳನ್ನ ನಾವು ವಿಶೇಷವಾಗಿ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ಒಂದು ಶಾಲೆಯ ನಾಯಕ ಅಥವಾ ನಾಯಕಿ ಅನ್ನೋ ಜವಾಬ್ದಾರಿ ಖಂಡಿತ ಸಣ್ಣದಲ್ಲ. ಎಲ್ಲ ಶಿಕ್ಷಕರಿರ್ಬೋದು, ಏನಾದರೂ ಅದರ ಲೀಡರಲ್ಲಿ ಕೇಳಿ, ನಾಯಕರಲ್ಲಿ ಕೇಳಿ, ಅವರನ್ನು ಕರೀರಿ ಇವರನ್ನು ಕರೀರಿ ಅಂತ ಎಲ್ಲ ಜವಾಬ್ದಾರಿಗಳನ್ನು ಅವರ ಮೇಲೆ ನಾವು ಹೊರಿಸುವಂಥದ್ದು. ಈ ವರ್ಷದ ಹುಡುಗ, ನಮ್ಮ ಹುಡುಗ ಮೊಹಮ್ಮದ್ ರಾಫಿಹ್ ಹಾಗೂ ಕಳೆದ ವರ್ಷದ ಶಾಲಾ ನಾಯಕಿ ಶರಣ್ಯ ಇಡೀ ವರ್ಷ ಪೂರ್ತಿ ನಮ್ಮ ಶಿಕ್ಷಕರ ಜೊತೆಗೆ ಎಲ್ಲ ಕೆಲಸಗಳಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಶಿಕ್ಷಕರಿಗಿಂತ ಕೊನೆಗೆ ತೆರಳಿದು ಈ ಮಕ್ಕಳು. ಇವರಿಗೆ ಶಾಲಾ ಮುಖ್ಯ ಗುರುಗಳು ಹಾಗೂ SMC ಅಧ್ಯಕ್ಷರು ಶ್ರೀ ಗೋಪಾಲಗೌಡ ಕುತ್ಕೋಳಿ ಇವರು ಸ್ಮರಣಿಕೆ ಹಾಗೂ ಶಾಲನ್ನು ನೀಡಿ ಗೌರವಿಸಬೇಕು. ಬಹುಶಃ ಈ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸುವಂತಹ ಅತ್ಯಂತ ಪುಟ್ಟ ಮಕ್ಕಳಿವರು. ಇವರ ಶ್ರಮಕ್ಕೆ ಕೂಡ ನಾವು ಬೆಲೆ ಕೊಡ್ತಿದ್ದೇವೆ ಅಂತ ಹೇಳಿದ್ರೆ ಈ ನೆಲ ಮತ್ತೊಮ್ಮೆ ಇಂತಹ ಸಂಸ್ಕಾರಕ್ಕೆ ಸಾಕ್ಷಿಯಾಗಿದೆ. ದಯವಿಟ್ಟು ಅಲ್ಲಿರುವ ವೀಕ್ಷಕರಲ್ಲಿ ಒಂದು ವಿನಂತಿ, ವೇದಿಕೆ ಸಭಾಂಗಣದ ಮಧ್ಯದಲ್ಲಿ ಕುರ್ಚಿಗಳಿವೆ, ಅದನ್ನೆಲ್ಲವನ್ನು ಫಿಲ್ ಮಾಡಿ. 5,000ಕ್ಕಿಂತ ಮೇಲ್ಪಟ್ಟು ದೇಣಿಗೆ ನೀಡಿದಂತಹ ಇನ್ನೊಬ್ಬ ಮಹನೀಯರು ಕೆ ಶ್ರೀನಪ್ಪಗೌಡ ಕೆಂಪಕೋಡಿ ಮತ್ತು ಮಕ್ಕಳು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ನೀವು ವೇದಿಕೆಗೆ ಬರಬೇಕು. ಶತಮಾನೋತ್ಸವ ಸಮಿತಿಯ ಪರವಾಗಿ ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಕೆ ಶೀನಪ್ಪಗೌಡ ಕೆಂಪಗೋಡಿ ಮತ್ತು ಮಕ್ಕಳು ಆದಷ್ಟು ಬೇಗ ವೇದಿಕೆ ಬಂದು ನಮ್ಮ ಶತಮಾನೋತ್ಸವ ಸಮಿತಿ ಕೊಡಮಾಡುವಂತಹ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶತಮಾನೋತ್ಸವ ಸಮಿತಿಯ ಕಾರ್ಯಕಾರಿ ಸಮಿತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ಶಿವರಾಮ್ ಮಲಕ್ಕಿ ಮತ್ತು ಅವರ ಫ್ಯಾಮಿಲಿ ನಮ್ಮ ಜೊತೆಗೆ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ದೇಣಿಗೆಯನ್ನು ನಮ್ಮೊಂದಿಗೆ ಕೊಟ್ಟು ಸಹಕರಿಸಿದೆ. ಅವರನ್ನು ಕೂಡ ಒಂದು ಗುರುತಿಸುವಂಥ ಕಾರ್ಯಕ್ರಮ. ಸರ್, ತಾವುಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಪೂವಪ್ಪ ಕರ್ಕೇರ ನಮ್ಮೊಂದಿಗೆ ಕಳೆದ ಹಲವಾರು ದಿನಗಳಿಂದ ಸಹಕರಿಸುತ್ತಿರುವಂತಹ ಹಾಗೆ ಈ ಒಂದು ಶಾಲಾ ಶತಮಾನೋತ್ಸವ ಸಮಾರಂಭಕ್ಕೆ ವಿಶೇಷವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವಂತಹ ಶ್ರೀ ಪೂವಪ್ಪ ಕರ್ಕೇರ ಸರ್ ತಮ್ಮನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಶಾಲಾ ಶತಮಾನೋತ್ಸವ ಸಮಿತಿಯ ವತಿಯಿಂದ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಸೈಂಟ್ ಸ್ಟೀಫನ್ಸ್ ಚರ್ಚ್ ನೆಲ್ಯಾಡಿ ಈ ಒಂದು ಚರ್ಚ್ ವತಿಯಿಂದ ಒಂದು ವಿಶೇಷವಾದಂಥ ದೇಣಿಗೆಯನ್ನು ನಮ್ಮ ಸಮಿತಿಗೆ ನೀಡಿದ್ದಾರೆ. ಈ ಒಂದು ಗೌರವ ಸ್ಮರಣಿಕೆಯನ್ನು ಆ ಚರ್ಚಿನ ಪರವಾಗಿ ನಮ್ಮ ಶಾಲಾ SGMCಯ ಸದಸ್ಯರೂ ಆಗಿರುವಂಥ ಶ್ರೀಯುತ ಜೋಸೆಫ್ ಸರ್ ಆ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಿ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇನ್ನು ಯಾರಾದರೂ ಶ್ರೀಧರಗೌಡ ತಿರ್ಲೆ ಸರ್, ತಾವು ವೇದಿಕೆ ಬಂದು ನಮ್ಮ ಒಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇನ್ನು ಯಾರಾದರೂ 5,000 ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ನೀಡಿ ಸಹಕರಿಸಿದ್ದಲ್ಲಿ ನಮಗೆ ನೀವು ಬಂದಿದ್ದೀರಿ ಎಂಬುದನ್ನು ನಮಗೆ ಗೊತ್ತಾಗುವುದಿಲ್ಲ. ದಯವಿಟ್ಟು ನೀವು ಮುಂದೆ ಬಂದರೆ ನಾವು ನಿಮ್ಮನ್ನು ನೋಡಿ ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡ್ತೇವೆ. ಯಾರು ಕೂಡ ಕರೆಯುವಂಥದ್ದನ್ನು ಕಾಯಬೇಡಿ, ನೀವು ತಾವಾಗಿಯೇ ಬಂದು ನಮ್ಮೊಂದಿಗೆ ಸಹಕರಿಸಿ. ನಮ್ಮೊಂದಿಗೆ ಇನ್ನೊಬ್ಬರು ದಾನಿಗಳು ಸಂತೋಷ್ ವೇದಿಕೆಯಲ್ಲಿದ್ದಾರೆ. ಶೀನಪ್ಪಗೌಡ ಕುದ್ಕೋಳಿ ಕೊಕ್ಕಡದಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಅವರು ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿ ಕೂಡ ಹೌದು. ತಮ್ಮ ಪ್ರೀತಿಯ ಸಹಾಯಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಶ್ರೀ ಕೊರಗಪ್ಪಗೌಡ ಕಲ್ಲಡ್ಕ, ಶ್ರೀ ಕೊರಗಪ್ಪಗೌಡ ಕಲ್ಲಡ್ಕ ಇವರು ನಮ್ಮ ಶಾಲೆಗೆ ಆರ್ಥಿಕ ಸಹಾಯವನ್ನು ನೀಡಿದಂತಹ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯಲ್ಲಿ ಕೂಡ ಇವರಿದ್ದಾರೆ. ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯೇ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಸೇವೆಗೆ ನಮ್ಮ ಶತಮಾನೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಸುಶೀಲಾ ಕಿನ್ಯಡ್ಕ ಇವರು ಆರ್ಥಿಕ ಸಹಾಯವನ್ನು ಮಾಡಿರುತ್ತಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ KK ಅಬೂಬಕರ್ ಅವರು ಕೂಡ ಸುಶೀಲಾ ಕಿನ್ಯಡ್ಕ ದಯವಿಟ್ಟು ವೇದಿಕೆಗೆ ಬರಬೇಕು. ಹನಿ ಹನಿಗೂಡಿದರೆ ಹಳ್ಳ ಎನ್ನುವ ಮಾತಿಗೆ ಸಾಕ್ಷಿಯಾಗಿ ಇಲ್ಲಿ ನೆರೆದಿರುವ ಎಲ್ಲ ಮನಸ್ಸುಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಶಾಲೆಗೆ ಸಹಾಯವನ್ನು ಮಾಡಿದವರು, ಆರ್ಥಿಕ ಸಹಾಯ ಮಾಡಿದವರನ್ನ ಇದೀಗ ನಾವು ವೇದಿಕೆಯಲ್ಲಿ ಗೌರವಿಸಿದ್ದೇವೆ. ಶ್ರೀಮತಿ ಸುಶೀಲಾ ಕಿನ್ಯಡ್ಕ, ತದನಂತರ ಶ್ರೀ KK ಅಬೂಬಕರ್ ಇವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರವಿಚಂದ್ರ ಆಂಜರ ಇವರು ತಮ್ಮ ಮಗ ಗಗನ್ ಶೆಟ್ಟಿ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿ, ನಮ್ಮ ಜೊತೆಗೆ ಇಂದು ಅವನು ಇಲ್ಲ, ಆದರೆ ಅವನ ಸ್ಮರಣಾರ್ಥವಾಗಿ ನಮ್ಮ ಶಾಲೆಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಮೂಲಕ ಅವನ ನೆನಪನ್ನು ಎಲ್ಲರ ಮನೆಗಳಲ್ಲಿ ಶಾಶ್ವತವಾಗಿರಿಸುವಂತಹ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀ ರವಿಚಂದ್ರ ಆಂಜರ ಇವರು ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ನೀಡುವ ಗೌರವವನ್ನು ಸ್ವೀಕರಿಸಬೇಕು. ಶಾಲಾ SMC ಸಮಿತಿಯ ಸದಸ್ಯರಾದ ಶ್ರೀ ಚಿದಾನಂದ ಗೌಡ ಇವರು ಹಾಗೂ ಶ್ರೀಮತಿ ಹಸೀನಾ ಪರ್ವೀನ್ ತಾಜ್ ಇವರೊಮ್ಮೆ ವೇದಿಕೆಗೆ ಬರಬೇಕು. ಹಗಲಿರುಳು ಎನ್ನದೆ
ನಿತ್ಯ ದುಡಿಯುವಂತಹ ಕೈಗಳು. ನಿಮ್ಮನ್ನು ಗುರುತಿಸದಿದ್ರೆ ಖಂಡಿತ ತಪ್ಪಾಗ್ತದೆ. ಶ್ರೀ ಚಿದಾನಂದ ಗೌಡ ದಯವಿಟ್ಟು ವೇದಿಕೆಗೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಹಸೀನಾ ಪರ್ವಿನ್ ತಾಜ್ ಇವರು ಕೂಡ ವೇದಿಕೆಗೆ ತೆರಳಬೇಕು. ಆ ಬಳಿಕ ಶ್ರೀಮತಿ ಸುನೀತಾ ಪಟೇರಿ ಇವರು ಕೂಡ ನಮ್ಮ ಶಾಲೆಗೆ ಆರ್ಥಿಕ ಸಹಾಯವನ್ನು ಮಾಡಿದವರು, ದಯವಿಟ್ಟು ವೇದಿಕೆಗೆ ತೆರಳಬೇಕು. ಶ್ರೀಮತಿ ತುಳಸಿ ನಾಗೇಶ್ ಗೌಡ ಕುದ್ಕೋಳಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಶಾಲೆಗೆ ಆರ್ಥಿಕ ಸಹಾಯವನ್ನು ನೀಡಿದಂತಹ ಉದಾರ ಮನಸ್ಸಿನ ಮನೆತನದವರು. ತಮ್ಮನ್ನು ಕೂಡ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ನಾವು ಗೌರವಿಸಲಿಕ್ಕಿದ್ದೇವೆ. ಶ್ರೀಮತಿ ಸುನೀತಾ ಪಟೇರಿ ದಯವಿಟ್ಟು ವೇದಿಕೆಗೆ ತೆರಳಬೇಕು. ಶಾಲಾ ಶತಮಾನೋತ್ಸವ ಸಮಿತಿ ತಮ್ಮನ್ನ ಗೌರವಿಸ್ತಿದೆ. ಇದು ನಮಗೆ ಅತ್ಯಂತ ಹೆಮ್ಮೆ. ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಊರಿಗೆ ಸಂಬಂಧ ಪಡೆದ ಊರಿನ ಪರ ಊರಿನ ಎಲ್ಲರೂ ಕೂಡ ನಮ್ಮ ಶಾಲೆಯ ಜೊತೆಗಿದ್ದಾರೆ ಎನ್ನುವುದು ನಮ್ಮ ಹೆಮ್ಮೆ. ಶ್ರೀಮತಿ ತುಳಸಿ ಕುದ್ಕೋಳಿ ಇವರು ಕೂಡ ವೇದಿಕೆಗೆ ತೆರಳಬೇಕು. ಶ್ರೀ ಸುಭಾಷ್ ಪುರ ವೇದಿಕೆಗೆ ತೆರಳಬೇಕು. ಬಹುಶಃ ಇಲ್ಲಿ ಕುಳಿತುಕೊಂಡವರು ನೋಡ್ತಾ ಇರ್ಬೋದು, ಏತು ಜನ ಉಳ್ಳೇರು ಮಾರ್ರೆ ಅಂತ. ಇಷ್ಟೇ ಅಲ್ಲ, ಇನ್ನು ಬರಲಿಲ್ಲ. ನಮ್ಮಲ್ಲಿ 1000 ಗಟ್ಟಲೆ ಲಿಸ್ಟ್ ಇದೆ. ಹಣ ಕೊಟ್ಟವರು, ಧೈರ್ಯ ತುಂಬಿದವರು, ನೈತಿಕ ಬೆಂಬಲ ನೀಡಿದವರು ಎಲ್ಲರೂ ಕೂಡ ನಮಗೆ ಸ್ಮರಣೀಯರೇ. ಶ್ರೀ ಸುಭಾಷ್ ಪುರ ತಮಗೆ ಕೂಡ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಗೌರವದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ರೊಂಬಯ್ಯ ಗೌಡ ಎಣ್ಣೆತೋಡಿ ಇವರು ಕೂಡ ಹಿರಿಯರು ವೇದಿಕೆಗೆ ತೆರಳಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಎಸ್ ಇಕ್ಬಾಲ್ ಇವರು ವೇದಿಕೆಗೆ ಬರಬೇಕು. ಎಸ್ ಇಕ್ಬಾಲ್ ಶತಮಾನೋತ್ಸವ ಸಮಿತಿಯ ಗೌರವ ಸ್ವೀಕಾರಕ್ಕಾಗಿ ಎಸ್ ಇಕ್ಬಾಲ್ ಇವರು. ಶ್ರೀಮತಿ ವನಿತಾ ಲಕ್ಷ್ಮೀಶ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ನಮ್ಮ ಶಾಲೆಯ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿನಿ. ನಿಮ್ಮ ಕೊಡುಗೆಗಾಗಿ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಸ್ಮರಣಿಕೆಗಾಗಿ ವೇದಿಕೆಗೆ ತೆರಳಬೇಕು. ಶ್ರೀ ಕೆ ಕೆ ಇಸ್ಮಾಯಿಲ್ ಇವರು ಎಲ್ಲಿದ್ರು ವೇದಿಕೆ ಬಳಿ ಬರಬೇಕು ಗೌರವ ಸ್ವೀಕಾರಕ್ಕಾಗಿ. ಎಎಂ ಫಿಲಿಪ್ ಇವರ ಪರವಾಗಿ ಅವರ ಮೊಮ್ಮಗ ಅಲೆನ್ ಥೋಮಸ್ ಇವರು ವೇದಿಕೆಗೆ ತೆರಳಿ ಸ್ಮರಣಿಕೆಯನ್ನು ಸ್ವೀಕರಿಸುವಂತಹ ಅತ್ಯಂತ ಮಧುರವಾದ ಕ್ಷಣ ಇದು. ಹಿರಿಯರ ಸೇವೆಗೆ ಹಿರಿಯರು ಗೌರವಿಸಲ್ಪಡುವುದು ಬಹಳ ಒಳ್ಳೆಯ ಕ್ಷಣ. ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ನಡುವೆ ಇನ್ನಷ್ಟು ಜನ ನಮ್ಮ ಗೌರವವನ್ನು ಸ್ವೀಕರಿಸಲಿಕ್ಕೆ ಬಾಕಿ ಇದ್ದಾರೆ. ನಾವು ಅವರನ್ನ ಮುಂದಕ್ಕೆ ಅಭಿನಂದನಾ ಸಮಾರಂಭದ ಮೂಲಕ ಗೌರವಿಸಲಿಕ್ಕಿದ್ದೇವೆ. ಇದೀಗ ನಮ್ಮ ವೇದಿಕೆ ಒಂದು ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ನಾವು ಇಲ್ಲಿ ಹೆಸರನ್ನು ಸೂಚಿಸುವಂತಹ ಇಬ್ಬರು ಮಹನೀಯರು ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀ ವೆಂಕಪ್ಪ ಗೌಡ ಡೆಬ್ಬೇಲಿ ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಹೆಮ್ಮೆಯ ಅಧ್ಯಕ್ಷರು ಹಾಗೂ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ ಇವರು. ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು. ಶತಮಾನದ ಹೊಂಬೆಳಕು ತಂದಿದೆ ಹೊಸ. ಶ್ರೀ ವೆಂಕಪ್ಪ ಗೌಡ ಡೆಬ್ಬೇಲಿ ಹಾಗೂ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ ಇವರನ್ನ ಗೌರವಿಸದಿದ್ರೆ ನಮ್ಮಷ್ಟು ಕೃತಜ್ಞರು ಮತ್ತೆ ಬೇರೆ ಯಾರೂ ಇಲ್ಲ ಅಂತ
ಪೂರ್ವ ವಿದ್ಯಾರ್ಥಿ ಬಳಗ, ಶಾಲಾ SMC ಬಳಗ, ಶಾಲಾ ಶಿಕ್ಷಕ ವೃಂದದಿಂದ ಶತಮಾನೋತ್ಸವ ಸಮಿತಿಯ ಈ ಇಬ್ಬರು ಮಹನೀಯರನ್ನು ನಾವು ಮೊದಲನೇದಾಗಿ ಗೌರವಿಸ್ತಾ ಇದ್ದೇವೆ. ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ವೇದಿಕೆಯಲ್ಲಿ ಜೊತೆಯಾಗಬೇಕು. ಶಾಲಾ ಶಿಕ್ಷಕ ವೃಂದ, ಶಾಲಾ SMC ಬಳಗ ಕೂಡ ವೇದಿಕೆಯಲ್ಲಿ ಸೇರಿಕೊಳ್ಬೇಕು. ಬೆರಗಿನ ಬೆಳಕು ಶತಮಾನದ ಶಾಲೆಯ ಶತಮಾನೋತ್ಸವವನ್ನು ಆರಂಭಿಸುವ ಅಂತ ನಿರ್ಧರಿಸಿದ ದಿನದಂದಿನಿಂದ ಒಂದು ಜೋಳಿಗೆಯನ್ನು ಹಿಡಿದು ನಮ್ಮ ನೆಲಕ್ಕೆ ಪಾದಸ್ಪರ್ಶ ಮಾಡಿದ ಒಂದು ಮಹಾನ್ ವ್ಯಕ್ತಿತ್ವ ಇದ್ರೆ ಅದು ಶ್ರೀ ವೆಂಕಪ್ಪಗೌಡ ಡೆಬೇಲಿ. ಅವರ ಜೊತೆಗೆ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ ಇವರು ಎಲ್ಲರನ್ನು ಸಂಪರ್ಕಿಸಿ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸಂಪರ್ಕಿಸಿ ನಮ್ಮ ಕೋಟಿಗೂ ಮೀರಿದಂತಹ ಕಟ್ಟಡವನ್ನ ನಮ್ಮ ಒಡಲಿಗೆ ಅರ್ಪಿಸಲಿಕ್ಕೆ ಕಾರಣ ಆದವರು. ಮೊದಲನೇದಾಗಿ ಶ್ರೀ ವೆಂಕಪ್ಪಗೌಡ ಡೆಬ್ಬೇಲಿ ಇವರು ಗೌರವಾನ್ವಿತರೆ. ಗೋಳಿತೊಟ್ಟು ಗ್ರಾಮದ ಡೆಬ್ಬೇಲಿ ದಿವಂಗತ ಶ್ರೀ ಗಣಪಗೌಡ ಹಾಗೂ ಶ್ರೀಮತಿ ನೀಲಮ್ಮ ದಂಪತಿಯ ಮೊದಲ ಪುತ್ರನಾಗಿ ಜನಿಸಿರುವ ತಾವು 1982ರಲ್ಲಿ ಅಂಚಪಾಲಕರಾಗಿ ಹಾಗೂ 86ರಿಂದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಉದ್ಯೋಗಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೀರಿ. ನಿವೃತ್ತಿಯ ನಂತರದ ತಮ್ಮ ಸೇವೆಯನ್ನು ಊರಿನ ಪ್ರೀತಿಗಾಗಿ ವಿಸ್ತರಿಸಿಕೊಂಡು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು. 2025ರಲ್ಲಿ ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಗೊಂಡ ದಿನವೇ ನಮ್ಮ ಶಾಲೆಯ ಅದೃಷ್ಟದ ಬಾಗಿಲು ತೆರೆಯಿತು. ಈ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿದ್ದುಕೊಂಡು ಎಲ್ಲರಿಗೂ ಹಿರಿಯಣ್ಣನಾಗಿ ನಾಯಕತ್ವ ಎನ್ನುವ ಪದಕ್ಕೆ ಹೊಸ ರೂಪ ಕೊಟ್ಟ ನಮ್ಮೂರಿನ ಕಣ್ಮಣಿ ನೀವು. ಶತಮಾನೋತ್ಸವ ಕಾರ್ಯಕ್ರಮದ ಆರಂಭದ ತಯಾರಿಯ ಮೊದಲ ಹೆಜ್ಜೆಯಾಗಿ ಶಾಲೆಯ ಅಂಗಳದ ತುಂಬ ಓಡಾಡುತ್ತಾ ಈ ಶಾಲೆಯಲ್ಲಿ ಕಲಿತ ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಹಾಗೂ ಕರ್ತವ್ಯವನ್ನು ನಿರ್ವಹಿಸಿದ ಶಿಕ್ಷಕರ ಮಾಹಿತಿಯನ್ನು ಸಂಗ್ರಹಿಸಿ ಅವರೆಲ್ಲರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಇಡೀ ವ್ಯವಸ್ಥೆಗೆ ದೊಡ್ಡ ಬಳಗವೊಂದನ್ನು ಕಟ್ಟಿಕೊಟ್ಟ ಸಾಧಕರು ನೀವು. ಅತೀವ ಉತ್ಸಾಹದಿಂದ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡ ನಿಮ್ಮ ಕಾಯಕಕ್ಕೆ ಈ ಊರಿನ ಸಮಸ್ತ ಜನತೆ ಶಿರಬಾಗಿದೆ. 72ರ ಈ ಹಿರಿ ವಯಸ್ಸಿನಲ್ಲಿಯೂ ಕೂಡ ನಿತ್ಯ ಉತ್ಸಾಹದ ಚಿಲುಮೆಯಾಗಿ ಓಡಾಡುತ್ತಾ ಸಾಂಸಾರಿಕ ಜವಾಬ್ದಾರಿಯ ಜೊತೆಗೆ ಇಡೀ ಶಾಲೆಯೇ ತನ್ನ ಮನೆ ಎನ್ನುವ ಪ್ರೀತಿಯೊಂದಿಗೆ ಎಲ್ಲವನ್ನು ತ್ಯಾಗ ಮಾಡಿ ಓಡಾಡಿದಂತಹ ಹಿರಿಯ ಜೀವಕ್ಕೆ ನಾವೆಲ್ಲರೂ ಎದ್ದು ನಿಂತು ಒಂದು ಕ್ಷಣ ಗೌರವವನ್ನು ಸಮರ್ಪಿಸಿದರೆ ನಮ್ಮ ಶಾಲಾ ಶತಮಾನೋತ್ಸವದ ಈ ದಿನ ಖಂಡಿತವಾಗಿಯೂ ಸಾರ್ಥಕತೆಯನ್ನು ಪಡೆಯುತ್ತದೆ ಅಂತ ಹೇಳ್ತಾ ಇದ್ದೇನೆ. ಇವರ ಜೊತೆಗೆ ಶ್ರೀ ಬಾಬು ಪೂಜಾರಿ ಕಿನ್ಯಡ್ಕ ಅವರು ಗೋಳಿತೊಟ್ಟಿನ ಮಣ್ಣಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಧರ್ಮಸ್ಥಳದ ಮಂಜುನಾಥೇಶ್ವರನ ಸನ್ನಿಧಿಯಲ್ಲಿ ಸಂಸ್ಕಾರಯುತ ಪ್ರೌಢ ಶಿಕ್ಷಣವನ್ನು ಪೂರೈಸಿದವರು. ಬದುಕು ಸಂಘರ್ಷ ಮತ್ತು ಸಾರ್ಥಕತೆಯ ಸಮಾಗಮವಾಗಿದೆ. ಕಾವೇರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮೂಲಕ ಪ್ರವಾಸೋದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರೂ ನಿಮ್ಮ ಮನಸ್ಸು ಮಾತ್ರ ಸದಾ ಹುಟ್ಟಿದೂರಿನ ಏಳಿಗೆ ಎತ್ತಲೇ ಮಿಡಿಯುತ್ತಿತ್ತು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಿತೊಟ್ಟು ಇದು ಕೇವಲ ಒಂದು ಕಟ್ಟಡವಲ್ಲ, ನೂರಾರು ಮಕ್ಕಳ ಭವಿಷ್ಯದ ದೇಗುಲ. ಈ ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ ನಶಿಸುತ್ತಿದ್ದ ಕನಸಿಗೆ ಜೀವ ತುಂಬಿದ ಅಸಲಿ ರೂವಾರಿ ನೀವು. ನೀವು ನೀಡಿದ ವಿವಿಧ ಕಂಪನಿಗಳೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿ ನಿಮ್ಮ ಪ್ರಭಾವಿ ವ್ಯಕ್ತಿತ್ವದ ಮೂಲಕ ಸುಮಾರು 1 ಕೋಟಿ ರೂಪಾಯಿಗೂ ಮಿಕ್ಕಿದ CSR ಅನುದಾನವನ್ನು ತರಿಸಿದ ಸಾಧನೆ ಅಸಾಮಾನ್ಯವಾದುದು. ಗೆಜ್ಜೆಗಿರಿ ಕ್ಷೇತ್ರದ ಸಮಿತಿಯ ಸದಸ್ಯರಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ದುಡಿದು ನಿಮ್ಮ ಸಮಾಜಮುಖಿ ಕಾರ್ಯಗಳಿಗೆ ನಿಮ್ಮ ಕುಟುಂಬದ ಜೊತೆಯಾಗ್ತಾ ಇದ್ದೀರಿ. ನಮ್ಮ ಶಾಲೆಯ, ನಮ್ಮ ಊರಿನ ಎಲ್ಲ ಜನತೆಯ ಪರವಾಗಿ ಈ ಇಬ್ಬರು ಮಹನೀಯರಿಗೆ ಅತ್ಯಂತ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಾಧ್ಯ ಆದ್ರೆ ಎದ್ದು ನಿಲ್ಲಿಕ್ಕೆ ಕಷ್ಟ ಅಂತ ಆದ್ರೆ ದಯವಿಟ್ಟು ಒಂದು ಚಪ್ಪಾಳೆಯನ್ನಾದ್ರೂ ಕೊಡಿ. ನಿಮ್ಮ ಚಪ್ಪಾಳೆ ಮುಗಿಲು ಮುಟ್ಬೇಕು. 100 ವರ್ಷದ ಹಿಂದಿನ ನೆನಪುಗಳಿಗೆ ನಿಮ್ಮ ಚಪ್ಪಾಳೆ ಕೇಳಿಸ್ಬೇಕು. ಮತ್ತೆ ಕೂಡ ಎದ್ದು ನಿಲ್ಲಿಕ್ಕೆ ಕಷ್ಟ ಇದೆ. ದಯವಿಟ್ಟು ಚಪ್ಪಾಳೆ ಕೊಡಿ. ಚಪ್ಪಾಳೆಯನ್ನು ಕೊಡ್ಲೇಬೇಕು. ನಾವು ಇಲ್ಲಿ ಕುಳಿತು ವೀಕ್ಷಿಸಿದಷ್ಟು ಖಂಡಿತ ಸುಲಭದ ಕೆಲಸ ಅಲ್ಲ. 1 ಕೋಟಿಗೂ ಮಿಕ್ಕಿದ ಒಂದು ಕಟ್ಟಡ ಇಷ್ಟು ಸುಂದರವಾಗಿ ತೆರೆದುಕೊಳ್ಬೇಕಿದ್ರೆ 3 ವರ್ಷಗಳ ಓಡಾಟದ ಶ್ರಮವಿದೆ. ಈ ಇಬ್ಬರು ಮಹನೀಯರು ಮಾತ್ರ ಅಲ್ಲ, ಇನ್ನಷ್ಟು ಶತಮಾನೋತ್ಸವ ಸಮಿತಿಯ ಕಾರ್ಯಕಾರಿ ಸದಸ್ಯರು ಕೂಡ ಇವರ ಜೊತೆಗೆ ಸೇರಿದ್ದಾರೆ. ಈ ಕ್ಷಣದ ಗೌರವವನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮ ಪಾದಗಳಿಗೆ ನಾವು ಅರ್ಪಿಸಿದ್ದೇವೆ. ಅದನ್ನು ಅತ್ಯಂತ ಗೌರವದ ಸ್ವೀಕರಿಸಂತ ತಮಗೆ ನಮ್ಮೆಲ್ಲರ ಪರವಾಗಿ ಗೌರವದ ನಮನಗಳನ್ನು ಸಲ್ಲಿಸ್ತಾ ನಿಮಗೆ ಭಗವಂತನು ಸಕಲ ಐಶ್ವರ್ಯಗಳನ್ನಿತ್ತು ಇನ್ನಷ್ಟು ಶಕ್ತಿಯನ್ನು, ಆರೋಗ್ಯವನ್ನು ಕರುಣಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಶಾಲಾ ಪೂರ್ವ ವಿದ್ಯಾರ್ಥಿ ಬಳಗ, SDMC ವೃಂದ ಹಾಗೂ ಶಿಕ್ಷಕ ವೃಂದ ಮತ್ತು ಊರಿನ ಸಮಸ್ತ ಜನತೆ ಧನ್ಯವಾದಗಳು. ಬೆಳಕಾಗಲಿ ಅಕ್ಷರದಂಗಳವು
ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ವಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ಸರ್ವರಿಗೂ ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಮತ್ತಿರುವ ಮಹನೀಯರನ್ನು ನಾವು ಗೌರವಿಸಲಿದ್ದೇವೆ. ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ನಾಸಿರ್ ಎಸ್ ಸಮರಗುಂಡಿ ಗೋಳಿತೊಟ್ಟು ಹಾಗೂ ಶತಮಾನೋತ್ಸವ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ಶ್ರೀ ಸುಂದರ ಶೆಟ್ಟಿಪುರ ಇಬ್ಬರು ಶ್ರೀಯುತರು ವೇದಿಕೆಯಲ್ಲೇ ಇರಬೇಕು. ಇದೀಗ ತಮ್ಮನ್ನ ಗೌರವಿಸುವ ಸಂದರ್ಭ. ಶತಮಾನೋತ್ಸವ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ನಾಸಿರ್ ಕೆಎಸ್ ಸಮರಗುಂಡಿ ಹಾಗೂ ಅಭಿವೃದ್ಧಿ ಸಮಿತಿಯ ಸಂಚಾಲಕರಾದ ಶ್ರೀ ಸುಂದರ್ ಶೆಟ್ಟಿಪುರ. ನಾವು ಶಾಲೆಯಲ್ಲಿ ಆಫೀಸ್ ರೂಮಲ್ಲಿ ಕುಳಿತುಕೊಳ್ಬೇಕಿದ್ರೆ ಆಗಾಗ ಒಂದು ಕಾರು ಓಡಾಡ್ತದೆ ನಮ್ಮ ಅಂಗಳದಲ್ಲಿ. ಯಾರು ಅಂತ ಬಂದು ಕಾರು ಗೇಟಿನೊಳಗೆ ಪ್ರವೇಶಿಸಿದ ಕೂಡಲೇ ಗೊತ್ತಾಗ್ತದೆ ಅದರು ಸುಂದರಣ್ಣ ಅಂತ ಹೇಳಿಕೊಂಡು. ಸುಂದರಣ್ಣನ ಜೊತೆಗೆ ನಾಸಿರಣ್ಣ ಕೂಡ ಜೊತೆಗೆ ಇರ್ತಾರೆ. ಇವರೆಲ್ಲರೂ ನಮಗೆ ತುಂಬ ಹಿರಿಯರು. ಆದರೆ ಅವರು ನಮ್ಮನ್ನು ಕಾಣುವ ರೀತಿ, ನಮ್ಮ ಜೊತೆ ಬೆರೆಯುವ ರೀತಿ ಎಲ್ಲರಿಗೂ ಕೂಡ ಒಂದು ಆದರಣೀಯ ವ್ಯಕ್ತಿತ್ವ ಅವರದು. ಅಪ್ರತಿಮ ಮಾತಿನ ಮೂಲಕ ಎಲ್ಲರನ್ನ ಬೆಸೆಯುವಂತಹ ಧೀಮಂತ ವ್ಯಕ್ತಿತ್ವದ ಶ್ರೀ ನಾಸಿರ್ ಸಮರಗುಂಡಿ ಸರ್, ತಾವು ಗೌರವದ ಆಸನವನ್ನ ಸ್ವೀಕರಿಸಬೇಕು. ಹಾಗೂ ಕಟ್ಟಡ ಸಮಿತಿಯ ಸಂಚಾಲಕರಾದಂತಹ ಶ್ರೀ ಸುಂದರ ಶೆಟ್ಟಿಪುರ ಇವರು ಎಲ್ಲರನ್ನು ಕಾಲಕ್ಕೆ ಸ್ಮರಿಸುತ್ತಾ ಜೊತೆಗೂಡಿಸಿದ ಎರಡು ಹಿರಿಯ ಶಕ್ತಿಗಳು ನಾಸಿರಣ್ಣ ಮತ್ತು ಸುಂದರಣ್ಣ. ಅವರನ್ನು ಕರೀರಿ ಮೇಡಮ್, ಇವರನ್ನು ಕರೀರಿ, ಅವರನ್ನು ಗೌರವಿಸಿ, ಯಾರಿಗೂ ಏನನ್ನು ಹೇಳಬೇಡಿ, ಯಾರಿಗೂ ಮನಸ್ಸಿಗೆ ನೋವಾಗಬಾರ್ದು, ಎಲ್ಲರೂ ನಮ್ಮವರು ಅಂತ ಹೇಳ್ತಾ ಮಾತಿನ ಮೂಲಕ ತಮ್ಮ ಪ್ರೀತಿಯ ಮೂಲಕ ಹೃದಯಗಳನ್ನು ಬೆಸೆದ ಬಂಧು ನಾಸಿರಣ್ಣ ಹಾಗೂ ನಮ್ಮ ಗೌರವಾನ್ವಿತ ಸುಂದರ ಶೆಟ್ಟಿಪುರ ಇವರು. ಈಗ ನೋಡಿ, ಈಗ ವೇದಿಕೆಗೆ ಅದರದ್ದೇ ಆದ ಒಂದು ತೂಕ ಕೂಡ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಎಲ್ಲರಿಗೂ ಡೌಟ್ ಇತ್ತು, ನಿಕ್ಲ ಕಾರ್ಯಕ್ರಮ ಅಪ್ನ ಡೌಟು ಶತಮಾನೋತ್ಸವ ಇಂಚನೆ ಅಂಡ ಅಂತ ಹೇಳಿಕೊಂಡು ಅದೆಲ್ಲವನ್ನ ಮೀರಿ ಇವತ್ತು ಬಹಳ ದೊಡ್ಡ ಇತಿಹಾಸವನ್ನು ಗೋಳಿತೊಟ್ಟಿನ ಊರಿನಲ್ಲಿ ನಿರ್ಮಿಸಿದೆ ಅಂತ ಹೇಳಿದ್ರೆ ಇವರೆಲ್ಲರ ಬೆವರಿನ ಶ್ರಮ ಇದೆ, ಇವರೆಲ್ಲರ ಮಹತ್ವಾಕಾಂಕ್ಷೆ ಇದೆ. ನೀವು ನಾಸಿರಣ್ಣನಲ್ಲಿ ಒಮ್ಮೆ ಮಾತಾಡಬೇಕು ಸರ್ ಮುಂದೆ ಏನು ಅಂತ. ಒಂದಿಷ್ಟು ಉದ್ದದ ಲಿಸ್ಟ್ ತೆಗಿತಾರೆ. ನಮ್ಮ ಊರಿಗೆ ಅದೊಂದು ದೊಡ್ಡ ಶೈಕ್ಷಣಿಕ ಸಂಸ್ಥೆಯಾಗಿ ಈ ಕಟ್ಟಡ ತೆರೆದುಕೊಳ್ಬೇಕು ಅಂತ. ಇವತ್ತು ಒಂದಷ್ಟು ಶಿಕ್ಷಕರು ನಮ್ಮನ್ನು ಭೇಟಿ ಮಾಡಿ ಹೇಳಿದರು, ನಮ್ಮ ಬಜತೂರು ಕ್ಲಸ್ಟರ್ಗೆ ಅಥವಾ ಈ ಏರಿಯಾಕ್ಕೆ ಅತ್ಯಂತ ಸುಂದರವಾದ ಕಟ್ಟಡ ಇದ್ರೆ ಅದು ನಿಮ್ಮ ಶಾಲೆಗೆ ಅಂತ. ನೀವು ಕಟ್ಟಡ ಒಳಗೊಮ್ಮೆ ಹೋಗಿ ನೋಡಿ, ಅದೆಲ್ಲ ಗೋಡೆಗಳಲ್ಲಿ ಇವರ ಕನಸುಗಳಿವೆ. ಈ ಕನಸುಗಳಿಗೆ ಬೆಂಬಲವಾಗಿ ನಿಂತು ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೆಗಲಿಗೆ ಏರಿಸಿಕೊಂಡ ನಿಮ್ಮ ಶ್ರಮಕ್ಕೆ ಶಾಲಾ ಪೂರ್ವ ವಿದ್ಯಾರ್ಥಿ ಬಳಗ, ಶಾಲಾ SDMC ಹಾಗೂ ಶಾಲಾ ಶಿಕ್ಷಕ ವೃಂದ ಮತ್ತು ಇಲ್ಲಿ ನೆರೆದಿರುವ ನಮ್ಮ ಊರಿನ ಸಮಸ್ತ ಜನತೆ ಶಿರಬಾಗಿದೆ. ನಿಮ್ಮ ಗೌರವಪೂರ್ವಕ ಸೇವೆಗೆ ಶರಣು ಶರಣು ಶರಣು. ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ವಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಎಂತಹ ಸುಂದರವಾದ ಕ್ಷಣ. ಎಲ್ಲರನ್ನು ಗೌರವಿಸಿ ಎಲ್ಲರನ್ನ ಪ್ರೀತಿಯಿಂದ ಬರಮಾಡಿಕೊಂಡ ಮನಸ್ಸುಗಳಿಗೆ ನಮ್ಮ ಗೌರವವನ್ನು ಸ್ವೀಕರಿಸುವಂತಹ ಅದು ನಮ್ಮ ಭಾಗ್ಯ. ಅವರನ್ನು ಗೌರವಿಸುವುದು ಖಂಡಿತವಾಗಿ ಕೂಡ ನಮ್ಮ ಹೃದಯ ತಮ್ಮ ಸೇವೆಗೆ ಅತ್ಯಂತ ಧನ್ಯತೆಯಿಂದ ತುಂಬಿದೆ. ನಮನಗಳು. ಈ ಸಾಲಿಗೆ ಇನ್ನೂ 3 ಜನ ಸೇರಿಕೊಳ್ಳಿಕ್ಕಿದ್ದಾರೆ. ಶ್ರೀ ಜನಾರ್ದನ ಗೌಡ ಪಟೇರಿ, ಶ್ರೀ ಗೋಪಾಲಗೌಡ ಕುದ್ಕೋಳಿ ಹಾಗೂ
ಶ್ರೀ ಅಬ್ದುಲ್ ಆರಿಫ್ ಇವರು. ಶತಮಾನೋತ್ಸವ ಸಮಿತಿಯ ಕೋಶಾಧಿಕಾರಿ ಶ್ರೀ ಜನಾರ್ದನ ಗೌಡ ಪಟೇಲ್ ಇವರು. ನಮ್ಮ ಶಾಲೆಯ SMCಯ ಜವಾಬ್ದಾರಿಯನ್ನು ಅಂದರೆ ಒಂದು ಅರ್ಥದಲ್ಲಿ ಇಡೀ ಶಾಲೆಯ ಜವಾಬ್ದಾರಿಯನ್ನು ಹೆಗಲಿಗೇರಿಸಿಕೊಂಡವರು ಶ್ರೀ ಗೋಪಾಲಗೌಡ ಕುದ್ಕೋಳಿ ಹಾಗೂ ಪೂರ್ವ ವಿದ್ಯಾರ್ಥಿ ಸಂಘ ಎನ್ನುವ ಗಟ್ಟಿಯಾದ ಒಂದು ಬಲವನ್ನು ಕಟ್ಟಿಕೊಂಡು ತಂಡವನ್ನು ಕಟ್ಟಿಕೊಂಡು ಏನು ಹೇಳಿ ಮೇಡಮ್ ನಾನು ಅದನ್ನು ಮಾಡಿಕೊಡ್ತೇನೆ, ನಾನು ನಿಮ್ಮ ಜೊತೆಗಿದ್ದೇನೆ ಅಂತೇಳಿ ನಮ್ಮ ಎಲ್ಲ ಶಿಕ್ಷಕರ ಕನಸುಗಳಿಗೆ, ಶತಮಾನೋತ್ಸವ ಸಮಿತಿಯ ಕನಸುಗಳಿಗೆ ಬೆಂಬಲವಾಗಿ ನಿಂತಹ ಯುವಕ ನಮ್ಮ ಶಾಲೆಯ ಹೆಮ್ಮೆ. ಇವರೆಲ್ಲರೂ ಕೂಡ ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು. ಒಮ್ಮೆ ಅವರನ್ನು ನೋಡಿ ಎಷ್ಟು ಖುಷಿ ನಮಗೆ. ಒಂದು ತಾಯಿಯ ಸೇವೆಯನ್ನು ಆ ಮನೆಯ ದೊಡ್ಡ ಮಕ್ಕಳು ನಿರ್ವಹಿಸಿದರೆ ಅದು ಎಷ್ಟು ಸುಂದರವಾಗಿ ನೆರವೇರ್ತದೆ ಅನ್ನೋದಕ್ಕೆ ಸಾಕ್ಷಿ ಇವರು ಶ್ರೀ ಜನಾರ್ದನ ಗೌಡ ಪಟೇರಿ. ಬೆರಗಿನ ಬೆಳಕು ಶತಮಾನದ ಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಆರಿಫ್ ಅಣ್ಣ ನನಗೆ ಅವರು ಯಾವತ್ತಿದ್ರೂ ಕೂಡ ಹಿರಿಯಣ್ಣ. ನಾವು ಶಾಲೆಗೆ ಬರುವಾಗ ಅವರು ನಮ್ಮ ಇಲ್ಲಿಗೆ ಈಗ ಬಿಲ್ಡಿಂಗ್ ಇಲ್ಲ, ಅದರ ಪಕ್ಕಾಸಿಗೆ ಹತ್ತಿ ಪಾರಿವಾಳವನ್ನು ಹಿಡಿಯುವ ಕೆಲಸ ಮಾಡಿದ್ದಿದ್ರೆ ಅದು ಆರಿಫ್ ಅಣ್ಣ. ಸಾಧಾರಣದ ಜನ ಅಲ್ಲ ಅವರು. ಇವತ್ತಿಗೂ ಕೂಡ ಪೂರ್ತಿ ಒಂದು ಧರ್ಮವನ್ನು ಮೀರಿದಂತಹ ಒಂದು ಆತ್ಮೀಯತೆ ನಮ್ಮ ಜೊತೆ. ಇನ್ನೊಂದು ಮಹಾನ್ ವ್ಯಕ್ತಿತ್ವ ಈ ಬದಿಯಲ್ಲಿ ಕೂತಿದೆ. ಬಹಳಷ್ಟು ಅವರು ಮಾತನಾಡುವುದು ಕಡಿಮೆ, ಅವರ ಕೆಲಸದ ಮೂಲಕ ಅವರೆಲ್ಲರನ್ನು ಕೂಡ ಬೆಸಿತಾ ಇದ್ದಾರೆ. ಅವರಿಗೆ ಒಂದು ದನಿ ಎತ್ತಿ ಮಾತಾಡಲಿಕ್ಕೆ ಬರುವುದಿಲ್ಲ. ಅತ್ಯಂತ ಪಾಪದ ಅಧ್ಯಕ್ಷರು ಅಂತ ಇದ್ರೆ, ಅತ್ಯಂತ ಸಮರ್ಥ ಅಧ್ಯಕ್ಷರು ಅಂತ ಇದ್ರೆ ಅದು ಈ ವರ್ಷದ ನಮ್ಮ ಗೋಪಾಲಗೌಡ ಕುದ್ಕೋಳಿ ಅವರು. ತಮ್ಮನ್ನು ಈ ಸಾಧಕರನ್ನ 3 ಜನ 6 ಜನ ಇದ್ದಾರೆ, ಇನ್ನೊಬ್ಬರು ಮನೆಗೆ ಅಗತ್ಯ ಕೆಲಸದಂತ ಕಾರ್ಯಕ್ರಮ ನಿಮ್ಗೆ ತೆರಳಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿ ಬಳಗ, ಶಾಲಾ SMC ಬಳಗ, ಶಾಲಾ ಶಿಕ್ಷಕ ವೃಂದ ಜೊತೆ ಸೇರಿ ಜಂಟಿಯಾಗಿ ಗೌರವಿಸಲಿಕ್ಕೆ ಬಹಳಷ್ಟು ಅಭಿಮಾನವನ್ನು ಪಡ್ತಾ ಇದೆ. ನಿಮ್ಮೆಲ್ಲರ ಕಾರ್ಯ ಇಲ್ಲಿ ಕುಳಿತಿರುವಂತಹ ಎಲ್ಲ ಕಿರಿಯರಿಗೆ ಮಾದರಿಯಾಗಿ ನಾವು ಮುಂದೆ ನಮ್ಮ ಶಾಲೆಯನ್ನು ಹೇಗೆ ಕೊಂಡೋಗಬೇಕು ಅನ್ನೋದಕ್ಕೆ ನಿಮ್ಮ ಮಾರ್ಗದರ್ಶನ ನಮಗೆ ಮುಂದಕ್ಕೂ ಇರಲಿ ಎನ್ನುವ ಆಶಯದೊಂದಿಗೆ ಭಗವಂತನು ತಮ್ಮೆಲ್ಲರಿಗೆ ಇನ್ನಷ್ಟು ಆಯುರಾರೋಗ್ಯ ಭಾಗ್ಯವನ್ನು ಶಕ್ತಿಯನ್ನು ತುಂಬಿ ನಿರಂತರವಾಗಿ ನಮ್ಮ ಶಾಲೆಯ ಜೊತೆಗಿರುವ ಶಕ್ತಿಯನ್ನು ಕರುಣಿಸಲಿ ಅಂತ ಆಶಿಸ್ತಾ ಸಹಕಾರಕ್ಕಾಗಿ ಧನ್ಯವಾದಗಳು. ಇದೀಗ ಈ ಮೈಕನ್ನು ಹಿಡಿಲಿಕ್ಕಿರುವರು ನಾಸೀರಣ್ಣ ಮಾತಾಡ್ತಾರೆ. ಸರ್, ಖಂಡಿತ ನಿಮ್ಮ ಮಾತುಗಳಿಗೆ ನಾವು ಯಾವತ್ತೂ ಕೇಳ್ತಾ ಇರ್ತೇವೆ, ಆದರೆ ಈ ವೇದಿಕೆಯಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ನಿಮ್ಮ ಮಾತುಗಳು ನಮಗೆ ಖಂಡಿತ ವಿಶೇಷ ಆಗ್ತದೆ. ಮಾತಾಡಬೇಕು ಸರ್ ತಾವು. ನಾಸಿರಣ್ಣನ ಮಾತನ್ನು ಎಷ್ಟು ಕೇಳಿದ್ರು ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಆ ಮಾತಿನ ತುಂಬ ಇರುವುದು ನಮ್ಮ ಶಾಲೆಯನ್ನು ಕಟ್ಟುವ ಕನಸು. ಕಟ್ಟಿದ್ದು ಸಾಕಾಗ್ಲಿಲ್ಲ ಅವರಿಗೆ, ಇನ್ನಷ್ಟು ಯೋಚನೆಗಳನ್ನು ತಲೆಗೆ ತುಂಬಿಸಿಕೊಂಡು ಬೇಡಿಕೆಯನ್ನು ಇಡ್ತಾ ಕನಸನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸರ್, ತಮಗೀಗ ವೇದಿಕೆ. ಓಕೆ, ಥ್ಯಾಂಕ್ ಯು. ಅಕ್ಕ ಹೇಳಿದಷ್ಟು ಮಾತುಗಾರ ನಾನು ಖಂಡಿತ ಅಲ್ಲ. ಆದರೆ ನನಗೆ ನಿನ್ನೆ ನನ್ನ ತಮ್ಮ ಕಾಲ್ ಮಾಡಿದ, ಏನು ಮರೆಯ ಸಭೆಯಲ್ಲೆಲ್ಲ ನೀವೇ ಒಂದು 10, 30, 40 ಮಂದಿ ಮಾತ್ರ ಕಾಣ್ತಾ ಇದ್ದೀರಲ್ಲ ಅಂತೇಳಿ. ಆಗ ನಾನು ಅವನಿಗೆ ಹೇಳಿದೆ, ನೀನು ಕಾಯ್ತಾ ಇರು, ನಮ್ಮ ಜನಸಮೂಹವನ್ನು ನಿನಗೆ ತೋರಿಸ್ತೇನೆ ಅಂತೇಳಿ. ನನಗೆ ಇಂದು ಬಹಳ ಒಂದು ಹೃದಯ ತುಂಬಿ ಬಂದಂತಹ ಒಂದು ಕ್ಷಣ. ನಾನೆಲ್ಲಿಯೋ ಆ ಧರ್ಮಗಳೆಲ್ಲ ಬೋಧಿಸುವಂತಹ ಆ ಸ್ವರ್ಗದಲ್ಲಿದ್ದೇನೆಂಬ ಒಂದು ಅನಿಸಿಕೆ. ಈ ಅನಿಸಿಕೆಗೆಲ್ಲ ಕಾರಣಕರ್ತರಾದಂತಹ ಶ್ರೀ ವೆಂಕಪ್ಪಗೌಡರು ಅವರು ನಾನು ಬಹುಕಾಲದ ಗೆಳೆಯರು. ನಾವು ಯಾವಾಗಲೂ ಕನಸುಗಳನ್ನು ಹಂಚಿಕೊಳ್ತಿದ್ದೆವು. ನಮ್ಮ ನಾಡು ಏನಾಗಬೇಕು, ನಮ್ಮ ನಾಡು
ಮುಂದೆ ಹೇಗೆ ಸಾಗಬೇಕು ಅಂತೇಳಿ. ಹಿಂದೂ ಧರ್ಮ ಸಾರುವಂತಹ ವಸುದೈವ ಕುಟುಂಬಕಂ ಅಂತೇಳಿದರೆ ನಾವು ಜಗತ್ತಿನ ಎಲ್ಲ ಮನುಷ್ಯರು ಒಂದು ಕುಟುಂಬದಂತೆ ಬದುಕಬೇಕೆಂದು. ಅದು ನಮ್ಮ ಈ ಊರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಇದಕ್ಕೆ ಕಾರಣಕರ್ತರಾದಂತಹ ಮಾನ್ಯ ವೆಂಕಪ್ಪಗೌಡರು, ನಾನು ಅವರ ಬಗ್ಗೆ ಹೇಳ್ತೇನೆ ಅಂತೇಳಿದರೆ ಖಂಡಿತ ನಾವು ಯಾರಾದರೂ ಅವರಿಗೆ ಅಷ್ಟು ಕೌಟುಂಬಿಕ ಅವರ ಸಮಸ್ಯೆಗಳು, ಅವರ ಆರೋಗ್ಯದ ಸಮಸ್ಯೆಗಳು ಇದನ್ನೆಲ್ಲ ಅವರು ಇಟ್ಟು ಬಂದಿದ್ದಾರೆ. ಆ ಒಂದು ಅವರ ಎಲ್ಲ ತಾಪತ್ರಗಳ ಮಧ್ಯೆ ಈ ಶಾಲೆಗಾಗಿ ಹಗಲಿರುವುದು ದುಡಿದ ಆ ಮಾನವತಾವಾದಿ ಇವರೆಲ್ಲ ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ. ಅದೇ ರೀತಿ ಬಾಬಣ್ಣನವರಿದ್ದಾರೆ. ನಮಗೆಲ್ಲ ಅವರು ನಾನು ಯಾವಾಗಲೂ ಗ್ರಹಿಸೋದಂತ ಉಂಟು, ಬಾಬಣ್ಣನವರು ನಮಗೊಂದು 10-20 ವರ್ಷ ಮೊದಲು ಸಿಗಬೇಕಂತೇಳಿ ಅಂತೇಳಿದರೆ ನಾವು ಸ್ವಲ್ಪ ಜೋರಾಗಿ ಓಡ್ತಿದ್ದೆವು. ಅವರು ಸಹ ಬಹಳ ಆರೋಗ್ಯದಿಂದ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಒಂದು ಮನುಷ್ಯ. ನಾನು ಅವರನ್ನು ಗಮನಿಸ್ತೇನೆ. ಅವರೊಮ್ಮೊಮ್ಮೆ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಅಂಥ ನೋವಿನ ಎಲ್ಲ ಮಧ್ಯೆ ಈ ಊರಿನ ಒಂದು ಜನರ ಕನಸಿಗಾಗಿ ದುಡಿಯುತ್ತಿರುವಂತಹ ಬಾಬಣ್ಣನಿಗೂ ನಾನು ಹೃದಯ ತುಂಬಿದ ಈ ನಾಡಿನ ಎಲ್ಲರ ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಸುಂದರ ಶೆಟ್ರು, ನಮಗೆಲ್ಲ ಅವರು ದೊಡ್ಡಣ್ಣ. ಅವರು ಕ್ಷತ್ರಿಯರು, ಶೆಟ್ರುಗಳಂತ ಹೇಳಿದರೆ ಕ್ಷತ್ರಿಯರು. ಅವರು ನಮ್ಮ ಜೊತೆಗಿದ್ದರೆ ನಮಗೊಂದು ಆನೆ ಬಲ. ನಾನು ಯಾವಾಗಲೂ ನಮ್ಮ ಬಾಬಣ್ಣನ ಹೇಳೋದುಂಟು, ನಿಮ್ಮ ಹತ್ರ ನಾವೊಂದು ಆನೆಯನ್ನು ನಿಂತಿಸಿದ್ದೇವೆ ಸುಂದರಣ್ಣನ ಅಂತೇಳಿದರೆ ಅವರ ಪ್ಯಾಂಟು ನೀವು ಮೇಲೆ ಮಾಡಿದರೆ ಅವರು ಬ್ಯಾಂಡೇಜ್ ಸುತ್ತಿಕೊಂಡಿದ್ದಾರೆ. ಅವರ ಕಾಲು ನೋವು, ಈ ನೋವುಗಳ ಮಧ್ಯೆಯೂ ಅವರು ನಮ್ಮೊಂದಿಗೆ ಈ ನಾಡಿನ ಒಂದು ಕನಸಿಗಾಗಿ ಅವರು ದುಡಿತಾ ಇದ್ದಾರೆ. ಧನ್ಯವಾದಗಳು ಸುಂದರಣ್ಣ. ಅದೇ ರೀತಿ ನಮ್ಮ SDMCಯ ಗೋಪಾಲಣ್ಣ ಅಂತೇಳಿದರೆ ಮೊದಲೆಲ್ಲ ಇಲ್ಲಿ ತುಂಬ ಮಂದಿ ದುಡಿತಾ ಇರುವಾಗ ನಮಗೆಲ್ಲ ಅವರೊಂದಿಗೆ ಸೇರಿಕೊಳ್ಳಿಕ್ಕೆ ಆಗಲಿಲ್ಲ. ದಯವಿಟ್ಟು ಕ್ಷಮಿಸಿ ಗೋಪಾಲಣ್ಣ. ನಾವೆಲ್ಲ ಶತಮಾನೋತ್ಸವದ ಒಂದು ಹೆಸರಿನಲ್ಲಿ ಬಂದು ನಿಮಗೆ ಸಿಗಬೇಕಂದಂತಹ ಎಲ್ಲ ಕ್ರೆಡಿಟ್ಗಳನ್ನು ನಾವು ಕದೀತಾ ಇದ್ದೇವೆ. ಖಂಡಿತ ದಯವಿಟ್ಟು ನೀವು ಕ್ಷಮಿಸಿ. ನಿಮ್ಮ ಎಲ್ಲ ಅಪಾರ ಬೆಂಬಲ, ನಿಮ್ಮ ಒಂದು ಶಿಕ್ಷಕರ ಬೆಂಬಲ, ಇದನ್ನೆಲ್ಲ ನಾವು ಅತ್ಯಂತ ಖಂಡಿತವಾಗಿಯೂ ನಾವು ಗೌರವದಿಂದ ನಿಮಗೆ ನಮಿಸ್ತೇವೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಆರಿಫ್, ಮೊದಲು ಬಹಳ ಕೋಪಗಾರ, ಈಗ ನಮ್ಮ ಜಮಾಯತಿನ ಅಧ್ಯಕ್ಷ. ನಾನು ಯಾವಾಗಲೂ ಬೈಯೋದಂತ ಉಂಟು ಅವನಿಗೆ ಅಂತೇಳಿದರೆ ಕೋಪ ಮಾಡಬೇಡ ಅಂತೇಳಿದರೆ ಸುಲ್ತಾಜಿಯ ಸುಶೀಲಕ್ಕ ಅಂತ ಇದ್ದರು ನಮಗೆ ಒಬ್ಬರು ಅಕ್ಕ. ಆ ಸುಶೀಲಕ್ಕ ನನ್ನ 10ನೇ ತರಗತಿಯ ಒಂದು ಆಟೋಗ್ರಾಫಲ್ಲಿ ಬರೆದಿದ್ದರು, ನೀನು ವಿದ್ಯಾವಂತನಾಗದಿದ್ದರೂ ತೊಂದರೆ ಇಲ್ಲ, ನೀನು ವಿನಯವಂತನಾಗು ಅಂತೇಳಿ. ಅಂತಹ ವಿನಯವಂತಿಕೆಯನ್ನು ಆರಿಫ್ ಬೆಳೆಸಿಕೊಂಡಾಗ ಖಂಡಿತ ಅವನು ಈ ನಾಡಿನ ಒಂದು ಶಕ್ತಿ. ಅವನ ಹಿಂದೆ ಒಂದು ದೊಡ್ಡ ಕುಟುಂಬವೇ ಇದೆ. ಈಗಾಗಲೇ ಅವನ ಅಣ್ಣ ಅಸ್ಕಾಫಿಗೆ ನಾನು ಕಾಲ್ ಮಾಡಿದಾಗ ಅವನು ಹೇಳಿದ, ನಾಜೀರ್ ನೀವೆಲ್ಲ ಒಂದು ಸೇರಿ ಅಲ್ಲಿ ಏನಾದರೂ ಮಾಡಿದರೆ ಅಂತೇಳಿದರೆ ನಿಮಗೆ ಯಾವ ರೀತಿಯ ಸಹಾಯಗಳೆಲ್ಲ ಬೇಕು ಅದನ್ನೆಲ್ಲ ನಾವು ಖಂಡಿತವಾಗಿಯೂ ಮಾಡ್ತೇವೆ, ನೀನು ಈ ಘೋಷಣೆಯನ್ನು ಮಾಡು, ನಿಮ್ಮೊಂದಿಗೆ ಖಂಡಿತವಾಗಿ ನಾವಿದ್ದೇವೆ ಎಂಬ ಭರವಸೆಯನ್ನು ಅಬ್ದುಲ್ ಹಮೀದ್ ಅಸ್ಕಾಫ್ರವರು ನೀಡಿದ್ದಾರೆ. ಅವರಿಗೂ ನಾನು ಈ ನಾಡಿನ ಪೌರವಾಗಿ ಅತ್ಯಂತ ಆದರದಿಂದ ಗೌರವದಿಂದ ನಾನು ನಮಿಸ್ತಾ ಇದ್ದೇನೆ. ಹಾಗೆ ನಾನು ಈ ಮನುಷ್ಯರನ್ನೆಲ್ಲ ಅತ್ಯಂತ ಗೌರವಿಸುವುದು ಇವರೊಂದು 1 ಕೋಟಿಯ ಕಾಂಕ್ರೀಟ್ ಕಟ್ಟಡವನ್ನು ಕೊಟ್ಟಿದ್ದಾರೆಂಬ ಉದ್ದೇಶಕ್ಕಲ್ಲ. ಈ ಒಂದು ಕಾಂಕ್ರೀಟ್ ಕಟ್ಟಡವನ್ನು ಒಂದು ಶ್ರೀಮಂತ ಯಾವಾಗಲೂ ಕಟ್ಟಬಹುದು, ಆದರೆ ಈ ಜನರ ನಾಡಿನ ಈ ಎಲ್ಲ ಮನಸ್ಸುಗಳನ್ನು ಒಂದುಗೂಡಿಸುವ ಯಾವ ಶ್ರೀಮಂತನಿಗೂ ಸಾಧ್ಯವಾಗದಂತಹ ಬಹುದೊಡ್ಡ ಕೆಲಸ ಮಾಡಿದ ನಿಮಗೆಲ್ಲರಿಗೂ ನನ್ನ ನಮನಗಳು. ಒಂದು 10 ಮನಸ್ಸುಗಳು, ಕಾವಂದರು ಧರ್ಮಾಧಿಕಾರಿಗಳು ಯಾವಾಗಲೂ ಹೇಳ್ತಾರೆ, ಒಂದು 10 ಮನಸ್ಸುಗಳು ನಾವೆಲ್ಲ ಈ ನಾಡಿನಲ್ಲಿ ಸೇರಿದರೆ ನಾವು ಏನನ್ನು ಸಾಧಿಸ್ಬೋದು ಅಂತೇಳಿ. ನಮ್ಮ ಊರಿಗೆ ನಮಗೆ ಏನಕ್ಕೆ ಬೇಕು ಎಜುಕೇಷನ್ಗಳು, ಶಿಕ್ಷಣ ಸಂಸ್ಥೆಗಳು, ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರ್ ಕಾಲೇಜುಗಳು ಅಂತೇಳಿದರೆ ನಾನು ಒಂದು ಸ್ವತಃ ಅನುಭವಿಸಿದವ. ನನ್ನ ಮಗಳನ್ನು ನಾನು ಎಲ್ಲಿಯೋ ಹಾಸ್ಟೆಲಲ್ಲಿ ಬಿಡುವಾಗ ನನ್ನ ಹೃದಯಗಳು ಯಾವಾಗಲೂ ಬಡೀತಿತ್ತು ಅಂತೇಳಿದರೆ, ಇವರು ರಿಕ್ಷಾದಲ್ಲಿ ಹೋಗುವಾಗ 10 ಗಂಟೆ ರಾತ್ರಿಗೆ ಆಚೆ ಈಚೆ ಓಡುವಾಗ ಈ ಮಕ್ಕಳು ಎಲ್ಲಿದ್ದಾರೆ, ಊಟ ಮಾಡ್ತಾರಾ, ತಿಂಡಿ ತಿಂತಾರಾ ಅಂತ ಈ ತುಡಿತಗಳೆಲ್ಲ ನಮ್ಮ ತಂದೆಯ ತಾಯಿಯ ಹೃದಯಗಳಲ್ಲಿರ್ತದೆ. ಆದರೆ ಸುಳ್ಯದ ಮಕ್ಕಳ ತಾಯಿಯಂದಿರಿಗೆ ಅಪ್ಪಂದಿರಿಗೆ ಆ ತುಡಿತಗಳಿರಲಿಲ್ಲ. ಆ ಸುಳ್ಯವನ್ನು ಆ ಒಂದು ಮನುಷ್ಯ ಇಡೀ ಒಂದು ನಾಡನ್ನಾಗಿ ಪರಿವರ್ತಿಸಿದಂತಹ ಮಹಾನ್ ಚೇತನ ಕುರುಂಜಿ ವೆಂಕಟರಮಣ ಗೌಡ್ರು ನಮಗೆಲ್ಲ ಒಂದು ಪ್ರೇರಣೆ. ನಮಗೆಲ್ಲ ಇಲ್ಲಿ ಕುರುಂಜಿ ವೆಂಕಟರಮಣ ಗೌಡ್ರು ಯಾನಪ್ಪಾಯಗಳು ಇಲ್ಲದೇ ಇರಬಹುದು, ಆದರೂ ಸಹ
ಕುರುಂಜಿಯಂತಹ ದೊಡ್ಡ ಮನಸ್ಸುಗಳನ್ನು ಪಡ್ಕೊಂಡಂತಹ, ಅದೇ ರೀತಿ ಯಾನಪಾಯರಂತಹ ದೊಡ್ಡ ಮನಸ್ಸುಗಳಿರುವಂತಹ ಹಲವಾರು ಉನ್ನತ ನಾಯಕರೆಲ್ಲ ನಮ್ಮ ನಾಡಿನಲ್ಲಿದ್ದಾರೆ. ಖಂಡಿತವಾಗಿಯೂ ನಾವೊಂದು ಉತ್ತಮ ನಾಯಕತ್ವದ ಅಡಿಯಲ್ಲಿ ನಾವೆಲ್ಲ ಒಂದುಗೂಡಿದರೆ ನಮಗೆಲ್ಲ ಇಲ್ಲಿ ಹಲವಾರು ಕನಸುಗಳಿದೆ. ನಾನು ಅಲ್ಲಿಂದ ಎದ್ದೇಳುವಾಗಲೇ ಈ ಪೇಟವನ್ನು ತೆಗೆದು ಅಲ್ಲಿ ಇಟ್ಟು ನಮ್ಮ ಈ ಎಲ್ಲ ನನ್ನ ಈ ಕೆಲಸಗಳಿಂದ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಂಡು ನಾವು ಇದುವರೆಗೂ ಮಾಡಿದ ಕಾರ್ಯ ಅಂತೇಳಿದರೆ ಈ ಒಂದು ಶಾಲೆಯ ಕಟ್ಟಡವನ್ನು ಮಾತ್ರ ನಾವು ಕಟ್ಟಿದ್ದೇವೆ. ದಯವಿಟ್ಟು ನಾವೆಲ್ಲ ನಿಮಗೊಂದು ದೊಡ್ಡ ಪೋಸ್ಟರನ್ನು ಹಂಚಿದ್ದೇವೆ. ನಾನು ನನ್ನ ಮಕ್ಕಳನ್ನು ನಾನು ಖಾಸಗಿ ಶಾಲೆಗೆ ಕಳಿಸಿದ್ದೇನೆ. ಎಂಥದಕ್ಕೆ ಅಂತ ಹೇಳಿದರೆ ನಾವು ಜಗತ್ತಿನಲ್ಲಿ ಅಂತ ಹೇಳಿದರೆ ನಾನೊಂದು ಗೊಬ್ಬರ ವ್ಯಾಪಾರಿ. ನಾನು ಹೋದಾಗ ನನ್ನಲ್ಲಿ ಇಂಗ್ಲೀಷ್ ಮಾತಾಡೋದು. ಕೆಲವು ನಮ್ಮ ಸಂಬಂಧಿಕರಿದ್ದರು, ನಾವೊಂದು 4 ಜನ ಕೂತುವಾಗ ನಮ್ಮೊಟ್ಟಿಗೆ ಅವರು ಇಂಗ್ಲೀಷ್ ಮಾತಾಡೋದು, ನಮಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ, ಇದು ಆಗಲಿಕ್ಕಿಲ್ಲ ಅಂಥೇಳಿ ನಾನು ನನ್ನ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ಗೆ ಕಳಿಸಿದ್ದು. ಆದರೆ ನಮ್ಮ ಇಲ್ಲಿ ಕನಸು, ನಾನು ಮೊನ್ನೆ ಟೀಚರ್ಗಳಲ್ಲಿ ಹೇಳಿದ್ದೇನೆ, ನಾವು 1ನೇ 2ನೇ ತರಗತಿಯ ಮಕ್ಕಳಿಗೆ ಮಾತ್ರ ಅಲ್ಲ, ನಾವು ಈ ಶಾಲೆಯ ಪ್ರತಿಯೊಬ್ಬನಿಗೂ ಈ ವರ್ಷದಲ್ಲಿ ನಾವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಳಿಸ್ತೇವೆ. ಅವರು ಗೋಡಿತೊಟ್ಟಿನಲ್ಲಿಯೋ ಅವರು ಮನೆಯಲ್ಲಿಯೋ ಅವರು ಇಂಗ್ಲೀಷ್ ಮಾತಾಡಬೇಕು. ನಮಗೆ ಕನಸುಗಳಿದೆ. ಬರೀ ಇಂಗ್ಲೀಷ್ ಮಾತ್ರ ಅಲ್ಲ, ಫ್ರೆಂಚ್, ಸ್ಪ್ಯಾನಿಷ್, ಚೈನೀಸ್ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಕಲಿಸುವಂತಾಗಬೇಕು. ಈ ರೀತಿಯ ನಾವು ಕನಸುಗಳನ್ನು ಕಟ್ಟಿದ್ದೇವೆ. ಇದುವರೆಗೂ ಮಾಡಿದ ಜವಾಬ್ದಾರಿಗಿಂತಲೂ ಇನ್ನು ಮುಂದಿರುವ ಜವಾಬ್ದಾರಿಗಳು ನಮಗೆ ಜಾಸ್ತಿ ಅಂತ ಹೇಳಿದರೆ, ನಮಗೆ 80 ಮಕ್ಕಳು ಇರೋದು. ನಾವು ಈಗಾಗಲೇ 40,000 ರೂಪಾಯಿಯನ್ನು ಶತಮಾನೋತ್ಸವ ಸಮಿತಿಯ ಪರವಾಗಿ ಅವರಿಗೆ ಸ್ಯಾಲ್ರಿಯಾಗಿ ಕೊಡ್ತಾ ಇದ್ದೇವೆ. ನಮಗೆ 200 ಮಕ್ಕಳಾದರೆ ನಮಗೆ 4-5 ಟೀಚರ್ಸ್ಗಳು ಬರ್ತಾರೆ ಇಲ್ಲಿಗೆ. ಅಂದರೆ ಹೇಳಿದರೆ ನಮಗೆ ಒಂದು ಊರಿಗೆ 2-2.5 ಲಕ್ಷ ರೂಪಾಯಿ ನಮಗೆ ಲಾಭ ಆಗ್ತದೆ. ಆದ್ದರಿಂದ ಖಂಡಿತ ದಯವಿಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನೀವು ನಮ್ಮ ಈ ಶಾಲೆಯನ್ನು ಬೆಳೆಸಬೇಕು. ನೀವೆಲ್ಲ ನಮ್ಮ ಈ ಶಾಲೆಯ ನಮ್ಮಲ್ಲಿ ಒಳ್ಳೊಳ್ಳೆಯ ನಾಯಕರಿದ್ದಾರೆ. ಈಗ ನನಗೆ ಸುರೇಶನ್ನು ಕಾಲ್ ಮಾಡಿದರು, ಕೊನಾಲ್ ಗೊತ್ತು. ಅದೇ ರೀತಿ ಸೂಫಿ ಇಬ್ರಾಹಿಂ ಕಾಲ್ ಮಾಡಿದ. ಅದೇ ರೀತಿ ಹಲವಾರು ಮಹನೀಯರೆಲ್ಲ ಇದ್ದಾರೆ. ಆಗ ರಾಮಕೃಷ್ಣ ಭಟ್ರು, ಅವರ ಸುಲ್ತಾಜ ಫ್ಯಾಮಿಲಿ ಆಗಿರ್ಬೋದು, ಅನಿಲ ಫ್ಯಾಮಿಲಿ, ಬೇರೆ ಬೇರೆ ಕಲ್ಲಡ್ಕ, ಇಲ್ಲಿ ಅಲೆಕ್ಕಿ, ಬೇರೆ ಬೇರೆ ಇಲ್ಲಿಯ ನಾನೀಗ ಎಲ್ಲ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದರೆ, ಆ ಕಾಲದಲ್ಲಿ ನನ್ನ ಅಜ್ಜನೊಟ್ಟಿಗೆ ದುಡಿದಂತಹ ಹಲವಾರು ಕುಟುಂಬಗಳು. ಈ ನಾಡು ಇಂದು ನಮ್ಮದು ದೊಡ್ಡದಾಗಿದೆ. ನಾವೆಲ್ಲ ಶ್ರೀಮಂತರಾಗಿದ್ದೇವೆ. ನಾವೆಲ್ಲ ಇಲ್ಲಿ ನಾನು ನಿನ್ನೆ ಹೇಳಿದ್ದೇನೆ, ನಾವ್ಯಾರೂ ಅಗರ್ಭ ಶ್ರೀಮಂತರಲ್ಲ. ಆದ್ದರಿಂದ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ನಾನೆಂದು ಈ ಕಿರೀಟವಿಟ್ಟ 5 ಮಂದಿಗೆ ನಾನು ಹಸ್ತಾಂತರಿಸ್ತಾ ಇದ್ದೇನೆ. ದಯವಿಟ್ಟು ಇನ್ನು ಮುಂದಕ್ಕೆ ಈ ಶಾಲೆಯ ಎಲ್ಲ ಜವಾಬ್ದಾರಿಯನ್ನು ನೀವೊಂದು ಹಳೆ ವಿದ್ಯಾರ್ಥಿ ಸಂಘಟನೆಯ ಲೆಕ್ಕದಲ್ಲಿ ನೀವು ರೂಪೀಕರಣಗೊಳಿಸಿ ಈ ನಾಡನ್ನೊಂದು ಅದ್ಭುತ ನಾಡನ್ನಾಗಿ ಮಾಡಲಿಕ್ಕೆ ನೀವು ಶ್ರಮಿಸಬೇಕು. ನಮ್ಮ ಊರು, ನಮ್ಮ ನಾಡು, ನಮ್ಮ ಎಲ್ಲ ಕುಟುಂಬಗಳು, ನಮ್ಮ ಕುഞ്ഞാലിಯಾಜಿ ಕುಟುಂಬದ ಎಲ್ಲ ಸದಸ್ಯರು ನಾವು ನಿಮ್ಮ ಜೊತೆಯಲ್ಲಿರ್ತೇವೆ. ಅದೇ ರೀತಿ ಈ ನಾಡಿನ ಪ್ರತಿಯೊಬ್ಬರು ನಿಮ್ಮ ಜೊತೆಯಲ್ಲಿ ಇರ್ತೇವೆಂಬ ಭರವಸೆಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ. ಖಂಡಿತವಾಗಿಯೂ ರಾಮಕೃಷ್ಣನೆಲ್ಲ ಇದ್ದಾರೆ. ನೀವೆಲ್ಲ ಒಂದು ಜೊತೆಯಾಗಿ ಸೇರಿದರೆ ಇಲ್ಲಿಗೆ ಒಂದು ಹೈಸ್ಕೂಲು, ಕಾಲೇಜ್, ಹಾಸ್ಟೆಲ್, ನಮಗೆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್, ನಾವು ಕನಸು ದೊಡ್ಡದನ್ನೇ ಕಾಣುವ. ನಮಗೆ ಎಲ್ಲವೂ ಈ ನಾಡಿನಲ್ಲಿ ಬೇಕು. ನಾವೆಲ್ಲ MLA MP ಗಳು ಬಂದಾಗೆಲ್ಲ ನಾವು ಕೇಳುವ, ನೀವು ಯಾರೂ ಕೇಳುವುದಿಲ್ಲ. ನಮ್ಮ MP MLA ಗಳಿಗೆ ನಮ್ಮ ಊರಿನಲ್ಲಿ ಏನಾಗಬೇಕಂತ ಅವರಿಗೆ ಗೊತ್ತಿರೋದಿಲ್ಲ. ನನಗೆ ನೇಮಣ್ಣ ಪೂಜಾರಿ ಅವರು ಯಾವಾಗಲೂ ಹೇಳ್ತಾರೆ, ನಾಸಿರ್ ಅಕ್ಕಳಿಗೆ ದಾದ ಗೊತ್ತುಂಡಿಯಾ, ನಮ್ಮ ಊರಿಗೂ ದಾದ ಓಡೊಂದು, ನಮ್ಮ ಏರಲ್ಲ ಪನ್ಪುಣಕ್ಕಲ್ಲ ಅಂತ. ಇನ್ನು ನಾವು ಹೇಳುವ, ನಮಗೆ ಮೆಡಿಕಲ್ ಕಾಲೇಜ್ ಬೇಕು, ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಬೇಕು, ITIಗಳು ಬೇಕು. ನಾವಿನ್ನು ಗೋಳಿತೊಟ್ಟಿಗೆ ಬಿಟ್ಟು ಬೇರೆ ಎಲ್ಲಿಗೂ ಕೇಳೋದು ಬೇಡ. ನಿಮಗೆ ಸಿಕ್ಕಿದ ಎಲ್ಲ ಜನಪ್ರತಿನಿಧಿಗಳಲ್ಲಿ ಆವಾಗ ಕೇಳಿ. ಅವರು ಕೇಳಿದರೆ ನಾವು ಯಾವಾಗಲೂ ಕೇಳ್ತಾ ಇದ್ದರೆ ಮತ್ತು ಅವರಿಗೆ ಮುಜುಗರ ಆಗ್ತದೆ ನಮಗೆ ಕೊಡದೇ ಇರಲಿಕ್ಕೆ. ಆದ್ದರಿಂದ ನಾವೆಲ್ಲ ಇಲ್ಲಿ ನಾಡಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನು ನಾವು ಬಳಸಿಕೊಂಡು, ನಮ್ಮ ಎಲ್ಲ ನಾಯಕರುಗಳನ್ನು ಬಳಸಿಕೊಂಡು ಈ ನಾಡಿನ ಹೃದಯವಂತರಾದ ಜನರು, ನಾನು ನಿನ್ನೆ ರಾತ್ರಿ ನೋಡಿದೆ, ಅಕ್ಕಂದಿರು ಅವರು 12-1 ಗಂಟೆ ರಾತ್ರಿಗೆ ಇಲ್ಲಿ ಪಾತ್ರೆ ತೊಳಿತಾ ಇದ್ರು. ಕೆಲವು ಅಕ್ಕಂದಿರು ಅಣ್ಣಂದಿರು 12-1:30 ಗಂಟೆ ರಾತ್ರಿಗೆ ಇಲ್ಲಿ ಕಸ ಏಕಿ ಚೇರಿಡ್ತಾ ಇದ್ರು. ನಾನೊಂದು ಶ್ರೀಮಂತ 50,000 ಕೊಡೋದು ದೊಡ್ಡ ಸಂಗತಿಯಲ್ಲ, ಆದರೆ ಅಂಥವರ ಶ್ರಮ ಇದೆಯಲ್ಲ ಅದು ಬಹಳ ದೊಡ್ಡದು. ನಿಮ್ಮ ಎಲ್ಲ ಶ್ರಮಕ್ಕೆ, ಈ ನಾಡಿನವರು ನಮ್ಮ ಮೇಲಿಟ್ಟ ಎಲ್ಲ ಪ್ರೀತಿ ಅಭಿಮಾನಕ್ಕೆ, ಇಲ್ಲಿಯ ಶಿಕ್ಷಕ ವೃಂದದವರಿಗೂ, ಈ ಎಲ್ಲ ಮಹಾನ್ ಮನುಷ್ಯರಿಗೂ, ಇಲ್ಲಿ ನೆರೆದಿರುವಂತಹ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಹೃದಯವಂತರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಶಾಂತಿ. ಇವರೆಲ್ಲರನ್ನು ಕೂಡ ವೇದಿಕೆಗೆ ಹತ್ತಿಸುವುದಷ್ಟು ಸುಲಭ ಆಗಿರಲಿಲ್ಲ. ಕೈಕಾಲು ಹಿಡಿದು ಬೈದು ವೇದಿಕೆಗೆ ಕಳಿಸಿದ್ದು, ಬೈದದ್ದು ಹೌದು, ನಮಗಿಂತ ಎಲ್ಲರಿಗಿಂತ ಹಿರಿಯರು, ಆದರೆ ವೇದಿಕೆಗೆ ಹೋಗುವುದಿಲ್ಲ ಅಂತ ಒಂದೇ ಒಂದು ಮಗುವಿನ ಹಾಗೆ ಹಠ ಹಿಡಿದವರು ಇವರೆಲ್ಲರೂ ಕೂಡ.
ಆದರೂ ಕೂಡ ನಮ್ಮ ಗೌರವವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ರಿ. ನಿಮ್ಮ ಮಾರ್ಗದರ್ಶನದಲ್ಲಿ ಮುಂದಕ್ಕೆ ಶಾಲೆಯನ್ನು ಕೊಂಡೋಗುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ನಮ್ಮ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಲವ್ಲಿ ಜೋಶಿ ಅವರು ಪ್ರಸ್ತುತ ಆಲಂತಾಯ ಶಾಲೆಯ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೇಡಮ್, ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಇದರ ಜೊತೆಗೆ ಶ್ರೀಮತಿ ಜಾನಕಿ ಮೇಡಮ್ ಬಂದಿದ್ದಾರೆ ಅಂತ ಸುದ್ದಿ ಸಿಕ್ಕಿತು. ಮೇಡಮ್ ಎಲ್ಲಿದ್ದರೂ ಬರಬೇಕು, ತಾವು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ತಾವು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಾನಕಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ಶ್ರೀಮತಿ ಲವ್ಲಿ ಜೋಸ್ ಶಾಲೆಯ ಬಗ್ಗೆ ನೂರಾರು ಕನಸುಗಳನ್ನು ಇಟ್ಟುಕೊಂಡು ಕಳೆದ ವರ್ಷ ಅಂದರೆ ಈ ವರ್ಷವೇ ತಮ್ಮ ಶಾಲೆಯ ಶತಮಾನೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಿ ಒಂದಷ್ಟು ಮಾದರಿಯನ್ನು ಕಟ್ಟಿಕೊಟ್ಟ ಶಾಲೆಯ ಮುಖ್ಯ ಗುರು ಶ್ರೀಮತಿ ಲವ್ಲಿ ಜೋಶಿಯವರು ಕೂಡ ವೇದಿಕೆಗೆ ತೆರಳಬೇಕು. ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಪರವಾಗಿ ಪೂರ್ವ ವಿದ್ಯಾರ್ಥಿಗಳ ಪರವಾಗಿ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು. ಜಾನಕಿ ಮೇಡಮ್, ತಾವು ಕೂಡ ವೇದಿಕೆಗೆ ಬರಬೇಕು. ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು. ಮಂದಿರ ಮಸೀದಿ ದೈವಸ್ಥಾನ. ಹಲೋ, ಇದು ಒಂದು ಮಲ್ಲಿಗೆಯ ಚೆಂಡು. ನಮ್ಮ ಒಂದು ಶಾಲೆಯ ಕಾರ್ಯಕ್ರಮಕ್ಕಾಗಿ ನಾವಿದನ್ನು ಏಲಂ ಮಾಡ್ತಾ ಇದ್ದೇವೆ. ಈ ಒಂದು ಇಲ್ಲಿ ಮದುವೆ ಆದವರು ಇದ್ದರೆ ಹೆಂಡತಿಗೆ ಕೊಡ್ಬೋದು, ಮದುವೆ ಆಗದಿದ್ದವರಿದ್ದರೆ ತಾಯಿಗೆ ಕೊಡ್ಬೋದು ಅಥವಾ ತಂಗಿಗೆ ಕೊಡ್ಬೋದು. ಯಾರು ತನ್ನ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾನೆಂಬುದಕ್ಕೆ ನಾನಿದನ್ನು 5,000ದಿಂದ ಇದನ್ನು ಸೂಫಿ ಇಬ್ರಾಹಿಂ 5,000 ಹೇಳಿದ್ದಾನೆ, ಅವನಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. 5,000 ರೂಪಾಯಿ. ಯಾರಾದರೂ ಎಲ್ಲ ಹಲವಾರು ಉದ್ಯಮಿಗಳು ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಜಾಸ್ತಿ ಪರಿಣಿತರಾದವರೆಲ್ಲ ಇದ್ದಾರೆ. ಖಂಡಿತ ಇದನ್ನು ನಾನು 5,000 ರೂಪಾಯಿಗೆ ತನ್ನ ಪ್ರೀತಿಯ ಮಡದಿಗೆ ಅರ್ಪಿಸಲಿಕ್ಕಾಗಿ ಯಾರಾದರೂ ಗಂಡ್ಮಕ್ಕಳು ಖಂಡಿತವಾಗಿಯೂ ನೀವು ಇದನ್ನು ತೆಗೊಳ್ಬೇಕು. ನೀವು ತೆಗೆದುಕೊಳ್ಳದಿದ್ದರೆ ಇದಕ್ಕೆ ಫಾರಿನಿಂದ ಜನ ಸಾಲುಗಟ್ಟಿ ನಿಂತಿದೆ ಇದನ್ನು ತೆಗೊಳ್ಳಿಕ್ಕೆ. ಯಾರಾದರೂ ನೀವು ತೆಗೊಳ್ಳುವವರು ಇದ್ದೀರಾ? 5,000 ರೂಪಾಯಿ. ನೋಡಿ, ಅವರು ವಿಶೇಷವಾಗಿ ಗಂಡಸರು ಅಂತ ಹೇಳಿ ಹೆಂಡತಿಯ ಮೇಲೆ ಪ್ರೀತಿ ಇದ್ರೆ ನೀವೀಗ ಹೋಗ್ಲೇಬೇಕು ಅಲ್ವಾ? ಹೆಣ್ಮಕ್ಳಿಗೆ ನಮ್ಗೆ ಬೇಡ, ಅವ್ರು ಗಂಡಸರನ್ನು ತಗೊಳ್ಳಿಕ್ಕೆ ಹೇಳಿದ್ದು. ಈ ಸಾರಲ್ಲಿ ಸುಮಾರು ಜನ ಇದ್ದಾರೆ, ತಪ್ಪಿಸ್ಲಿಕ್ಕಿಲ್ಲ. ಹಾಗೆಲ್ಲ ಗಂಡಸರಂತಲ್ಲ, ಅಮ್ಮ ತಾಯಿ ಎಲ್ಲರನ್ನು ಹೇಳಿದ್ದೇನೆ ಎಲ್ಲರನ್ನು ಹೇಳಿದ್ದೇನೆ. ನೀವು ಹಾಗೆ ನನ್ನನ್ನು ಅಪವಾದ ಮಾಡಬಾರ್ದು. ಅವರೆಲ್ಲ ದುಡ್ದು ಅವರು ಪಾಪ ಇಲ್ಲಿ ನನಗೆ ಪೆಟ್ಟೆ ಕೊಟ್ಟಾರು ಅವರು, ನೀವು ಹಾಗೆ ಹೇಳಿದರೆ. ಹಾಗೆ ಖಂಡಿತವಾಗಿಯೂ ಇದನ್ನು ನಾವೊಂದು ಬಹಳ ಒಂದು ದೊಡ್ಡ ಮೊತ್ತಕ್ಕೆ ಇದನ್ನು ಖರೀದಿಸಿದ್ದಾರೆ. ನಿಮ್ಮೆಲ್ಲರ ಎದುರಲ್ಲಿ ಈ ಮಲ್ಲಿಗೆ ಹೂವನ್ನು ನಾನು ಅವನ ಪರವಾಗಿ ನಾನು ನಮ್ಮ ಅಧ್ಯಕ್ಷರಿಗೆ ಕೊಡ್ತಾ ಇದ್ದೇನೆ. ಇದವ ಹೇಳಿದ್ದಾನೆ, ಇದನ್ನು ನೀನು ಅಲ್ಲಿ ಏಲಂ ಮಾಡಿ ಇದರ ಹೂವನ್ನು ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ನೀಡಬೇಕು. ಅವರು ಪ್ರೀತಿಯಿಂದ ಅವರ ಮಡದಿಗೆ ಇದನ್ನು ಅರ್ಪಿಸಬೇಕಂತ ಹೇಳಿದ್ದಾನೆ. ನಮ್ಮೂರಿನ ಬಹುದೊಡ್ಡ ಉದ್ಯಮಿಯು, ನಮ್ಮ ಇಲ್ಲಿಯ ಹಳೆ ವಿದ್ಯಾರ್ಥಿಯೂ ಆದಂತಹ, ಇವತ್ತು ಒಂದು ಸೌದಿ ಅರೇಬಿಯಾದಲ್ಲಿ ಒಂದು 600-700 ಮಂದಿಯನ್ನು ಇಟ್ಟುಕೊಂಡು ದುಡಿಸುವಂತಹ ಮಹಾನ್ ದೊಡ್ಡ ಕಂಪೆನಿ. ನಾನು ಅವನ ಅಣ್ಣನ ಮಗ,
ನಾನು ಅವನ ಬಗ್ಗೆ ಹೇಳಿದರೆ ನಾನು ಉತ್ಪ್ರೇಕ್ಷೆ ಅಂತ ಹೇಳ್ಬೋದು. ಅವ ಇಂದು ಬಹಳ ಒಂದು ನಮ್ಮ ಆರಿಫ್ನವರ ಅಣ್ಣ, ಬಹಳ ದೊಡ್ಡ ಒಂದು ಕೋಟ್ಯಾಂತರ ಸಂಪಾದಿಸುವ ಒಂದು ಬಹಳ ದೊಡ್ಡ ಉದ್ಯಮಿ. ಅವ ಇದನ್ನು 30,000 ರೂಪಾಯಿಗೆ ಈ ಮಲ್ಲಿಗೆಯನ್ನು ಖರೀದಿಸಿದ್ದಾರೆ. ಜೋರಾಗಿ ಅಬ್ದುಲ್ ಹಮೀದ್ ಅಸ್ಕಾಫ್ರವರಿಗೆ ಚಪ್ಪಾಳೆ ತಟ್ಟಿ. ಅದಲ್ಲ ಅವರ ದೊಡ್ಡ ಮನಸ್ಸು. ನಾನು ಅವರಲ್ಲಿ ಕೇಳಿದೆ, ಈ ಮಲ್ಲಿಗೆಯನ್ನು ನಾವು ನಿನ್ನ ಹೆಂಡತಿಗೆ ಬೆಳಿಗ್ಗೆ, ಅವರು ಮಂಗಳೂರಲ್ಲಿದ್ದಾರೆ ನಸ್ರೀನಾ ಅಂತೇಳಿ, ನಾನು ಅವರಿಗೆ ಮಂಗಳೂರಿಗೆ ಕಳಿಸ್ತೇನೆ ಅಂತ ಹೇಳಿದೆ. ಆಗ ಆ ಮನುಷ್ಯ ಹೇಳಿದರು, ನಮ್ಮ ನಾಡಿನ ಜನರ ಮನಸ್ಸು ಎಷ್ಟು ಉನ್ನತ ಎಂಬುದಕ್ಕೆ ಒಂದು ಉದಾಹರಣೆ. ಅವರು ಹೇಳಿದರು, ನಜೀರ್, ನನ್ನ ಹೆಂಡತಿಗೆ ಬೇಡ, ನಿಮ್ಮ ಕಾರ್ಯಕ್ರಮದಲ್ಲೆಲ್ಲ ನನಗೆ ಸರಿಯಾಗಿ ಪಾಲ್ಗೊಳ್ಳಿಕ್ಕೆ ಆಗಲಿಲ್ಲ, ನಿಮಗೆ ಬೇಕಾದ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ, ನಿಮ್ಮನ್ನೆಲ್ಲ ಆ ನಾಡನ್ನು ಬೆಳೆಸಿದಂತಹ ಆ ಮಹಾನ್ ವ್ಯಕ್ತಿತ್ವ ವೆಂಕಪ್ಪಣ್ಣನವರಿಗೆ ಕೊಡಿ ಅಂತ ಹೇಳಬೇಕಾದ್ರೆ ಆ ಒಂದು ದೊಡ್ಡ ಮನಸ್ಸಿಗೆ ಅಸ್ಕಾಫಿನ ನನ್ನ ನಮನಗಳು. ದಯವಿಟ್ಟು ವೆಂಕಪ್ಪಣ್ಣನವರು ಸ್ವೀಕರಿಸಬೇಕು. ಇದು ಒಂದೊಂದು ಹೂವಿಗೂ 1,000 ಇದೆ. ನಿಮ್ಮ ಪ್ರೀತಿಯ ಹೆಂಡತಿಗೆ ನಮ್ಮ ಊರಿನ ಎಲ್ಲರ ಕೊಡುಗೆಯಾಗಿ ಅಬ್ದುಲ್ ಹಮೀದ್ರವರ ಒಂದು ಈ ಸಂತೋಷದಾಯಕ ವಾರ್ತೆಯನ್ನು ನಿಮಗೆ ತಿಳಿಸುತ್ತಾ ನಾನಿದನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಇಲ್ಲಿ ಪ್ರೇಮಕ್ಕ ಇರಬಹುದು ನನ್ನ ಅಂದಾಜು. ನಾವೆಲ್ಲ ನಮ್ಮ ಅಕ್ಕ ಅವರು ಸಹ ಪ್ರೇಮಕ್ಕ. ನನಗೆ ಸುಮಾರು ಅಕ್ಕಂದಿರು ಅಣ್ಣಂದಿರು ಎಲ್ಲ ನನಗೆ ಊರಿನ ಉದ್ದಗಲಕ್ಕೂ ಸಿಗ್ತಾರೆ. ಅದಕ್ಕೆ ನಾನು ಬಹಳ ಭಾಗ್ಯವಂತ ಈ ನಾಡಿನಲ್ಲಿ ಹುಟ್ಟಿದ್ದಕ್ಕಾಗಿ. ಬನ್ನಿ ವೆಂಕಪ್ಪಣ್ಣ, ಬನ್ನಿ. ದಂಪತಿ ಸಮೇತವಾಗಿ ಈ ಮಲ್ಲಿಗೆಯನ್ನ ತಗೊಳ್ಬೇಕು. ಮಲ್ಲಿಗೆ ಎಲ್ಲಿಗೆ ಸೇರ್ಬೇಕು, ಪ್ರೇಮಕ್ಕ ಇದ್ರೆ ವೇದಿಕೆ ಖಂಡಿತ ಬರಬೇಕು. ಸುಪ್ರಿಯಾ ಮೇಡಮ್ ಅವರು ಇದ್ದಾರೆ, ದಯವಿಟ್ಟು ಬನ್ನಿ. ಸುಪ್ರಿಯಾ ಮೇಡಮ್ ಅವರು ನಮಗೆ ಮಲ್ಲಿಗೆ ಕೊಟ್ಟು ಮೊನ್ನೆ ನಮ್ಮ ಟೀಚರಿಗೆ ಕಾಗದ ಕೊಟ್ಟದಕ್ಕೆ ಅವರು ಮಲ್ಲಿಗೆ ಬಹುಮಾನವಾಗಿ ನಮಗೆ ನೀಡಿ ನಮ್ಮನ್ನಲ್ಲಿಂದ ಕಳಿಸಿದ್ದಾರೆ. ಸುಪ್ರಿಯಾ ಮೇಡಮ್ ಸಹ ಬನ್ನಿ. ಅವರು ಕುಸುಮ, ನಾವೆಲ್ಲವರನ್ನು ಸುಪ್ರಿಯಾ ಅಂತ ಕರೆಯೋದು. ಎಲ್ಲ ನಮ್ಮ ಮಕ್ಕಳ ಥರನೇ ಅಲ್ಲಿ ನನ್ನ ಮನೆಯ ಸುತ್ತ ಎಲ್ಲ ಇರೋದು. ನಮ್ಮವರಿಗೆ ಹಲವು ಹೆಣ್ಮಕ್ಳು ಬಂದಿದ್ದಾರೆ ಸೊಸೆಯಂದಿರಾಗಿ. ನಾವೆಲ್ಲ ಭಾಗ್ಯವಂತರು. ಡಾಕ್ಟರ್ ಹೆಂಡತಿ, ಹಾಗೆ ಹಲವಾರು ಮಂದಿ ಇದ್ದಾರೆ. ಇಂದಿರಕ್ಕ, ತುಂಬ ನಾವೆಲ್ಲ ಸೌಭಾಗ್ಯವಂತರು ಈ ನಾಡಿನವರು. ದಯವಿಟ್ಟು ಬನ್ನಿ ಅಕ್ಕ. ಪ್ರೇಮಕ್ಕೆ ಬರಲಿಲ್ವಾ? ಪ್ರೇಮಕ್ಕ ಬೇಗ ಬನ್ನಿ, ಇವರ ಕಾರ್ಯಕ್ರಮ ಇದೆ. ಮತ್ತೆ ಪ್ರೇಮಕ್ಕ ಬರದಿದ್ರೆ ಮಲ್ಲಿಗೆ ಮುಡಿಗೇರುವುದಿಲ್ಲ. ನೀವು ಬರಲೇಬೇಕಮ್ಮ. ಅದಲ್ಲ, ಅವನೊಂದು ಅಸ್ಕಾಫಿನ ಒಂದು ಪ್ರೀತಿ, ಆ ಪ್ರೀತಿಗೆ ನಾವು ಗೌರವವನ್ನು ನೀಡಬೇಕು. ಅಬ್ದುಲ್ ಹಮೀದ್ ಅಂತ ಹೇಳಿದರೆ ನಮ್ಮ ಎಲ್ಲ ಒಂದು ಅವರೆಲ್ಲ ಮನಸ್ಸು ಮಾಡಿದರೆ ಅಕ್ಕ ಒಂದು 5-6 ಜನ, ಸುರೇಶನ್ನ, ಅಸ್ರಾಫು ಎಲ್ಲ ಮನಸ್ಸು ಮಾಡಿದರೆ ಒಂದು 4-5 ಕೋಟಿಯ ಕಾಮಗಾರಿಯನ್ನು ನಾವು 1 ವರ್ಷದಲ್ಲಿ ಮುಗಿಸ್ತೇವೆ. ಖಂಡಿತ ನಾವು ಅವರೆಲ್ಲ ಹಿಂದೆ ಬೀಳ್ತೇವೆ. ನಾವು ಆಗಾಗ್ಲೇ ಸನ್ಮಾನ ಮಾಡುವಾಗ ಪ್ರೇಮಕ್ಕನನ್ನು ಕೂಡ ನಿಜವಾಗಿ ಕುಳಿತುಕೊಳ್ಳಬೇಕಿತ್ತು. ನಮ್ಮಿಂದ ಅದು ಒಂದು ಸಣ್ಣ ತಪ್ಪಾಗಿದೆ ಅಂತ ಈಗ ನನಗೆ ಫೀಲ್ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ವೆಂಕಪ್ಪಣ್ಣನನ್ನ ಇಡೀ ಶಾಲೆಗೆ ಅರ್ಪಿಸಿದ್ದು ಪ್ರೇಮಕ್ಕನ ತಾಳ್ಮೆ. ವೆಂಕಪ್ಪಣ್ಣನ 3 ವರ್ಷ ನಮ್ಮ ಶಾಲೆಗೆ ಅವರು ಕೊಟ್ಬಿಟ್ಟಿದ್ದಾರೆ. ಹೇಗೆ ಬೇಕಿದ್ರು ಅವರನ್ನ ಶಾಲೆಯ ಕೆಲಸಕ್ಕೆ ಬಳಸಿಕೊಳ್ಳಿ ಅಂತ ಹೇಳಿಕೊಂಡು. ಹಾಗೆ ಬಳಸಲಿಕ್ಕೆ ಬಿಡುವುದಿಲ್ಲ. ನಾವು ಮನೆಯಿಂದ ಹೋದ ತಕ್ಷಣ ನೀವು ಶಾಲೆಯಲ್ಲಿ ರೂಮ್ ಮಾಡಿ ಅಂತ ಹೇಳ್ತಾರೆ ಅವರೆಲ್ಲ. ನೀವು ಅಲ್ಲೇ ಕೂತ್ಕೊಳ್ಳೋದು ಒಳ್ಳೆಯದು ಒಂದು 4 ದಿವಸ ಅಂತೇಳಿ. ಅದನ್ನೆಲ್ಲ ನಾವು ಸಹಿಸಿಕೊಂಡಿದ್ದೇವೆ ಅಕ್ಕಂದಿರೆ. ನಾನು ಇವರಿಗೆ ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಈ ಕೆಲಸದ ಹಿಂದೆ ಇಷ್ಟೆಲ್ಲ ಗಂಡು ಮನಸ್ಸುಗಳು, ಪುರುಷ ಮನಸ್ಸುಗಳು ತೊಡಗಿಕೊಳ್ಬೇಕಿದ್ರೆ ಹೆಣ್ಣುಮಕ್ಕಳ ತ್ಯಾಗ ಅನ್ನೋದು ಸತ್ಯ, ಬೈಗುಳವೂ ಇರ್ತದೆ. ಅದೆಲ್ಲದರ ಹಿಂದೆ ಇರುವುದು ಶಾಲೆಯ ಕುರಿತಾದ ಪ್ರೀತಿ ಮಾತ್ರ ಅಂತ ಹೇಳ್ತಾ ನಮ್ಮ ಇಂದಿನ ಶತಮಾನೋತ್ಸವದ ಈ ಕಾರ್ಯಕ್ರಮ ಹೊಸದೊಂದು ಇತಿಹಾಸಕ್ಕೆ. ಒಂದು ತುಂಡು ಮಲ್ಲಿಗೆ 30,000 ಬೆಲೆಯನ್ನು ಪಡ್ಕೊಳ್ಳುವುದು ಖಂಡಿತ ಅದು ಶಾಲೆಯ ಪ್ರೀತಿಯಿಂದ. ಚಪ್ಪಾಳೆ ಜೋರಾಗಿ ಜೋರಾಗಿ ಜೋರಾಗಿ. ಬಟ್ಟಲು ಹಿಡ್ಕೊಂಡವರು ಬಟ್ಟಲು ಬಿಡಬೇಡಿ, ತಟ್ಟೆ ಬಿಡದಿದ್ದೆ ಚಪ್ಪಾಳೆ ಹಾಕಬೇಕು. ಧನ್ಯವಾದಗಳು. ಇದೀಗ ನಮ್ಮ ಈ ವೇದಿಕೆಯಲ್ಲಿ ಶ್ರೀಮತಿ ಜಾನಕಿ ಮರಂದೆ, ಇವರು ನನ್ನ 1ನೇ ತರಗತಿಯ ಕ್ಲಾಸ್ ಟೀಚರ್. ಜಾನಕಿ ಮೇಡಮ್ ಅವತ್ತು ಗೌರವ ಶಿಕ್ಷಕಿಯಾಗಿದ್ರಂತೆ, ನನಗೆ ಅದೆಲ್ಲ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿಂದ ಅವರು ಸರಕಾರಿ ಉದ್ಯೋಗಕ್ಕೆ ತೆರಳಿದ್ದು ನಮ್ಮೂರಿನ ಹೆಣ್ಣು ಮಗಳು. ಇದರ ಜೊತೆಗೆ ಶ್ರೀಮತಿ ಲವ್ಲಿ ಜೋಶಿಯವರು ನನ್ನ ಸಹೋದ್ಯೋಗಿ ಬಂಧುವರು, ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡಿದಂಥವರು. ಲವ್ಲಿ ಮೇಡಮ್ ತಮ್ಮ ಊರಿನ ತಮ್ಮ ಆಲಂತಯ ಶಾಲೆಯಲ್ಲಿ ದೊಡ್ಡದಾದ ಒಂದು ಶಾಲಾ ಕೊಠಡಿಯನ್ನು ನಾಡಿಗೆ ಅರ್ಪಿಸಿದಂತಹ, ಅವರಿಗೆ ತುಂಬ ಛಲ ಇದೆ, ಇಂಥದ್ದೇ ನಾನು ಮಾಡಬೇಕು ಅಂತ. ಆ ಕನಸಿನ ಬೆನ್ನು ಹತ್ತಿ ಹೋಗುವಂತಹ ಹೃದಯವಂತ ಒಳ್ಳೆಯ ಮನಸ್ಸಿನ ಲವ್ಲಿ ಮೇಡಮ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಜಾನಕಿ ಮೇಡಮ್. ತುಂಬ ಜನ ಇಲ್ಲಿದ್ದೇವೆ ನಾವು ಜಾನಕಿ ಮೇಡಮ್ನ ಸ್ಟೂಡೆಂಟ್ಸ್. ಅವರಿಗೆ ನಿವೃತ್ತರಾಗಿದ್ದಾರೆ. ಮೊನ್ನೆ ಸಲ
ಅವರ ಜೊತೆ ನಾವೊಂದು ಫೋಟೋವನ್ನು ತೆಗೆಸಿಕೊಂಡು ನೆನಪುಗಳನ್ನೆಲ್ಲ ಮೆಲುಕು ಹಾಕಿದೆವು. ನಮಗೆಲ್ಲರಿಗೂ ಆಸರೆಯಾದ್ದು ಇಲ್ಲಿದ್ದ ಗಾಳಿ ಮರ ಮತ್ತು ಮಾವಿನ ಮರ. ನಾವೆಲ್ಲರೂ ಅದರ ಅಡಿಯಲ್ಲೇ ಕೂತ್ಕೊಂಡು ಪಾಠವನ್ನು ಕೇಳಿದವರು, ಇಂತಹ ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆದವರು. ಅದಕ್ಕಾಗಿ ಇವತ್ತು ಏನಾದರೂ ಒಂದು 4 ಅಕ್ಷರವನ್ನು ನಮಗೆ ಇಷ್ಟೊಂದು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಾದರೆ ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಮಡಿಲಿನಲ್ಲಿ ಇಟ್ಟು ಬೆಳೆಸಿದಂತಹ ನಮ್ಮ ಗುರುಗಳು, ಎಲ್ಲ ಗುರುಗಳಿಗೆ, ಬಂದವರಿಗೂ ಬಾರದವರಿಗೂ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ ಚಪ್ಪಾಳೆಯ ನಮನಗಳು. ಶತಮಾನೋತ್ಸವ ಸಮಿತಿಯ ಈ ಗೌರವವನ್ನು ತಾವು ಸ್ವೀಕರಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಇತಿಹಾಸದ ಹಿಂದೆ ಒಂದು ದೊಡ್ಡ ಮನೆತನದ ಕೊಡುಗೆ ಇದೆ. ನಮಗೆಲ್ಲರೂ ಗೊತ್ತಿದೆ, ನಮ್ಮ ಶಾಲೆಗೆ ಸ್ಥಳವನ್ನು ದಾನ ನೀಡಿದವರ ಬಗ್ಗೆ ನಾವು ಮಾತನಾಡಿದೆವು. ಈ ನಡುವೆ ದೂರದ ಊರಿನಲ್ಲಿ ಸೌದಿಯಲ್ಲಿರುವಂತಹ ಶ್ರೀ ಸೂಫಿ ಇಬ್ರಾಹಿಂ ಸರ್ ಅವರು ಊರಿಗೆ ಬಂದಾಗೆಲ್ಲ ನಮ್ಮ ಶಾಲೆಗೆ ಬಂದು ಹೋಗ್ತಾರೆ. ಒಂದಷ್ಟು ಮೊತ್ತವನ್ನು ಕೈಗೆ ಕೊಟ್ಟು ನೀವು ಬಳಸಿಕೊಳ್ಳಿ ಅಂತ ಹೇಳ್ತಾರೆ. ಇವತ್ತು ಬರಲಿಕ್ಕೆ ಆಗದ್ದಕ್ಕೆ ಅವರು ತುಂಬ ಒಳಗೊಳಗೆ ಬೇಸರ ಪಡ್ತಾ ಇದ್ದಾರೆ. ಒಂದು ಸಂದೇಶನ ನಮಗೆ ಕಳಿಸಿದರೆ, ಓದ್ತಾ ಇದ್ದೇನೆ ಈಗ. ಈ ಸಂತೋಷಕರ ಶುಭ ಗಳಿಗೆಯಲ್ಲಿ ಭಾಗವಹಿಸಲು ಅಪಾರ ತುಡಿತವಿದ್ದರೂ ಸಮಯ ಹಾಗೂ ಸನ್ನಿವೇಶದ ಮಿತಿಗಳಿಂದ ಹಾಜರಾಗಲು ಸಾಧ್ಯವಾಗಲಿಲ್ಲ. ದೂರದಿಂದಲೇ ವಿದ್ಯಾ ದೇಗುಲ ಮತ್ತು ಗುರುವೃಂದಕ್ಕೆ ವಿನಮ್ರ ವಂದನೆಗಳನ್ನು ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಶತಸಿರಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ವಂದನೆಗಳೊಂದಿಗೆ ಸೂಫಿ ಇಬ್ರಾಹಿಂ ಸಮರಗುಂಡಿ. ಸರ್, ನಿಮಗೆ, ನಿಮ್ಮ ಪ್ರೀತಿಗೆ ಇಲ್ಲಿರುವ ಎಲ್ಲ ಜನರ ಪ್ರೀತಿಯ ಚಪ್ಪಾಳೆಯ ಮೂಲಕ ನಾವು ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ನಮ್ಗೆ ಗೊತ್ತು, ನೀವು 3 ದಿನದ ಕಾರ್ಯಕ್ರಮವನ್ನು ಲೈವ್ ಮೂಲಕ ಕಣ್ತುಂಬಿಕೊಳ್ತಿದ್ದೀರಿ. ನೀವು ಅಲ್ಲಿದ್ದರೂ ಕೂಡ ನಿಮ್ಮ ಮನಸ್ಸು ಇಲ್ಲೇ ಇದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಸಂದೇಶವನ್ನು ಕಳಿಸಿದ್ದೀರಿ. ನೀವು ಬಹಳಷ್ಟು ಉತ್ತಮವಾದ ಕನ್ನಡ ಪಂಡಿತರು ಅಂತ ಆಗ ಸರ್ ಹೇಳಿದರು, ನಾಸಿರಣ್ಣ ಹೇಳಿದರು. ಖಂಡಿತವಾಗಿ ಕೂಡ ನಿಮ್ಮ ಕನ್ನಡದ ಪದಗಳಿಗೆ ನಮ್ಮ ಮಕ್ಕಳು ಒಂದಷ್ಟು ದಿನ ಸಾಕ್ಷಿಯಾದ್ದು ಕೂಡ ಹೌದು. ಸೂಫಿ ಇಬ್ರಾಹಿಂ ಸರ್, ನಿಮ್ಮ ದೊಡ್ಡ ಮನಸ್ಸಿಗೆ ಇಲ್ಲಿ ನಿಮ್ಮದೇ ತಂಗಿಯಂದಿರು, ತಮ್ಮಂದಿರು, ಸಹೋದರರು ನಾವಿದ್ದೇವೆ. ನಿಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನೀವೆಲ್ಲಿದ್ದರೂ ಕೂಡ ಖುಷಿಯಾಗಿರಿ ಸರ್. ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಈ ನಡುವೆ ನಮ್ಮ ಶಾಲೆಗೆ 5,000ಕ್ಕಿಂತಲೂ ಹೆಚ್ಚು ಆರ್ಥಿಕ ಸಹಾಯವನ್ನು ನೀಡಿದ ದಾನಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ನೋಣಯ್ಯ ಗೌಡ ಡೆಬ್ಬೇಲಿ, ಶ್ರೀ ನೋಣಯ್ಯ ಗೌಡ ಅನಿಲ, ನೀವಿಬ್ಬರು ಕೂಡ ವೇದಿಕೆಗೆ ಬರಬೇಕು. ವಯಸ್ಸಿಗಿಂತಲೂ ಹೆಚ್ಚಿನ ದೊಡ್ಡ ಮನಸ್ಸು ನಿಮ್ಮದು. ನಿಮ್ಮ ಪ್ರೀತಿಗೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಶತ ಸಿರಿಯ ನೆನಪಿಗೆ ಶ್ರೀ ಇಕ್ಬಾಲ್ ಮತ್ತು ಶ್ರೀ ಇಸ್ಮಾಯಿಲ್ ಇವರು ಕೂಡ ವೇದಿಕೆಗೆ ಬರಬೇಕು. ಶ್ರೀ ಸೀತಾರಾಮ ಕುದ್ಕೋಳಿ ತಾವು ಕೂಡ ವೇದಿಕೆಗೆ ಬರಬೇಕು. ನಮ್ಮ ವೇದಿಕೆ ನಮ್ಮ ನೆಲದ ಮಕ್ಕಳನ್ನ ಗೌರವಿಸಲಿಕ್ಕೆ ಯಾವಾಗಲೂ ಮುಕ್ತವಾಗಿ ಪ್ರತಿ ಕ್ಷಣವೂ ತೆರೆದುಕೊಳ್ತಾ ಇರುವುದಕ್ಕೆ ಸಾಕ್ಷಿಯಾಗಿ ಮತ್ತೆ ಮತ್ತೆ ನಿಮ್ಮ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳುವಂತಹ ಕ್ಷಣ. ಶ್ರೀ ಕೆ ಅಬೂಬಕ್ಕರ್ ಸರ್ ತಾವು ಕೂಡ ವೇದಿಕೆಗೆ ಹೋಗಬೇಕು. ನಮ್ಮ ಗೌರವದ ನೆನಪುಗಳನ್ನ ತಮ್ಮ ಮನೆಯಲ್ಲಿ ಜೋಪಾನವಾಗಿ ಕಾಪಿಟ್ಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಾಯ ಇಲ್ಲದೆ ಇರ್ತಿದ್ರೆ ಖಂಡಿತವಾಗಿ ಕೂಡ ಈ ಶತಸಿರಿ ಇಷ್ಟೊಂದು ಸುಂದರವಾಗಿ ಸಂಪನ್ನಗೊಳ್ತಾ ಇರಲಿಲ್ಲ. ನಿಮ್ಮೆಲ್ಲರ ಪ್ರೀತಿಯ ಸೇವೆಗೆ ನಮನಗಳನ್ನು ಸಲ್ಲಿಸ್ತಾ ಶ್ರೀ ಸೀತಾರಾಮ ಕುತ್ಕೊಳ್ಳಿ ಬೆಂಗಳೂರಿನಲ್ಲಿ, ದೂರದ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಶಾಲೆಯ ಪ್ರೀತಿಯಿಂದ ಬಂದಿದ್ದಾರೆ. ತನ್ನ ತಾಯಿಯನ್ನು ನೋಡ್ಲಿಕ್ಕೆ, ಅಂದ್ರೆ ತನ್ನ ತವರು ಶಾಲೆಯನ್ನು ನೋಡ್ಲಿಕ್ಕೆ ಆಗಮಿಸಿದ್ದು. ಎಲ್ಲರ ನೋಡಿ ಎಷ್ಟೊಂದು ಸಂಭ್ರಮದ ಕ್ಷಣಗಳು, ಪ್ರತಿ ಕ್ಷಣಕ್ಕೂ ಜೊತೆಯಾಗ್ತಿದ್ದಾರೆ. ಇವರು ಯಾರು ಕೂಡ ಹೊಸ ಬರಲ್ಲ, ಇವರೆಲ್ಲರೂ ಕೂಡ ನಮ್ಮವರು. ಯಾವುದಕ್ಕೂ ಬರದ್ದು, ನನಗೆ ಮದುವೆಗೆ ಬರ್ಲಿಕ್ಕೆ ಆಗುದಿಲ್ಲ, ನನಗೆ ಪೂಜೆಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದವರು ಕೂಡ ಇವತ್ತು ನಮ್ಮ ಊರಿನ ಹಬ್ಬಕ್ಕೆ, ನಮ್ಮ ಶಾಲೆಯ ಹಬ್ಬಕ್ಕೆ ಬಂದಿದ್ದಾರೆ ಅನ್ನೋದು ಬಹಳ ಸಂತೋಷ. ಶ್ರೀ ಯಶೋಧರ ಅಡ್ವೊಕೇಟ್ ಅವರು ನಿನ್ನೆ ನಮ್ಮ ಶಾಲೆಯ ಅತಿಥಿಯಾಗಿ ಇದ್ರು ವೇದಿಕೆಯಲ್ಲಿ. ಅವರು ನಮ್ಮ ಶಾಲೆಗೆ 15,000 ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ. ಎಲ್ಲ ಕೈಗಳು ಎಲ್ಲೆಲ್ಲಿಂದಲೂ ಜೊತೆಯಾಗ್ತಿರುವುದಕ್ಕೆ ಧನ್ಯವಾದಗಳು. ಯಶೋಧರ ಸರ್, ತಮಗೆ ನಮ್ಮ ಸಮಿತಿಯ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀ ಸುರೇಶ್ ರೈ ಕೊಣಾಲುಗುತ್ತು ನಮಗೆ ದೊಡ್ಡ ಮೊತ್ತದ
ಹಣವನ್ನ ಆರ್ಥಿಕವಾಗಿ ಸಹಾಯ ಮಾಡಿದರು. ನನ್ನ ಶುಭ ಕಾಮನೆಗಳನ್ನು ಕೂಡ ನನ್ನ ಊರಿನ ಜನತೆಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ದೂರದ ಊರಿನಲ್ಲಿ ಬಾಕಿಯಾದ ನಮ್ಮ ಶಾಲೆಯ ಅಣ್ಣಂದಿರೆಲ್ಲ ಇವತ್ತು ಮಿಸ್ ಮಾಡ್ಕೊಳ್ತಿದ್ದಾರೆ ನಮ್ಮನ್ನು. ಅವರು ಪೂರ್ತಿ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ತಿದ್ದಾರೆ ಅನ್ನೋದಕ್ಕೆ ಅವರು ಆಗಾಗ ಕಳುಹಿಸುವಂತಹ ಸಂದೇಶಗಳೇ ಸಾಕ್ಷಿ. ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಕುಲವು. ಶ್ರೀ ಅಬೂಬಕ್ಕರ್ ಇವರು KK ಅಬೂಬಕ್ಕರ್ ಇವರು ಸರ್ವೇದಿಕೆಗೆ ತೆರಳಬೇಕು. ನಮ್ಮ ಶತಸಿರಿಯ ನಮನಗಳು ಗೌರವದ ಪ್ರೀತಿಯನ್ನು ತಾವು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೊಸಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದ ಗಳವು. ಸಂಭ್ರಮದ ಕೊನೆಯ ಕೈತುತ್ತು. ಈ ವರ್ಷದ ಸಡಗರಕ್ಕೆ ಸಂಭ್ರಮದ ತೆರೆ. ಊಟವನ್ನ ಮಾಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಯಾರು ಕೂಡ ಊಟ ಮಾಡದೆ ಹೋಗಬಾರ್ದು. ಎಲ್ಲರೂ ಕೂಡ ಅನ್ನವನ್ನ ಸ್ವೀಕರಿಸಿ ನಮ್ಮ ಶಾಲೆಯ ಈ ಸಂಭ್ರಮ ಅಕ್ಷಯವಾಗಲಿ ಅನ್ನುವ ಹಾರೈಕೆಯೊಂದಿಗೆ ತೆರಳಬೇಕು. ಬಹಳಷ್ಟು ವರ್ಷಗಳೇ ಆಯಿತು ನಮ್ಮ ಶಾಲೆಯಲ್ಲಿ ಊರಿನಲ್ಲಿ ಈ ರೀತಿಯ ಅಕ್ಷರ ಜಾತ್ರೆ ಆಗದೆ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ನೆರೆದಿದ್ದೀರಿ. ಎಲ್ಲರೂ ಕೂಡ ದಯವಿಟ್ಟು ಹಸಿದ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಡಿ. ಊಟವನ್ನು ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಅಣಿಯಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ನಡುವೆ ಪೂರ್ವ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಆಸಕ್ತಿ ಇದ್ದರೆ ಒಂದು 10 ನಿಮಿಷದ ಅವಕಾಶ ಖಂಡಿತವಾಗಿ ಕೊಡ್ತೇವೆ. ಇಲ್ಲಿ ಒಮ್ಮೆ ಬಂದು ಹೆಸರು ನೋಂದಾಯಿಸಿಕೊಳ್ಳಿ. ಸಮಯ ಮೀರ್ತಾ ಇದೆ ಅನ್ನೋದು ಸತ್ಯ. ಆದರೂ ಕೂಡ ಕೆಲವೊಮ್ಮೆ ಆಸೆ ಇರ್ತದೆ, ನನ್ನ ಶಾಲೆಯ ವೇದಿಕೆಯಲ್ಲಿ ನಾನು ಏನಾದರೂ ಸಂಭ್ರಮಿಸಬೇಕು ಅಂತ ಅವಕಾಶ 10 ನಿಮಿಷದ ಅವಕಾಶ ಇದೆ. ಯಾರಾದರೂ ಬರುವುದಿದ್ರೆ ಹೇಳಿ. ಹಸಿರಿನ ನಡುವೆ ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ದಯವಿಟ್ಟು ಎಲ್ಲ ಮಹನೀಯರು ನಮ್ಮ ಪಂಡಿತರು ಕಮಲಾಕ್ಷ ಪಂಡಿತರ ನೇತೃತ್ವದಲ್ಲಿ ಒಂದು ಬಹಳ ಒಳ್ಳೆಯ ಒಂದು ರುಚಿಯಾದ ಅಡಿಗೆಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಒಳ್ಳೆಯ ದಯವಿಟ್ಟು ಎಲ್ಲರೂ ನಮ್ಮನ್ನು ಆ ಒಂದು ಆತಿಥ್ಯವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ನೀವು ಬಂದು ಇಲ್ಲಿ ಹಲವಾರು ಕಲಾಭಿಮಾನಿಗಳಿದ್ದಾರೆ. ಅವರೆಲ್ಲ ಕಲೆಗಳನ್ನು ನಾವು ಪ್ರೋತ್ಸಾಹಿಸಬೇಕಾಗಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು. ಹಸಿರಿನ ನಡುವೆ ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ
ಅಕ್ಷರದೇ ಗುಲವು ಅಕ್ಷರದೇ ಗುಲವು ಅಕ್ಷರದೇ ಗುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಗುಲವು ಅಕ್ಷರದೇ ಗುಲವು ಅಕ್ಷರದೇ ಗುಲವು ಅಕ್ಷರದೇ ಗುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ತಂದಿದೆ ಹೊಸ ಹುರುಪು
ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೆ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಶತಮಾನದ ಸಂಭ್ರಮ ನೆನಪಿದು ಅನುಪಮ ನವ ಪುಳಕದ ನವ ಭಾವವು ಬೆಳಗಲಿ ಬೆಳಕಾಗಲಿ ಅಕ್ಷರದಂಗಳವು ಅಕ್ಷರದಂಗಳವು ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಂದಿರ ಮಸೀದಿ ದೈವಸ್ಥಾನ ಗ್ರಾಮದ ರಕ್ಷಣೆ ಮಾಡುವ ತಾಣ ಮಕ್ಕಳ ಜ್ಞಾನಕ್ಕೆ ನೆಲದ ಅಭಿಮಾನಕ್ಕೆ ಸಾಕ್ಷಿಯು ಈ ಸೂರು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು ಹಸಿರಿನ ನಡುವೆ ಹೆಮ್ಮರವಾಗಿ ಅಕ್ಷರದಂಗಳ ಆಶ್ರಯವಾಗಿ ವಿದ್ಯೆಯ ಜೊತೆಗೆ ಬದುಕುವ ಪಾಠವ ಕಲಿಸಿದ ಈ ಶಾಲೆ ಬೆಳಗಲಿ ಬೆಳಕಾಗಲಿ ಬೆಳಗಲಿ ಬೆಳಕಾಗಲಿ ಅಕ್ಷರದೇ ಕುಲವು ಅಕ್ಷರದೇ ಕುಲವು ಅಕ್ಷರದೇ ಗುಲವು ಅಕ್ಷರದೇ ಗುಲವು ಬೆರಗಿನ ಬೆಳಕು ಶತಮಾನದ ಹೊಂಬೆಳಕು ಗೋಳಿ ತೊಟ್ಟಿನ ಅಕ್ಷರದೇ ಗುಲ ತಂದಿದೆ ಹೊಸ ಹುರುಪು ಶತಮಾನದ ಹೊಂಬೆಳಕು ತಂದಿದೆ ಹೊಸ ಹುರುಪು